ಎಸ್ಐಟಿ ತನಿಖೆಯ 10ನೇ ದಿನದ ಕಾರ್ಯಾಚರಣೆಯ ಒಂದು ವಿಶೇಷವಾದ ನೇರ ಪ್ರಸಾರದಲ್ಲಿ ಮಾಹಿತಿಯನ್ನು ಕೊಡುವಂತಹ ಕಾರ್ಯಕ್ರಮ. ಈಗಾಗಲೇ ಎಸ್ಐಟಿ ಆಫೀಸ್ನಲ್ಲಿ ಎಲ್ಲರೂ ಕೂಡ ಬಹಳಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಎಸ್ಐಟಿ ಆಫೀಸ್ನಿಂದ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಯಾವಾಗ ಉತ್ಖನನದ ಸ್ಥಳಕ್ಕೆ ತೆರಳುತ್ತಾರೆ, ಇವತ್ತು ಉತ್ಖನನ ನಡೆಯುತ್ತಾ ಅಂದ್ರೆ ಈಗ ಉತ್ಖನನಕ್ಕೆ ಬಾಕಿ ಇರುವಂತಹ ಪಾಯಿಂಟ್ ನಂಬರ್ 13, ಇವತ್ತು ಪಾಯಿಂಟ್ ನಂಬರ್ 13 ಉತ್ಖನನ ಮಾಡ್ತಾರಾ ಅನ್ನುವಂಥದ್ದು ಎಲ್ಲರಲ್ಲೂ ಕೂಡ ಇರುವಂತಹ ಕುತೂಹಲ. ಸೊ ಆ ಒಂದು ಕುತೂಹಲಕ್ಕೆ ಇನ್ನೇನೋ ಕೆಲವೇ ಹೊತ್ತಿನಲ್ಲಿ ತೆರೆ ಬೀಳೋದಕ್ಕಿದೆ. ಈಗ ಎಲ್ಲರೂ ಕೂಡ ಎಸ್ಐಟಿ ಕಚೇರಿಯಲ್ಲೇ ಇದ್ದಾರೆ. ಅಧಿಕಾರಿಗಳು ಯಾರು ಕೂಡ ಈ ಒಂದು ಉತ್ಖನನದ ಜಾಗದತ್ತ ತೆರಳಿಲ್ಲ. ನಿನ್ನೆ ಕೂಡ ಈ ಒಂದು ಜಾಗದತ್ತ ಹೊರಡುವಂತಹ ವೇಳೆ ತಡ ಆಗಿತ್ತು. ಸರಿಸುಮಾರು 12ವರೆಗೆ ಅವರು ಹೊರಟಿರುವಂಥದ್ದು. ಸೊ ಅದರ ಮುಂಚೆ ಎಸ್ಐಟಿ ಚೀಫ್ ಪ್ರಣವ್ ಮೊಹಂತಿ ಅವರು ಆಗಮಿಸಿದ್ರು, ಸಭೆಯನ್ನ ನಡೆಸಿದ್ರು. ಆ ಬಳಿಕ ಅಧಿಕಾರಿಗಳು ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಆತ ತೋರಿಸಿರುವಂತಹ ಪಾಯಿಂಟ್ ನಂಬರ್ ಮುಂದಿನ ಪಾಯಿಂಟ್ನತ್ತ ತೆರಳಿರುವಂಥದ್ದು. ಸೊ ನಿನ್ನೆ ಪಾಯಿಂಟ್ ನಂಬರ್ 13ರ ಉತ್ಖನನ ನಡೆಯುತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಅವರು ಬಂಗ್ಲಗುಡ್ಡೆ ಪ್ರದೇಶದಲ್ಲಿ ಅರಣ್ಯ ಭಾಗದಲ್ಲಿ ಮೇಲ್ಭಾಗಕ್ಕೆ ತೆರಳಿದ್ರು. ಸೊ ಅಲ್ಲಿ ಪಾಯಿಂಟ್ ನಂಬರ್ 13ರಲ್ಲಿ ಉತ್ಖನನವನ್ನ ನಡೆಸಿದ್ದಾರೆ. ಅಲ್ಲಿ ಯಾವುದೇ ಅವಶೇಷಗಳು ಪತ್ತೆಯಾಗಿಲ್ಲ. ಸೊ ಹೀಗಾಗಿ ಸಂಜೆಯ ವೇಳೆಗೆ ವಾಪಸ್ ಆದ್ರು. ಈ ಹಿಂದಿನ ದಿನಗಳ ಕಾರ್ಯಾಚರಣೆಯನ್ನ ಕಂಪೇರ್ ಮಾಡಿದ್ರೆ ನಿನ್ನೆ ಒಂದಷ್ಟು ಕಾರ್ಯಾಚರಣೆ ಬೇಗ ಆಗಿತ್ತು. ಸೊ ಕಾರ್ಯಾಚರಣೆಯನ್ನ ಮುಗಿಸಿ ನೇರವಾಗಿ ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಗೆ ಆಗಮಿಸಿದ್ರು. ಆ ಬಳಿಕ ಬಹಳಷ್ಟು ಬೆಳವಣಿಗೆಗಳಾಗಿದೆ ಈ ಒಂದು ಎಸ್ಐಟಿಯ ತನಿಖೆಗೆ ಸಂಬಂಧಪಟ್ಟ ಹಾಗೆ. ಸೊ ಅದೆಲ್ಲದರ ಬಗ್ಗೆ ಮಾಹಿತಿಯನ್ನ ಇನ್ ಡೀಟೇಲ್ ಆಗಿ ಕೊಡ್ತಾ ಹೋಗ್ತೀವಿ. ಅದೇ ರೀತಿ ಇವತ್ತು ಪಾಯಿಂಟ್ ನಂಬರ್ 13ರಲ್ಲಿ ಉತ್ಖನನ ಆಗುತ್ತಾ ಅಥವಾ ಅಲ್ಲಿ ಏನೇನ್ ಆಗ್ತಾ ಇದೆ ಅದನ್ನು ಕೂಡ ಮುಂದಿನ ಹಂತಗಳಲ್ಲಿ ನಿಮಗೆ ನಿರಂತರವಾಗಿ ನೇರ ಪ್ರಸಾರದಲ್ಲಿ ಮಾಹಿತಿಯನ್ನ ಒದಗಿಸುವಂತಹ ಕೆಲಸವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡುತ್ತೆ ಅನ್ನುವಂಥದ್ದನ್ನ ಹೇಳ್ತಾ, ಸೊ ನಿನ್ನೆ ಏನೇನಾಯ್ತು ಅನ್ನುವಂಥದ್ದನ್ನ ಒಂದಷ್ಟು ವಿವರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಸೊ ನಿನ್ನೆ ಮೊದಲಿಗೆ ನಡೆದಿರುವಂತಹ ಒಂದು ವಿದ್ಯಮಾನ ಅಂದ್ರೆ ಎಸ್ಐಟಿ ತನಿಖೆ ಒಂದು ಸ್ಥಳಮಹಜರು ಇರಬಹುದು, ಉತ್ಖನನ ಪ್ರಕ್ರಿಯೆ ಒಂದು ಭಾಗದಲ್ಲಿ ನಡೀತಾ ಇದ್ರೆ ಇನ್ನೊಂದು ಭಾಗದಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇರುವಂತದ್ದು. ಸೊ ಯೂಟ್ಯೂಬ್ಗಳ ಮೇಲೆ ಹಲ್ಲೆ ನಡೆಸಲಾಗಿದೆ ಎನ್ನುವಂತಹ ಆರೋಪ ಕೇಳಿ ಬಂದಿರುವಂತದ್ದು. ಆ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಪಾಂಗಾಳ ಸಮೀಪ ಕೆಲವೊಂದು ಯೂಟ್ಯೂಬರ್ಗಳ ಮೇಲೆ ಸ್ಥಳೀಯರು ಒಂದಷ್ಟು ಮಂದಿ ಕಿಡಿಗೇಡಿಗಳು ಹಲ್ಲೆಯನ್ನ ನಡೆಸಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಹರಿದಾಡಿತ್ತು. ಅದಾದ ಬಳಿಕ ಬಹಳಷ್ಟು ಬೆಳವಣಿಗೆಗಳಾಗಿರುವಂಥದ್ದು. ಸೊ ಆ ಬಳಿಕ ಪಾಂಗಾಳ ಸಮೀಪ ಎರಡು ಗುಂಪುಗಳ ನಡುವೆ ಒಂದಷ್ಟು ಮಾತಿನ ಚಕಮಕಿಗಳು ಕೂಡ ನಡೆದಿದೆ. ಪೊಲೀಸರು ಕೂಡ ಇಲ್ಲಿಗೆ ಆಗಮಿಸಿ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿ ಅಲ್ಲಿನ ಪರಿಸ್ಥಿತಿಯನ್ನ ಒಂದು ನಿಯಂತ್ರಿಸುವಂತಹ ಕೆಲಸಗಳಾಗಿದೆ. ಯೂಟ್ಯೂಬರ್ಗಳಿಗೆ ಹಲ್ಲೆಯನ್ನ ನಡೆಸಿ ಅವರ ವಾಹನಗಳನ್ನು ಕೂಡ ಜಖಂ ಮಾಡಲಾಗಿದೆ ಎನ್ನುವಂತಹ ಆರೋಪ ಕೇಳಿ ಬಂದಿರುವಂತದ್ದು. ಸೊ ಆ ಒಂದು ವಿಚಾರ ಬಹಳಷ್ಟು ಒಂದು ಪ್ರಚಾರವನ್ನ ಪಡೆದುಕೊಳ್ತಾ ಇದ್ದ ಹಾಗೆ ಸಂಜೆಯ ವೇಳೆಗೆ ಪಾಂಗಾಳ ಸಮೀಪ ಎರಡು ಕಡೆಯವರು ಜಮಾಯಿಸಿ, ಎರಡೂ ಗುಂಪುಗಳು ಜಮಾಯಿಸಿ ಒಂದಷ್ಟು ಉದ್ವಿಗ್ನ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿತ್ತು. ಸೊ ಪೊಲೀಸರು ಮಧ್ಯಪ್ರವೇಶವನ್ನ ಮಾಡಿ ಆ ಒಂದು ಪರಿಸ್ಥಿತಿಯನ್ನ ನಿಯಂತ್ರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ. ಹೆಚ್ಚುವರಿ ಪೊಲೀಸರನ್ನ ಘಟನಾ ಸ್ಥಳಕ್ಕೆ ಕರೆಸಲಾಗಿತ್ತು. ಈ ಒಂದು ಮಾತುಕತೆ ಒಂದು ಕೈಮೀರಿ ಹೋಗ್ತಾ ಇದೆ ಅಥವಾ ಸ್ಥಳದಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ ಎನ್ನುವಂತಹ ಸಂದರ್ಭದಲ್ಲಿ ಪೊಲೀಸರನ್ನ ಕರೆಸಿ ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಿ ಅಲ್ಲಿ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡಲಾಯಿತು ಎನ್ನುವಂತಹ ಒಂದು ಮಾಹಿತಿಗಳಿರುವಂತದ್ದು. ಆ ಒಂದು ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ರಸ್ತೆಯ ಆ ಕಡೆ ಮತ್ತೆ ಈ ಕಡೆ ಎರಡೂ ತಂಡಗಳು ಜಮಾಯಿಸಿದೆ. ಪೊಲೀಸರು ಕೂಡ ಇದ್ದಾರೆ. ಅಲ್ಲಿ ಮಾತಿನ ಚಕಮಕಿ ನಡೀತಾ ಇದೆ. ಪೊಲೀಸರು ಆ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಿಕ್ಕೆ ಹರಸಾಹಸ ಪಡ್ತಾ ಇರುವಂತದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇದು ನಿನ್ನೆ ಸಂಜೆಯ ವೇಳೆಗೆ ಪಾಂಗಾಳ ಸಮೀಪ ನಡೆದಿರುವಂತಹ ಬೆಳವಣಿಗೆ. ಅಲ್ಲಿ ಹೆಚ್ಚುವರಿ ಸಂಖ್ಯೆಯಲ್ಲಿ ಪೊಲೀಸರನ್ನ ಕೂಡ ನಾವು ಗಮನಿಸಬಹುದು. ಆ ಬಳಿಕ ಒಂದಷ್ಟು ಬೆಳವಣಿಗೆಗಳು ಕೂಡ ನಡೆದಿದೆ ಅನ್ನುವಂಥದ್ದು. ಸೊ ಖಾಸಗಿ ವಾಹಿನಿಯ ಕ್ಯಾಮರಾಮ್ಯಾನ್ ಹಾಗೂ ವರದಿಗಾರರ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ ಎನ್ನುವಂತಹ ಒಂದು ಆರೋಪಗಳು ಕೂಡ ಇರುವಂತದ್ದು. ಸೊ ಈ ಬಗ್ಗೆ ಪೊಲೀಸ್ ವರಿಷ್ಠಾಧಿಕಾರಿಯವರು ಕೂಡ ಭೇಟಿಯನ್ನ ಕೊಟ್ಟಿದ್ರು. ಸೊ ಅವರು ಈ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಅದೆಲ್ಲವನ್ನು ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಸೊ ಇದು ಸಂಜೆಯ ವೇಳೆಗೆ ನಡೆದಿರುವಂತಹ ಬೆಳವಣಿಗೆ, ಸಂಜೆಯ ವೇಳೆಗೆ ನಡೆದಿರುವಂತಹ ಘಟನೆಯ ವಿಜುವಲ್ಸ್ ಅನ್ನ ಈಗ ನೀವು ನೋಡ್ತಾ ಇದ್ದೀರಿ. ಅಲ್ಲಿ
ಎರಡು ಗುಂಪಿನವರನ್ನ ಸಮಾಧಾನ ಪಡಿಸೋದಕ್ಕೆ, ಚದುರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ನಿನ್ನೆ ಸಂಜೆಯ ವೇಳೆಗೆ ಪಾಂಗಾಳ ಸಮೀಪದಲ್ಲಿ ನಡೆದಿರುವಂತಹ ಘಟನೆ. ರಸ್ತೆಯಲ್ಲಿ ಎರಡು ಗುಂಪುಗಳ ನಡುವೆ ಒಂದಷ್ಟು ಮಾತಿನ ಚಕಮಕಿ ನಡೆದಿರುವಂಥದ್ದು. ಮೊದಲನೆಯದಾಗಿ 3 ಯೂಟ್ಯೂಬರ್ಗಳು ಹಾಗೂ ಅವರ ಕ್ಯಾಮರಾಮ್ಯಾನ್ನ ಮೇಲೆ ಹಲ್ಲೆ ನಡೆಸಲಾಗಿದೆ, ಮತ್ತೆ ಅವರ ಒಂದು ವಾಹನವನ್ನು ಜಖಂಗೊಳಿಸಲಾಗಿದೆ ಎನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಿರುವಂತಹ ಬೆಳವಣಿಗೆ ಇದು. ಆ ಬಳಿಕ ಉಜಿರೆಯ ಬಳಿ ಖಾಸಗಿ ವಾಹಿನಿಯ, ರಾಜ್ಯ ಮಟ್ಟದ ಖಾಸಗಿ ವಾಹಿನಿಯ ವರದಿಗಾರ ಹಾಗೂ ಕ್ಯಾಮರಾಮ್ಯಾನ್ನ ಮೇಲೆ ಕೂಡ ಹಲ್ಲೆಯನ್ನು ನಡೆಸಲಾಗಿದೆ ಎನ್ನುವಂತಹ ಮಾಹಿತಿಗಳಿರುವಂಥದ್ದು. ಸೊ ಈ ಬಗ್ಗೆ ಪೊಲೀಸರು ಈಗಾಗಲೇ ತನಿಖೆಯನ್ನ ಕೂಡ ಕೈಗೆತ್ತಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಸುದ್ದಿ ಚಾನೆಲ್ ಮುಖ್ಯಸ್ಥ ದಾಮೋದರ ದಂಡೋಲಿ ಅವರೀಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ದಾಮೋದರ್, ನಿನ್ನೆ ಒಂದು ಕಡೆಯಿಂದ SITಯ ತನಿಖೆ, SITಯ ಉತ್ಖನನ ಕಾರ್ಯ ಎಲ್ಲವೂ ಕೂಡ ಒಂದು ಕಡೆಯಿಂದ ನಡೆದ್ರೆ, ಇನ್ನೊಂದು ಕಡೆಯಲ್ಲಿ ಅದಕ್ಕೆ ಪ್ಯಾರಲ್ ಆಗಿ ಇನ್ನೊಂದಷ್ಟು ಬೆಳವಣಿಗೆಗಳು ಕೂಡ ನಡೆದಿದೆ. ಒಂದಷ್ಟು ಉದ್ವಿಗ್ನ ಪರಿಸ್ಥಿತಿ ಕೂಡ ಸಂಜೆ ರಾತ್ರಿ ವೇಳೆಗೆ ನಿರ್ಮಾಣ ಆಗಿತ್ತು. ಏನಾಯ್ತು, ಏನು ಇದಕ್ಕೆ ಕಾರಣ, ಎಲ್ಲವನ್ನು ಕೂಡ ಒಮ್ಮೆ ಎಕ್ಸ್ಪ್ಲೈನ್ ಮಾಡಿ ಅಂತ. ಗೌತಮ್, ನಿಜಕ್ಕೂ ಏನಂತಂದ್ರೆ ನಿನ್ನೆ SIT ಗುರುತು ಮಾಡದ ಒಂದು ಸ್ಥಳದಲ್ಲಿ ಉತ್ಖನನವನ್ನ ನಡೆಸಿದಂಥದ್ದು. ನಿನ್ನೆಯ ಉತ್ಖನನದಲ್ಲಿ ಯಾವುದೇ ಕಳೆಬರ ಪತ್ತೆ ಆಗಿಲ್ಲ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಸಂಜೆ ಅಧಿಕಾರಿಗಳೆಲ್ಲ ತೆರಳಿದ ನಂತರ ಆದಂತಹ ಒಂದು ಬೆಳವಣಿಗೆಯಲ್ಲಿ ನೇತ್ರಾವತಿಯ ಪಾಂಗಳ ಸಮೀಪ 3 ಯೂಟ್ಯೂಬರ್ಸ್, ಒಬ್ರು ಕುಡ್ಲಾ ರ್ಯಾಂಪೇಜಿನ ಅಜಯ್ ಅಂಚನ್ ಅವರಿಗೆ, ಮತ್ತು ಸಂಚಾರಿ ಸ್ಟುಡಿಯೋ ಸಂತೋಷ್, ಮತ್ತು ಯುನೈಟೆಡ್ ಮೀಡಿಯಾದ ಅಭಿಷೇಕ್, ಮತ್ತು ಇನ್ನೋರ್ವ ಸಹನ್ ಅನ್ನುವಂಥವ್ರ ಮೇಲೆ ಒಂದು ಹಲ್ಲೆ ಆಗಿದೆ ಅನ್ನುವಂಥದ್ದು. ಅಲ್ಲಿ ಪಾಂಗಾಳ ಅಂದ್ರೆ ನೇತ್ರಾವತಿಗಿಂತ ಸ್ವಲ್ಪ ಎದುರುಗಡೆ ಇರುವಂತಹ ಮಣ್ಣಸಂಕ ಅಂತ ಒಂದು ಜಾಗ ಇದೆ. ಆ ಜಾಗದಿಂದ ಪಾಂಗಾಳಕ್ಕೆ ಹೋಗುವಂತಹ ರಸ್ತೆ ಅದು. ಆ ರಸ್ತೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇವರ ಮೇಲೆ ಅಲ್ಲಿ ಧರ್ಮಸ್ಥಳದ ಭಕ್ತರೋ ಅಥವಾ ಸ್ಥಳೀಯರೋ ಕಿಡಿಗೇಡಿಗಳು ಅನ್ನುವಂಥದ್ದು ದೂರು ದಾಖಲಾದ ನಂತರ ಗೊತ್ತಾಗಬೇಕು. ಆದ್ರೆ ಈಗ ಹಲ್ಲೆ ಆಗಿದೆ. ಹಲ್ಲೆ ಆದ ನಂತರ ಅಲ್ಲೊಂದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂತಂದ್ರೆ ಇಮಿಡಿಯೇಟ್ ಆಗಿ ಈ ಒಂದು ಯೂಟ್ಯೂಬರ್ಸ್ ನ ಮೇಲಿನ ಆ ಹಲ್ಲೆಯನ್ನ ಖಂಡಿಸಿದ್ರು. ಜೊತೆಗೆ ಆ ಹಲ್ಲೆಯನ್ನ ಖಂಡಿಸಿ ಒಂದಷ್ಟು ಆಕ್ರೋಶಗಳು ವ್ಯಕ್ತವಾಯ್ತು. ಅದಾದ ನಂತರ ಸ್ಥಳದಲ್ಲಿ ಒಂದು ಧರ್ಮಸ್ಥಳದ ಗ್ರಾಮಸ್ಥರು ಜೊತೆಗೆ ಈ ಯೂಟ್ಯೂಬರ್ಸ್ ನ ಸಪೋರ್ಟರ್ಸ್ ಕೂಡ ಒಂದು ಕಡೆಯಿಂದ ಜಾಯಿನ್ ಆಗ್ತಾ ಬಂದ್ರು. ಇದು ಒಂದು ರೀತಿಯಲ್ಲಿ ಅಲ್ಲಿ ಒಂದು ಆಕ್ರೋಶದ ಮತ್ತು ಒಂದು ರೀತಿ ಉದ್ವಿಗ್ನ ಪರಿಸ್ಥಿತಿಗೆ ಕಾರಣ ಆಯ್ತು. ಕೂಡ್ಲೇ ಅಲ್ಲಿ ಪೊಲೀಸರು ಒಂದು KSRP ತುಕಡಿಯನ್ನ ನಿಯೋಜಿಸಿ ಅಲ್ಲಿಯ ಒಂದು ವಾತಾವರಣವನ್ನ ತಿಳಿಗೊಳಿಸುವಂತಹ ಪ್ರಯತ್ನವನ್ನ ಮುಂದುವರಿಸ್ತಾ ಹೋದ್ರು. ಆದ್ರೆ ಅಲ್ಲಿ ವಾತಾವರಣ ತಿಳಿ ಆಗ್ಲೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಇಮಿಡಿಯೇಟ್ ಆಗಿ ಒಂದು ಲಘು ಲಾಠಿ ಪ್ರಹಾರವನ್ನ ಪ್ರಯೋಗಿಸಿ ನಂತರ ಅಲ್ಲಿ ಜನರೆಲ್ಲ ಅಲ್ಲಿಂದ ಸ್ವಲ್ಪ ತೆರಳಿದ್ರು ಅಂತ. ಒಂದು ಕಡೆ ಈ ಗಲಾಟೆ ಆಗ್ತಿದ್ರೆ, ಮತ್ತೊಂದು ಕಡೆಗೆ ಉಜಿರೆಯ ಬೆನಕದ ಬಳಿ ಸುವರ್ಣ ವಾಹಿನಿಯ ವರದಿಗಾರ ಹರೀಶ್ ಮತ್ತು ಅವರ ಕ್ಯಾಮರಾಮ್ಯಾನ್ ನವೀನ್ ಎಂಬವರ ಮೇಲೆ ಹಲ್ಲೆ ಆಯ್ತು. ಆ ಹಲ್ಲೆ ಆದ ನಂತರ ಇಮಿಡಿಯೇಟ್ ಆಗಿ ಅಲ್ಲಿಯೂ ಕೂಡ ಬಹಳಷ್ಟು ಜನ ಸೇರಿದ್ರು. ಅಲ್ಲಿ ಹೋರಾಟಗಾರರಾದಂತಹ ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ಶೆಟ್ಟಿ ತಿಮರೋಡಿ ಸೇರಿದಂತೆ ಬಹಳಷ್ಟು ಜನ ಅಲ್ಲಿ ನೆರೆದಿದ್ರು. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿಯೂ ಕೂಡ ಜನ ಸೇರಿತು. ಈ ಹಿನ್ನೆಲೆಯಲ್ಲಿ ಎರಡೂ ಕಡೆಯಲ್ಲೂ ಕೂಡ ಒಂದು ಪೊಲೀಸ್ ಇಲಾಖೆ ಇಮಿಡಿಯೇಟ್ ಆಗಿ ಫೋರ್ಸ್ ಅನ್ನ ಇಲ್ಲಿ ನಿಯೋಜಿಸಿದೆ. ಈಗ ಉಜಿರೆಯಲ್ಲಿರ್ಬೋದು, ಮತ್ತು ಧರ್ಮಸ್ಥಳದಲ್ಲಿರ್ಬೋದು, ಪಾಂಗಾಳ ಸಮೀಪ ಇರ್ಬೋದು, ನೇತ್ರಾವತಿಯಲ್ಲಿ ಇರ್ಬೋದು, ಎಲ್ಲ ಕಡೆಯೂ ಕೂಡ ಹೆಚ್ಚಿನ ಪೊಲೀಸ್ ಫೋರ್ಸ್ ಅನ್ನ ಇವತ್ತಿಗೆ ನಿಯೋಜಿಸಿದೆ. ಈಗಾಗಲೇ ಒಂದು FIR ಕೂಡ ದಾಖಲಾಗಿದೆ. ಸುವರ್ಣ ನ್ಯೂಸ್ ನ ಹರೀಶ್ ಎನ್ನುವರು ಈಗಾಗಲೇ FIR ಅನ್ನ ದಾಖಲು ಮಾಡಿದ್ದಾರೆ.
FIR ದಾಖಲಿಸಿ ಅದರಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ಸಮೀರ್ MD, ಜಯಂತ್ T ಇವರೆಲ್ಲ ಹೆಸರನ್ನ ನಮೂದಿಸಿ ಹಲ್ಲೆಯ ಬಗ್ಗೆ ಒಂದು ಕೇಸನ್ನ ನಮೂದಿಸಿದ್ದಾರೆ. ಮತ್ತೊಂದೆರಡು FIR ಗಳು ದಾಖಲಾಗ್ತಾ ಇವೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದೆ. ಯೂಟ್ಯೂಬರ್ಸ್ ಇನ್ನೂ ಕೂಡ ಇಲ್ಲೇ ಇದ್ದಾರೆ, ಅಂದ್ರೆ ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಅವರನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನ ಸುದ್ದಿ ನ್ಯೂಸ್ ಮಾಡಿದೆ. ಈ ವೇಳೆ ಒಬ್ಬರ ಸಂಪರ್ಕವೂ ಕೂಡ ನಮಗೆ ಸಾಧ್ಯವಾಗಿದೆ. ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಅವರನ್ನ ನಾವು ಸಂಪರ್ಕಿಸಿದ್ವಿ. ಅವ್ರ ಹತ್ರ ದೂರಿನ ಬಗ್ಗೆ ಕೇಳಿದ್ವಿ, ನೀವ್ ಯಾರು ಏನಾದ್ರು ದೂರು ಕೊಟ್ಟಿದ್ದೀರಾ ಅಂತ. ಅದು ಮಾಡ್ತಾ ಇದ್ದಾರೆ ಸರ್, ನನಗೆ ಗೊತ್ತಿಲ್ಲ, ನಾನು ಹಾಸ್ಪಿಟಲ್ ಅಲ್ಲಿ ಇದ್ದೀನಿ ಅಂತ ಅವರು ನಮ್ಗೆ ಹೇಳಿದ್ದಾರೆ. ಯಾಕೆಂತಂದ್ರೆ ಒಂದು ಕಡೆ ದೂರಿನ ಪ್ರತಿ ನಮಗೆ ಲಭಿಸಿದೆ, ಅಂದ್ರೆ ಸುವರ್ಣ ನ್ಯೂಸ್ ಅವರು ಕೊಟ್ಟಂತ ದೂರಿನ ಪ್ರತಿ ಲಭಿಸಿದೆ, ಅದನ್ನ ನಾವು ನ್ಯೂಸ್ ಮಾಡಿದ್ದೇವೆ. ಇನ್ನೊಂದು ದೂರಿನ ಪ್ರತಿ ಲಭಿಸಿಲ್ಲ ಮತ್ತು ದೂರು ಕೊಟ್ಟ ಬಗ್ಗೆಯೂ ಕೂಡ ಇನ್ನು ಮಾಹಿತಿ ಲಭ್ಯವಾಗ್ಲಿಲ್ಲ. ಕೊಡ್ತಾರೆ, 100% ದೂರು ದಾಖಲಾಗ್ತದೆ, ಅದನ್ನು ಕೂಡ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಮತ್ತೊಂದು ಕಡೆಯಿಂದ ನಿನ್ನೆ IG ಅವರು, SP, DYSP ಎಲ್ಲ ಕೂಡ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಆಗಮಿಸಿದ್ರು. ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಆಗಮಿಸಿದ ವೇಳೆ SP ಅವರು ಮಾತನಾಡಿದ್ದು ಮತ್ತು ಅವರು ಮಾತನಾಡ್ತಾ ಯಾರು ಕೂಡ ಕಾನೂನನ್ನ ಕೈಗೆತ್ತಿಕೊಳ್ಳಿಕ್ಕಿಲ್ಲ, ಅದು ಕಾನೂನನ್ನ ಕೈಗೆತ್ತಿಕೊಳ್ಳುವಂತದ್ದು ಸಮಂಜಸ ಅಲ್ಲ, ಕಾನೂನನ್ನು ಕೈಗೆತ್ತಿಕೊಳ್ಳುವುದಕ್ಕೆ ಅವಕಾಶಗಳೇ ಇಲ್ಲ. ಹೀಗಿರುವಾಗ ನಾನು ಕೇಸು ಅಂತೂ ಎಲ್ಲರ ವಿರುದ್ಧ ದಾಖಲಾಗತ್ತೆ. ಪ್ರಮುಖವಾಗಿ ಗುಂಪು ಸೇರಿದವರ ವಿರುದ್ಧವೂ ಕೇಸ್ ದಾಖಲಾಗುತ್ತೆ. ಈಗ ಪಾಂಗಾಲ ಇರ್ಬೋದು, ಉಜಿರೆಯಲ್ಲಿ ಇರ್ಬೋದು, ಗುಂಪು ಸೇರಿದವರ ವಿರುದ್ಧ, ಹಲ್ಲೆ ಮಾಡಿದವರ ವಿರುದ್ಧ ಆ ಕೇಸು ಕೂಡ ದಾಖಲಾಗ್ತದೆ. ಅಂದ್ರೆ ಯಾರು ಹಲ್ಲೆಗೊಳಗಾಗಿದ್ದಾರೆ ಅವರು ಕೂಡ ಕೇಸನ್ನ ದಾಖಲಿಸ್ತಾರೆ. ಇನ್ನೊಂದು ಕಡೆಯಿಂದ ಕೌಂಟರ್ ಕೇಸುಗಳು ಕೂಡ ದಾಖಲಾಗುವಂತಹ ಸಾಧ್ಯತೆಗಳಿದಾವೆ. ಹಲ್ಲೆ ಆಗಿದೆ ಅಂತಂದ್ರೆ ಯಾಕಾಯ್ತು, ಉಜಿರೆಯಲ್ಲಿ ಯಾಕಾಯ್ತು, ಧರ್ಮಸ್ಥಳದಲ್ಲಿ ಯಾಕಾಯ್ತು ಅನ್ನೋಂಥದ್ದು ಕೂಡ ಕ್ವಶನ್ ಮಾರ್ಕ್. ಈ ಹಿನ್ನೆಲೆಯಲ್ಲಿ ಕೌಂಟರ್ ಕೇಸುಗಳು ಕೂಡ ದಾಖಲಾಗುವಂತ ಸಾಧ್ಯತೆ ಇದೆ. ಇವತ್ತೊಂದು 5-6 FIR ಗಳ ಸುರಿಮಳೆ ಆಗುವಂತಹ ಸಾಧ್ಯತೆಗಳು ಇದಾವೆ. ಈಗಾಗಲೇ ಬಹಳಷ್ಟು ಒಂದು ಪೊಲೀಸ್ ಫೋರ್ಸ್ ಗಳನ್ನ ಎಲ್ಲ ಒಂದು ಸ್ಥಳಗಳಲ್ಲಿ ನಿಯೋಜಿಸಲಾಗಿದೆ. ಪ್ರಮುಖವಾಗಿ ಪಾಂಗಲದಲ್ಲಿ, ಧರ್ಮಸ್ಥಳ ಪೊಲೀಸ್ ಠಾಣೆಯ ಸಮೀಪ, ಉಜಿರೆಯ ಬೆನಕ ಹಾಸ್ಪಿಟಲ್ ನ ಮುಂಭಾಗದಲ್ಲಿ ಈಗಾಗಲೇ ಒಂದು KSRP ತುಕಡಿಯನ್ನ ನಿಯೋಜಿಸಲಾಗಿದೆ. ಅದ್ರ ಜೊತೆಗೆ ಸ್ನಾನಘಟ್ಟದಲ್ಲಿ 13ನೇ ನಂಬರ್ ನಲ್ಲಿ ಇವತ್ತು ಉತ್ಖನನ ಮಾಡ್ತಾರೆ ಅನ್ನುವಂತಹ ನಿರೀಕ್ಷೆಗಳಿದೆ. ಆದ್ರೆ 13ನೇ ನಂಬರ್ ನಲ್ಲಿ ಉತ್ಖನನ ಮಾಡೋದಕ್ಕೆ ಬೇಕಾದಂತಹ ತಯಾರಿಗಳನ್ನಂತೂ ಮಾಡ್ಕೊಂಡಿಲ್ಲ ಗೌತಮ್. ಅಲ್ಲಿ ಒಂದು ಶಾಮಿಯಾನ ಹಾಕುವಂತಹ ಕಂಬಗಳೇನಿದಾವೆ, ಕಬ್ಬಿಣದ ಕಂಬಗಳೇನಿದಾವೆ, ಅವುಗಳನ್ನು ತಂದಿಟ್ಟಿದ್ದಾರೆ ಹೊರತುಪಡಿಸಿದ್ರೆ ಇಲ್ಲಿಯ ತನಕ ಅದಕ್ಕೆ ಯಾವುದೇ ರೀತಿಯಂತ ವ್ಯವಸ್ಥೆಗಳಾಗ್ಲಿಲ್ಲ. ಅದರ ಜೊತೆಗೆ ಅಲ್ಲೊಂದು ಎಲೆಕ್ಟ್ರಿಕ್ ಪೋಲ್ ಇದೆ, ಡ್ಯೂಯಲ್ ಎಲೆಕ್ಟ್ರಿಕ್ ಪೋಲ್, ಈ ಟ್ರಾನ್ಸ್ಫಾರ್ಮರ್ ರೀತಿಯಲ್ಲಿ ಒಂದು ಡ್ಯೂಯಲ್ ಎಲೆಕ್ಟ್ರಿಕ್ ಪೋಲ್ ಬರುವಂತದ್ದು ಇದೆಯಲ್ಲ, ಅದು ಇದೆ. ಅದನ್ನು ಕೂಡ ತೆಗೆಯುವಂತಹ ಅನಿವಾರ್ಯತೆ ಇದೆ, ಯಾಕಂದ್ರೆ ಆ ಇಡೀ ಕ್ರೈಮ್ ಲೈನ್ ನ ಒಳಭಾಗದಲ್ಲಿ ಅದಿರುವಂತದ್ದು. ಸೊ ಅದು ತೆಗಿಲೇಬೇಕಾಗ್ತದೆ, ಅದನ್ನು ಕೂಡ ತೆಗ್ದಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಕೂಡ 13ನೇ ನಂಬರ್ ಉತ್ಖನನ ಆಗುತ್ತೋ ಇಲ್ವಾ ಅನ್ನುವಂಥದ್ದು ಅನುಮಾನ. ಅದರ ಜೊತೆಗೆ ಇವತ್ತು ಕೂಡ ಏನಾದ್ರು ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ಹೋಗ್ತಾರಾ ಅನ್ನುವಂಥದ್ದು ಮತ್ತೊಂದು ಅನುಮಾನ. ಮತ್ತೊಂದು ಕಡೆ ಬೆಳ್ತಂಗಡಿಯ SIT ಕಚೇರಿಯಲ್ಲಿ ಏನಾಗ್ತಿದೆ ಅನ್ನುವಂಥದ್ದು ನಿಮಗೆ ಮಾಹಿತಿ ಬರ್ತಾ ಇದೆ. ಅಲ್ಲಿಯೂ ಕೂಡ ಈಗಾಗಲೇ ಇವತ್ತು ಉತ್ಖನನ ಇದೆಯಾ ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಇಲ್ಲಿ ಪೊಲೀಸರನ್ನೆಲ್ಲ ನಿಯೋಜನೆ ಮಾಡಿದ್ದಾರೆ ಮತ್ತು ಯಾರು ಪಹರೆ ಕಾಯುವಂತಹ ಒಂದು ಜವಾಬ್ದಾರಿ ಇಲ್ಲದ್ರು ಅವರು 13ನೇ ನಂಬರ್ ಅಲ್ಲಿ ಪಹರೆಯನ್ನು ಕಾಯ್ತಾ ಇದ್ದಾರೆ. ನೇತ್ರಾವತಿ ಸೇತುವೆ ಬಳಿಯೂ ಕೂಡ ಅವರು ಇದ್ದಾರೆ, ಒಂದು ನಿರಂತರವಾಗಿ ಆ ಡ್ಯೂಟಿಯಲ್ಲಿ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು 13ನೇ ನಂಬರ್ದೇ ಉತ್ಖನನ ಆಗಲ್ಲ ಅನ್ನುವಂತಹದ್ದು ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಸಿಗ್ತಾ ಇಲ್ಲ. ಯಾಕಂತಂದ್ರೆ ನಾವು ಏನು ಅಂದ್ಕೊಂಡಿದ್ವಿ, ನಿನ್ನೆ 13ನೇ ನಂಬರ್ ಉತ್ಖನನ ಮಾಡ್ಲಿಲ್ಲ, ಇವತ್ತು ಅದಕ್ಕೆ ಬೇಕಾದಂತಹ ತಯಾರಿಗಳಾಗಿ 13ನೇ ನಂಬರ್ ಉತ್ಖನನಕ್ಕೆ ಬೇಕಾದಂತ ತಯಾರಿಗಳಾಗ್ತದೆ ಅನ್ನುವಂಥದ್ದು. ಆ ಒಂದು ಪೋಲ್ ಅನ್ನ ತೆಗಿತಾರೆ ಅನ್ನುವಂಥದ್ದು, ಯಾಕಂತಂದ್ರೆ ಆ ವಿದ್ಯುತ್ ಕಂಬವನ್ನ ತೆಗಿಬಹುದು ಅನ್ನುವಂತ ನಿರೀಕ್ಷೆಗಳಿತ್ತು. ತೆಗಿಯದೆ ಮಾಡ್ಲಿಕ್ಕಿಲ್ಲ ಮೋಸ್ಟ್ಲಿ, ಯಾಕಂತಂದ್ರೆ ಟೈಮ್ ಲೈನ್ ಒಳಭಾಗದಲ್ಲಿದೆ. ಇಲ್ಲವಾದ್ರೆ ಸುತ್ತಲೂ ಮಾಡಿ ಅದನ್ನೊಂದು ಬಿಟ್ಟು ತದ ಬಳಿಕ ಮುಚ್ಚುವಂತ ಕೆಲಸ ಮಾಡ್ತಾರೋ ಹೇಗೋ ಗೊತ್ತಿಲ್ಲ. ಅಂತೂ ಇಂತೂ ಈಗ ಇಲ್ಲಿಗೆ ನಿಮ್ಮ ಬಾಬ್ ಕ್ಯಾಟ್ ಅಂತ ಕರೆಯಲ್ಪಡುವಂತಹ ಮಿನಿ ಎಕ್ಸಾವೇಟರ್ ಕೂಡ ಬಂದಿಲ್ಲ. ಜೊತೆಗೆ ಇಲ್ಲಿ ಪೊಲೀಸರು ಇದ್ದಾರೆ, ಮಾಧ್ಯಮದವರು ಕೂಡ 13ನೇ ನಂಬರ್ನತ್ತಲ್ಲೇ ಇದ್ದಾರೆ. ಎಲ್ಲರ ಚಿತ್ತ ಈಗ 13ನೇ ನಂಬರ್ನತ್ತ. ಹಾಗಂತ 13ನೇ ನಂಬರ್ ಇವತ್ತು ಉತ್ಖನನ ಆಗುತ್ತೋ ಇಲ್ವೋ ಅನ್ನುವಂಥದ್ದು ಇನ್ನೂ ಕೂಡ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಮತ್ತು SIT ಅವರ ನಡೆ ಏನು, ಮುಸುಕುದಾರಿಯನ್ನ ಇವತ್ತು ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಮುಸುಕುದಾರಿಯನ್ನ ಯಾವ ಒಂದು ಪ್ರದೇಶ ಕರ್ಕೊಂಡು ಹೋಗ್ತಾರೆ ಮತ್ತು ಹೇಗೆ ಇವತ್ತು ತನಿಖೆ ಆಗತ್ತೆ ಅನ್ನುವಂಥದ್ದು ಇನ್ನೂ ಕುತೂಹಲ ಕೆಳಿಸಿದೆ. ಮತ್ತೊಂದು ಕಡೆಯಿಂದ SP ಹೆಚ್ಚಿನ ಫೋರ್ಸ್ ಅನ್ನ ನಿಯೋಜನೆ ಮಾಡಿರೋದ್ರಿಂದ ಎಲ್ಲ ಕಡೆಯೂ ಕೂಡ
ಯಾವುದೇ ರೀತಿಯಂತಹ ಒಂದು ಎಲ್ಲ ಪರಿಸ್ಥಿತಿ ತಿಳಿಗೊಂಡಿದೆ, ಶಾಂತವಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಉತ್ಖನನ ಕಾರ್ಯ ಹೇಗಾಗತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಎಲ್ಲ ಮಾಧ್ಯಮದವರು ಸೇರಿದಂತೆ ನೀವು ಕುತೂಹಲದಿಂದ 13 ನಂಬರ್ನತ್ತ ಚಿತ್ತ ಇಟ್ಟಿದ್ದೇವೆ. ಅದು ಸುಳ್ಳಾಗ್ಬೋದು, ಯಾಕಂದ್ರೆ 2-3 ಬಾರಿ ನಮ್ಮ ಎಣಿಕೆ ಸುಳ್ಳಾಗಿದೆ. ಯಾಕಂತಂದ್ರೆ 11ನೇ ನಂಬರ್ನ ಉತ್ಖನನ ಮಾಡ್ತಾರೆ ಅಂತಂದಾಗ ಅವರು ಗುಡ್ಡದ ಮೇಲೆ ಹೋಗಿದ್ರು. ನಿನ್ನೆ 13 ಮಾಡ್ತಾರೆ ಅಂತಂದಾಗ್ಲೂ ಗುಡ್ಡದ ಮೇಲೆ ಭಾಗಕ್ಕೆ ಹೋಗಿದ್ರು. ಹೀಗೆಲ್ಲ ಆಗತ್ತೆ. ಎಣಿಕೆ ನಿಜ ಆಗುತ್ತೋ ಸುಳ್ಳಾಗುತ್ತೋ ಗೊತ್ತಿಲ್ಲ. ಬಟ್ ಇವತ್ತು SIT ಅಧಿಕಾರಿಗಳು ಇವತ್ತಿನ ಕಾರ್ಯಾಚರಣೆಯನ್ನು ಎಲ್ಲಿ ಕೈಗೊಳ್ಳುತ್ತಾರೆ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ. ಆ ಕುತೂಹಲದಲ್ಲಿ ನಾವು ಕೂಡ ಇದ್ದೇವೆ. ಈಗ ನಾವು ಇರುವಂತದ್ದು ನೇತ್ರಾವತಿ ಸ್ನಾನಘಟ್ಟದ 13ನೇ ನಂಬರ್ನಲ್ಲಿ. 13 ನಂಬರ್ ಹತ್ತವೆ ಎಲ್ಲರೂ ಕೂಡ ಕಾಯ್ತಾ ಇರುವಂತದ್ದು. ಇಲ್ಲೇ SIT ಅಧಿಕಾರಿಗಳು ಬರ್ಬೋದು ಅನ್ನುವಂಥದ್ದು. SIT ಅಧಿಕಾರಿಗಳು ಹೊರಟ ನಂತರ ಅದನ್ನ ಫಾಲೋ ಅಪ್ ನಲ್ಲಿ ಲೈವ್ ಆಗಿ ಕೊಡ್ತಾ ಇರುವಂತಹ ಸುದ್ದಿ ನ್ಯೂಸ್ ಇವತ್ತು ಕೂಡ ಅದೇ ರೀತಿಯಾದಂತಹ ಒಂದು ಲೈವ್ ಅಪ್ಡೇಟ್ ಗಳು ನಿಮಗೆ ಕೊಡ್ಲಿಕ್ಕಿದೆ. ಈಗಾಗಲೇ ಸುದ್ದಿ ನ್ಯೂಸ್ ಆ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ನಿರ್ವಹಿಸಿದೆ. ನಮ್ಮ ಒಂದು ತಂಡ ಅಲ್ಲಿಯೂ ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇರುವಂತದನ್ನ ತಾವು ಗಮನಿಸ್ತಾ ಇದ್ರೆ ಅಲ್ಲಿಯೂ ಕೂಡ ಒಂದು ತಂಡ ನಿಯೋಜನೆಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಸಂಪೂರ್ಣ ಚಿತ್ರಣವನ್ನ ಕಟ್ಟಿಕೊಡುವಂತ ಕೆಲಸವನ್ನ ಸುದ್ದಿ ನ್ಯೂಸ್ ಮಾಡುತ್ತೆ. ಇದಿಷ್ಟು ಈಗಿನ ಅಪ್ಡೇಟ್. ಗೌತಮ್, ಮುಂದಿನ ಅಪ್ಡೇಟ್ ಸಂಜೆ ವೇಳೆಗೆ SIT ಆಫೀಸ್ಗೆ ಇನ್ನೋರ್ವ ದೂರುದಾರ ಆಗಮಿಸುವಂತಹ ಸಾಧ್ಯತೆಗಳಿತ್ತು ಅನ್ನುವಂಥದ್ದು. ಬಹುಶಃ ನಾವು ಕೂಡ ವೇಟ್ ಮಾಡಿದ್ವಿ, ಸಾಕ್ಷಿ ದೂರುದಾರ ಬರ್ತಾರ, ಅಲ್ಲಿನ ಏನಾದ್ರು ಬೆಳವಣಿಗೆಗಳು ಸಿಗಬಹುದಾ ಅನ್ನುವಂಥದ್ದು. ಸೊ ಆ ದೂರುದಾರ ಬಂದಿರುವಂತಹ ಬಗ್ಗೆ ಏನಾದ್ರು ಮಾಹಿತಿಗಳಿದೆಯಾ ಅನ್ನುವಂಥದ್ದು ಈಗ ಇಲ್ಲ. ನಿನ್ನೆ ಸಂಜೆ ಸಾಕ್ಷಿ ದೂರುದಾರ ಬಂದಿರೋ ಬಗ್ಗೆ ಯಾವುದೇ ಮಾಹಿತಿಗಳು ಲಭ್ಯವಾಗ್ಲಿಲ್ಲ. ಮತ್ತೊಂದು ಕಡೆಯಿಂದ SITಗೆ ಒಂದು ದೂರನ್ನ ಒಬ್ಬ ವ್ಯಕ್ತಿ ನೀಡಿರುವಂತದ್ದು. ಏನು ಅಂತಂದ್ರೆ ಆತ ಅಂದ್ರೆ ಯಾರು ಮುಸುಕುದಾರ ಇದ್ದಾರೆ ಅವ್ರು ಯಾರೋ ಒಂದು ಪ್ರೈವೇಟ್ ವ್ಯಕ್ತಿಗಳ ಮನೆಗೆ ಹೋಗ್ಬೋದು. ಈ ಹಿನ್ನೆಲೆಯಲ್ಲಿ ಅವರನ್ನ SIT ಅಧಿಕಾರಿಗಳೇ ತಮ್ಮ ಬಳಿಯೇ ಉಳಿಸ್ಕೊಳ್ಬೇಕು ಅನ್ನುವಂತಹದನ್ನ ಒಂದು ಮನವಿ ಮಾಡಿರುವಂತದ್ದು ರಾಮು ಅನ್ನುವಂತ ವ್ಯಕ್ತಿ. ಅದರಿಂದ ಅದೊಂದು ಕೂಡ ಈಗ ಚರ್ಚೆಯಲ್ಲಿದೆ. ಅಂದ್ರೆ ಅದು ಬಹು ಚರ್ಚಿತ ವಿಚಾರ ಆಗಿ ಈಗ ಪರಿಗಣನೆಗೆ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮುಂದೆ SIT ಅಧಿಕಾರಿಗಳು ಏನ್ ಮಾಡ್ತಾರೆ ನೋಡ್ಬೇಕು. ಮತ್ತೊಂದು ಕಡೆಯಿಂದ ನಿನ್ನೆ IG ಕೂಡ ವಿಸಿಟ್ ಮಾಡಿದ್ರು. ಯಾಕಂದ್ರೆ ಎಷ್ಟು ದೊಡ್ಡ ಇಶ್ಯೂ ಆದ ನಂತರ IG ಮೊಟ್ಟ ಮೊದಲ ಬಾರಿಗೆ ಧರ್ಮಸ್ಥಳದ ಠಾಣೆಗಿರ್ಬೋದು ಸ್ಥಳಕ್ಕೆ ಆಗಮಿಸಿರುವಂತದ್ದು. ನಿನ್ನೆಯ ಘಟನಾವಳಿಗಳು ಒಂದಷ್ಟು ಬೆಳವಣಿಗೆಗಳಿಗೆ ಕಾರಣ ಆಗಿದೆ. IG ಕೂಡ ವಿಸಿಟ್ ಮಾಡಿದ್ದಾರೆ. ಮುಂದೆ ಯಾವ ರೀತಿಯಾಗಿ ಇದು ಇವತ್ತಿನ ತನಿಖೆ ಸಾಗುತ್ತೆ ಅನ್ನುವಂಥದ್ದು ಕಾದು ನೋಡ್ಬೇಕು. ಜೊತೆಗೆ ಈಗ ಮಳೆ ಬರುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಆ ಮಳೆ ಬರುವಂತಹ ಸಾಧ್ಯತೆಗಳು ಇರೋದ್ರಿಂದ 13ನೇ ನಂಬರ್ನಲ್ಲಿ ಉತ್ಖನನ ಕಾರ್ಯ ನಡೆಯುತ್ತೋ ಇಲ್ವೋ ಅನ್ನುವಂಥದ್ದು ಬಹಳಷ್ಟು ದೊಡ್ಡ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಜೊತೆಗೆ SIT ಅಧಿಕಾರಿಗಳು ಹೊರಟ ನಂತರ ನಿಮಗೆ ಕಂಪ್ಲೀಟ್ ಅಪ್ಡೇಟ್ ಗಳನ್ನ ಕೊಡ್ತಾ ಹೋಗ್ತೀವಿ. ಗೌತಮ್, ಇದೀಗ 13ನೇ ನಂಬರ್ನಲ್ಲಿ ಕೇವಲ ಶಾಮಿಯಾನದ 4-5 ಕಬ್ಬಿಣದ ರಾಡ್ ಗಳನ್ನ ತಂದು ಇಟ್ಟದ್ದು ಬಿಟ್ರೆ ಬೇರೆ ಏನು ಆಗಿಲ್ಲ ಅಲ್ಲಿ. ಅದರಿಂದ ಏನಾಗ್ತದೆ ಅಂತ ಕಾದ್ ನೋಡ್ಬೇಕು ಗೌತಮ್. ಓಕೆ, ಎಸ್, ಮತ್ತೆ ಮುಂದಿನ ಹಂತದಲ್ಲಿ ಇನ್ನೊಂದಷ್ಟು ಮಾಹಿತಿಗಳನ್ನ ಪಡೆಯೋದಕ್ಕೆ ಮತ್ತೆ ಸಂಪರ್ಕ ಮಾಡ್ತೀವಿ. ಧನ್ಯವಾದಗಳು ದಾಮೋದರ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇದು ಇಷ್ಟು ನಿನ್ನೆ ರಾತ್ರಿ ಇಡೀ ನಡೆದಿರುವಂತಹ ಬೆಳವಣಿಗೆಗಳು ನಾವು ಗಮನಿಸ್ತಾ ಇದ್ದೀವಿ. ಇದು ರಾತ್ರಿ ಧರ್ಮಸ್ಥಳ ಪೊಲೀಸ್ ಠಾಣೆಯ ಬಳಿ ಗ್ರಾಮಸ್ಥರು ಜಮಾಯಿಸಿರುವಂತದ್ದು. SP ಅವರು ಸ್ಥಳಕ್ಕೆ ಬರಲೇಬೇಕು ಎನ್ನುವಂತ ಒಂದು ಪಟ್ಟನ್ನ ಕೂಡ ಹಿಡಿದಿದ್ರು. ಸೊ ಆ ಹಿನ್ನೆಲೆಯಲ್ಲಿ SP ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೂಡ ಕೊಟ್ಟಿದ್ರು ಎನ್ನುವಂಥದ್ದು. ಆ ಬಳಿಕ ಒಂದಷ್ಟು ಪ್ರಮುಖರ ಜೊತೆಗೆ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ SP ಅವರು. ಸೊ ಆ ಬಳಿಕ ಅವರನ್ನ ಅಲ್ಲಿಂದ ಕಳುಹಿಸುವಂತಹ ಕೆಲಸಗಳಾಗಿದೆ. ಅಲ್ಲಿ ಜಮಾಯಿಸಿದ್ದಂತಹವರನ್ನ ಸಮಾಧಾನಗೊಳಿಸಿ ಅಲ್ಲಿಂದ ಕಳುಹಿಸುವಂತಹ ಕೆಲಸಗಳಾಗಿದೆ ಅನ್ನುವಂಥದ್ದು. ಸೊ ಈಗ ಧರ್ಮಸ್ಥಳ ಠಾಣೆಯ ಮುಂಭಾಗದ ದೃಶ್ಯಗಳನ್ನ ನಾವು ನೋಡ್ತಾ ಇರುವಂಥದ್ದು. ಸೊ ಅಲ್ಲಿ ಗ್ರಾಮಸ್ಥರು ಒಂದಷ್ಟು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ SP ಅವರು ಸ್ಥಳಕ್ಕೆ ಬರಲೇಬೇಕು ಎನ್ನುವಂತಹ ಒಂದು ಪಟ್ಟನ್ನ ಕೂಡ ಹಿಡಿದಿರುವಂತದ್ದನ್ನ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಆ ಬಳಿಕ ಸ್ಥಳಕ್ಕೆ ಆಗಮಿಸಿದ್ದಾರೆ. IG ಅವರು ಕೂಡ ಬಂದಿದ್ರು. ಅದೇ ರೀತಿ SP ಡಾಕ್ಟರ್ ಅರುಣ್ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ರು ಠಾಣೆಗೆ. ಆ ಭೇಟಿಯನ್ನ ಕೊಟ್ಟಂತಹ ಬಳಿಕ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾತನಾಡಿದ್ದಾರೆ. ಅದರ ಜೊತೆಗೆ ಆ ಬಳಿಕ ಅವರ ಒಂದು ಸೋಷಿಯಲ್ ಮೀಡಿಯಾ ಗ್ರೂಪ್ ನಲ್ಲಿ ಇಲ್ಲಿ ಆಗಿರುವಂತಹ ಅಪ್ಡೇಟ್ಗಳ ಬಗ್ಗೆ, ಅಂದ್ರೆ ಇಲಾಖೆಯ ಮೂಲಕ ಕೈಗೊಂಡಿರುವ ಅಪ್ಡೇಟ್ ಕೂಡ ಮಾಡಿದ್ದಾರೆ. ಸೊ ಅದಕ್ಕೂ ಮುನ್ನ ಅವರು ಈ ಒಂದು ಠಾಣೆಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಹೇಳಿದ್ದೇನು, ಏನೆಲ್ಲ ವಿಚಾರಗಳನ್ನ ಮಾತನಾಡಿದ್ದಾರೆ ಅನ್ನುವಂಥದ್ದನ್ನ ಈಗ ಕೇಳ್ಕೊಂಡು ಬರೋಣ ಬನ್ನಿ. ಇವತ್ತಿನ ದಿವಸ ಸಂಜೆ ಸುಮಾರು ಒಂದು 5-5:30 ಗಂಟೆಗೆ
ಧರ್ಮಸ್ಥಳ ಪೊಲೀಸ್ ಠಾಣೆಯ ವ್ಯಾಪ್ತಿನಲ್ಲಿ ಯೂಟ್ಯೂಬರ್ಸ್ ಕೆಲವೊಬ್ಬರಿಗೆ ಸ್ಥಳೀಯ ಜನ ಅಟ್ಯಾಕ್ ಮಾಡಿದ್ದಾರೆ ಎಂದು ಒಂದು ಮಾಹಿತಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಅದು ಪಾಂಗ್ಳದಲ್ಲಿ ಆಗಿದೆ ಎಂದು ಬಂದಿದೆ. ಸೊ ತದನಂತರ ಯೂಟ್ಯೂಬರ್ಸ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ. ನಂತರ ಅಲ್ಲಿ ಇದು ಒಂದು ಧರ್ಮಸ್ಥಳದವರು ಪರವಾಗಿ ಇರುವವರು ಸ್ಥಳೀಯರು ಮತ್ತು ಯೂಟ್ಯೂಬರ್ ಸೌಜನ್ಯ ಹೋರಾಟಗಾರರು ಎಂದು ಯೂಟ್ಯೂಬರ್ಸು ಅವರಿಬ್ಬರ ಮಧ್ಯೆ ಅಂದರೆ ಇವರು ಧರ್ಮಸ್ಥಳದವರು ಇವರ ಪರವಾಗಿರುವವರು ಯೂಟ್ಯೂಬರ್ಸನ್ನು ಅಸಾಲ್ಟ್ ಮಾಡಿದ್ದಾರೆ ಎಂದು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ತದನಂತರ ಅದೇ ರೀತಿಯಲ್ಲಿ ಸುವರ್ಣ ನ್ಯೂಸ್ ರಿಪೋರ್ಟರ್ ಅವರಿಗೆ ಅಸಾಲ್ಟ್ ಅನ್ನು ಅವರು ಇಂಟರ್ವ್ಯೂ ಬೈಟ್ ಕೇಳುವಾಗ ಅವರಿಗೆ ಅಸಾಲ್ಟ್ ಮಾಡಿದ್ದಾರೆ ಎಂದು ಅವರು ಒಂದು ದೂರು ಈಗ ಕೊಡ್ತಾ ಇದ್ದಾರೆ. ಮತ್ತೆ ಇದರ ಸಲುವಾಗಿ ಈ ಎರಡು ಗುಂಪನ್ನು ಮಧ್ಯದಲ್ಲಿ ನಿಂತಿದ್ದಾಗ ಪಾಂಗ್ಳದಲ್ಲಿ ಪೊಲೀಸ್ ಸುಮಾರು ಒಂದು 5:30-6 ಗಂಟೆಗೆ ಒಂದು ಲಾಠಿ ಚಾರ್ಜ್ ಮಾಡಿ ಕ್ರೌಡನ್ನು ಡಿಸ್ಪರ್ಸ್ ಮಾಡಿರ್ತಾರೆ. ತದನಂತರ ಅವರು ಒಂದು ಗ್ರೂಪ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಈ ಥರ ಧರ್ಮಸ್ಥಳ ನಮ್ಮ ಊರಿಗೆ ಅವಹೇಳನವಾಗಿ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಕ್ರಮ ತಗೊಳ್ಳಿ ಎಂದು ಬಂದಿದ್ದಾರೆ. ಇನ್ನೊಂದು ಸೌಜನ್ಯ ಪ್ರೊಟೆಸ್ಟರ್ಸ್ ಯಾರಿದ್ದಾರೆ ಅವರು ಹಾಸ್ಪಿಟಲ್ನಲ್ಲಿ ಈ ಸುವರ್ಣ ನ್ಯೂಸ್ ರಿಪೋರ್ಟರ್ ಸುಳ್ಳು ಹೇಳ್ತಾ ಇದ್ದಾರೆ, ಅವರು ನಮ್ಮ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ, ನಾವು ಯಾವುದೇ ಅಸಾಲ್ಟ್ ಮಾಡಲಿಲ್ಲ ಎಂದು ಹೇಳ್ತಾ ಇದ್ರು. ಸೊ ಇದರಲ್ಲಿ ಡಾಕ್ಟರ್ ಹತ್ರ ಈಗ ಪ್ರಿಲಿಮಿನರಿ ಮಾತಾಡಿರೋದ್ರಲ್ಲಿ ಅವ್ರು ಪ್ರಿಲಿಮಿನರಿಯಾಗಿ ಯಾವುದೇ ಗ್ರೀವಿಯಸ್ ಇಂಜರಿ ಇಲ್ಲ ಎಂದು ಹೇಳ್ತಾ ಇದ್ರು, ಯಾರಿಗೂ ಮೇಜರ್ ಅಸಾಲ್ಟ್ ಆಗಲಿಲ್ಲ ಎಂದು. ಈಗ ನಮಗೆ ವಿಡಿಯೋಸ್ ಈಗ ಕಲೆಕ್ಟ್ ಮಾಡೋಕ್ಕೆ ಹೇಳಿದ್ದೀವಿ. ವಿಡಿಯೋಸ್ ಕಲೆಕ್ಟ್ ಮಾಡಿದ್ರಲ್ಲಿ ಯಾವುದು ಏನು ಅಸಾಲ್ಟ್ ಮಾಡಿರೋದು ನಮಗೆ ಇನ್ನೂ ಸಿಗಲಿಲ್ಲ, ಅದನ್ನು ಕಲೆಕ್ಟ್ ಮಾಡ್ತೀವಿ. ಒಂದು ಗಾಡಿಗೆ ಗ್ಲಾಸ್ ಡ್ಯಾಮೇಜ್ ಮಾಡಿರೋದು ನಮಗೆ ವಿಡಿಯೋದಲ್ಲಿ ಸಿಕ್ಕಿದೆ. ಅದರ ಮೇಲೆ ಯಾವುದು ಇಂಡಿವಿಜುವಲ್ ವಿಡಿಯೋಸ್ ಮೇಲೆ ಯಾರ್ಯಾರ್ದು ಕ್ರಿಮಿನಲ್ ಅಫೆನ್ಸಸ್ ಇದೆಯೋ ಅದೆಲ್ಲ ರಿಜಿಸ್ಟರ್ ಮಾಡಿ ಮುಂದೆ ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಒತ್ತಾಯ ಮಾಡ್ತಾ ಇದ್ದಾರೆ. ವಿಡಿಯೋದಲ್ಲಿ ಧರ್ಮವನ್ನು ಅವಹೇಳನ ಮಾಡ್ತಾರೆ, ಎಲ್ಲರನ್ನ ಬಂಧಿಸಿ ಅಂತ ಅವರ ಒತ್ತಾಯ ಏನು ಆಕ್ಚುಲಿ ಅಂತ. ಈಗ ಒಟ್ಟು 3 ಜನ ಯೂಟ್ಯೂಬರ್ಸ್ಗೆ ಅಸಾಲ್ಟ್ ಆಗಿದ್ದಾರೆ ಎಂದು ಅವರು ಅಡ್ಮಿಟ್ ಆಗಿದ್ದಾರೆ. ಮತ್ತೆ ಸುವರ್ಣ ನ್ಯೂಸ್ ಚಾನೆಲ್ ರಿಪೋರ್ಟರ್ ಅವರು ಆಪೋಸಿಟ್ ಪಾರ್ಟಿ ನನಗೆ ಅಟ್ಯಾಕ್ ಮಾಡಿದ್ದಾರೆ ಎಂದು ಅವರು ಅಡ್ಮಿಟ್ ಆಗಿದ್ದಾರೆ. ಒಟ್ಟು 4 ಜನ ಅಡ್ಮಿಟ್ ಆಗಿದ್ದಾರೆ, ಯಾರಿಗೂ ಗ್ರೀವಿಯಸ್ ಇಂಜುರಿ ಇಲ್ಲ. ಮತ್ತೆ ಪ್ರತಿಭಟನೆ ಬೇಡಿಕೆ ಏನಿದೆ ಇಲ್ಲಿ ಪ್ರತಿಭಟನೆ ಮಾಡಿದವರು ಧರ್ಮಸ್ಥಳ ಕ್ಷೇತ್ರವನ್ನು ಅವಹೇಳನ ಮಾಡ್ತಾರೆ, ಅವರ ಮೇಲೆ ಪೊಲೀಸರು ಯಾವುದೇ ಕ್ರಮ ಮಾಡುವುದಿಲ್ಲ. ಆಮೇಲೆ SIT ತನಿಖೆ ಆಗ್ತಾ ಇದ್ರು ಕೂಡ ಏನೇನೋ ಸುಳ್ಳು ಸುದ್ದಿ ಹರಿಬಿಡ್ತಾ ಇದ್ದಾರೆ ಯೂಟ್ಯೂಬ್. ಈಗ ಇಲ್ಲಿ ಏನು ಅವ್ರಿಗೆ ನಾವು ವಾಂಟ್ ಮಾಡಿ ಹೇಳಿದೀವಿ, ಇಲ್ಲಿ ಪ್ರೊಟೆಸ್ಟ್ ಮಾಡೋದ್ರಲ್ಲಿ ಯಾವುದು ಇಟ್ ಇಸ್ ನಾಟ್ ದ ರೈಟ್ ವೇ, ನಿಮ್ಗೆ ಏನು ದೂರ ಇದೆಯೋ ಲಿಖಿತವಾಗಿ ಕೊಡಿ ಎಂದು. ಅಲ್ಲಿನೂ ಅದೇ ಕಡೆನೂ ಅದೇ ಸೇಮ್ ಸ್ಟ್ಯಾಂಡ್ ವಿ ಹ್ಯಾವ್ ಟೇಕನ್ ದೇರ್ ಆಲ್ಸೋ. ಯಾರ್ದು ದೂರ ಇದ್ದಾರೆ ಲಿಖಿತವಾಗಿ ಕೊಡಬಹುದು, ಅವರವ್ರ ಮಧ್ಯದಲ್ಲಿ ಗಲಾಟೆ ಮಾಡಿಕೊಳ್ಳಲಿಕ್ಕಿಲ್ಲ. ಸೊ ದಿಸ್ ಇಸ್ ದ ಥಿಂಗ್ ವಿಚ್ ವಿ ಹ್ಯಾವ್ ಟೋಲ್ಡ್. ಅವ್ರು ಏನು ಸ್ಪೆಸಿಫಿಕ್ ಆಗಿ ಏನು ಕೊಡ್ತಾರೆ ದೂರನ್ನು ಅದನ್ನು ವೆರಿಫೈ ಮಾಡಿ ಅದರ ಮೇಲೆ ಕ್ರಮ ತಗೊಳ್ತಾರೆ. ಈಗ ಇವತ್ತು ಸಂಜೆ ಅದು SIT ತಂಡ ಅದೇ ಟೈಮಿಗೆ ಅವರು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಬರೋದಕ್ಕೆ ಡಿಲೇ ಆಗಿದೆ ಪೊಲೀಸ್ ಅಟೆಂಡ್ ಮಾಡಲಿಕ್ಕೆ. ಬಟ್ ಈಗ ಮುಂದೆ ನಾವು ಅಡಿಷನಲ್ ಫೋರ್ಸ್ ಇದ್ದರು, ತಮ್ಮೆಲ್ಲರೂ ಗೊತ್ತಿದೆ SITಗೋಸ್ಕರ ಎಷ್ಟು ಜನ ಇದ್ದರು ಎಂದು. ಇನ್ನು ಅಡಿಷನಲ್ ಫೋರ್ಸ್ ಅನ್ನು ಆಲ್ರೆಡಿ ಡಿಸ್ಪ್ಯಾಚ್ ಮಾಡಲಾಗಿದೆ. ಅಡಿಷನಲ್ 3 KSRP ಬಂದಿದೆ, ಸೊ ಅದನ್ನು ಡಿಸ್ಪ್ಯಾಚ್ ಮಾಡಿ ಇಲ್ಲ ಪೊಲೀಸ್ನವ್ರ ಮೇಲೆ ಯಾವುದು ಅಲ್ಲಿ ಇಲ್ಲ ಸುಳ್ಳು ಮಾಹಿತಿ ಇಲ್ಲ, ಪೊಲೀಸ್ನವ್ರ ಮೇಲೆ ಅಲ್ಲಿ ಆಗಿದೆ, ಪೊಲೀಸ್ ಗಾಡಿಗೆ ಏನೋ ಡ್ಯಾಮೇಜ್ ಮಾಡಿದ್ದಾರೆ ಎಂದು ಅದು ವದಂತಿ, ಅದು ಆ ಥರ ಯಾವುದೂ ಆಗಿಲ್ಲ. ಈಗ ದಾಖಲಾತಿಗಳು ಕೆಲವೊಂದು ಈಗಾಗಲೇ ಅದು ಎಲ್ಲ ಕೋರ್ಟ್ನಲ್ಲಿ ಇದೆಯೇ, ಹಲವು ವಿಚಾರಗಳು ಅವರು ಬ್ಯಾಂಗ್ಳೂರು ಕೋರ್ಟ್ನಲ್ಲಿ ಮತ್ತು ಹೈಕೋರ್ಟ್ನಲ್ಲಿ ಈಗಾಗಲೇ ಇದೆ. ವಿತ್ ರಿಗಾರ್ಡ್ ಟು ಡಿಫಮೇಷನ್ ಅದು ಸಂಬಂಧಪಟ್ಟವರು ಅದು ಕೋರ್ಟ್ನಲ್ಲಿ ದೂರನ್ನು ದಾಖಲಿಸಬೇಕು. ಅದನ್ನು ಬಿಟ್ಟು ಉಳಿದ ಯಾವುದು ಕ್ರಿಮಿನಲ್ ಅಫೆನ್ಸಸ್ ಇದೆಯಾ ನಾವು ಅದನ್ನು ವೆರಿಫೈ ಮಾಡಿ ಅವ್ರು ದೂರು ಕೊಟ್ಟರೆ ನಾವು ತಗೊಳ್ತೀವಿ. ಈಗಾಗಲೂ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಅವಹೇಳನ ಮಾತು ಬಂದ್ರೇನು ವಿ ಆರ್ ಟೇಕಿಂಗ್ ಕಂಪ್ಲೇಂಟ್ಸ್, ಆ ಥರ ದೂರು ಕೊಟ್ಟರೆ ನಾವು ಅದನ್ನು SIT ತನಿಖೆಯ ಬಗ್ಗೆ 100 ಶವಗಳು ಸಿಕ್ಕಿತ್ತು ಅನ್ನುವಂಥ ಹೇಳಿಕೆಗಳು ಬಂದಿರೋದ್ರಿಂದ ಇವತ್ತು ಈ ಪ್ರೊಟೆಸ್ಟ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಈಗ ಅದು ಅವರು ಅಂದರೆ ಈಚ್ ಸೈಡ್ ಹ್ಯಾಡ್ ದೇರ್ ಓನ್ ಸ್ಟ್ಯಾಂಡ್, ಸೊ ಅದು ಅವ್ರದ್ದು ಸ್ಟ್ಯಾಂಡ್ ಅದು ಆ ಥರ ಇದೆಯಾ, ನೀವು ಆಸ್ ಐ ಟೋಲ್ಡ್ ಅವ್ರದ್ದು ಸ್ಟ್ಯಾಂಡ್ ಈ ಥರ SIT ಅವರು ಆ ಥರ ಹೇಳ್ತಾ ಇದ್ದಾರೆ. ಬಟ್ ಯಾವುದು ನಿಜ ಸತ್ಯ ಎಂದು ದೇರ್ ಶುಡ್ ಬಿ ಅನ್ ಅಪ್ರೂವ್ಡ್ ಸ್ಟೇಟ್ಮೆಂಟ್ ಫ್ರಮ್ ದ SIT. ಈಗ ಇಲ್ಲದೆ ನಾನು ಅಥವಾ ನೀವು ಅದನ್ನು ಊಹಿಸಲಿಕ್ಕೆ ಆಗಲ್ಲ. ದೇರ್ ಮೇ ಬಿ ಲಾಟ್ ಆಫ್ ಥಿಂಗ್ಸ್ ವಿಚ್ SIT ಅಧಿಕೃತವಾಗಿ ಒಂದು ಹೇಳಿಕೆ ಕೊಡುವ ತನಕ ದಿಸ್ ಕೈಂಡ್ ಆಫ್ ಗೆಸ್ಸಿಂಗ್ ಮಾಡೋದು ಬೇಡ. SIT ಎಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಒಂದು ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡಿದೆ, ಹಿರಿಯ ಅಧಿಕಾರಿಗಳಿದ್ದಾರೆ.
ಸೊ ಅವ್ರು ಮಾಡಿ ದೆನ್ ವಾಟ್ ದ ರೈಟ್ ಟೈಮ್ ವಾಟ್ ಎವರ್ ಟೈಮ್ ದೇ ಫೀಲ್ ಕಂಫರ್ಟಬಲ್ ಇದು ಟು ಕನ್ವೆ ಟು ಪಬ್ಲಿಕ್ ದೇ ವಿಲ್ ಡೂ ಇಟ್. ಈಗ ಗೊಂದಲ ಸೃಷ್ಟಿ ಮಾಡೋ ವಿರುದ್ಧ ಏನಾದರೂ ಕ್ರಮ ಕೈಗೊಳ್ತೀರಿ? ಈಗ ಸಾಕಷ್ಟು ಮಂದಿ ಹೌದು, ವಿರುದ್ಧ ಕೂಡ ಸಾಕಷ್ಟು ಊಹಾಪೋಹಗಳು ಕೂಡ ಇದೆ, ಅದರ ಬಗ್ಗೆ ಗೊಂದಲ ಸೃಷ್ಟಿ ಮಾಡ್ತಾರೆ. ಈಗ ಬೋತ್ ಕೇಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. SIT ಕಾರ್ಯಾಚರಣೆ ಬಗ್ಗೆ ಯೂಟ್ಯೂಬ್ ಅಲ್ಲಿ ಬರುವ ತಪ್ಪು ಮಾಹಿತಿ ಅದರ ಬಗ್ಗೆ ನೀವು ಆಕ್ಷನ್ ತಗೋತೀರಾ, SIT ಅವರೇ ಮಾಡಬೇಕಾಗ್ತದೆ? See, if we know that it is of information which is obscene, we can take action. Defamation, the person who is affected, he has to give complaint in the civil court. ಯಾಕಂದ್ರೆ ತನಿಖೆ ಆಗ್ತಿರೋದು SIT, ಬಟ್ ಆಗ್ತಾ ಇರೋದು ಸ್ಟೇಷನ್ಗಳು ದಕ್ಷಿಣ ಕನ್ನಡ ಪೊಲೀಸ್ ಸ್ಟೇಷನ್. ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ ಅನ್ನೋದು ಇಲ್ಲ, ಅದು ದಟ್ ವಿ ವಿಲ್ ಟ್ರೈ ಟು ಸಾರ್ಟ್ ಇಟ್ ಔಟ್. ಈಗ ದ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇಟ್ ಹ್ಯಾಸ್ ಸರ್ಟೈನ್ ಲಿಮಿಟೇಷನ್ಸ್, ಬಟ್ ಅಷ್ಟರೊಳಗೆ ಇದ್ರೆ ದೆನ್ ವಿ ಕ್ಯಾನಾಟ್ ಆಲ್ಸೋ ನಾಟ್ ಆಕ್ಟ್. ಬಟ್ ದಟ್ ಲಿಮಿಟೇಷನ್ಸ್ ಅನ್ನು ಕ್ರಾಸ್ ಮಾಡಿ ಆಸ್ ದ ಲಿಮಿಟೇಷನ್ಸ್ ಆಫ್ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ತಾವು ನೋಡಬಹುದು ಸಂವಿಧಾನದಲ್ಲಿ ಏನಿದೆ ಅದರಲ್ಲಿ ಇದೆ. ವಾಟ್ ಎವರ್ ಒಂದೊಂದು ಕೃತ್ಯಕ್ಕೆ ಇನ್ಸೈಟ್ ಮಾಡಬಾರ್ದು, ಇನ್ನೊಬ್ಬರಿಗೆ ಪಬ್ಲಿಕ್ ಆಗಿ ಅಬ್ಸೀನ್ ಆಗಿ ಮಾತಾಡಬಾರ್ದು, ಡಿಫೈಮ್ ಮಾಡಬಾರ್ದು. ಸೊ ಆ ಥರ ಕಂಡೀಷನ್ಸ್ ಇದೆ. ಆ ಥರ ಏನೋ ಇದ್ರೆ ಕನ್ಸರ್ನ್ಡ್ ಪ್ರೊಸೀಜರ್, ಲೀಗಲ್ ಪ್ರೊಸೀಜರ್ ಏನಿದೆಯೋ ಅದನ್ನ ಪ್ರಕಾರ ಅವ್ರು ಮಾಡಬಹುದು. ಬಟ್ ಅದು ಸತ್ಯವಾದ ವಿಷಯವ ಎಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ವಿಲ್ ಟೆಲ್ ಇನ್ ದ ಅಪ್ರಾಪ್ರಿಯೇಟ್ ಟೈಮ್. ಈಗ ಹಲವು ವಿಷಯಗಳು ನಾವು ಐ ಆಮ್ ನಾಟ್ ಟಾಕಿಂಗ್ ಆನ್ ಬಿಹಾಫ್ ಆಫ್ SIT. ಡ್ಯೂರಿಂಗ್ ಇನ್ವೆಸ್ಟಿಗೇಷನ್ ಹಲವು ವಿಷಯಗಳನ್ನು ನಾವು ಮಾಧ್ಯಮಕ್ಕೆ ಅಥವಾ ಪಬ್ಲಿಕ್ ಆಗಿ ಹೇಳಕ್ಕೆ ತೊಂದರೆ ಆಗುತ್ತದೆ. ಬಿಕಾಸ್ ಇಟ್ ವಿಲ್ ಅಫೆಕ್ಟ್ ದ ಇನ್ವೆಸ್ಟಿಗೇಷನ್ ಇನ್ ಫ್ಯೂಚರ್. ಸೊ ದಟ್ ಇನ್ವೆಸ್ಟಿಗೇಷನ್ ಪ್ರೋಗ್ರೆಸ್ ಏನಿದೆ ದಟ್ ವೇ ಇಟ್ ಅಫೆಕ್ಟ್ ದ ಇನ್ವೆಸ್ಟಿಗೇಷನ್ ಇನ್ ಫ್ಯೂಚರ್. ಆ ಥರ ಅವ್ರಿಗೇನು ಇರಬಹುದು. ಯು ಕ್ಯಾನ್ ಆಸ್ಕ್ SIT ರಿಗಾರ್ಡಿಂಗ್ ದಟ್, ಅವ್ರಿಗೇನು ಅಪ್ರೂವ್ಡ್ ಸ್ಟೇಟ್ಮೆಂಟ್ ಏನೋ ಬಂದರೆ. ಬಟ್ ಇಫ್ ಯು ಫೈಂಡ್ ಎನಿಥಿಂಗ್ ಕ್ಲಿಯರ್ಲಿ ವಿಚ್ ಇಸ್ ವೈಲೇಷನ್ ಆಫ್ ಎನಿ ಸ್ಪೆಸಿಫಿಕ್ ಇನ್ಸ್ಟೆನ್ಸ್, ವಿ ವಿಲ್ ಟೇಕ್ ಅಪ್ರಾಪ್ರಿಯೇಟ್ ಆಕ್ಷನ್. ಜಸ್ಟ್ ಐ ವಾಂಟ್ ಟು ಅಶ್ಯೂರ್, ಇವತ್ತಿನ ದಿವಸ ತಾವೆಲ್ಲ ಬಂದಿದ್ರಿ, ಐ ಜಸ್ಟ್ ವಾಂಟೆಡ್ ಟು ಟೆಲ್, ಇಲ್ಲಿ ಯಾರಿಗೂ ಗ್ರೀವಿಯಸ್ ಇಂಜುರಿ ಆಗಲಿಲ್ಲ. ಅಂಡ್ ಸಿಚುವೇಶನ್ ತಾವೆಲ್ಲರೂ ನೋಡ್ತಾ ಇದ್ರಿ. both the parties have dispersed and both of them have been advised that ನೀವು ಏನಿದೆಯೋ ಕಂಪ್ಲೇಂಟ್ ಅನ್ನು ದೂರನ್ನು ಕೊಡಿ, we will take appropriate action. ಡಿಸ್ಪರ್ಸ್ ಆಗಿದ್ದಾರೆ. ಆದರೆ 5-10 ಪೀಪಲ್ ಅವರು ಫ್ಯಾಮಿಲಿ ಮೆಂಬರ್ಸ್ ಅಥವಾ ಯಾರೋ ಇರಬಹುದು. ಅದು ಬಿಟ್ಟು ಉಳಿದವರೆಲ್ಲ ಹೌದು. SIT ವಿಲ್ ಕಂಟಿನ್ಯೂ ಇನ್ವೆಸ್ಟಿಗೇಷನ್. ದರ್ ಇಸ್ ನೋ ಹಿಂಡರೆನ್ಸ್ ಟು ಇನ್ವೆಸ್ಟಿಗೇಷನ್ಗೆ ವಿ ಹ್ಯಾವ್ ಪ್ರೊವೈಡೆಡ್ ಅಡಿಕ್ವೇಟ್ ಸೆಕ್ಯೂರಿಟಿ. ತಾವೆಲ್ಲ ನೋಡಿದ್ರಿ. ವಿ ವಿಲ್ ಕಂಟಿನ್ಯೂ ಟು ಡೂ ಇಟ್. ಇನ್ ಅಡಿಷನಲ್ ಫೋರ್ಸ್ ಅನ್ನು ಈಗ ಲೋಕಲ್ ಇಶ್ಯೂಸ್ ಈ ತರ ಬರಬಾರದು ಎಂದು ವಿ ವಿಲ್ ಟೇಕ್ ಫರ್ದರ್ ಆಕ್ಷನ್. ಸರ್ ಇಂಗ್ಲಿಷ್ ಇವತ್ತಿನ ದಿವಸ ಸಂಜೆ ಸುಮಾರು ಒಂದು 5-5:30 ಗಂಟೆಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯ ವ್ಯಾಪ್ತಿನಲ್ಲಿ ಯೂಟ್ಯೂಬರ್ಸ್ ಕೆಲವೊಬ್ಬರಿಗೆ ಸ್ಥಳೀಯ ಜನ ಅಟ್ಯಾಕ್ ಮಾಡಿದ್ದಾರೆ ಎಂದು ಒಂದು ಮಾಹಿತಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಅದು ಪಾಂಗ್ಳದಲ್ಲಿ ಆಗಿದೆ ಎಂದು ಬಂದಿದೆ. ಸೊ ತದನಂತರ ಯೂಟ್ಯೂಬರ್ಸ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ. ನಂತರ ಅಲ್ಲಿ ಇದು ಒಂದು ಧರ್ಮಸ್ಥಳದವರು ಪರವಾಗಿ ಇರುವವರು ಸ್ಥಳೀಯರು ಮತ್ತು ಯೂಟ್ಯೂಬರ್ಸ್ ಸೌಜನ್ಯ ಹೋರಾಟಗಾರರು ಎಂದು ಯೂಟ್ಯೂಬರ್ಸು ಅವರಿಬ್ಬರ ಮಧ್ಯೆ, ಅಂದರೆ ಇವರು ಧರ್ಮಸ್ಥಳದವರು, ಇವರ ಪರವಾಗಿರುವವರು ಯೂಟ್ಯೂಬರ್ಸ್ ಅನ್ನು ಅಸಾಲ್ಟ್ ಮಾಡಿದ್ದಾರೆ ಎಂದು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ತದನಂತರ ಅದೇ ರೀತಿಯಲ್ಲಿ ಸುವರ್ಣ ನ್ಯೂಸ್ ರಿಪೋರ್ಟರ್ ಅವರಿಗೆ ಅಸಾಲ್ಟ್ ಅನ್ನು ಅವರು ಇಂಟರ್ವ್ಯೂ ಬೈಟ್ ಕೇಳುವಾಗ ಅವರಿಗೆ ಅಸಾಲ್ಟ್ ಮಾಡಿದ್ದಾರೆ ಎಂದು ಅವರು ಒಂದು ದೂರು ಈಗ ಕೊಡ್ತಾ ಇದ್ದಾರೆ. ಮತ್ತೆ ಇದರ ಸಲುವಾಗಿ ಈ ಎರಡು ಗುಂಪನ್ನು ಮಧ್ಯದಲ್ಲಿ ನಿಂತಿದ್ದಾಗ ಪಾಂಗ್ಳದಲ್ಲಿ ಪೊಲೀಸ್ ಸುಮಾರು ಒಂದು 5:30-6 ಗಂಟೆಗೆ ಒಂದು ಲಾಠಿ ಚಾರ್ಜ್ ಮಾಡಿ ಕ್ರೌಡನ್ನು ಡಿಸ್ಪರ್ಸ್ ಮಾಡಿರ್ತಾರೆ. ತದನಂತರ ಅವರು ಒಂದು ಗ್ರೂಪ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಈ ಥರ ಧರ್ಮಸ್ಥಳ ನಮ್ಮ ಊರಿಗೆ ಅವಹೇಳನವಾಗಿ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಕ್ರಮ ತಗೊಳ್ಳಿ ಎಂದು ಬಂದಿದ್ದಾರೆ. ಇನ್ನೊಂದು ಸೌಜನ್ಯ ಪ್ರೊಟೆಸ್ಟರ್ಸ್ ಯಾರಿದ್ದಾರೆ ಅವರು ಹಾಸ್ಪಿಟಲ್ನಲ್ಲಿ ಈ ಸುವರ್ಣ ನ್ಯೂಸ್ ರಿಪೋರ್ಟರ್ ಸುಳ್ಳು ಹೇಳ್ತಾ ಇದ್ದಾರೆ, ಅವ್ರು ನಮ್ಮ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ, ನಾವು ಯಾವುದೇ ಅಸಾಲ್ಟ್ ಮಾಡಲಿಲ್ಲ ಎಂದು ಹೇಳ್ತಾ ಇದ್ರು. ಸೊ ಇದರಲ್ಲಿ ಡಾಕ್ಟರ್ ಹತ್ರ ಈಗ ಪ್ರಿಲಿಮಿನರಿ ಮಾತಾಡಿರೋದ್ರಲ್ಲಿ ಅವ್ರು ಪ್ರಿಲಿಮಿನರಿಯಾಗಿ ಯಾವುದೇ ಗ್ರೀವಿಯಸ್ ಇಂಜರಿ ಇಲ್ಲ ಎಂದು ಹೇಳ್ತಾ ಇದ್ರು, ಯಾರಿಗೂ ಮೇಜರ್ ಅಸಾಲ್ಟ್ ಆಗಲಿಲ್ಲ ಎಂದು. ಈಗ ನಮಗೆ ವಿಡಿಯೋಸ್ ಈಗ ಕಲೆಕ್ಟ್ ಮಾಡೋಕ್ಕೆ ಹೇಳಿದ್ದೀವಿ. ವಿಡಿಯೋಸ್ ಕಲೆಕ್ಟ್ ಮಾಡಿದ್ರಲ್ಲಿ ಯಾವುದು ಏನು ಅಸಾಲ್ಟ್ ಮಾಡಿರೋದು ನಮ್ಗೆ ಇನ್ನೂ ಸಿಗಲಿಲ್ಲ, ಅದನ್ನು ಕಲೆಕ್ಟ್ ಮಾಡ್ತೀವಿ. ಒಂದು ಗಾಡಿಗೆ ಗ್ಲಾಸ್ ಡ್ಯಾಮೇಜ್ ಮಾಡಿರೋದು ನಮಗೆ ವಿಡಿಯೋದಲ್ಲಿ ಸಿಕ್ಕಿದೆ. ಅದರ ಮೇಲೆ ಯಾವುದು ಇಂಡಿವಿಜುವಲ್ ವಿಡಿಯೋಸ್ ಮೇಲೆ ಯಾರ್ಯಾರ್ದು ಕ್ರಿಮಿನಲ್ ಅಫೆನ್ಸಸ್ ಇದೆಯೋ ಅದೆಲ್ಲ ರಿಜಿಸ್ಟರ್ ಮಾಡಿ ಮುಂದೆ ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಒತ್ತಾಯ ಮಾಡ್ತಾ ಇದ್ದಾರೆ. ವಿಡಿಯೋದಲ್ಲಿ ಧರ್ಮವನ್ನು ಅವಹೇಳನ ಮಾಡ್ತಾರೆ, ಎಲ್ಲರನ್ನ ಬಂಧಿಸಿ ಅಂತ. ಅವರ ಒತ್ತಾಯ ಏನು ಆಕ್ಚುಲಿ ಅಂತ? ಈಗ ಒಟ್ಟು 3 ಜನ ಯೂಟ್ಯೂಬರ್ಸ್ಗೆ ಅಸಾಲ್ಟ್ ಆಗಿದ್ದಾರೆ ಎಂದು ಅವರು ಅಡ್ಮಿಟ್ ಆಗಿದ್ದಾರೆ.
ಮತ್ತೆ ಸುವರ್ಣ ನ್ಯೂಸ್ ಚಾನೆಲ್ ರಿಪೋರ್ಟರ್ ಅವರು ಆಪೋಸಿಟ್ ಪಾರ್ಟಿ ನನಗೆ ಅಟ್ಯಾಕ್ ಮಾಡಿದ್ದಾರೆ ಎಂದು ಅವರು ಅಡ್ಮಿಟ್ ಆಗಿದ್ದಾರೆ. ಒಟ್ಟು 4 ಜನ ಅಡ್ಮಿಟ್ ಆಗಿದ್ದಾರೆ. ಯಾರಿಗೂ ಗ್ರೀವಿಯಸ್ ಇಂಜುರಿ ಇಲ್ಲ. ಮತ್ತೆ ಪ್ರತಿಭಟನೆ ಬೇಡಿಕೆ ಏನಿದೆ ಇಲ್ಲಿ ಪ್ರತಿಭಟನೆ ಮಾಡಿದವರು ಧರ್ಮಸ್ಥಳ ಕ್ಷೇತ್ರವನ್ನು ಅವಹೇಳನ ಮಾಡ್ತಾರೆ, ಅವರ ಮೇಲೆ ಪೊಲೀಸರು ಯಾವುದೇ ಕ್ರಮ ಮಾಡುವುದಿಲ್ಲ. ಆಮೇಲೆ SIT ತನಿಖೆ ಆಗ್ತಾ ಇದ್ರು ಕೂಡ ಏನೇನೋ ಸುಳ್ಳು ಸುದ್ದಿ ಹರಿಬಿಡ್ತಾ ಇದ್ದಾರೆ ಯೂಟ್ಯೂಬ್. ಈಗ ಇಲ್ಲಿ ಏನು ಅವ್ರಿಗೆ ನಾವು ವಾಂಟ್ ಮಾಡಿ ಹೇಳಿದ್ವಿ, ಇಲ್ಲಿ ಪ್ರೊಟೆಸ್ಟ್ ಮಾಡೋದ್ರಲ್ಲಿ ಯಾವುದು ಇಟ್ ಇಸ್ ನಾಟ್ ದ ರೈಟ್ ವೇ. ನಿಮ್ಗೆ ಏನು ದೂರ ಇದೆಯೋ ಲಿಖಿತವಾಗಿ ಕೊಡಿ ಎಂದು. ಅಲ್ಲಿನೂ ಅದೇ ಕಡೆನೂ ಅದೇ ಸೇಮ್ ಸ್ಟ್ಯಾಂಡ್ ವಿ ಹ್ಯಾವ್ ಟೇಕನ್ ದೇರ್ ಆಲ್ಸೋ. ಯಾರ್ದು ದೂರ ಇದ್ದರೆ ಲಿಖಿತವಾಗಿ ಕೊಡಬಹುದು, ಅವರವ್ರ ಮಧ್ಯದಲ್ಲಿ ಗಲಾಟೆ ಮಾಡಿಕೊಳ್ಳಲಿಕ್ಕಿಲ್ಲ. ಸೊ ದಿಸ್ ಇಸ್ ದ ಥಿಂಗ್ ವಿಚ್ ವಿ ಹ್ಯಾವ್ ಟೋಲ್ಡ್. ಅವ್ರು ಏನು ಸ್ಪೆಸಿಫಿಕ್ ಆಗಿ ಏನು ಕೊಡ್ತಾರೆ ದೂರನ್ನು ಅದನ್ನು ವೆರಿಫೈ ಮಾಡಿ ಅದರ ಮೇಲೆ ಕ್ರಮ ತಗೊಳ್ತಾರೆ. ಈಗ ಇವತ್ತು ಸಂಜೆ ಅದು SIT ತಂಡ ಅದೇ ಟೈಮಿಗೆ ಅವರು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಬರೋದಕ್ಕೆ ಡಿಲೇ ಆಗಿದೆ ಪೊಲೀಸ್ ಅಟೆಂಡ್ ಮಾಡಲಿಕ್ಕೆ. ಬಟ್ ಈಗ ಮುಂದೆ ನಾವು ಅಡಿಷನಲ್ ಫೋರ್ಸ್, ಆಲ್ರೆಡಿ ಅಡಿಷನಲ್ ಫೋರ್ಸ್ ಇದ್ದರು, ತಮ್ಮೆಲ್ಲರೂ ಗೊತ್ತಿದೆಯೇ SITಗೋಸ್ಕರ ಎಷ್ಟು ಜನ ಇದ್ದರು ಎಂದು. ಇನ್ನು ಅಡಿಷನಲ್ ಫೋರ್ಸ್ ಅನ್ನು ಆಲ್ರೆಡಿ ಡಿಸ್ಪ್ಯಾಚ್ ಮಾಡಲಾಗಿದೆ. ಅಡಿಷನಲ್ 3 KSRP ಬಂದಿದೆ. ಸೊ ಅದನ್ನು ಡಿಸ್ಪ್ಯಾಚ್ ಮಾಡಿ ನಾನು ಇಲ್ಲ ಪೊಲೀಸ್ನವ್ರ ಮೇಲೆ ಯಾವುದು ಅಲ್ಲೇ ಆಗಿದೆ ಇಲ್ಲ, ಸುಳ್ಳು ಮಾಹಿತಿ ಇಲ್ಲ. ಪೊಲೀಸ್ನವ್ರ ಮೇಲೆ ಅಲ್ಲೇ ಆಗಿದೆ, ಪೊಲೀಸ್ ಗಾಡಿಗೆ ಏನೋ ಡ್ಯಾಮೇಜ್ ಮಾಡಿದ್ದಾರೆ ಎಂದು ಅದು ವದಂತಿ, ಅದು ಆ ಥರ ಯಾವುದೂ ಆಗಿಲ್ಲ. ಈಗ ಯೂಟ್ಯೂಬ್ನಲ್ಲಿ ಬರುವ ಅವಹೇಳನ ವಿಷಯಗಳನ್ನ ದಾಖಲೆಯಾಗಿ ಕೊಟ್ಟರೆ ನೀವು ಅದನ್ನ ಇದು ಮಾಡ್ತೇನೆ. ಈಗ ದಾಖಲಾತಿಗಳು ಕೆಲವೊಂದು ಈಗಾಗಲೇ ಅದು ಎಲ್ಲ ಕೋರ್ಟ್ನಲ್ಲಿ ಇದೆಯೇ. ಹಲವು ವಿಚಾರಗಳು ಅವರು ಬ್ಯಾಂಗ್ಳೂರು ಕೋರ್ಟ್ನಲ್ಲಿ ಮತ್ತು ಹೈಕೋರ್ಟ್ನಲ್ಲಿ ಈಗಾಗಲೇ ಇದೆ. ವಿಚ್ ರಿಗಾರ್ಡ್ ಟು ಡಿಫಮೇಷನ್ ಅದು ಸಂಬಂಧಪಟ್ಟವರು ಅದು ಕೋರ್ಟ್ನಲ್ಲಿ ದೂರನ್ನು ದಾಖಲಿಸಬೇಕು. ಅದನ್ನು ಬಿಟ್ಟು ಉಳಿದ ಯಾವುದು ಕ್ರಿಮಿನಲ್ ಅಫೆನ್ಸಸ್ ಇದೆಯಾ ನಾವು ಅದನ್ನು ವೆರಿಫೈ ಮಾಡಿ ಅವ್ರು ದೂರು ಕೊಟ್ಟರೆ ನಾವು ತಗೊಳ್ತೀವಿ. ಈಗಾಗಲೂ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಅವಹೇಳನ ಮಾತು ಬಂದ್ರೇನು ವಿ ಆರ್ ಟೇಕಿಂಗ್ ಕಂಪ್ಲೇಂಟ್ಸ್. ಆ ಥರ ದೂರು ಕೊಟ್ಟರೆ ನಾವು ಅದನ್ನು SIT ತನಿಖೆಯ ಬಗ್ಗೆ 100 ಶವಗಳು ಸಿಕ್ಕಿತ್ತು ಅನ್ನುವಂಥ ಹೇಳಿಕೆಗಳು ಬಂದಿರೋದ್ರಿಂದ ಇವತ್ತು ಈ ಪ್ರೊಟೆಸ್ಟ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಈಗ ಅದು ಅವರು ಅಂದರೆ ಈಚ್ ಸೈಡ್ ಹ್ಯಾಡ್ ದೇರ್ ಓನ್ ಸ್ಟ್ಯಾಂಡ್. ಸೊ ಅದು ಅವ್ರದ್ದು ಸ್ಟ್ಯಾಂಡ್ ಅದು ಆ ಥರ ಇದೆಯಾ, ನೀವು ಆಸ್ ಐ ಟೋಲ್ಡ್ ಅವ್ರದ್ದು ಸ್ಟ್ಯಾಂಡ್ ಈ ಥರ SIT ಅವರು ಆ ಥರ ಹೇಳ್ತಾ ಇದ್ದಾರೆ. ಬಟ್ ಯಾವುದು ನಿಜ ಸತ್ಯ ಎಂದು ದೇರ್ ಶುಡ್ ಬಿ ಅನ್ ಅಪ್ರೂವ್ಡ್ ಸ್ಟೇಟ್ಮೆಂಟ್ ಫ್ರಮ್ ದ SIT. ಈಗ ಇಲ್ಲದೆ ನಾನು ಅಥವಾ ನೀವು ಅದನ್ನು ಊಹಿಸಲಿಕ್ಕೆ ಆಗಲ್ಲ. ದೇರ್ ಮೇ ಬಿ ಲಾಟ್ ಆಫ್ ಥಿಂಗ್ಸ್ ವಿಚ್ SIT ಅಧಿಕೃತವಾಗಿ ಒಂದು ಹೇಳಿಕೆ ಕೊಡುವ ತನಕ ದಿಸ್ ಕೈಂಡ್ ಆಫ್ ಗೆಸ್ಸಿಂಗ್ ಮಾಡೋದು ಬೇಡ. SIT ಎಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಒಂದು ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡಿದೆ, ಹಿರಿಯ ಅಧಿಕಾರಿಗಳಿದ್ದಾರೆ. ಸೊ ಅವರು ಮಾಡಿ ದೆನ್ ವಾಟ್ ದ ರೈಟ್ ಟೈಮ್ ವಾಟ್ ಎವರ್ ಟೈಮ್ ದೇ ಫೀಲ್ ಕಂಫರ್ಟಬಲ್ ಇದು ಟು ಕನ್ವೆ ಟು ಪಬ್ಲಿಕ್ ದೇ ವಿಲ್ ಡೂ ಇಟ್. ಗೊಂದಲ ಸೃಷ್ಟಿ ಮಾಡೋ ವಿರುದ್ಧ ಏನಾದರೂ ಕ್ರಮ ಕೈಗೊಳ್ತೀರಿ? ಈಗ ಸಾಕಷ್ಟು ಮಂದಿ ಹೌದು, ವಿರುದ್ಧ ಕೂಡ ಸಾಕಷ್ಟು ಊಹಾಪೋಹಗಳು ಕೂಡ ಇದೆ, ಅದರ ಬಗ್ಗೆ ಗೊಂದಲ ಸೃಷ್ಟಿ ಮಾಡ್ತಾರೆ. ಈಗ ಬೋತ್ ಕೇಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. SIT ಕಾರ್ಯಾಚರಣೆ ಬಗ್ಗೆ ಯೂಟ್ಯೂಬ್ ಅಲ್ಲಿ ಬರುವ ತಪ್ಪು ಮಾಹಿತಿ, ಅದರ ಬಗ್ಗೆ ನೀವು ಆಕ್ಷನ್ ತಗೋತಿದ್ರೆ SIT ಅವರೇ ಮಾಡಬೇಕಾಗ್ತದೆ. See, if we know that it is of information which is obscene, we can take action. Defamation, the person who is affected, he has to give complaint in the civil court. ಯಾಕಂದ್ರೆ ತನಿಖೆ ಆಗ್ತಿರೋದು SIT, ಬಟ್ ಆಗ್ತಾ ಇರೋದು ಸ್ಟೇಷನ್ಗಳು ದಕ್ಷಿಣ ಕನ್ನಡ ಪೊಲೀಸ್ ಸ್ಟೇಷನ್. ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ ಅನ್ನೋದು ಇಲ್ಲ, ಅದು ದಟ್ ವಿ ವಿಲ್ ಟ್ರೈ ಟು ಸಾರ್ಟ್ ಇಟ್ ಔಟ್. ಈಗ ದ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ it has certain limitations, but ಅಷ್ಟರೊಳಗೆ ಇದ್ರೆ then we cannot also not act. But that limitations ಅನ್ನು ಕ್ರಾಸ್ ಮಾಡಿ as the limitations of freedom of speech and expression ತಾವು ನೋಡಬಹುದು ಸಂವಿಧಾನದಲ್ಲಿ ಏನಿದೆ ಅದರಲ್ಲಿ ಇದೆಯೇ. ವಾಟ್ ಎವರ್ ಒಂದೊಂದು ಕೃತ್ಯಕ್ಕೆ ಇನ್ಸೈಟ್ ಮಾಡಬಾರ್ದು, ಇನ್ನೊಬ್ಬರಿಗೆ ಪಬ್ಲಿಕ್ ಆಗಿ ಅಬ್ಸೀನ್ ಆಗಿ ಮಾತಾಡಬಾರ್ದು, ಡಿಫೈಮ್ ಮಾಡಬಾರ್ದು. ಸೊ ಆ ಥರ ಕಂಡೀಷನ್ಸ್ ಇದೆ. ಆ ಥರ ಏನೋ ಇದ್ರೆ ಕನ್ಸರ್ನ್ಡ್ ಪ್ರೊಸೀಜರ್, ಲೀಗಲ್ ಪ್ರೊಸೀಜರ್ ಏನಿದೆಯೋ ಅದನ್ನ ಪ್ರಕಾರ ಅವ್ರು ಮಾಡಬಹುದು. ಬಟ್ ಅದು ಸತ್ಯವಾದ ವಿಷಯವ ಎಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ವಿಲ್ ಟೆಲ್ ಇನ್ ದ ಅಪ್ರಾಪ್ರಿಯೇಟ್ ಟೈಮ್. ಈಗ ಹಲವು ವಿಷಯಗಳು ನಾವು ಐ ಆಮ್ ನಾಟ್ ಟಾಕಿಂಗ್ ಆನ್ ಬಿಹಾಫ್ ಆಫ್ SIT. ಡ್ಯೂರಿಂಗ್ ಇನ್ವೆಸ್ಟಿಗೇಷನ್ ಹಲವು ವಿಷಯಗಳನ್ನು ನಾವು ಮಾಧ್ಯಮಕ್ಕೆ ಅಥವಾ ಪಬ್ಲಿಕ್ ಆಗಿ ಹೇಳಕ್ಕೆ ತೊಂದರೆ ಆಗುತ್ತದೆ. ಬಿಕಾಸ್ ಇಟ್ ವಿಲ್ ಅಫೆಕ್ಟ್ ದ ಇನ್ವೆಸ್ಟಿಗೇಷನ್ ಇನ್ ಫ್ಯೂಚರ್. ಸೊ ದಟ್ ಇನ್ವೆಸ್ಟಿಗೇಷನ್ ಪ್ರೋಗ್ರೆಸ್ ಏನಿದೆ ದಟ್ ವೇ ಇಟ್ ಅಫೆಕ್ಟ್ ದ ಇನ್ವೆಸ್ಟಿಗೇಷನ್ ಇನ್ ಫ್ಯೂಚರ್. ಆ ಥರ ಅವ್ರಿಗೇನು ಇರಬಹುದು. ಯು ಕ್ಯಾನ್ ಆಸ್ಕ್ SIT ರಿಗಾರ್ಡಿಂಗ್ ದಟ್, ಅವ್ರಿಗೇನು ಅಪ್ರೂವ್ಡ್ ಸ್ಟೇಟ್ಮೆಂಟ್ ಏನೋ ಬಂದರೆ. ಬಟ್ ಇಫ್ ಯು ಫೈಂಡ್ ಎನಿಥಿಂಗ್ ಕ್ಲಿಯರ್ಲಿ ವಿಚ್ ಇಸ್ ವೈಲೇಷನ್ ಆಫ್ ಎನಿ ಸ್ಪೆಸಿಫಿಕ್ ಇನ್ಸ್ಟೆನ್ಸ್, ವಿ ವಿಲ್ ಟೇಕ್ ಅಪ್ರಾಪ್ರಿಯೇಟ್ ಆಕ್ಷನ್. ಜಸ್ಟ್ ಐ ವಾಂಟ್ ಟು ಅಶ್ಯೂರ್, ಇವತ್ತಿನ ದಿವಸ ತಾವೆಲ್ಲ ಬಂದಿದ್ರಿ, ಐ ಜಸ್ಟ್ ವಾಂಟೆಡ್ ಟು ಟೆಲ್, ಇಲ್ಲಿ ಯಾರಿಗೂ ಗ್ರೀವಿಯಸ್ ಇಂಜುರಿ ಆಗಲಿಲ್ಲ. ಆ್ಯಂಡ್ ಸಿಚುವೇಶನ್ ತಾವೆಲ್ಲರೂ ನೋಡ್ತಾ ಇದ್ರಿ. both the parties have dispersed and both of them have been advised that ನೀವು ಏನಿದೆಯೋ ಕಂಪ್ಲೇಂಟ್ ಅನ್ನು ದೂರನ್ನು ಕೊಡಿ, we will take appropriate action. ಡಿಸ್ಪರ್ಸ್ ಆಗಿದ್ದಾರೆ. ಆದರೆ 5-10 ಪೀಪಲ್ ಅವರು ಫ್ಯಾಮಿಲಿ ಮೆಂಬರ್ಸ್ ಅಥವಾ ಯಾರೋ ಇರಬಹುದು.
ಅದು ಬಿಟ್ಟು ಉಳಿದವರೆಲ್ಲ disperse ಆಗಿದ್ದಾರೆ. ನಾಳೆ SIT ಹೌದು, SIT ವಿಲ್ ಕಂಟಿನ್ಯೂ ಇನ್ವೆಸ್ಟಿಗೇಷನ್. ದರ್ ಇಸ್ ನೋ ಹಿಂಡರೆನ್ಸ್ ಟು ಇನ್ವೆಸ್ಟಿಗೇಷನ್ಗೆ ವಿ ಹ್ಯಾವ್ ಪ್ರೊವೈಡೆಡ್ ಅಡಿಕ್ವೇಟ್ ಸೆಕ್ಯೂರಿಟಿ. ತಾವೆಲ್ಲ ನೋಡಿದ್ರಿ. ವಿ ವಿಲ್ ಕಂಟಿನ್ಯೂ ಟು ಡೂ ಇಟ್. ಇನ್ ಅಡಿಷನಲ್ ಫೋರ್ಸ್ ಅನ್ನು ಈಗ ಲೋಕಲ್ ಇಶ್ಯೂಸ್ ಈ ಥರ ಬರಬಾರದು ಎಂದು ವಿ ವಿಲ್ ಟೇಕ್ ಫರ್ದರ್ ಆಕ್ಷನ್. ಇಂಗ್ಲಿಷ್ ಸರ್ ಇಂಗ್ಲಿಷ್ ಇದು SP ಅವರು ಮಾತನಾಡಿರುವಂತಹ ಆ ವಿಚಾರಗಳು. ಯಾವುದೇ ವಿಚಾರಗಳಿದ್ರು, ಯಾವುದೇ ದೂರುಗಳಿದ್ರು ಅದನ್ನು ಲಿಖಿತವಾಗಿ ಕೊಡಬಹುದು. ಆ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ನಾವು ಕ್ರಮವನ್ನು ಕೈಗೊಳ್ತೇವೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರ ಜೊತೆಗೆ ಈ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಕರಣಗಳನ್ನು ಕೂಡ ದಾಖಲು ಮಾಡಿಕೊಳ್ತೇವೆ. ಜೊತೆಗೆ ಅಲ್ಲಿಗೆ ಗುಂಪು ಸೇರಿದಂಥವರ ವಿರುದ್ಧವೂ ಕೂಡ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗುವುದು ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ SP ಅವರು ಆ ಬಳಿಕ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಆ ಒಂದು ವಿಚಾರವನ್ನು ಕೂಡ ನಾವು ಗಮನಿಸ್ತಾ ಹೋಗೋದಿದ್ರೆ, ಇದು ನಿನ್ನೆ ಸಂಜೆಯ ವೇಳೆಗೆ ನಡೆದಿರುವಂತಹ ಘಟನೆ. SIT ಅಧಿಕಾರಿಗಳು ಸಾಕ್ಷಿ ದೂರುದಾರನನ್ನು ಕರೆದುಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಜರು ನಡೆಸಿ ವಾಪಸ್ ಬೆಳ್ತಂಗಡಿ SIT ಕಚೇರಿಯತ್ತ ಆಗಮಿಸಿದಂತಹ ಬಳಿಕ ನಡೆದಿರುವಂತಹ ಘಟನೆ ಅನ್ನುವಂಥದ್ದು. ಸೊ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾತ್ರಿ SP ಅವರು ಒಂದು ಪತ್ರಿಕಾ ಹೇಳಿಕೆಯನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಮಾಡಿದ್ರು. ಧರ್ಮಸ್ಥಳದಲ್ಲಿ ನಡೆದಂತಹ ಘರ್ಷಣೆಗೆ ಸಂಬಂಧಪಟ್ಟ ಹಾಗೆ ಸ್ಥಳದಲ್ಲಿ ಪರಿಸ್ಥಿತಿ ಶಾಂತ ಆಗಿದೆ, ಸೇರಿದಂತಹ ಜನರನ್ನು ಚದುರಿಸಲಾಗಿದೆ. ಘಟನೆಗೆ ಸಂಬಂಧಪಟ್ಟ ಹಾಗೆ 2 ಪ್ರಕರಣಗಳು ದಾಖಲಾಗಿದೆ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಯೂಟ್ಯೂಬರ್ಗಳ ಮೇಲೆ ನಡೆದ ಹಲ್ಲೆ ಮತ್ತು ಅವರುಗಳ 2 ವಾಹನಗಳಿಗೆ ಹಾನಿ ನಡೆಸಿದ ಬಗ್ಗೆ ಹಾಗೂ ಖಾಸಗಿ ನ್ಯೂಸ್ ಚಾನೆಲ್ನ ವರದಿಗಾರನ ಮೇಲೆ ನಡೆದ ಹಲ್ಲೆಗೆ ಸಂಬಂಧಿಸಿದಂತೆ ಪ್ರಕರಣವನ್ನು ದಾಖಲಿಸಲಾಗ್ತಾ ಇದೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಧರ್ಮಸ್ಥಳದ ಪಾಂಗಾಳದಲ್ಲಿ ಅಂದರೆ ಲಾಠಿ ಚಾರ್ಜ್ ನಡೆದ ಸ್ಥಳದಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣಾ ಆವರಣದಲ್ಲಿ ಮತ್ತು ಆಸ್ಪತ್ರೆಯ ಮುಂದೆ ಕಾನೂನು ಬಾಹಿರವಾಗಿ ಗುಂಪು ಸೇರಿರುವ ಬಗ್ಗೆ ಕೂಡ ಪ್ರಕರಣ ದಾಖಲಿಸಲಾಗುತ್ತಿದೆ ಎನ್ನುವಂತಹ ಒಂದು ವಿಚಾರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಅಧಿಕೃತ ಗ್ರೂಪ್ನಲ್ಲಿ ಅಧಿಕೃತ ಪೇಜ್ನಲ್ಲಿ ಅಪ್ಡೇಟ್ ಮಾಡಿದ್ರು ಅನ್ನುವಂಥದ್ದು. ಸೊ ಅದೇ ರೀತಿ ಈ ದಿನ ನಡೆದಂತಹ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳನ್ನು ಪರಿಶೀಲನೆ ಮಾಡಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎನ್ನುವಂತಹ ಒಂದು ವಿಚಾರವನ್ನು ಕೂಡ ಹೇಳಿದ್ದಾರೆ. ಅದೇ ರೀತಿ ಹಲ್ಲೆಗೆ ಒಳಗಾದವರು ಚಿಕಿತ್ಸೆಗಾಗಿ ದಾಖಲಾಗಿರುವಂತಹ ಆಸ್ಪತ್ರೆಯ ವೈದ್ಯರೊಂದಿಗೆ ವಿಚಾರಿಸಲಾಗಿ ಪ್ರಾಥಮಿಕ ಆರೋಗ್ಯ ತಪಾಸಣೆಯಲ್ಲಿ ಯಾವುದೇ ಗಂಭೀರ ಗಾಯಗಳಾಗಿರುವುದು ಕಂಡುಬಂದಿಲ್ಲ ಎನ್ನುವುದನ್ನು ಮೌಖಿಕವಾಗಿ ತಿಳಿಸಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಕೂಡ SP ಅವರು ಹಂಚಿಕೊಂಡಿರುವಂಥದ್ದು. ಸೊ ಇದಿಷ್ಟು ಸಂಜೆಯ ವೇಳೆಗೆ ನಡೆದಿರುವಂತಹ ಬೆಳವಣಿಗೆಗಳು. ಪಾಂಗಾಳದಲ್ಲಿ 2 ಗುಂಪಿನ ಅಂದರೆ ಯೂಟ್ಯೂಬರ್ಗಳ ಸಪೋರ್ಟರ್ಗಳು ಮತ್ತು ಇನ್ನೊಂದು ತಂಡ ಧರ್ಮಸ್ಥಳದ ಬೆಂಬಲಿಗರು ಅವರ ನಡುವೆ ನಡೆದಿರುವಂತಹ ವಾಗ್ವಾದ, ಮಾತಿನ ಚಕಮಕಿ. ಈ ವೇಳೆ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇರೋದನ್ನು ಗಮನಿಸಿದಂತಹ ಪೊಲೀಸರು ಹೆಚ್ಚುವರಿ ಪಡೆಗಳನ್ನು KSRP ಪಡೆಗಳನ್ನು ಕರೆಸಿಕೊಂಡು ಪರಿಸ್ಥಿತಿ ತೀರಾ ಕೈಮೀರಿ ಹೋಗ್ತಾ ಇದೆ ಎನ್ನುವಂಥ ಸಂದರ್ಭದಲ್ಲಿ ಲಾಠಿ ಚಾರ್ಜನ್ನು ನಡೆಸಿದ್ರು. ಆ ಬಳಿಕ ಧರ್ಮಸ್ಥಳ ಠಾಣೆಯ ಎದುರು ಒಂದಿಷ್ಟು ಗ್ರಾಮಸ್ಥರು ಜಮಾಯಿಸಿ SP ಅವರು ಬರಲೇಬೇಕು, ನ್ಯಾಯ ಬೇಕು, ಸಿಗಲೇಬೇಕು ಎನ್ನುವಂಥ ಒಂದು ಆಗ್ರಹವನ್ನು ಕೂಡ ಮಾಡಿದ್ರು. ಆ ಬಳಿಕ SP ಅವರು ಕೂಡ ಈ ಒಂದು ಠಾಣೆಗೆ ಭೇಟಿಯನ್ನು ಕೊಟ್ಟರು. ಅದೇ ರೀತಿ IGP ಅವರು ಕೂಡ ಭೇಟಿಯನ್ನು ಕೊಟ್ಟು ಏನಾಗ್ತಾ ಇದೆ ಇಲ್ಲಿ ಅನ್ನುವಂಥದ್ದನ್ನು ಅವಲೋಕನ ಮಾಡಿದ್ರು. ಬಳಿಕ 2 ಕಡೆ ಸೇರಿದಂತಹ ಅದರ ಜೊತೆಗೆ ಬೆನಕ ಆಸ್ಪತ್ರೆಯ ಬಳಿ ಕೂಡ ಯೂಟ್ಯೂಬರ್ಗಳ ಬೆಂಬಲಿಗರು ಜಮಾಯಿಸಿದ್ರು. ಈ ವೇಳೆ ಸುವರ್ಣ ನ್ಯೂಸ್ನ ರಿಪೋರ್ಟರ್ ಹಾಗೂ ಕ್ಯಾಮರಾ ಪರ್ಸನ್ ಮೇಲೆ ಹಲ್ಲೆ ನಡೆಸಲಾಗಿದೆ ಎನ್ನುವಂತಹ ಆರೋಪಗಳು. ಇನ್ನು ಇದೇ ಒಂದು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ದೂರು ದಾಖಲಾಗಿದೆ. ಕ್ಯಾಮರಾ ಪರ್ಸನ್ನ ಜೊತೆಗೆ ರಿಪೋರ್ಟರ್ನ ಮೇಲೆ ಹಲ್ಲೆ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನು ಕೊಟ್ಟಿದ್ದು FIR ಕೂಡ ಈಗ ರಿಜಿಸ್ಟರ್ ಆಗಿದೆ ಎನ್ನುವಂತಹ ಒಂದು ಮಾಹಿತಿಗಳನ್ನು ಈಗಾಗಲೇ ದಾಮೋದರ್ ಮಾತನಾಡ್ತಾ ಕೊಟ್ಟರು. ಅದೇ ರೀತಿ ಇನ್ನೊಂದು ಅಂದರೆ ಹಲ್ಲೆಗೆ ಒಳಗಾದಂತಹ ಯೂಟ್ಯೂಬರ್ಗಳನ್ನು ವಿಚಾರಿಸಿದಂಥ ಸಂದರ್ಭದಲ್ಲಿ ಆ ದೂರು ಆ ಒಂದು ಪ್ರಕ್ರಿಯೆಗಳು ನಡೀತಾ ಇದೆ ಎನ್ನುವಂತಹ ಮಾಹಿತಿ, ಅಧಿಕೃತವಾಗಿ ದೂರು ಕೊಟ್ಟಿರುವ ಬಗ್ಗೆ ಅಥವಾ FIR ದಾಖಲಾಗಿರುವ ಬಗ್ಗೆ ಈವರೆಗೆ ಯಾವುದೇ ಮಾಹಿತಿಗಳು ಬಂದಿಲ್ಲ, ಸ್ಪಷ್ಟವಾದ ನಿಖರವಾದ ಮಾಹಿತಿಗಳು. ಸೊ ಆ ಮಾಹಿತಿಗಳು ಬಂದ ತಕ್ಷಣ ಅದನ್ನು ಕೂಡ ಒಂದು ವೀಕ್ಷಕರ ಮುಂದೆ ಇಡುವಂತಹ ಕೆಲಸವನ್ನು ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡುತ್ತೆ. ಒಂದು ಹಂತದಲ್ಲಿ SITಯ ತನಿಖೆ ನಡೀತಾ ಇದೆ. ಸಾಕ್ಷಿ ದೂರುದಾರನನ್ನು ಕರೆದುಕೊಂಡು ಬಂದು ಮಹಜರು ಮಾಡಿದ್ದಾರೆ. ಆ ಬಳಿಕ
ಆತ ತೋರಿಸಿರುವಂತಹ ಜಾಗಗಳಿಗೆ ಕರೆದೊಯ್ದು ಅದನ್ನು ಎಕ್ಸ್ಹ್ಯೂಮೇಷನ್ ಮಾಡುವಂತಹ ಕೆಲಸ ಕಾರ್ಯಗಳು ಕೂಡ ನಡೆದುಕೊಂಡು ಬಂದಿದೆ. ಸೊ ಆಲ್ಮೋಸ್ಟ್ 9 ದಿನಗಳ ಕಾಲ ನಿರಂತರವಾಗಿ ನಡೆದಿರುವಂತಹ ತನಿಖೆ ಇವತ್ತು 10ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೆ ಇವತ್ತಿನ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ಅಂದ್ರೆ ಇವತ್ತು ಉತ್ಖನನ ಕಾರ್ಯ ನಡೀಬಹುದಾ ಇಲ್ವಾ ಅನ್ನುವಂಥದ್ದು ಸದ್ಯಕ್ಕೆ ಕಾಡ್ತಾ ಇರುವಂತಹ ಪ್ರಶ್ನೆ. ಈಗಾಗಲೇ ದಾಮೋದರ್ ಮಾತನಾಡ್ತಾ ಎಕ್ಸ್ಪ್ಲೈನ್ ಮಾಡಿದ್ರು ಅಲ್ಲಿ ಯಾವ ರೀತಿಯ ವ್ಯವಸ್ಥೆಗಳಾಗ್ತಾ ಇದೆ ಅನ್ನುವಂಥದ್ದನ್ನ ವಿವರಿಸುವಂತಹ ಸಂದರ್ಭದಲ್ಲಿ ಕೇವಲ ಒಂದು ಶೀಟ್ ಅಳವಡಿಕೆಗೆ ಅಂದ್ರೆ ಚಪ್ಪರದ ರೀತಿಯಲ್ಲಿ ಶೀಟನ್ನು ಅಳವಡಿಕೆ ಮಾಡೋದಕ್ಕೆ ಬೇಕಾದಂತಹ 4 ಕಬ್ಬಿಣದ ಪೈಪ್ಗಳನ್ನ ತೆಗೆದುಕೊಂಡು ಬಂದಿದ್ದಾರೆ ಹೊರತು ಬೇರೆ ಯಾವುದೇ ರೀತಿಯ ಒಂದು ಬೆಳವಣಿಗೆಗಳು ಅಥವಾ ಸಿದ್ಧತೆಗಳು ಪೂರಕ ವ್ಯವಸ್ಥೆಗಳು ಅಲ್ಲಿ ಕಂಡು ಬರ್ತಾ ಇಲ್ಲ. ಅದರ ಜೊತೆಗೆ ಈಗ ಬೆಳ್ತಂಗಡಿ SIT ಆಫೀಸ್ನಿಂದ ಯಾವುದೇ ಅಫಿಷಿಯಲ್ಸ್ ಅಂದ್ರೆ ಈ ಒಂದು ಕಾರ್ಯಾಚರಣೆಗೆ ತೆರಳುವಂತಹ ಅಧಿಕಾರಿ ಸಿಬ್ಬಂದಿಗಳು ಯಾರು ಕೂಡ ಇನ್ನೂ ಕೂಡ ಹೊರಟಿಲ್ಲ. ಸೊ ಇದು ಇವತ್ತು ಕಾರ್ಯಾಚರಣೆ ನಡೆಯುತ್ತಾ ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಸೊ ನಮ್ಮ ಒಂದು ತಂಡ ಇಲ್ಲಿ ಬೆಳ್ತಂಗಡಿ SIT ಕಚೇರಿ ಮುಂಭಾಗದಲ್ಲೇ ಇದೆ. ಅಲ್ಲಿನ ಚಲನವಲನಗಳು ಬೆಳವಣಿಗೆಗಳನ್ನ ಒಂದು ರಿಪೋರ್ಟ್ ಮಾಡ್ತಾ ಇದೆ. ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಅಪ್ಡೇಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಸೊ ಅಲ್ಲಿನ ತಂಡ ಈಗ ನಮ್ಗೆ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಯಾವುದೇ ರೀತಿಯ ಆಕ್ಟಿವಿಟೀಸ್ ಅಲ್ಲಿ ಆಗ್ತಾ ಇಲ್ಲ. ಮುಖ್ಯವಾಗಿ ಈಗ ಸಾಕ್ಷಿ ದೂರುದಾರ ಕೂಡ ಆಗಮಿಸಿರುವಂತಹ ಬಗ್ಗೆ ಸ್ಪಷ್ಟತೆ ಇಲ್ಲ. ಅದರ ಜೊತೆಗೆ ಅಧಿಕಾರಿಗಳು ಇನ್ನೂ ಕೂಡ ಹೊರಟಿಲ್ಲ. ಈ ಹಿಂದಿನ ದಿನಗಳನ್ನ ನಾವು ಗಮನಿಸಿದ್ರೆ ಸರಿಸುಮಾರು 11 ಗಂಟೆಗೆ ಇಲ್ಲಿಂದ ಹೊರಟು ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಹೋಗ್ತಾ ಇದ್ರು ಸ್ಥಳಕ್ಕೆ. ಅಲ್ಲಿ ಇಳಿದುಕೊಂಡು ನೇರವಾಗಿ ಉತ್ಖನನ ನಡೆಯುವಂತಹ ಜಾಗಕ್ಕೆ ಹೋಗಿ ಇಮಿಡಿಯೇಟ್ ಆಗಿ ಅವರ ಕಾರ್ಯಾಚರಣೆಯನ್ನ ಆರಂಭ ಮಾಡ್ತಾ ಇದ್ರು. ಸೊ ಎಲ್ಲೂ ಕೂಡ ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡೋದಾಗ್ಲಿ ಕಾಲಹರಣ ಮಾಡೋದಾಗ್ಲಿ ಅಂತಹ ಬೆಳವಣಿಗೆಗಳು ಎಲ್ಲೂ ಕೂಡ ಕಂಡು ಬಂದಿಲ್ಲ. ನಾವು ಇಷ್ಟು ದಿನಗಳ ಒಂದು ಕಾರ್ಯಾಚರಣೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಕಾರ್ಯಾಚರಣೆಗೆ ಹೋದವರು ಮಧ್ಯಾಹ್ನ ಊಟದ ವಿರಾಮಕ್ಕೆ ಕಾಲಾವಕಾಶ ಸಿಕ್ಕರೆ ಊಟದ ವಿರಾಮವನ್ನು ತೆಗೆದುಕೊಳ್ತಿದ್ರು, ಊಟ ಮಾಡ್ತಾ ಇದ್ರು. ಆದರೆ ಅದನ್ನ ಹೊರತುಪಡಿಸಿದ್ರೆ ಸಮಯ ಇಲ್ಲ ಅಂತಾದ್ರೆ ಸಂಜೆಯವರೆಗೂ ಕೂಡ ಸಮಯವನ್ನ ನೋಡದೆ ಕೆಲಸದಲ್ಲಿ ನಿರತರಾಗಿರುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಮುಖ್ಯವಾಗಿ ಆಗಸ್ಟ್ 4 ಸೋಮವಾರದ ಕಾರ್ಯಾಚರಣೆಯನ್ನು ನಾವು ಇಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡಲೇಬೇಕು. ಸಾಕ್ಷಿ ದೂರುದಾರ ನನ್ನ ಕರೆದುಕೊಂಡು ಬಂದಂತಹ ಅಧಿಕಾರಿಗಳು ಪಾಯಿಂಟ್ ನಂಬರ್ 11 ಅವತ್ತು ಉತ್ಖನನ ಮಾಡಬೇಕಿತ್ತು, ಅಂದ್ರೆ ಮಾಡ್ತಾರೆ ಅನ್ನುವಂತಹ ಲೆಕ್ಕಾಚಾರ ಇತ್ತು. ಯಾಕಂತ ಹೇಳಿದ್ರೆ ಅದಕ್ಕಿಂತ ಹಿಂದೆ ಎಲ್ಲ ಒಂದು ಪಾಯಿಂಟ್ಗಳನ್ನ ಆರ್ಡರ್ ವೈಸೇ ಒಂದು ಉತ್ಖನನ ಮಾಡುವಂತಹ ಕೆಲಸಗಳಾಗಿತ್ತು. ಆದರೆ ಪಾಯಿಂಟ್ ನಂಬರ್ 11ಕ್ಕೆ ತೆರಳಿದಂತಹ ಅಧಿಕಾರಿಗಳು ಆ ಬಳಿಕ ಸಾಕ್ಷಿ ದೂರುದಾರ ಹೇಳಿದಂತಹ ಹಿನ್ನೆಲೆಯಲ್ಲಿ ಬಂಗ್ಲಗುಡ್ಡೆ ಅರಣ್ಯ ಭಾಗದಲ್ಲಿ ಮೇಲ್ಭಾಗಕ್ಕೆ ತೆರಳಿದ್ರು. ಸೊ ಅಲ್ಲಿಗೆ ತೆರಳಿದಂತಹ ಸಂದರ್ಭ ಅಲ್ಲಿ ಭೂಮಿಯ ಮೇಲ್ಮೈನಲ್ಲೇ ಅಂದ್ರೆ ಯಾವುದೇ ರೀತಿ ಅಗೆದಿಲ್ಲ, ಮೇಲ್ಮೈನಲ್ಲೇ ಒಂದಷ್ಟು ಅಸ್ಥಿಪಂಜರದ ಅವಶೇಷಗಳು, ಮೂಳೆಗಳು, ಕಳೆಬರಗಳು ಸಿಕ್ಕಿದ್ವು. ಅದನ್ನ 2 ಬಕೆಟ್ಗಳು ಹಾಗೂ 2 PVC ಪೈಪ್ಗಳಲ್ಲಿ ಅಂದ್ರೆ ದೊಡ್ಡ ಪೈಪ್ಗಳಲ್ಲಿ ಅದನ್ನು ಸಂಗ್ರಹ ಮಾಡಿಕೊಂಡು ಬಂದು ಅದನ್ನ ತೆಗೆದುಕೊಂಡು ಹೋಗಿದ್ದಾರೆ. ಅಂದ್ರೆ ಆವತ್ತಿನ ಕಾರ್ಯಾಚರಣೆ ಬೆಳಗ್ಗೆ ಅಲ್ಲಿಗೆ ತೆರಳಿದಂಥವರು ವಾಪಸ್ ಕೆಳಗಡೆ ಇಳಿದು ಬರುವಾಗ ಸಂಜೆ 6:30 ಆಗಿತ್ತು. ಮಧ್ಯಾಹ್ನ ಊಟದ ವಿರಾಮವನ್ನು ಕೂಡ ತೆಗೆದುಕೊಳ್ಳದೆ ಅವತ್ತು ಕೆಲಸವನ್ನ ಮಾಡಿದ್ರು. ಆ ಬಳಿಕ ಮಂಗಳವಾರದ ಕಾರ್ಯಾಚರಣೆಯನ್ನ ಗಮನಿಸಿದ್ರೆ ಪಾಯಿಂಟ್ ನಂಬರ್ 11, 12ರ ಕಾರ್ಯಾಚರಣೆಗೆ ಮುಂದಾಗಿದ್ರು. ಸೊ ಪಾಯಿಂಟ್ ನಂಬರ್ 11, 12ರಲ್ಲಿ ಯಾವುದೇ ಕಳೆಬರಗಳು, ಅವಶೇಷಗಳು ಪತ್ತೆಯಾಗಲಿಲ್ಲ. ಸೊ ಹಾಗಾಗಿ ಆವತ್ತಿನ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಲಾಯಿತು. ಆ ಬಳಿಕ ನಿನ್ನೆ ಪಾಯಿಂಟ್ ನಂಬರ್ 13ಅನ್ನ ಉತ್ಖನನ ಮಾಡ್ತಾರೆ ಎನ್ನುವಂತಹ ನಿರೀಕ್ಷೆಗಳಿತ್ತು. ಆದರೆ ನಿನ್ನೆ ಕೂಡ ಪಾಯಿಂಟ್ ನಂಬರ್ 13ರತ್ತ ಹೋಗಲಿಲ್ಲ. ನಿನ್ನೆ ಕೂಡ ಪಾಯಿಂಟ್ ನಂಬರ್ 13ರಲ್ಲಿ ಯಾವುದೇ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವಂಥದ್ದು ಕಂಡು ಬಂದಿರಲಿಲ್ಲ. ಪಾಯಿಂಟ್ ನಂಬರ್ 13ರಲ್ಲಿ ಅಂದ್ರೆ 1-2 ಎಲೆಕ್ಟ್ರಿಕ್ ಪೋಲ್ಗಳಿದೆ, ಅಂದ್ರೆ ವಿದ್ಯುತ್ ಕಂಬಗಳಿದೆ. ಆ ಕಂಬದ ಪ್ರದೇಶದ ಅಂದ್ರೆ ಕಂಬ ಇರುವಂತಹ ಜಾಗದಲ್ಲೇ ಸಾಕ್ಷಿ ದೂರುದಾರ ತೋರಿಸಿರುವಂತಹ ಒಂದು ಜಾಗ ಇರುವಂಥದ್ದು, ಮಾರ್ಕ್ ಮಾಡಿರುವಂತಹ ಜಾಗ ಇರೋದು. ಸೊ ಹಾಗಾಗಿ ಅಲ್ಲಿ ಉತ್ಖನನವನ್ನ ಮಾಡಬೇಕಿದ್ರೆ ಈ ಕಂಬವನ್ನ ತೆರವು ಮಾಡಬೇಕಾದಂತಹ ಅವಶ್ಯಕತೆ ಇದೆ ಅನ್ನುವಂಥದ್ದು SIT ಅಧಿಕಾರಿಗಳ ಲೆಕ್ಕಾಚಾರ. ಅದೇ ರೀತಿ ಪಕ್ಕದಲ್ಲೇ ಡ್ಯಾಮ್ ಕೂಡ ಇದೆ. ಸೊ ಹಾಗಾಗಿ ಆ 2 ವಿಚಾರಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಅದಕ್ಕೆ ಪೂರಕವಾದ ವ್ಯವಸ್ಥೆಗಳನ್ನ ಮಾಡಿಕೊಂಡು ಅಂದ್ರೆ ಕಂಬಗಳನ್ನ ತೆರವು ಮಾಡೋದಾಗಿರ್ಬೋದು, ಅಲ್ಲಿ ಡ್ಯಾಮ್ಗೆ ಯಾವುದೇ ರೀತಿ ಹಾನಿಯಾಗದ ಹಾಗೆ ಒಂದು ಎಕ್ಸ್ಹ್ಯೂಮೇಷನ್ ಅಗೆಯುವಂತಹ ಕೆಲಸವನ್ನ ಮಾಡೋದಿರ್ಬೋದು. ಈ ಒಂದು ವಿಚಾರಗಳ ಬಗ್ಗೆ ಬಹಳಷ್ಟು ಒಂದು ಗಮನವನ್ನ ಕೊಟ್ಟು ಬಹುಶಃ ನಿನ್ನೆ SIT ಆಫೀಸ್ನಲ್ಲಿ ಮೊಹಂತಿಯವರಿದ್ರು. ದಿನ ಇಡೀ ಅಲ್ಲಿನ ಒಂದಷ್ಟು ಬೆಳಗ್ಗೆ ಒಂದು ಹಂತದಲ್ಲಿ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ನಡೆಸಿದ್ರು.
ಆ ಬಳಿಕ ವಾಪಸ್ ಸಂಜೆ ಕೂಡ ಸಭೆಯನ್ನ ನಡೆಸಿದ್ದಾರೆ. ಅದೇ ಸಂದರ್ಭದಲ್ಲಿ ಮೆಸ್ಕಾಂ ಇಂಜಿನಿಯರ್ಗಳು ಜೊತೆಗೆ ನೀರಾವರಿ ಇಲಾಖೆಯ ಅಧಿಕಾರಿಗಳನ್ನ ಕೂಡ ಅಲ್ಲಿಗೆ ಕರೆಸಿಕೊಂಡಿದ್ರು. ಅವರ ಜೊತೆಗೆ ಕೂಡ ಒಂದಷ್ಟು ಸಮಾಲೋಚನೆಯನ್ನ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಇರುವಂತದ್ದು. ಸೊ ಅದೆಲ್ಲವೂ ಕೂಡ ಪಾಯಿಂಟ್ ನಂಬರ್ 13ರ ಒಂದು ಕಾರ್ಯಾಚರಣೆಗೆ ಪೂರಕವಾಗಿ ಎನ್ನುವಂತಹ ಲೆಕ್ಕಾಚಾರಗಳಿತ್ತು. ಸೊ ಹಾಗಾಗಿ ಇವತ್ತು ಅಂದ್ರೆ ರಾತ್ರಿ ಏನಾದರೂ ಕಂಬಗಳನ್ನು ಶಿಫ್ಟ್ ಮಾಡಿ ಇವತ್ತಿನ ಬೆಳಗ್ಗಿನ ಕಾರ್ಯಾಚರಣೆಗೆ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡಿರ್ತಾರ ಎನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಇವತ್ತು ಬೆಳಗ್ಗಿನ ಅಲ್ಲಿನ ಒಂದು ಪರಿಸ್ಥಿತಿಯನ್ನ ದಾಮೋದರ್ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ಯಾವುದೇ ರೀತಿಯಲ್ಲೂ ಕೂಡ ಅಲ್ಲಿ ಬೇರೆ ವ್ಯವಸ್ಥೆಗಳನ್ನ ಮಾಡಿಕೊಂಡಿರುವಂಥದ್ದು ಕಾಣ್ತಾ ಇಲ್ಲ. ಮುಖ್ಯವಾಗಿ ಎಲೆಕ್ಟ್ರಿಕ್ ಪೋಲ್ಗಳು ಕೂಡ ಯಥಾಸ್ಥಿತಿಯಲ್ಲಿರುವಂಥದ್ದು, ಅದನ್ನು ಅಲ್ಲಿಂದ ಸ್ಥಳಾಂತರ ಮಾಡುವಂತಹ ಕೆಲಸಗಳಾಗಲಿಲ್ಲ. ಜೊತೆಗೆ ಅಲ್ಲಿ ಶೇಡ್ ನೆಟ್ ಅನ್ನು ಅಳವಡಿಕೆ ಮಾಡುವಂಥದ್ದಾಗಿರ್ಬೋದು ಅಥವಾ ಮಳೆಯ ಒಂದು ಲಕ್ಷಣಗಳು ಗೋಚರಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಶೀಟ್ಗಳನ್ನು ಅಳವಡಿಕೆ ಮಾಡಬಹುದು. ಮಾಡೋದಿಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಗಳು ಕೂಡ ಆಗ್ತಾ ಇಲ್ಲ. ಕೇವಲ ಕಬ್ಬಿಣದ ಪೈಪ್ಗಳನ್ನು ಅಂದ್ರೆ ಶೀಟ್ ಅಳವಡಿಕೆಗೆ ಬೇಕಾದಂತಹ ಪೈಪ್ಗಳನ್ನಷ್ಟೇ ಅಲ್ಲಿ ಇಡಲಾಗಿದೆ, ತರಲಾಗಿದೆ ಎನ್ನುವಂತಹ ಮಾಹಿತಿ. ಅದರ ಜೊತೆಗೆ ಅಗೆಯೋದಿಕ್ಕೆ ಬೇಕಾದಂತಹ ಮಿನಿ ಅರ್ತ್ ಮೂವರ್ ಅದನ್ನು ಕೂಡ ಕರೆಸಿಕೊಳ್ಳಿಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ಇವತ್ತಿನ ಒಂದು ಕಾರ್ಯಾಚರಣೆಯ ಬಗ್ಗೆ ಕುತೂಹಲ ಮೂಡಿದೆ. ಏನಾಗಬಹುದು, ಇವತ್ತು ಕಾರ್ಯಾಚರಣೆಯನ್ನ ನಡೆಸಬಹುದಾ ಅಥವಾ ಈ ಎಲ್ಲ ವ್ಯವಸ್ಥೆಗಳಾದ ಬಳಿಕ ಅಲ್ಲಿ ಕಾರ್ಯಾಚರಣೆ ಮುಂದುವರಿಯುತ್ತಾ ಅನ್ನುವಂಥದ್ದು. ಸೊ ಆ ನೆಲೆಯಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಸೊ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೇವೆ, ಇನ್ಫಾರ್ಮೇಶನ್ ಏನಾದರೂ ಬರುತ್ತಾ ಅನ್ನುವಂಥದ್ದನ್ನ. ಸೊ ಇನ್ಫಾರ್ಮೇಶನ್ ಸಿಕ್ಕ ಕೂಡಲೇ ಅದನ್ನ ವೀಕ್ಷಕರ ಮುಂದೆ ಇಡುವಂತಹ ಪ್ರಯತ್ನವನ್ನ ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ನೇರ ಪ್ರಸಾರದಲ್ಲಿ ಎಲ್ಲಾ ಒಂದು ಬೆಳವಣಿಗೆಗಳನ್ನ ನಿರಂತರವಾಗಿ ವೀಕ್ಷಕರ ಮುಂದೆ ಇಡುವಂತಹ ಕೆಲಸ ಸುದ್ದಿ ನ್ಯೂಸ್ನ ಮೂಲಕ ಆಗಿದೆ. ಸೊ ಇವತ್ತು ಕೂಡ ಆ ಎಲ್ಲ ಬೆಳವಣಿಗೆಗಳ ಬಗ್ಗೆ, ಎಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಬಹಳಷ್ಟು ವಿಚಾರಗಳಿದೆ ಈ ಒಂದು ತನಿಖೆಗೆ ಸಂಬಂಧಪಟ್ಟ ಹಾಗೆ. ಆ ಎಲ್ಲ ವಿಚಾರಗಳನ್ನು ಕೂಡ ನಿರಂತರವಾಗಿ ಮುಂದಿಡುವಂತಹ ಕೆಲಸವನ್ನ ಸುದ್ದಿ ನ್ಯೂಸ್ ಮಾಡ್ತಾ ಹೋಗುತ್ತೆ.
ಧರ್ಮಸ್ಥಳ ಗ್ರಾಮ ಮತ್ತು ಆಸುಪಾಸಿನ ಗ್ರಾಮಗಳಲ್ಲಿ ಕೊಲೆಯಾದ ಹಾಗೂ ಅತ್ಯಾಚಾರಕ್ಕೀಡಾಗಿ ಕೊಲೆಯಾದವರ ಮೃತದೇಹಗಳನ್ನು ಬೆದರಿಸಿ ಕಾನೂನು ಬಾಹಿರವಾಗಿ ತನ್ನಿಂದ ಹೂತು ಹಾಕಿಸಲಾಗಿದೆ ಎಂದು ಅನಾಮಿಕ ವ್ಯಕ್ತಿ ನೀಡಿದಂತಹ ದೂರಿನ ಹಿನ್ನೆಲೆಯಲ್ಲಿ ರಚನೆಗೊಂಡು ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡಿರುವಂತಹ SIT ವಿಶೇಷ ತನಿಖಾ ದಳದ ಅಧಿಕಾರಿಗಳ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು ಇವತ್ತಿಗೆ 10ನೇ ದಿನಕ್ಕೆ ಕಾಲಿಟ್ಟಿದೆ. ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ SIT ನಡೆಸ್ತಾ ಇರುವಂತಹ ಇನ್ವೆಸ್ಟಿಗೇಷನ್ ಮೊದಲನೆಯದಾಗಿ ಜುಲೈ 25ರಂದು ಅಂದರೆ ಯಾವಾಗ SIT ಫಾರ್ಮ್ ಆಯಿತು ಆ ಬಳಿಕ ಈ ಒಂದು ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡಿರುವಂತಹ SIT ಆ ನೆಲೆಯಲ್ಲಿ ಕಾರ್ಯೋನ್ಮುಖವಾಗಿದೆ. ಹಲವು ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದೆ. ಮೊದಲನೆಯದಾಗಿ ಜುಲೈ 25ರಂದು ಸಂಜೆ ವೇಳೆಗೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದಿಢೀರ್ ಭೇಟಿ ಕೊಟ್ಟಂತಹ SIT ತಂಡದ ಪ್ರಮುಖ ಅಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದಿನ ತನಿಖಾರಿಯಾಗಿದ್ದಂತಹ ಧರ್ಮಸ್ಥಳ ಠಾಣಾ SI ಅವರಿಂದ ಈ ಒಂದು ಕೇಸ್ ಫೈಲನ್ನು ಪಡೆದುಕೊಂಡು ಹೋಗಿದ್ರು. ಅಲ್ಲಿ ವಾಪಸ್ SIT ಉನ್ನತ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಕೂಡ ನಡೆಸಿದ್ರು. ಜುಲೈ 26ರಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ದೂರುದಾರ SIT ಅಧಿಕಾರಿಗಳ ಮುಂದೆ ಹಾಜರಾಗಿ ತನ್ನ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವಂತಹ ಪ್ರವಾಸಿ ಬಂಗಲೆಯಲ್ಲಿ ಇರುವಂತಹ SIT ಕಚೇರಿ ಅಂದರೆ ಅಲ್ಲಿ SIT ಕಚೇರಿಯನ್ನು ಈಗ ತಾತ್ಕಾಲಿಕವಾಗಿ ತೆರೆಯಲಾಗಿರುವಂಥದ್ದು. ಆ ಒಂದು ಕಚೇರಿಗೆ ಸಾಕ್ಷಿ ದೂರುದಾರ ತನ್ನ ವಕೀಲರ ಜೊತೆಗೆ ಆಗಮಿಸಿ SIT ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ, ಅದೇ ರೀತಿ DIG ಅನುಚೇತ್, ಅದೇ ರೀತಿ ಇನ್ನೋರ್ವ ಅಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಅವರ ಎದುರು ತನ್ನ ಹೇಳಿಕೆಯನ್ನು ದಾಖಲು ಮಾಡಿ ಅಲ್ಲಿಂದ ಆ ದಿನ ಸಂಜೆಯ ವೇಳೆಗೆ ವಾಪಸ್ ಆಗಿರುವಂಥದ್ದು. ಆ ಬಳಿಕ ಜುಲೈ 26ರಂದು ವಾಪಸ್ ಮರುದಿನವೂ ಕೂಡ ಹಾಜರಾಗಿ ಈ ಅಧಿಕಾರಿಗಳ ಮುಂದೆ ತನ್ನ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಸಾಕ್ಷಿ ದೂರುದಾರ ಕೊಟ್ಟಿರುವಂತಹ ಹೇಳಿಕೆಗಳನ್ನು ಆಧರಿಸಿ ಆ ಬಳಿಕ ಮುಂದಿನ ಹಂತದ ತನಿಖೆಯ ಭಾಗವಾಗಿ ಜುಲೈ 26ರಂದು ಅನುಚೇತ್ ಹಾಗೆ ದಯಾಮ್ ಅವರು ಸಾಕ್ಷಿ ದೂರುದಾರನಿಂದ ಮಾಹಿತಿಯನ್ನು ಪಡೆಯುವಂತಹ ಕೆಲಸವನ್ನ ಮಾಡಿದ್ರು. 27ರಂದು ಮೊಹಂತಿ ಅವರ ಎದುರು ಹಾಜರಾಗಿ ಸಾಕ್ಷಿ ದೂರುದಾರ ತನ್ನ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅದು ಕೂಡ ಹಲವು ಗಂಟೆಗಳ ಕಾಲ, ಒಟ್ಟು 15 ಗಂಟೆಗಳ ಕಾಲ ಸಾಕ್ಷಿ ದೂರುದಾರನಿಂದ ಮಾಹಿತಿ ಪಡೆಯುವಂತಹ ಕೆಲಸವನ್ನ SIT ಅಧಿಕಾರಿಗಳು ಮಾಡಿರುವಂಥದ್ದು. ಆತ ಕೊಟ್ಟಿರುವಂತಹ ಮಾಹಿತಿಯ ಹಿನ್ನೆಲೆಯಲ್ಲಿ ಆತ ಕೊಟ್ಟಿರುವಂತಹ ದೂರಿನಲ್ಲಿ ಉಲ್ಲೇಖ ಆಗಿರುವಂತಹ ವಿಚಾರಗಳನ್ನು ಗಮನಿಸಿಕೊಂಡು ಮುಂದಕ್ಕೆ ಅಧಿಕಾರಿಗಳು ತನಿಖೆ ಏನು ಇತ್ತ ಎನ್ನುವಂಥದ್ರ ಬಗ್ಗೆ ಒಂದು ಮಾರ್ಗಸೂಚಿಯನ್ನು ರೂಪಿಸಿಕೊಂಡು ಕಾರ್ಯೋನ್ಮುಖರಾಗಿರುವಂಥದ್ದು ನಾವು ಗಮನಿಸಿದ್ದೇವೆ. ಜುಲೈ 28ರ ಸೋಮವಾರದಂದು ಸಾಕ್ಷಿ ದೂರುದಾರನನ್ನು ಧರ್ಮಸ್ಥಳ ಠಾಣಾ ವ್ಯಾಪ್ತಿಗೆ ಕರೆತಂದು ಆತನಿಂದ ಮಾಹಿತಿಯನ್ನು ಕೇಳಿದ್ದಾರೆ. ಎಲ್ಲೆಲ್ಲಿ ಹೂತು ಹಾಕಿರುವಂಥದ್ದು ಎನ್ನುವಂತಹ ಮಾಹಿತಿಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಆತ ತಾನು ಹೂತಿರುವಂತಹ ಜಾಗಗಳನ್ನು ಅಂದರೆ ಮೃತದೇಹವನ್ನು ಹೂಡಿದ್ದೇನೆ ಅನ್ನುವಂತಹ ವಿಚಾರವನ್ನು ಏನು ಉಲ್ಲೇಖ ಮಾಡಿದ್ರು ತನ್ನ ದೂರಿನಲ್ಲಿ, ಆ ಜಾಗಗಳನ್ನು ತೋರಿಸಿರುವಂಥದ್ದು ನೇತ್ರಾವತಿ ಸ್ನಾನಘಟ್ಟ ಸಮೀಪ, ಅದೇ ರೀತಿ ಮುಂಡಾಜೆ ಮೀಸಲು ಅರಣ್ಯ ಭಾಗದ ಕೆಲವೊಂದು ಜಾಗಗಳು, ಅದೇ ರೀತಿ ರಸ್ತೆಯ ಸಮೀಪವೇ ಅಂದರೆ ನೇತ್ರಾವತಿ ಸೇತುವೆ ಮತ್ತು ನೇತ್ರಾವತಿ ಸ್ನಾನಘಟ್ಟದ ರಸ್ತೆ ಪಕ್ಕದಲ್ಲಿರುವಂತಹ ಭಾಗದಲ್ಲಿ ಒಂದಷ್ಟು ಜಾಗಗಳನ್ನು ತೋರಿಸಿರುವಂಥದ್ದು. ಹೀಗೆ ಒಟ್ಟು 13 ಜಾಗಗಳನ್ನು ಸಾಕ್ಷಿ ದೂರುದಾರ ತೋರಿಸಿದ್ರು. ಆ ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ಲೊಕೇಶನ್ ಬೇಸ್ಡ್ ಕ್ಯಾಪ್ಚರ್ ಮಾಡಿಕೊಂಡಿದ್ರು. GPS ಲೊಕೇಶನ್ ಸಹಿತ ಆ ಒಂದು ಸ್ಥಳದ ಒಂದು ವಿಡಿಯೋವನ್ನು ಕೂಡ ಮಾಡಿಕೊಂಡಿದ್ರು ಪೊಲೀಸರು. ಅದೇ ರೀತಿ ಡ್ರೋನ್ ಮೂಲಕವೂ ಕೂಡ ಈ ಒಂದು ಮಹಜರು ಪ್ರಕ್ರಿಯೆಯನ್ನು ರೆಕಾರ್ಡ್ ಮಾಡಿಕೊಂಡಿದ್ರು. ಪ್ರತಿಯೊಂದು ಹಂತದ ಪ್ರಕ್ರಿಯೆಗಳನ್ನು ಚಟುವಟಿಕೆಗಳನ್ನು ಕೂಡ ಈ ಒಂದು ತನಿಖೆಯ ಭಾಗವಾಗಿ ಎಲ್ಲವನ್ನು ಕೂಡ ರೆಕಾರ್ಡ್ ಮಾಡಿಕೊಳ್ಳುವಂತಹ ಕೆಲಸ SIT ಮೂಲಕ ಆಗ್ತಾ ಇದೆ. ಅದೇ ರೀತಿ ಮಹಜರು ಕೆಲಸವನ್ನು ಕೂಡ ಡಿಜಿಟಲಿ ಅದನ್ನು ರೆಕಾರ್ಡ್ ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರು. ಆ ಬಳಿಕ ಯಾವತ್ತು ದಿನವಿಡೀ ಅಂದರೆ ಬೆಳಗ್ಗೆ ಸರಿಸುಮಾರು 11 ಗಂಟೆ ಸುಮಾರಿಗೆ
ಬಂದಂತಹ ಅಧಿಕಾರಿಗಳು ಸಾಕ್ಷಿ ದೂರುದಾರ ತೋರಿಸಿರುವಂತಹ ಒಟ್ಟು 13 ಪಾಯಿಂಟ್ಗಳನ್ನು ಗುರುತಿಸಿ ಅಲ್ಲಿಗೆ ಅವುಗಳನ್ನು ನಂಬರ್ ವೈಸ್ ಐಡೆಂಟಿಫೈ ಮಾಡೋದಕ್ಕೆ ಅಲ್ಲಿ ನಂಬರ್ ಒಂದು ಫಲಕಗಳನ್ನು ಸಂಖ್ಯಾ ಫಲಕಗಳನ್ನು ಕೂಡ ಅಳವಡಿಕೆ ಮಾಡಿ ಆ ಬಳಿಕ ಅಲ್ಲಿಂದ ಆವತ್ತಿನ ಕಾರ್ಯಾಚರಣೆಯನ್ನು ಮುಗಿಸಿದ್ರು. ಆ ಮೂಲಕ ಒಟ್ಟು 13 ಪಾಯಿಂಟ್ಗಳ ಒಂದು ಮಹಜರು ಪ್ರಕ್ರಿಯೆ ಜುಲೈ 28ರಂದು ನಡೆದಿತ್ತು. ಈಗ ನಾವು ಗಮನಿಸ್ತಾ ಇರುವಂತಹ ದೃಶ್ಯ ಇದು ಪಾಯಿಂಟ್ ನಂಬರ್ 13. ನೇತ್ರಾವತಿ ಸ್ನಾನಘಟ್ಟ ಸಮೀಪದಿಂದ ಅಜಕುರಿಗೆ ತೆರಳುವಂತಹ ರಸ್ತೆಯ ಪಕ್ಕದಲ್ಲಿರುವಂತಹ ಈ ಒಂದು ಪಾಯಿಂಟ್. ಆ ಒಂದು ಪಾಯಿಂಟ್ನಲ್ಲಿ 2 ವಿದ್ಯುತ್ ಕಂಬಗಳಿದೆ. ಅದರ ಆ ಬದಿಯಲ್ಲಿ ಅಣೆಕಟ್ಟು ಇದೆ. ಸೊ ಆ ಎಲ್ಲ ಹಿನ್ನೆಲೆಯಲ್ಲಿ ಈಗ ಇಲ್ಲಿ ಕಾರ್ಯಾಚರಣೆ ನಡೆಯುತ್ತಾ ಇಲ್ವಾ ಎನ್ನುವಂಥದ್ದು ಕುತೂಹಲ. ಅಲ್ಲಿ ನಂಬರ್ 13 ಪಾಯಿಂಟ್ ಆಗಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಬಹಳಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ನೆರೆದಿದ್ದಾರೆ. ಜೊತೆಗೆ ಮಾಧ್ಯಮ ಪ್ರತಿನಿಧಿಗಳು ಕೂಡ ಅಲ್ಲಿ ಕಾಯ್ತಾ ಇದ್ದಾರೆ, ಯಾವಾಗ ಇಲ್ಲಿ ಕಾರ್ಯಾಚರಣೆಯನ್ನು ಆರಂಭ ಮಾಡ್ತಾರೆ, ಯಾವಾಗ ಇಲ್ಲಿ ಕಾರ್ಯಾಚರಣೆ ಆರಂಭ ಆಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಎಲ್ಲರೂ ಕೂಡ ಈಗ ಕುತೂಹಲದಿಂದ ನಿರೀಕ್ಷೆ ಮಾಡ್ತಾ ಇರುವಂತಹ ಪಾಯಿಂಟ್ ಇದು, ಪಾಯಿಂಟ್ ನಂಬರ್ 13. ಅದರ ಜೊತೆಗೆ ಬಹಳಷ್ಟು ಸಂಖ್ಯೆಯಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಕೂಡ ಅಲ್ಲಿ ಇದ್ದಾರೆ, ವರದಿಗಾರರು, ಕ್ಯಾಮರಾ ಪರ್ಸನ್ಸ್ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆ ಭಾಗದಲ್ಲಿ ಅಣೆಕಟ್ಟು ಇದೆ, ಆ ಅಣೆಕಟ್ಟಿನ ಒಂದು ಸುರಕ್ಷತೆಯನ್ನು ಕೂಡ ನೋಡಿಕೊಳ್ಬೇಕಾಗತ್ತೆ. ಸೊ ನೇತ್ರಾವತಿ ಸ್ನಾನಘಟ್ಟ ಸಮೀಪದಲ್ಲೇ ಇರುವಂಥ ಈ ಒಂದು ಪಾಯಿಂಟ್ ಕೂಡ, ಅಂದರೆ ನೇತ್ರಾವತಿ ಸ್ನಾನಘಟ್ಟ ಪ್ರದೇಶದಿಂದ ಅಜಕುರಿಗೆ ತೆರಳುವಂತಹ ರಸ್ತೆ ಏನಿದೆ ಅದರ ಪಕ್ಕದಲ್ಲೇ ಇರುವಂಥದ್ದು. ಅಂದರೆ ಈ ಹಿಂದೆ ಉತ್ಖನನ ನಡೆದಂತಹ ಪಾಯಿಂಟ್ ನಂಬರ್ 12 ಏನಿದೆ ಅದರಿಂದ ಕೆಲವೇ ಮೀಟರ್, ಒಂದು ಸಾಧಾರಣ 200-300 ಮೀಟರ್ ದೂರದಲ್ಲಿರುವಂತಹ ಈ ಒಂದು ಪಾಯಿಂಟ್. ಸೊ ಇಲ್ಲಿ ಅಂದರೆ ಈಗ ಸಾಕ್ಷಿ ದೂರುದಾರ ಗುರುತಿಸಿರುವಂತಹ 13 ಪಾಯಿಂಟ್ಗಳ ಪೈಕಿ ಉತ್ಖನನಕ್ಕೆ ಬಾಕಿ ಇರುವಂತಹ ಏಕೈಕ ಪಾಯಿಂಟ್ ಇದು. ಇನ್ನು ಮುಂದಕ್ಕೆ ಎಡಿಷನಲ್ ಆಗಿ ಒಂದಷ್ಟು ಪಾಯಿಂಟ್ಗಳನ್ನು ಗುರುತಿಸ್ತಾರಾ, ಮಹಜರು ಮಾಡ್ತಾರಾ ಅನ್ನುವಂಥದ್ದು ಮುಂದಿನ ಪ್ರಶ್ನೆ. ಸದ್ಯಕ್ಕೆ ಈಗ ಜುಲೈ 28ರಂದು ಆತನನ್ನು ಕರೆದುಕೊಂಡು ಬಂದು ಮಹಜರು ನಡೆಸಿದಂತಹ ವೇಳೆ ಆತ ತೋರಿಸಿರುವಂತಹ ಜಾಗ ಇದು. ಸೊ 13 ಜಾಗಗಳು, ಆ 13 ಜಾಗಗಳಲ್ಲಿ ಈಗಾಗಲೇ 12ರಲ್ಲಿ ಅದರ ಜೊತೆಗೆ 2 ಅಡಿಷನಲ್ ಪಾಯಿಂಟ್ಗಳನ್ನು ಕೂಡ, ಅಂದರೆ ಸಾಕ್ಷಿ ದೂರುದಾರ ಈ ಹಿಂದೆ ಗುರುತಿಸದೇ ಇದ್ದಂತಹ ಹೊಸ ಜಾಗದಲ್ಲಿ ಎಕ್ಸಿಮೇಷನ್ ಅನ್ನ ಮಾಡಿದ್ರು. ಅದರಲ್ಲಿ ಒಂದು ಪಾಯಿಂಟ್ನಲ್ಲಿ ಎಕ್ಸಿಮೇಷನ್ ಆಗಿಲ್ಲ, ಭೂಮಿಯ ಮೇಲ್ಮೈನಲ್ಲೇ ಒಂದು ಕಲ್ಲು ಬಂಡೆಗಳ ನಡುವೆ ಇದ್ದಂತಹ ಒಂದು ಅಸ್ಥಿಪಂಜರದ ಅವಶೇಷಗಳು, ಅದನ್ನು ಸಂಗ್ರಹ ಮಾಡಿಕೊಂಡು ಬರುವಂತಹ ಕೆಲಸಗಳಾಗಿದೆ. ಅದರ ಜೊತೆಗೆ ನಿನ್ನೆ ಕೂಡ ಅದೇ ಒಂದು ಪಾಯಿಂಟ್ಗೆ, ಅಂದರೆ ಆಗಸ್ಟ್ 4ರಂದು ಸೋಮವಾರ ಯಾವ ಪಾಯಿಂಟ್ಗೆ ಹೋಗಿದ್ರು ಅದೇ ಪಾಯಿಂಟ್ಗೆ ವಾಪಸ್ ನಿನ್ನೆ ಆಗಸ್ಟ್ 6ರಂದು ಹೋಗಿರುವಂಥದ್ದು. ಸೊ ಅಲ್ಲೇ ಪಕ್ಕದಲ್ಲೇ, ಅಂದರೆ ಈ ಹಿಂದೆ ತೋರಿಸಿದಂತಹ, ಅಂದರೆ ಏನು ಕಳೆಬರ ಏನು ಪತ್ತೆಯಾಗಿತ್ತು, ಆ ಕಳೆಬರ ಸಿಕ್ಕಂತಹ ಪ್ರದೇಶದಲ್ಲೇ ಉತ್ಖನನವನ್ನು ಮಾಡಿದ್ರು. ಸೊ ಅದನ್ನು ಪಾಯಿಂಟ್ ನಂಬರ್ 14 ಅಂತ ಗುರುತು ಕೂಡ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ. ಸೊ ಅಲ್ಲಿ ಉತ್ಖನನವನ್ನು ಮಾಡಿ ಅಲ್ಲಿ ಯಾವುದೇ ರೀತಿಯ ಅವಶೇಷಗಳು, ಕಳೆಬರಗಳು ಸಿಗಲಿಲ್ಲ ಎನ್ನುವಂಥ ಹಿನ್ನೆಲೆಯಲ್ಲಿ ಅಲ್ಲಿಂದ ವಾಪಸ್ ಆಗಿರುವಂಥದ್ದು. ಸೊ ಆ ಮೂಲಕ ಪಾಯಿಂಟ್ ನಂಬರ್ 13 ಉತ್ಖನನಕ್ಕೆ ಬಾಕಿ ಇರುವಂಥದ್ದು. ಸೊ ಈ ಒಂದು ಪಾಯಿಂಟ್ನ ಉತ್ಖನನ ಇವತ್ತಾಗುತ್ತಾ ಅನ್ನುವಂಥದ್ದು ಇನ್ನೂ ಕೂಡ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಯಾಕಂತ ಹೇಳಿದರೆ SIT ಆಫೀಸ್ನಲ್ಲಿ ಯಾವುದೇ ರೀತಿಯ ಹೊರಭಾಗದಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳು ಕಂಡು ಬರ್ತಾ ಇಲ್ಲ. ಅದರ ಜೊತೆಗೆ ಸಾಕ್ಷಿ ದೂರುದಾರನನ್ನು ಕೂಡ ವೇಟ್ ಮಾಡ್ತಾ ಇದ್ದಾರೆ ಎನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಸಾಕ್ಷಿ ದೂರುದಾರ ಇವತ್ತು ಬರೋದಿಲ್ವಾ, ಬರ್ತಾರಾ, ಅದು ಕೂಡ ಒಂದು ಪ್ರಶ್ನೆಯಾಗಿ ಕಾಡ್ತಾ ಇದೆ. ಅದರ ಜೊತೆಗೆ ಇವತ್ತು ಕಾರ್ಯಾಚರಣೆ ಮುಂದುವರಿಯುತ್ತಾ ಅಥವಾ ಬೇರೇನಾದರೂ ವಿಚಾರಗಳ ಕುರಿತು SIT ಈಗ ಮುಂದಾಗಿದೆಯಾ, ಅದರ ಬಗ್ಗೆ ಏನಾದರೂ ಚಿಂತನೆಯನ್ನು ಮಾಡ್ತಾ ಇದೆಯಾ ಅನ್ನುವಂಥದ್ದು ಕೂಡ ಕುತೂಹಲ. ಅದರ ನಡುವೆ ಈಗ ಪಾಯಿಂಟ್ ನಂಬರ್ 13ರಲ್ಲಿ ಕೂಡ ಬಹಳಷ್ಟು ಕುತೂಹಲದಿಂದ ಒಂದಷ್ಟು ಮಂದಿ ನಡೆದಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳು ಕೂಡ ಅಲ್ಲಿನ ಕಾರ್ಯಾಚರಣೆಯ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ಅಲ್ಲಿ ಬಂದಿದ್ದಾರೆ. ಸೊ ಒಟ್ಟಾರೆಯಾಗಿ ಕುತೂಹಲ ಮೂಡಿದೆ, ಏನಾಗ್ತಾ ಇದೆ, ಏನಾಗುತ್ತೆ ಅನ್ನುವಂಥದ್ದು. ಪಾಯಿಂಟ್ ನಂಬರ್ 13ರಲ್ಲಿ ಏನಾದರೂ ಸಿಗಬಹುದಾ ಇಲ್ವಾ ಅನ್ನುವಂಥದ್ದು ಕೂಡ ಇರುವಂತಹ ಪ್ರಶ್ನೆ. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗೋದಕ್ಕಿದೆ. ಸೊ ಎಲ್ಲರೂ ಕೂಡ ಬಹಳಷ್ಟು ವೆಯ್ಟ್ ಮಾಡ್ತಾ ಇದ್ದಾರೆ. ಬರುವಂತಹ ಇನ್ಫಾರ್ಮೇಷನ್ಗಳನ್ನು ಕೊಡುವಂತಹ ಕೆಲಸ ಸುದ್ದಿ ನ್ಯೂಸ್ ಮೂಲಕ ನಿರಂತರವಾಗಿ ಆಗುತ್ತೆ ಅನ್ನುವಂಥದ್ದು.
ಈ ನಡುವೆ SITಯ ತನಿಖೆ ಹಲವು ಆಯಾಮಗಳಲ್ಲಿ ನಡೆದಿದೆ. ನಾವು ಈ ಹಿಂದೆ ಕೂಡ ಬಹಳಷ್ಟು ಬಾರಿ ಹೇಳಿದ್ದೇವೆ, ಪ್ರತಿಯೊಂದು ವಿಚಾರಗಳನ್ನು ಕೂಡ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿ ಆ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸ SIT ಮೂಲಕ ಆಗ್ತಾ ಇದೆ. ಮತ್ತೊಂದು ಕಡೆಯಿಂದ ಪ್ರಾಥಮಿಕ ಹಂತದಲ್ಲಿ ಪ್ರಾಥಮಿಕ ತನಿಖೆಯ ಭಾಗವಾಗಿ ಆತ ತೋರಿಸಿರುವಂತಹ ಜಾಗಗಳಲ್ಲಿ ಅಗೆಯುವಂತಹ ಕೆಲಸ, ಅಲ್ಲೇನಾದರೂ ಸಾಕ್ಷ್ಯಗಳು ಸಿಗುತ್ತಾ ಅನ್ನುವಂಥದ್ದನ್ನ ಒಂದು ಪರಿಶೋಧನೆ ನಡೆಸುವಂತಹ ಕೆಲಸಗಳು ಒಂದು ಕಡೆಯಿಂದ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ಈ ನಡುವೆ ಇಲ್ಲಿ ಆಗಿರುವಂತಹ ಪ್ರಕರಣಗಳ ಬಗ್ಗೆಯೂ ಕೂಡ, UDR ಪ್ರಕರಣಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡೆಯುವಂತಹ ಕೆಲಸ ಈಗಾಗಲೇ SIT ಮೂಲಕ ಆಗಿದೆ. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡೆಯುವಂತಹ ಕೆಲಸಗಳು SIT ತಂಡದಿಂದ ಆಗಿದೆ. ಅದೇ ರೀತಿ ಧರ್ಮಸ್ಥಳ ಹೊರಠಾಣೆಯಲ್ಲಿ ಕರ್ತವ್ಯವನ್ನ ನಿರ್ವಹಣೆ ಮಾಡಿದಂಥವರು 1995ರಿಂದ 2014ರವರೆಗೆ ಹೊರಠಾಣೆಯಲ್ಲಿ ಯಾರೆಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಕೆಲಸವನ್ನ ನಿರ್ವಹಣೆ ಮಾಡಿದ್ರು ಅವರೆಲ್ಲರ ಮಾಹಿತಿಯನ್ನ ಕೂಡ ಕಲೆ ಹಾಕುವಂತಹ ಕೆಲಸವನ್ನ SIT ಈಗಾಗಲೇ ಮಾಡಿರುವಂಥದ್ದು. ಅದರ ಜೊತೆಗೆ ಇದೀಗ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಕಾರ್ಯನಿರ್ವಹಣೆ ಮಾಡಿದಂಥವರ ವಿವರವನ್ನ ಕೂಡ SIT ಕೇಳಿದೆ ಎನ್ನುವಂತಹ ಒಂದು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ. ಹಲವಾರು ಮೃತದೇಹಗಳನ್ನ ಕಾನೂನು ಬಾಹಿರವಾಗಿ ಹೂತು ಹಾಕಲಾಗಿದೆ ಎಂಬಂತಹ ದೂರು, ಆ ದೂರಿಗೆ ಸಂಬಂಧಪಟ್ಟ ಹಾಗೆಯೇ ರಚನೆಯಾಗಿರುವಂತಹ SIT. ಸೊ ಆ ಒಂದು ದೂರಿನ ಅನ್ವಯ ಈ ಒಂದು ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಂಡು ತನಿಖೆಯನ್ನ ಮಾಡ್ತಾ ಇರುವಂತಹ ಅಧಿಕಾರಿಗಳು ಈಗ 95ರಿಂದ 2014ರವರೆಗೆ 1995ರಿಂದ 2014ರವರೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸಿದಂತಹ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ವಿವರಗಳನ್ನು ಕೂಡ ಕೇಳಿದ್ದಾರೆ, ಅವರ ಡೀಟೇಲ್ಸ್ ಅನ್ನು ಕೂಡ ಕೇಳಿದ್ದಾರೆ ಅನ್ನುವಂತಹ ಮಾಹಿತಿ. ಇನ್ನು ಲಭ್ಯ ಮಾಹಿತಿಯನ್ನ ಆಗಸ್ಟ್ 6ರಂದು ಪಂಚಾಯತ್ ಕಚೇರಿಯಿಂದ SITಗೆ ಕೊಡಲಾಗಿದೆ ಎನ್ನುವಂತಹ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅದರ ಜೊತೆಗೆ ಕೊಲೆಯಾದ ಮತ್ತು ಅತ್ಯಾಚಾರಕ್ಕೆ ಈಡಾಗಿ ಕೊಲೆಯಾಗಿರುವವರ ಮೃತದೇಹಗಳನ್ನ ಕಾನೂನು ಮೀರಿ ಹೂತು ಹಾಕಿರುವ ಘಟನೆಯಲ್ಲಿ ಪೊಲೀಸ್ ಇಲಾಖೆಯವರು ಶಾಮೀಲಾಗಿದ್ದಾರೆ ಎನ್ನುವಂತಹ ಒಂದು ಆರೋಪ ಏನು ಕೇಳಿ ಬಂದಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ SIT ಅಧಿಕಾರಿಗಳು ಈಗಾಗಲೇ ಧರ್ಮಸ್ಥಳ ಹೊರಠಾಣೆಯಲ್ಲಿ ಕರ್ತವ್ಯ ನಿರ್ವಹಣೆ ಮಾಡಿರುವಂತಹ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ವಿವರವನ್ನ ಕಲೆ ಹಾಕಿದ್ದಾರೆ. ಅಂದ್ರೆ ಯಾವುದೇ ಒಂದು ಆರೋಪಗಳು ಅಥವಾ ಏನೇ ಒಂದು ವಿಚಾರಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ಆ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂಥದ್ದು, ಆ ಬಗ್ಗೆ ತನಿಖೆಯನ್ನ ನಡೆಸುವಂಥದ್ದು SIT ಮಾಡ್ತಾ ಇರುವಂತಹ ಕೆಲಸ. ಬಹುಶಃ ಮೊದಲ ದಿನದಿಂದ ಒಂದು ಅವರ ಚಟುವಟಿಕೆಗಳನ್ನ ಗಮನಿಸಿದ್ರೆ ನಮಗೆ ಅದು ಅತ್ಯಂತ ಸ್ಪಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಪಾಯಿಂಟ್ ನಂಬರ್ 1ರಲ್ಲಿ ಸಿಕ್ಕಂತಹ ಒಂದು ಪರ್ಸ್ನಲ್ಲಿ ಇದ್ದಂತಹ ಒಂದು ಪ್ಯಾನ್ ಕಾರ್ಡ್, ಒಂದು ATM ಕಾರ್ಡ್, ಆ ಒಂದು ವಿಚಾರದ ಒಂದು ಡೀಟೇಲ್ಸ್ ಅನ್ನ ಗಮನಿಸಿದ್ರು ಕೂಡ ನಮಗೆ ಇದು ಅತ್ಯಂತ ಸ್ಪಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಸಿಕ್ಕಂತಹ ವಸ್ತುಗಳು ಏನಿತ್ತೋ ಅದರ ವಾರಸುದಾರರು ಯಾರು ಅನ್ನುವಂತಹ ಬಗ್ಗೆ ಸಾಕಷ್ಟು ಚರ್ಚೆಗಳು ಆರಂಭ ಆಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಊಹಾಪೋಹಗಳು ಕೂಡ ಹರಿದಾಡಿದ್ವು, ಸುಳ್ಳು ಸುದ್ದಿಗಳು ಕೂಡ ಹರಿದಾಡಿದ್ವು. ಆ ಒಂದು ಸುದ್ದಿಗೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಬೆನ್ನು ಬಿದ್ದಂತಹ SIT ಆ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದೆ. ಆ ಪ್ಯಾನ್ ಕಾರ್ಡ್ ಮತ್ತು ATM ಕಾರ್ಡ್ನ ವಾರಸುದಾರರ ಬಗ್ಗೆಯೂ ಕೂಡ ಸ್ಪಷ್ಟವಾದ ಮಾಹಿತಿಯನ್ನ ಈಗಾಗಲೇ ಕೊಡುವಂತಹ ಕೆಲಸಗಳು ಕೂಡ ಆಗಿದೆ. ಸೊ ಈ ನಡುವೆ ಇನ್ನೊಂದಷ್ಟು ಡೆವಲಪ್ಮೆಂಟ್ಸ್ಗಳು ಕಂಡು ಬರ್ತಾ ಇದೆ ಅನ್ನುವಂಥದ್ದು ಹೇಳ್ಬೋದು. ಸೊ ಆ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ. ಅದೇ ಮುಖ್ಯವಾಗಿ ಈಗ ಪಾಯಿಂಟ್ ನಂಬರ್ 13 ಎಲ್ಲರ ಕುತೂಹಲದ ಕೇಂದ್ರ ಬಿಂದು. ಅಲ್ಲಿ ಇವತ್ತು ಎಕ್ಸಿಮೇಷನ್ ಆಗುತ್ತಾ, ಅಧಿಕಾರಿಗಳು ಅಲ್ಲಿಗೆ ಹೋಗ್ತಾರಾ, ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಬೆಳ್ತಂಗಡಿ SIT ಆಫೀಸನ್ನು ಗಮನಿಸಿದ್ರೆ ಇನ್ನೂ ಕೂಡ ಅಲ್ಲಿಂದ ಯಾವ ಅಫಿಷಿಯಲ್ಸ್ ಕೂಡ ಹೊರಟಿಲ್ಲ. ಆದರೆ ಈ ಒಂದು ಕೆಲಸಕ್ಕಾಗಿ ನಿಯೋಜನೆಗೊಂಡಿರುವಂತಹ ಕಾರ್ಮಿಕರು ಅಲ್ಲಿ ಇದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ನಡುವೆ ಸಾಕ್ಷಿ ದೂರುದಾರ ಮುಸುಕುಧಾರಿ ವ್ಯಕ್ತಿ ಇನ್ನೂ ಕೂಡ ಆಗಮಿಸಿಲ್ಲ ಎನ್ನುವಂತಹ ಒಂದು ಅಪ್ಡೇಟ್ಸ್ ಕೂಡ ಈಗ ಲಭ್ಯ ಆಗ್ತಾ ಇದೆ. ಯಾಕೆ ಬಂದಿಲ್ಲ, ಏನು ವಿಚಾರ? ಸೊ ಕ್ಯೂರಿಯಾಸಿಟಿ ಇದೆ. ಇಷ್ಟೊತ್ತಿಗಾಗಲೇ ಅಂದರೆ ಈ ಒಂದು ಅಧಿಕಾರಿಗಳು SIT ಕಚೇರಿಯಿಂದ ಹೊರಡುವಂಥದ್ದೇ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು, ಆದರೆ ಇವತ್ತು ಸಾಕ್ಷಿ ದೂರುದಾರನೇ ಆಗಮಿಸಿಲ್ಲ ಎನ್ನುವಂತಹ ಒಂದು ಮಾಹಿತಿ ಬರ್ತಾ ಇದೆ. ಸೊ ಆ ಬಗ್ಗೆ ಒಂದು ಖಚಿತವಾದ ಮಾಹಿತಿಯನ್ನ
ಪಡೆಯುವಂತಹ ಒಂದು ಕೆಲಸವನ್ನ ಮಾಡೋಣ. ದಾಮೋದರ್ ಅವರನ್ನ ಸಂಪರ್ಕಿಸಿ ಅವರಿಂದ ಇನ್ನೊಂದಷ್ಟು ಅಪ್ಡೇಟ್ಸ್ಗಳು ಕೂಡ ಲಭ್ಯ ಆಗೋದಕ್ಕಿದೆ. ಸೊ ಅದರ ನಡುವೆ ಈಗ ಪಾಯಿಂಟ್ ನಂಬರ್ 13 ಅಂದರೆ ಬಹುಶಃ 2 ದಿನ ಅಂದರೆ ನಿನ್ನೆ ಪಾಯಿಂಟ್ ನಂಬರ್ 13ರಲ್ಲಿ ಉತ್ಖನನ ಆಗುತ್ತೆ ಅನ್ನುವಂಥ ನಿರೀಕ್ಷೆಗಳಿತ್ತು. ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು. ಆದರೆ ಪಾಯಿಂಟ್ ನಂಬರ್ 13ರಲ್ಲಿ ನಿನ್ನೆ ಯಾವುದೇ ರೀತಿಯ ಎಕ್ಸ್ಹ್ಯೂಮೇಷನ್ ಆಗಲಿಲ್ಲ. ಬೇರೆ ಪಾಯಿಂಟಿಗೆ ಹೋಗಿದ್ರು. ಸೊ ಅಲ್ಲಿ ಉತ್ಖನನ ನಡೆಸುವಂತಹ ಕೆಲಸವನ್ನ ಮಾಡಿದ್ರು. ಸೊ ಅಲ್ಲಿ ಯಾವುದೇ ರೀತಿಯ ಕಳೇಬರ ಪತ್ತೆಯಾಗಲಿಲ್ಲ. ಸೊ ನಿನ್ನೆಯ ಒಂದು ವಿಚಾರವನ್ನ ಗಮನಿಸಿದ್ರು ಕೂಡ ಅಧಿಕಾರಿಗಳು ಕಾರ್ಯಾಚರಣೆಯತ್ತ ಹೊರಡೋದು ತಡ ಆಗಿತ್ತು. ಸಾಮಾನ್ಯವಾಗಿ ನಾನು ಈಗಾಗಲೇ ಹೇಳಿದೆ 11 ಗಂಟೆ ಸುಮಾರಿಗೆ ಹೊರಡ್ತಾ ಇದ್ರು. ಆದರೆ ನಿನ್ನೆ ಹೊರಡುವಾಗ 12:15 ದಾಟಿತ್ತು. ಅಂದರೆ ಮೊಹಂತಿ ಅವರು ಬಂದಿದ್ರು, SITಯ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರು ಬಂದಿದ್ರು. ಪ್ರಣವ್ ಮೊಹಂತಿ ಅವರು ಭೇಟಿ ಕೊಟ್ಟು ಇಲ್ಲಿನ ಅಧಿಕಾರಿಗಳ ಜೊತೆಗೆ ಒಂದು ಮೀಟಿಂಗ್ ಅನ್ನು ಕೂಡ ಮಾಡಿದ್ರು. ಏನು ವಿಚಾರಗಳು ಚರ್ಚೆಯಾಗಿದೆ ಅನ್ನುವಂಥದ್ದು ಮಾಹಿತಿಗಳು ಹೊರಗಡೆಗೆ ಬಂದಿಲ್ಲ. ಯಾವುದೇ ಮಾಹಿತಿಗಳು ಲೀಕ್ ಆಗಿಲ್ಲ. ಅಂದ್ರೆ ಬಹಳಷ್ಟು ಗೌಪ್ಯತೆಯನ್ನ ಇಲ್ಲಿ ಅಧಿಕಾರಿಗಳು ಕಾಯ್ದುಕೊಳ್ತಾ ಇದ್ದಾರೆ ತನಿಖೆಯ ಹಿತದೃಷ್ಟಿಯಿಂದ. ಸೊ ಆ ಒಂದು ವಿಚಾರ ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಆ ತನಿಖೆಯ ಮಾಹಿತಿಗಳು ಹೊರಗಡೆಗೆ ಹೋಗದೇ ಇದ್ರೂ ಕೂಡ ಒಂದಷ್ಟು ಯೂಟ್ಯೂಬ್ಗರ್ಗಳು ತಮ್ಮ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ವಿಚಾರದ ಹಿನ್ನೆಲೆಯಲ್ಲಿ ಕಿರಿಕೀರ್ತಿ ಅವರು ಕೂಡ ನಿನ್ನೆ ದೂರನ್ನ ಕೊಟ್ಟಿರುವಂಥದ್ದು ನಾವು ಗಮನಿಸಬಹುದು. ಸೊ ಈ ನಡುವೆ ಈಗಾಗಲೇ ನಾನು ಉಲ್ಲೇಖ ಮಾಡಿದೆ, ಸಾಕ್ಷಿ ದೂರುದಾರ ಇನ್ನೂ ಕೂಡ SIT ಕಚೇರಿಗೆ ಬಂದಿಲ್ಲ ಎನ್ನುವಂತಹ ಅಪ್ಡೇಟ್. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈ ಒಂದು ಶವವನ್ನು ಹೂತಿಟ್ಟಿದ್ದೇನೆ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ದೂರಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ನಡೀತಾ ಇರುವಂತಹ ತನಿಖೆಗೆ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಬಂದೇ ಅಧಿಕಾರಿಗಳು ಒಂದು ಶೋಧವನ್ನ ನಡೆಸ್ತಾ ಇದ್ರು. ಸೊ ಈಗಾಗಲೇ SIT ಕಚೇರಿಯಲ್ಲಿ SP ಜಿತೇಂದ್ರ ದಯಾಮ, ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್ ಎಲ್ಲರೂ ಕೂಡ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ತನಿಖೆಯ ವೇಳೆ ಪ್ರತಿದಿನ 10:30ರಿಂದ 11 ಗಂಟೆಯ ಒಳಗೆ ಸಾಕ್ಷಿ ದೂರುದಾರ SIT ಕಚೇರಿಗೆ ಆಗಮಿಸ್ತಾ ಇದ್ರು. ಆತನನ್ನ ಕರೆದುಕೊಂಡು ಬರುವಂತಹ ಕೆಲಸ ಆತನ ಪರ ವಕೀಲರು ಮಾಡ್ತಾ ಇದ್ರು. ವಕೀಲರ ಕಾರಿನಲ್ಲೇ ಬೆಳ್ತಂಗಡಿ SIT ಕಚೇರಿಯವರೆಗೂ ಕೂಡ ಆತ ಆಗಮಿಸ್ತಾ ಇದ್ದಂಥದ್ದು. ಆದ್ರೆ ಇವತ್ತು 10ನೇ ದಿನದ ಕಾರ್ಯಾಚರಣೆ ನಡೀಬೇಕಿತ್ತು, ಹೊರಡ್ತಾರೆ ಅನ್ನುವಂತಹ ನಿರೀಕ್ಷೆಗಳು ಕೂಡ ಇತ್ತು. ಆದ್ರೆ ಸಾಕ್ಷಿ ದೂರುದಾರನೇ ಈ ಒಂದು SIT ಕಚೇರಿಗೆ ಬಂದಿಲ್ಲ ಅನ್ನುವಂತಹ ಮಾಹಿತಿ. ಎಲ್ಲ ಅಧಿಕಾರಿಗಳು ಕೂಡ ಇದ್ದಾರೆ, ಆದ್ರೆ ಸಾಕ್ಷಿ ದೂರುದಾರನಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ, ಇನ್ನೂ ಕೂಡ ಬಂದಿಲ್ಲ ಎನ್ನುವಂಥದ್ದು ಈಗ ಲಭಿಸ್ತಾ ಇರುವಂತಹ ಅಪ್ಡೇಟ್. ಈಗ ಯಾಕೆ ಏನಾದ್ರೂ ಗೊತ್ತಾಗಿದ್ದ ಕೇಳೋಣ. ದಾಮೋದರ್ ದಂಡೋಲೆ ಜಾಯ್ನ್ ಆಗಿದ್ದಾರೆ. ಎಸ್ ದಾಮೋದರ್. ಗೌತಮ್, ಸಾಕ್ಷಿ ದೂರುದಾರನ ಆಗಮನಕ್ಕಾಗಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಗೌತಮ್. ಈಗಾಗಲೇ ಅಂತಹದೊಂದು ಮಾಹಿತಿಗಳು ಲಭ್ಯವಾಗ್ತದೆ. ಪ್ರಮುಖವಾಗಿ ಯಾವಾಗ್ಲೂ ಸಾಕ್ಷಿ ದೂರುದಾರ 11:30 ಅಥವಾ 10:30 ಮೊದಲು ಈ ಟೈಮ್ ನಲ್ಲಿ ಅವರು ಬರ್ತಾ ಇದ್ರು. ಆದ್ರೆ ಇವತ್ತು ಇನ್ನೂ ಕೂಡ ಬಂದಿಲ್ಲ ಅನ್ನುವಂಥದ್ದು ಸ್ಪಷ್ಟ ಗೌತಮ್. ಈಗಾಗಲೇ ಬಹಳಷ್ಟು ಹೊತ್ತು ಅಧಿಕಾರಿಗಳು ಕೂಡ ಕಾಯ್ತಾ ಇದ್ದಾರೆ. ಅಧಿಕಾರಿಗಳು ಕೂಡ ಅಂದ್ರೆ ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಬಗ್ಗೆ ಅಧಿಕಾರಿಗಳಿಗೂ ಕೂಡ ಮಾಹಿತಿಗಳು ದೊರಕ್ತಾ ಇಲ್ಲ. ಒಂದು ಕಡೆಯಿಂದ ಸಾಕ್ಷಿ ದೂರುದಾರ ಇವತ್ತು ಯಾಕೆ ಬಂದಿಲ್ಲ ಅನ್ನುವಂತಹದ್ದು ಉಳಿದ ಅಧಿಕಾರಿಗಳಿಗೂ ಕೂಡ ಒಂದು ರೀತಿಯಲ್ಲಿ ಇದು. ಯಾಕಂದ್ರೆ SITಗೆ ಏನಾದ್ರೂ ಸೂಚನೆಗಳನ್ನ ಕೊಟ್ಟಿದಾರ ಅವರು ಬರೋದಿಲ್ಲ ಅನ್ನುವಂಥದ್ದು ಇರ್ಲಿ, ಅಥವಾ ಯಾವುದೇ ಕಾರಣಕ್ಕೂ ಇವತ್ತು ಪಾಲ್ಗೊಳ್ಳುದಿಲ್ಲ ಅಂತದ್ದೇನಾದ್ರು ಸೂಚನೆಗಳನ್ನು ಕೊಟ್ಟಿದಾರ ಗೊತ್ತಿಲ್ಲ. ಅಂತೂ ಪ್ರತಿದಿನ ಅಂದ್ರೆ ಇವತ್ತು 9ನೇ ದಿನದ ಶೋಧ ಕಾರ್ಯಾಚರಣೆ ಅನ್ನುವಂಥದ್ದಿದೆ. ಆನಂತರ ಬೆಳ್ತಂಗಡಿ ಕಚೇರಿಯ SIT ಕಚೇರಿಯಲ್ಲಿ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಆನಂತರ ಈಗಾಗಲೇ SIT ಕಚೇರಿಯಲ್ಲಿರುವ SP ಜಿತೇಂದ್ರ ದಯಾಮ, ಪುತ್ತೂರಿನ AC ಸ್ಟೆಲ್ಲಾ ವರ್ಗೀಸ್ ಮತ್ತು ಇತರ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಪ್ರತಿದಿನ 10:30ರಿಂದ 11 ಗಂಟೆಯೊಳಗೆ ಬರ್ತಾ ಇದ್ರು ದೂರುದಾರ ಕೂಡ. ಆದ್ರೆ ದೂರುದಾರನ್ನು ಕರೆದುಕೊಂಡು ಬರ್ತಿದ್ದಂತ ವಕೀಲರ ತಂಡ ಅವರು ಇನ್ನೂ ಆಗಮಿಸಿಲ್ಲ ಅನ್ನುವಂಥದ್ದು. ಇದು ಬಹಳಷ್ಟು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಅದರ ಜೊತೆಗೆ ಈ ಒಂದು ಅಧಿಕಾರಿಗಳು ಕೂಡ ಈಗ ಅಲ್ಲೇನು ಗೊತ್ತಾ, ಸೀನಿಯರ್ಸ್ ಒಳಗಡೆ ಇರ್ತಾರೆ, ಜೂನಿಯರ್ಸ್ ಎಲ್ಲ ಅಧಿಕಾರಿಗಳಿದ್ದಾರೆ, ಅವರಿಗೆ ಈ ಮಾಹಿತಿ ಇರೋದಿಲ್ಲ. ಅವರಿಗೆ ಒಂದು ಇದು ಏನಾಗ್ತಿದೆ ಅನ್ನೋಂಥದ್ದು ಕೂಡ ಗೊತ್ತಾಗ್ತಿಲ್ಲ. ಮತ್ತೊಂದು ಕಡೆಯಲ್ಲಿ ನೇತ್ರಾವತಿಯ ಸ್ನಾನಘಟ್ಟದಲ್ಲಿ 13ನೇ ನಂಬರ್ನ ಗುರುತು
ಪತ್ತೆ ಗುರುತು ಮಾಡ್ತಾರೆ, ಇದೇ ಗುರುತನಾಗಿದ್ದಾರೆ, ಈ ರೀತಿಯಂತ ಗೊಂದಲಗಳಿದಾವೆ ಗೌತಮ್. ಯಾಕೆಂತಂದ್ರೆ ನಿನ್ನೆಯೂ ಕೂಡ ಅಷ್ಟೇ ನಾವು 13 ನಂಬರ್ ಗುರುತನ್ನಾಗಿದ್ದಾರೆ ಅನ್ನುವಂತ ನಿರೀಕ್ಷೆಯಲ್ಲಿದ್ವಿ. ಆದ್ರೆ ನಿನ್ನೆಯೂ ಕೂಡ ಗುಡ್ಡದ ಮೇಲ್ಭಾಗಕ್ಕೆ ಅವರು ಹೋದ್ರು. ಇವತ್ತು ಕೂಡ ಅದೇ ರೀತಿಯಂತ ಒಂದು ಸನ್ನಿವೇಶಗಳಿದಾವೆ. ಅಂದ್ರೆ ಅಲ್ಲಿ ಯಾವುದೇ ರೀತಿಯಂತ ತಯಾರಿಗಳನ್ನ ಮಾಡ್ಕೊಂಡಿಲ್ಲ ನೇತ್ರಾವತಿಯಲ್ಲಿ. ಈ ಹಿನ್ನೆಲೆಯಲ್ಲಿ ಬಹಳಷ್ಟು ಒಂದು ರೀತಿಯಲ್ಲಿ ಬಹಳ ವಿಶೇಷ ಒಂದು ಕುತೂಹಲಕ್ಕೆ ಕಾರಣ ಆಗಿದೆ. ಅಂದ್ರೆ ಸಾಕ್ಷಿ ದೂರುದಾರ ಯಾಕೆ ಇಲ್ಲಿ ತನಕ ಬಂದಿಲ್ಲ ಅನ್ನುವಂಥದ್ದು, ಅಥವಾ ಸಾಕ್ಷಿ ದೂರುದಾರನನ್ನ SIT ಮಂಗಳೂರು ಕಚೇರಿಗೆ ಏನಾದ್ರೂ ಕರೆಸಿಕೊಂಡಿದ್ದಾರಾ, ಅಥವಾ ಏನಾದ್ರೂ ಬೇರೆ ರೀತಿಯಾದಂತಹ ತನಿಖಾ ಕ್ರಮಗಳು ಆಗ್ತಾ ಇದೆಯಾ, ಅಥವಾ ಈಗ ಅದೆಲ್ಲ ಆಗ್ತಾ ಇದ್ರೆ AC ಅವರು ಇಲ್ಲಿಗೆ ಬರುವಂತದ್ದು ಇರ್ಲಿಲ್ಲ. ಹೀಗೆ ಒಂದಷ್ಟು ಅನುಮಾನಕ್ಕೆ ಎಡೆ ಮಾಡಿ ಕೊಟ್ಟಿದೆ. ಅಂದ್ರೆ ಯಾಕೆ ಇದು ಅಂತ ಅಂದ್ರೆ ಸ್ಪಷ್ಟತೆ ಇಲ್ಲ ಗೌತಮ್. ಯಾಕೆ ಸ್ಪಷ್ಟತೆ ಇಲ್ಲ ಅಂತಂದ್ರೆ ಇಲ್ಲಿ ಬ್ರೀಫಿಂಗ್ ಇಲ್ಲ, ಮತ್ತೆ ಒಂದು ಸ್ಪಷ್ಟತೆ ಸಿಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಉತ್ಖನನ ಕಾರ್ಯ ಉಂಟು ಅನ್ನುವಂಥದ್ದು ಅಷ್ಟೇ. ಯಾಕೆಂತಂದ್ರೆ ಈಗ ಹಾಕಿದ ಗುರುತುಗಳಲ್ಲಿ ಒಂದು ಗುರುತು ಬಾಕಿ ಇದೆ. ಹೌದು. ಈ ಹಿನ್ನೆಲೆಯಲ್ಲಿ ಉತ್ಖನನ ಕಾರ್ಯ ಆಗಬೇಕು ಅನ್ನುವಂಥದ್ದು. ಆನಂತರ ಜಯಂತ್ T ಅವರು ಕೊಟ್ಟಂತಹ ಆ ದೂರನ್ನ ಏನ್ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಇದೆಲ್ಲ ಇರೋದ್ರಿಂದ ಅದೇ ಆ ದೂರಿನ ಬಗ್ಗೆ ಅವ್ರು ಯಾವ ರೀತಿ ಅಂತ ಕ್ರಮ ಕೈಗೊಳ್ತಾರೆ ಅನ್ನುವಂಥದ್ದು ಸೆಕೆಂಡರಿ ಅನ್ನುವಂತಾದ್ರು, ಈಗ ಇರುವಂತಹ ಪ್ರೈಮರಿ ಏನು ತನಿಖೆ ಆಗ್ತದೆ, ಈ ಪ್ರೈಮರಿ ಇನ್ವೆಸ್ಟಿಗೇಷನ್ ನಲ್ಲಿ ಈಗಾಗಲೇ ಗುರುತು ಮಾಡಿರುವಂತಹ 11ನೇ ಗುರುತು ಹಾಗೆ ಇರೋದ್ರಿಂದ ಅದರ ಉತ್ಖನನ ಕಾರ್ಯ ಇವತ್ತು ಆಗಬಹುದು ಅನ್ನುವಂತ ನಿರೀಕ್ಷೆಗಳಿದಾವೆ. ಆ ನಿರೀಕ್ಷೆಗೆ ತಕ್ಕಂತೆ ಈಗಾಗಲೇ ಆ ಒಂದು ಸ್ಥಳದಲ್ಲಿ ಬೆಳ್ತಂಗಡಿಯ SIT ಕಚೇರಿಯ ಸ್ಥಳದಲ್ಲಿ ಈಗಾಗಲೇ ಅಧಿಕಾರಿ ವರ್ಗದವರು ಇರ್ಬೋದು, ಬೇರೆ ಬೇರೆ ಇಲಾಖೆಯವರು ಕೂಡ ಸೇರ್ಕೊಂಡಿರೋದನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಹೀಗಿರುವಾಗ ಹೀಗೆ ಯಾಕೆ ಆಗ್ತಿದೆ, ಅವ್ರು ಯಾಕೆ ಬರ್ತಾ ಇಲ್ಲ ಅನ್ನುವಂಥದ್ದು ಈಗಿರುವಂತ ಪ್ರಶ್ನೆ. ನೋಡ್ಬೇಕು ಯಾವ ರೀತಿಯಂತ ಉತ್ತರ ಸಿಗುತ್ತೆ ಅನ್ನುವಂಥದ್ದು. ಯಾಕಂತಂದ್ರೆ ಈಗೇನಾದ್ರೂ ಅಂದ್ರೆ ಇಲ್ಲಿಯೂ ಕೂಡ ಅಷ್ಟೇ. ಈಗ ನಾನು ನೇತ್ರಾವತಿಯಲ್ಲಿ ಇದ್ದೇನೆ. ಈ ನೇತ್ರಾವತಿಯಲ್ಲಿ ಬಹಳಷ್ಟು ಮಳೆ ಬರುವಂತಹ ಸೂಚನೆಗಳು ಸಿಗ್ತಾ ಇದಾವೆ. ಮೋಡ ಕವಿದ ವಾತಾವರಣ ಇದೆ. ಇಲ್ಲಿ ಇವತ್ತು ನಿಜಕ್ಕೂ ಸವಾಲಿನ ಕೆಲಸ ಇದೆ. ಯಾಕಂತಂದ್ರೆ ಅದು ಒಂದು ರೀತಿಯಲ್ಲಿ ರಸ್ತೆ ಬದಿಯಲ್ಲಾಗುವಂತ ಕಾರ್ಯಾಚರಣೆ. ಅದಕ್ಕೆ ಏನಾದ್ರೂ ಇವರು JCB ಅನ್ನ ಬಳಸ್ಕೋತಾರೋ, ಅಥವಾ ಮಿನಿ ಎಕ್ಸಾವೇಟರ್ ನ ಬಳಸ್ಕೋತಾರೋ, ಅಥವಾ ಕಾರ್ಮಿಕರಿಂದ ಆಗಿಸ್ತಾರೋ ಅನ್ನೋಂಥದ್ದು ಕೂಡ ಅನುಮಾನ. ಮತ್ತೆ ಇನ್ನೊಂದು ಕಡೆ ಯಾವಾಗ್ಲೂ ಗೌತಮ್ ಏನಾಗ್ತಿತ್ತು ಅಂತ ಹೇಳಿದ್ರೆ, JCB ಆದ್ರೂ ಅಥವಾ ಮಿನಿ ಎಕ್ಸಾವೇಟರ್ ಆದ್ರೂ ಅಲ್ಲಿ ಬೇಗ ಬಂದು ನಿಲ್ತಾ ಇತ್ತು. ಇವತ್ತು ಉತ್ಖನನ ಕಾರ್ಯದಲ್ಲಿ ಅಂತ ಯಾವುದೇ ಸೂಚನೆಗಳು ಕೂಡ ಸಿಗ್ತಾ ಇಲ್ಲ. ಆದ್ರೆ ಪೊಲೀಸ್ ಫೋರ್ಸ್ ಇದೆ. ಇನ್ನೊಂದು ಕಾರಣ ಏನು ಅಂತಂದ್ರೆ, ನಿನ್ನೆಯ ಗಲಾಟೆಗಳೆಲ್ಲ ಆದ ನಂತರ ಈ ಪೊಲೀಸ್ ಫೋರ್ಸ್ ಗಳನ್ನ ಹೆಚ್ಚಿನದಾಗಿ ನಿಯೋಜಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಬೆಳ್ತಂಗಡಿಯಲ್ಲಿ ಮತ್ತು ಉಜಿರೆಯ ವೆನಕ ಹಾಸ್ಪಿಟಲ್ ನ ಮುಂಭಾಗದಲ್ಲೂ ಪೊಲೀಸ್ ಫೋರ್ಸ್ ಇದೆ, ಇಲ್ಲಿಯೂ ಕೂಡ ಪೊಲೀಸ್ ಫೋರ್ಸ್ ಇದೆ. ಆದ್ರಿಂದ ಇದು ಅವರ ಅಂದ್ರೆ SIT ಅವರಿಗೆ ನಿಯೋಜನೆ ಮಾಡಿದ್ದು ಅನ್ನುವಂಥದ್ದು ಇನ್ನೊಂದು ಕಡೆ. ಮತ್ತೊಂದು ಏನು ಅಂತಂದ್ರೆ, SIT ಕಚೇರಿಯಿಂದ ಯಾವಾಗ್ಲೂ ನಾವು ಫಾಲೋ ಮಾಡ್ಕೊಂಡು ಬರುವಂತ ನೇರ ಪ್ರಸಾರವನ್ನು ಮಾಡ್ತೀವಿ. ಇವತ್ತು ಅಲ್ಲಿಂದ ಅವ್ರು ಈ ಕಡೆ ಬರಲೇ ಇಲ್ಲ ಅನ್ನುವಂಥದ್ದು ಸ್ಪಷ್ಟ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಲ್ಲಿಯ ನಮ್ಮ ವರದಿಗಾರ ದಿನೇಶ್, ನಮ್ಗೆ ಇಂಟರ್ನ್ಶಿಪ್ ಗೆ ಬಂದಂತ ಹುಡುಗ, ಅವರಲ್ಲಿ ಇದ್ದಾರೆ. ಅಲ್ಲಿಂದ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅಲ್ಲಿ ಯಾರು ಕೂಡ ಇನ್ನೂ ಕೂಡ ಹೊರಟಿಲ್ಲ ಅನ್ನುವಂಥದ್ದು. ಆದ್ರೆ ಅಲ್ಲಿಗೆ ಆಗಮಿಸಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ. ಈ ಹಿನ್ನೆಲೆಯಲ್ಲಿ ಸಾಕ್ಷಿ ದೂರುದಾರ ಯಾಕಿನ್ನೂ ಆಗಮಿಸಿಲ್ಲ, ಅಥವಾ ಸಾಕ್ಷಿ ದೂರುದಾರನನ್ನ ಇತರೆ ಅಧಿಕಾರಿಗಳು ಬೇರೆಲ್ಲಾದ್ರೂ ತನಿಖೆಯ ಕಾರಣಕ್ಕಾಗಿ ಕರ್ಕೊಂಡು ಹೋಗಿದಾರ, ಈ ಎಲ್ಲ ಒಂದು ಲೆಕ್ಕಾಚಾರಗಳಿದಾವೆ. ಈ ಎಲ್ಲ ಲೆಕ್ಕಾಚಾರಗಳ ನಡುವೆ ಈಗ ಒಂದು ರೀತಿಯಂತಹ ಕ್ವಶನ್ ಮಾರ್ಕ್ ಅಲ್ಲಿ ನಾವು ಕೂಡ ಇದ್ದೇವೆ ಗೌತಮ್. ಏನು ಇವತ್ತು ಉತ್ಖನನ ನಡೆಯುತ್ತೋ ಇಲ್ವೋ ಅನ್ನುವಂಥದ್ದು. ಪ್ರಮುಖವಾಗಿ ಅಧಿಕಾರಿಗಳನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನ ಸುದ್ದಿ ನಿರಂತರವಾಗಿ ಮಾಡ್ತಾ ಇದೆ. ಆದ್ರೆ ಮಾಹಿತಿಗಳು ಎಂದಿನಂತೆ ಅಂದ್ರೆ ಸಿಗೋದು ಕಷ್ಟ ಇದೆ. ಬಹಳಷ್ಟು ಬ್ರೀಫಿಂಗ್ ಏನು ಇಲ್ಲದೆ ಇರೋದ್ರಿಂದ ಸಿಗ್ತಾ ಇಲ್ಲ. ಆದ್ರೆ ಇವತ್ತು ಉತ್ಖನನ ಕಾರ್ಯ ಇದೆ ಅಂತ ಹೇಳುವಂತಹ ಅನುಮಾನ ಜಾಸ್ತಿ ಆಗಿದೆ. ಯಾಕೆ ಅಂತಂದ್ರೆ ಅಲ್ಲಿಗೆಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಈಗ ಬೆಳ್ತಂಗಡಿ SIT ಕಚೇರಿಗೆ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ, ಪ್ರತಿದಿನದಂತೆ ಬಂದಿದ್ದಾರೆ. ದೂರುದಾರ ಬರ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಇದು ಯಾಕೆ ಬರ್ಲಿಲ್ಲ, ಏನಾಗ್ತಾ ಇದೆ, ಯಾವ ಕಾರಣಕ್ಕೆ ಬರ್ಲಿಲ್ಲ ಅನ್ನೋಂಥದ್ದೆಲ್ಲ ಈಗ ಪ್ರಶ್ನೆ ಆಗಿದೆ. ಇಲ್ಲಿಯ ಏನು ನೇತ್ರಾವತಿಯಲ್ಲಿ ಯಾವುದೇ ವಿಶೇಷವಾದಂತಹ ತಯಾರಿಗಳನ್ನಂತೂ ಮಾಡಿಕೊಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಅಲ್ಲಿಯೂ ಕೂಡ ಅಷ್ಟೇ ಆ ಒಂದು ಡಬಲ್ ವಿದ್ಯುತ್ ದೀಪದ ಕಂಬಗಳಿದಾವೆ. ಆ ಕಂಬಗಳನ್ನ ತೆರವುಗೊಳಿಸಲೇಬೇಕಾದಂತ ಅನಿವಾರ್ಯತೆ ಆ 11ನೇ ಒಂದು ಗುರುತಿನಲ್ಲಿ ಶೋಧ ಕಾರ್ಯ ಮಾಡುವಾಗ ಮಾಡ್ಬೇಕಾಗ್ತದೆ. ಆದ್ರಿಂದ ಅದನ್ನು ಕೂಡ ಮಾಡುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ
ಇವತ್ತು ಉತ್ಖನನ ಕಾರ್ಯ ಇದೆಯೋ ಇಲ್ಲೋ ಅನ್ನುವಂಥದ್ದೇ ಒಂದು ರೀತಿಯಲ್ಲಿ ಅನುಮಾನಕ್ಕೆ ಕಾರಣ ಆಗಿದೆ. ದೊಡ್ಡ ಮತ್ತೊಂದು ಕಡೆಯಿಂದ ಸಾಕ್ಷಿ ದೂರುದಾರ ಕೂಡ ಬರಲಿಲ್ಲ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ ಗೌತಮ್. ಅದರ ಜೊತೆಗೆ ಬೇರೆ ಬೇರೆ ಡೆವಲಪ್ಮೆಂಟ್ ಗಳು ಆಗ್ತಾ ಇದಾವೆ. ಎರಡೆರಡು FIR ಗಳು ದಾಖಲಾಗ್ತಾ ಇದಾವೆ. ಬೆಳ್ತಂಗಡಿ ಠಾಣೆಯಲ್ಲಿ ಬೆಳಗ್ಗೆ ನಾವು ಒಂದು ಮಾಹಿತಿಯನ್ನ ನಿಮಗೆ ನೀಡಿದ್ವಿ. ಮಹೇಶ್ ಶೆಟ್ಟಿ ತಿಮ್ಮನೋಡಿ, ಗಿರೀಶ್ ಮಟ್ಟನ್ ಅವರು ದಾಳಿ ನಡೆಸಿದ್ರು ಅನ್ನುವಂತಹ ಅವರ ವಿರುದ್ಧ ಒಂದು FIR ದಾಖಲಾಗಿತ್ತು. ಸುವರ್ಣ ನ್ಯೂಸ್ ನ ವರದಿಗಾರ ಹರೀಶ್ ಎನ್ನುವರು ದಾಖಲು ಮಾಡಿದ್ರು. ಈಗ ಇನ್ನೊಂದು ಮಾಹಿತಿಗಳು ಬರ್ತಾ ಇದೆ. ಗಣೇಶ್ ಶೆಟ್ಟಿ ಎನ್ನುವಂತಹ ವ್ಯಕ್ತಿ ಸುವರ್ಣ ನ್ಯೂಸ್ ನ ನಿರೂಪಕ ಅಜಿತ್ ಹನುಮಕ್ಕನವರು ಮತ್ತು ವರದಿಗಾರ ಮತ್ತು ಕ್ಯಾಮರಾಮನ್ ಮೇಲೆ ಒಂದು ದೂರನ್ನ ದಾಖಲಿಸಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಅವರು ಬೆನಕ ಆಸ್ಪತ್ರೆಗೆ ಬರುವಂತ ವೇಳೆ ಗಿರೀಶ್ ಮಟ್ಟನ್ ಅವರಿಗೆ ನೀವಿಲ್ಲಿ ಬರಬೇಡಿ, ಸುದ್ದಿಯನ್ನ ಪ್ರಸಾರ ಮಾಡಬೇಡಿ, ಇಲ್ಲಿ ಜನ ಇದ್ದಾರೆ, ಅದು ಬೇರೆಯದ್ದೇ ಆಗತ್ತೆ, ಹಾಗೆಲ್ಲ ಮಾಡಬೇಡಿ ಅಂತ ಹೇಳಿದಾಗ ಅವರು ಆಸ್ಪತ್ರೆ ಒಳಗೆ ನುಗ್ಲಿಕ್ಕೆ ಪ್ರಯತ್ನ ಮಾಡಿದ್ರಂತೆ. ಈ ಸಂದರ್ಭದಲ್ಲಿ ಅವರನ್ನು ಒಳಗಡೆ ಹೋಗಿ ಕರ್ಕೊಂಡು ಹೋಗಿ ಕೂರಿಸಿದ್ರಂತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಗಿರೀಶ್ ಮಟ್ಟನ್ ಅವರು. ಈ ಸಂದರ್ಭದಲ್ಲಿ ಅವರು ಆಫೀಸಿಗೆ ನಾವು ಕರೆ ಮಾಡಿ ಸುದ್ದಿ ಕೊಡ್ತೇವೆ ಅನ್ನುವಂಥದ್ದು ಹೇಳಿದ್ರಂತೆ. ಅದೇ ಟೈಮ್ ನಲ್ಲಿ ಅಜಿತ್ ಹನುಮಕ್ಕನ್ ಅವರು ಇಲ್ಲಿ ಹಲ್ಲೆ ಆಗಿದೆ ಅನ್ನುವಂಥದ್ದು ಸುದ್ದಿಯನ್ನ ಪ್ರಸಾರ ಮಾಡಿದ್ರಂತೆ. ಈ ಕಾರಣಕ್ಕಾಗಿ ಅವರು ಸುಳ್ಳು ಸುದ್ದಿಯನ್ನ ಪ್ರಸಾರ ಮಾಡಿದ್ರು. ಅದ್ರ ಜೊತೆಗೆ ವರದಿಗಾರ ಮತ್ತು ಕ್ಯಾಮರಾಮನ್ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾರೆ. ಇವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಅನ್ನುವಂಥದ್ದನ್ನ ಗಣೇಶ್ ಶೆಟ್ಟಿ ಎಂಬವರು ಈಗಾಗಲೇ ದೂರನ್ನು ನೀಡಿದ್ದಾರೆ ಗೌತಮ್. ಅಂದ್ರೆ ಅಲ್ಲಿ ಕೌಂಟರ್ ದೂರು ಕೂಡ ದಾಖಲಾಗಿದೆ ಅಂತ. ದೂರು ಮತ್ತು ಪ್ರತಿ ದೂರು ದಾಖಲಾಗಿದೆ. ಎರಡೂ ಕಡೆಯ ದೂರುಗಳು ಕೂಡ ದಾಖಲಾಗಿರುವಂತದ್ದು ಒಂದು ಸ್ಪಷ್ಟ. ಇನ್ನೊಂದು ಧರ್ಮಸ್ಥಳ ಠಾಣೆಯಲ್ಲಿ ಯಾವ ದೂರು ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದ್ರೆ ಇಲ್ಲಿ ತನಕ ಅಂತಹ ಮಾಹಿತಿಗಳು ಲಭಿಸಿಲ್ಲ. ಒಂದು ಕಡೆ ಯೂಟ್ಯೂಬರ್ಸ್ ದೂರು ನೀಡುವಂತಹ ಸಾಧ್ಯತೆಗಳಿವೆ. ಅದ್ರ ಜೊತೆಗೆ ಅಲ್ಲಿಯ ಗ್ರಾಮಸ್ಥರು ಕೂಡ ದೂರು ನೀಡುವಂತಹ ಸಾಧ್ಯತೆಗಳಿದಾವೆ. ಸುಮೋಟೋ ಕೇಸನ್ನು ಏನಾದ್ರೂ ಪೊಲೀಸರು ದಾಖಲಿಸಿಕೊಳ್ತಾರ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಇದೆಲ್ಲ ಇದೆ ನಿನ್ನೆಯ ಬೆಳವಣಿಗೆಯ ಪ್ರಕಾರ. ಒಂದು ವರದಿ, ಒಂದು ಮೂಲಗಳ ಪ್ರಕಾರ ಅಂದ್ರೆ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಧರ್ಮಸ್ಥಳ ಇದೆಯಾ ಅನ್ನುವಂಥದ್ದು ಕೇಳಿದ್ರೆ ಖಂಡಿತ ಹಾಗೆ ಈಗೇನು ಅನಿಸ್ತಿಲ್ಲ. ಯಾಕಂತಂದ್ರೆ ಎಲ್ಲೆಡೆಯೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಎಂದಿನಂತೆ ಎಲ್ಲ ಅಂಗಡಿಗಳು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾವೆ. ನಿನ್ನೆ ಸಂಜೆಯ ನಂತರ ಒಂದಷ್ಟು ಉದ್ವಿಗ್ನದ ಪರಿಸ್ಥಿತಿ ನಿರ್ಮಾಣ ಆಗಿರುವುದು ಸತ್ಯ. ಅದರ ಜೊತೆಗೆ ಪೊಲೀಸರು ಕೂಡ ಕಟ್ಟೆಚ್ಚರವನ್ನ ಮತ್ತು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಬಹುಮುಖ್ಯವಾಗಿ ಸೋಷಿಯಲ್ ಮೀಡಿಯಾದ ಬಗ್ಗೆಯೂ ಕೂಡ ಹದ್ದಿನ ಕಣ್ಣನ್ನ ಇಟ್ಟಿರುವಂತದ್ದು ಈಗ ಗಮನಕ್ಕೆ ಬರ್ತಾ ಇದೆ. ಅದರ ಜೊತೆಗೆ ಇಲ್ಲಿಯ ಕಾಮೆಂಟ್ಗಳಿರ್ಬೋದು, ಇಲ್ಲಿ ಯಾವ್ದಾದ್ರು ಹೇಳಿಕೆಗಳ ಇರ್ಬೋದು, ಇವುಗಳ ಬಗ್ಗೆಯೂ ಕೂಡ ಈಗಾಗಲೇ SP ಅರುಣ್ ಅವರು ಬಂದ ನಂತರ ಇಂತಹ ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳ ಬಗ್ಗೆ ಹಲವಾರು ಕೇಸ್ಗಳಾಗಿವೆ ಮತ್ತು ಯಾವುದೇ ಕಮೆಂಟ್ ಗಳ ಬಗ್ಗೆಯೂ ಕೂಡ ಹಲವಾರು ಕೇಸ್ಗಳಾಗಿವೆ. ಈ ಎಲ್ಲ ಕೇಸ್ಗಳ ಬಗ್ಗೆಯೂ ಕೂಡ ಅವರು ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ ಪೊಲೀಸರು. ಈ ಹಿನ್ನೆಲೆಯಲ್ಲಿ ಅದು ಕೂಡ ಒಂದು ಕಡೆಯಲ್ಲಿ ನಡೀತಾ ಇದೆ. ಈ ಮೂಲಕ ಈಗ SIT ತನಿಖೆ ಒಂದು ಕಡೆ ಆಗ್ತಿದ್ರೆ, ಲಾ ಅಂಡ್ ಆರ್ಡರ್ ನ ವಿಚಾರದಲ್ಲಿ ನಿನ್ನೆ ನಡೆದಂತ ಗಲಾಟೆಯ ಹಿನ್ನೆಲೆಯಲ್ಲಿ ನಮ್ಮ ದಕ್ಷಿಣ ಕನ್ನಡದ ಪೊಲೀಸರು ಕೂಡ ಇನ್ವಾಲ್ವ್ ಆದಂತೆ ಆಗ್ತಾ ಇದೆ. ಯಾಕಂತಂದ್ರೆ SIT ಯ ತನಿಖೆ ಈಗ ಮೊನ್ನೆ ಸಿಕ್ಕಿದಂತಹ ತಲೆಬುರುಡೆ ಇರಬಹುದು, ಆನಂತರ ಮೇಲ್ಮೈಯಲ್ಲಿ ಸಿಕ್ಕಿದಂತಹ ಒಂದು ಅವಶೇಷಗಳಿರ್ಬೋದು, ಅಸ್ಥಿ ಪಂಜರದ ಅವಶೇಷಗಳಿರ್ಬೋದು, ಅವುಗಳ ಬಗ್ಗೆ UDR ಪ್ರಕರಣ ದಾಖಲಾದ ನಂತರ ಅದನ್ನ SIT ಯ ತನಿಖೆಗೆ ಕೊಡುವಂತೆ ಆದೇಶ ಆಯಿತು, ಹಸ್ತಾಂತರಿಸಲಾಯಿತು. ಈ ಹಿನ್ನೆಲೆಯಲ್ಲಿ ಈ ಎಲ್ಲ ತನಿಖೆಯಲ್ಲಿ ಇಲ್ಲಿಯ ಪೊಲೀಸರದ್ದು ಇನ್ವಾಲ್ವ್ಮೆಂಟ್ ಇರಲಿಲ್ಲ. ಆದ್ರೆ ಈಗ ಲಾ ಅಂಡ್ ಆರ್ಡರ್ ವಿಷಯದಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇರಲೇಬೇಕಾಗತ್ತೆ ಮತ್ತು ಅಂತ ಕೇಸ್ಗಳು ಕೂಡ ದಾಖಲಾಗ್ತಾ ಇದೆ. ಬಡಿದಾಟಗಳು ನಡೀತಾ ಇರೋದ್ರಿಂದ ಈ ಟೈಮ್ ನಲ್ಲಿ ಬಹಳ ಎಚ್ಚರಿಕೆಯ ಹೆಜ್ಜೆಗಳನ್ನ ಇಟ್ಕೊಂಡು ಪ್ರತಿಯೊಂದು ಯಾರ್ಯಾರು ತಪ್ಪಿತಸ್ಥರಿದ್ದಾರೋ ಅಥವಾ ಯಾರು ಆರೋಪಿತರಾಗಿರ್ತಾರೋ ಅವರ ಮೇಲೆ ಕ್ರಮ ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಕೇಸ್ಗಳು ದಾಖಲಾಗ್ತವೆ. ಅದರ ಜೊತೆಗೆ ಎರಡೂ ಗುಂಪಿನ ವಿರುದ್ಧವೂ ಕೂಡ ಕೇಸ್ ದಾಖಲಾಗುವಂತ ಸಾಧ್ಯತೆಗಳಿದಾವೆ ಗೌತಮ್. ಒಂದು ಧರ್ಮಸ್ಥಳದ ಪಾಂಗಾಳದ ಸಮೀಪ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಸೇರಿರ್ತಕ್ಕಂಥ ಗುಂಪು ಮತ್ತು ಉಜಿರೆಯ ಬೆನಕ ಹಾಸ್ಪಿಟಲ್ ನ ಮುಂಭಾಗದಲ್ಲಿ ಸೇರಿರ್ತಕ್ಕಂಥ ಗುಂಪು. ಈ ಎರಡೂ ಗುಂಪುಗಳ ಮೇಲೆಯೂ ಕೂಡ ಕೇಸ್ ದಾಖಲಾಗುವಂತಹ ಸಾಧ್ಯತೆಗಳು ಇದಾವೆ. ಅದರ ಜೊತೆಗೆ ಒಟ್ಟು 6 ರಿಂದ 7 ಕೇಸು ಒಟ್ಟು ದಾಖಲಾಗಬಹುದು. ಯಾಕೆಂತಂದ್ರೆ ಈಗಲೇ ನಾವು ಒಂದು ಕೇಸಿನ ಬಗ್ಗೆ ಮಾತಾಡ್ತಿದ್ವಿ, ಪ್ರತಿ ದೂರ ಆಗಿದೆ. ಯೂಟ್ಯೂಬರ್ಸ್ ಮೇಲೆ ದಾಳಿಯ ದೂರ ಆಗತ್ತೆ, ಅದಕ್ಕೊಂದು ಪ್ರತಿ ದೂರ ಆಗುವಂತ ಸಾಧ್ಯತೆ ಇದೆ. 2 ಗುಂಪುಗಳ ಮೇಲೆ ಬೇರೆ ಬೇರೆ ಪ್ರಕರಣ ದಾಖಲಾದ್ರೆ ಇಲ್ಲಿಗೆ 6 ಪ್ರಕರಣ ಆಗ್ತದೆ. ಮತ್ತೇನಾದ್ರೂ ಸುಮೋಟೋ ಕೇಸನ್ನ ದಾಖಲಿಸಿಕೊಳ್ತಾರ ಪೊಲೀಸರು ಅನ್ನುವಂಥದ್ದು ಕೂಡ ಒಂದು ರೀತಿಯಲ್ಲಿ ನಿರೀಕ್ಷೆಗಳಿದಾವೆ. ಈಗಾಗಲೇ ದಾಖಲಾಗಿದೆ ಎನ್ನುವಂತಹ ಒಂದು ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಾ ಇದೆ. ಮುಖ್ಯವಾಗಿ ಈಗ ಪಾಂಗಾಳ ಕ್ರಾಸ್ ನಲ್ಲಿ ನಡೆದಂತ
ನಡೆದಂತಹ ಹಲ್ಲೆಯ ಗಾಯಾಳುಗಳನ್ನ ಚಿಕಿತ್ಸೆಗಾಗಿ ದಾಖಲಿಸಿದಂತಹ ಬೆಳ್ತಂಗಡಿ ಉಜಿರೆ ಬೆನಕ ಆಸ್ಪತ್ರೆಯ ಬಳಿ ಸಾರ್ವಜನಿಕರು ಜಮಾವಣೆಗೊಂಡಿರುವ ಬಗ್ಗೆ ಮಾಹಿತಿ ಬಂದ ಮೇರೆಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಪೊಲೀಸ್ ಉಪನಿರೀಕ್ಷಕರು ಸಿಬ್ಬಂದಿಗಳೊಂದಿಗೆ ಸ್ಥಳಕ್ಕೆ ತೆರಳಿದಾಗ ಸ್ಥಳದಲ್ಲಿ ಸುಮಾರು 50ರಿಂದ 100 ಜನರು ಕಾನೂನು ಬಾಹಿರವಾಗಿ ಅಕ್ರಮ ಕೂಟ ಸೇರಿ ಘೋಷಣೆಗಳನ್ನು ಕೂಗ್ತಾ ಇದ್ದು ಯಾವುದೇ ಅಹಿತಕರ ಘಟನೆ ನಡೆಸದಂತೆ ಹಾಗೂ ಸ್ಥಳದಿಂದ ತೆರಳುವಂತೆ ಸೂಚಿಸಿದ್ರು ಪೂರ್ವಾನುಮತಿ ಪಡೆಯದೆ ಅಕ್ರಮ ಕೂಟ ಸೇರಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುತ್ತಾರೆ. ಈ ಬಗ್ಗೆ ಬೆಳ್ತಂಗಡಿ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ 77/2025 ಕಲಂ ಸೆಕ್ಷನ್ 189(2R)W190 BNS 2023ರಂತೆ ಸುಮೋಟೋ ಪ್ರಕರಣ ದಾಖಲಾಗಿದ್ದು ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಈಗಾಗಲೇ SP ಅವರು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಮಾಡಿರುವಂತದ್ದು ದಾಮೋದರ್. ಸೊ ಈಗ ಗೌತಮ್, ಈಗ ಹಲವು ಕೇಸ್ಗಳು ಧರ್ಮಸ್ಥಳ ಠಾಣೆಯಲ್ಲಿ 4 ಕೇಸ್ ದಾಖಲಾಗಿದೆ ಗೌತಮ್. ಧರ್ಮಸ್ಥಳ ಠಾಣೆಯಲ್ಲಿ 4 ಕೇಸ್, ಬೆಳ್ತಂಗಡಿ ಠಾಣೆಯಲ್ಲಿ 3 ಕೇಸ್. ನಾನು 7 ಕೇಸ್ ದಾಖಲಾಗಬಹುದು ಅಂತ ಹೇಳಿದ್ವಿ. 7 ಕೇಸ್ ದಾಖಲಾಗಿದೆ. ಎಲ್ಲ ಕೇಸ್ನ ಬಗ್ಗೆ ವಿವರಣೆಯನ್ನ ಕೊಡ್ತಾ ಹೋಗ್ತೀನಿ ಗೌತಮ್. ಮೊದಲನೇದಾಗಿ ಪ್ರಕರಣದ ಅಂದ್ರೆ ಅವ್ರು ಏನು ಪತ್ರಿಕಾ ಪ್ರಕಟಣೆಯನ್ನ ಕಳಿಸಿದ್ದಾರೆ ಅದನ್ನ ಓದಿ ಹೇಳ್ತಾ ಇದ್ದೀನಿ ಗೌತಮ್. ಮೊದಲನೇದಾಗಿ ಪ್ರಕರಣದ ಫಿರ್ಯಾದಿದಾರರಾದ ಬಂಟ್ವಾಳ ನಿವಾಸಿ ಅಜಯ್ ಎಂಬವರ ದೂರಿನಂತೆ ಸದ್ರಿ ಅವರು ಕುಡ್ಲಾ ರ್ಯಾಂಪೇಜ್ ಎಂಬ ಯೂಟ್ಯೂಬ್ ಚಾನೆಲ್ ಮಾಲಕರಾಗಿದ್ದು ದಿನಾಂಕ 6/8/2025 ಸಂಜೆ ಧರ್ಮಸ್ಥಳದ ಪಾಂಗಲ ಕ್ರಾಸ್ ಎಂಬಲ್ಲಿ ವ್ಯಕ್ತಿಯೋರ್ವರೊಂದಿಗೆ ವಿಡಿಯೋ ಬೈಟ್ ಮಾಡುತ್ತಿದ್ದಾಗ ಸದ್ರಿ ಸ್ಥಳಕ್ಕೆ ಸುಮಾರು 15ರಿಂದ 50 ಜನ ಕಿಡಿಗೇಡಿಗಳ ಗುಂಪು ಬಂದು ಫಿರ್ಯಾದಿರವರಿಗೆ ಕ್ಯಾಮರಾಮ್ಯಾನ್ ಸುಹಾಸ್, ಸಂಚಾರಿ ಸ್ಟುಡಿಯೋ ಸಂತೋಷ್, ಯುನೈಟೆಡ್ ಮೀಡಿಯಾ ಅಭಿಷೇಕ್ ಎಂಬುವರುಗಳಿಗೆ ಹಲ್ಲೆ ನಡೆಸಿ ಫಿರ್ಯಾದಿರವರ ಕ್ಯಾಮರಾವನ್ನ ರಸ್ತೆಗೆ ಎಸೆದು ಹಾನಿಗೊಳಿಸಿ ಅದರಲ್ಲಿದ್ದ ಮೆಮೊರಿ ಕಾರ್ಡ್ ಕಳವು ಮಾಡಿ ಆ ಬಳಿಕ ಜೀವ ಬೆದರಿಕೊಂಡಿರ್ತಾರೆ ಅನ್ನುವಂತ ದೂರು ದಾಖಲಾಗಿದೆ. ಈ ಬಗ್ಗೆ 46/2025 ಕಲಂ 189(2), 191(2), 115(2), 324(2), 352, 307 ಜೊತೆಗೆ 190 BNS 2023ರಂತೆ ಪ್ರಕರಣ ದಾಖಲಾಗಿರುತ್ತೆ. ಇದು ಮೊದಲ ಪ್ರಕರಣ ಗೌತಮ್. ಎರಡನೇ ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಕೊಡೋದಾದ್ರೆ ಸಂಜೆ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಾಂಗಲ ಕ್ರಾಸ್ ಎಂಬಲ್ಲಿ ಸುಮಾರು 25ರಿಂದ 50 ಜನರು 2 ಪ್ರತ್ಯೇಕ ಗುಂಪುಗಳಾಗಿ ಅಪರಾಧಿಕ ಕೃತ್ಯ ನಡೆಸಲು ಅಕ್ರಮ ಕೂಟ ಸೇರಿದ್ರ ಬಗ್ಗೆ ಈ ವೇಳೆ ಸ್ಥಳಕ್ಕೆ ಬಂದ ಧರ್ಮಸ್ಥಳ ಪೊಲೀಸ್ ಠಾಣಾ ಉಪನಿರೀಕ್ಷಕರು ಮತ್ತು ಇತರೆ ಪೊಲೀಸ್ ಅಧಿಕಾರಿಗಳು ಯಾವುದೇ ಅಹಿತಕರ ಘಟನೆ ನಡೆಸದೆ ಸ್ಥಳದಿಂದ ತೆರಳುವಂತೆ ಸೂಚಿಸಿದ್ರು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಸೇರಿದ್ದ ಗುಂಪುಗಳು ಪರಸ್ಪರ ಗಲಾಟೆ ನಡೆಸಿರುವುದಾಗಿದೆ. 2 ಗುಂಪುಗಳ ಗಲಾಟೆ. ಪೊಲೀಸರು ಹೇಳಿದ್ರು ಕೇಳಲಿಲ್ಲ, ಪೊಲೀಸರ ಒಂದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅನ್ನುವಂತ ಕಾರಣಕ್ಕೆ ಅಂತಹದೊಂದು ಕೇಸನ್ನು ದಾಖಲು ಮಾಡಿದ್ದಾರೆ. ಈ ಬಗ್ಗೆ ಧರ್ಮಸ್ಥಳ ಠಾಣೆಯಲ್ಲಿ 47/2025 ಕಲಂ 189(2), 191(2), 132, 324(6) ಜೊತೆಗೆ 190 BNS ರಂತೆ ಸುಮೋಟೋ ಪ್ರಕರಣ, ಧರ್ಮಸ್ಥಳದಲ್ಲಿಯೂ ಸುಮೋಟೋ ಪ್ರಕರಣ ಒಂದು ದಾಖಲಾಗಿರುವಂತದ್ದು ನಾವು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ನಂತರ ಪ್ರಕರಣ ನಂಬರ್ 3 ಮತ್ತೊಂದು ಸುಮೋಟೋ ಪ್ರಕರಣದ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು 6/8/2025 ಸಂಜೆ ಧರ್ಮಸ್ಥಳ ಗ್ರಾಮದ ಪಾಂಗಲ ಕ್ರಾಸ್ ಬಳಿ ನಡೆದ ಅಹಿತಕರ ಘಟನೆಗೆ ಸಂಬಂಧಿಸಿದಂತೆ ಸುಮಾರು 50ರಿಂದ 100 ಮಂದಿ ಧರ್ಮಸ್ಥಳ ಠಾಣಾ ಆವರಣ ಮುಂದೆ ಯಾವುದೇ ಪೂರ್ವಾನುಮತಿ ಇಲ್ಲದೆ ಕಾನೂನು ಬಾಹಿರವಾಗಿ ಅಕ್ರಮ ಕೂಟ ಸೇರಿರ್ತಾರೆ. ಅವರುಗಳ ವಿರುದ್ಧ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ 48/2025, 189/2, 190 BNS ರಂತೆ ಸುಮೋಟೋ ಪ್ರಕರಣ ದಾಖಲಾಗಿದೆ. ಆನಂತರ ಪ್ರಕರಣ ನಂಬರ್ 4 6/8/2025 ಧರ್ಮಸ್ಥಳದ ಪ್ರಾಂಗಲ ಕ್ರಾಸ್ ಎಂಬಲ್ಲಿ ಯೂಟ್ಯೂಬರ್ಸ್ಗಳಿಗೆ ಹಲ್ಲೆ ನಡೆದಿರುವ ವಿಚಾರ ತಿಳಿದು ಸದ್ರಿ ಸ್ಥಳಕ್ಕೆ ಬಂದ ಫಿರ್ಯಾದಿದಾರರಾದ ಬೆಳ್ತಂಗಡಿ ನಿವಾಸಿ ಪ್ರಮೋದ್ ಕುಮಾರ್ ಶೆಟ್ಟಿ ಎಂಬವರಿಗೆ ಅಲ್ಲಿ ಸೇರಿದ್ದ ಸುಮಾರು 30ರಿಂದ 40 ಜನರ ಗುಂಪು ಅವಾಚ್ಯವಾಗಿ ಬೈದು ಹಲ್ಲೆ ನಡೆಸಿರ್ತಾರೆ. ಸ್ಥಳದಲ್ಲಿದ್ದ 2 ವಾಹನಗಳಿಗೆ ಮತ್ತು ಕ್ಯಾಮೆರಾಕ್ಕೆ ಹಾನಿಗೊಳಿಸಿರುತ್ತಾರೆ ಎಂಬುದಾಗಿ ನೀಡಿದ ದೂರಿನ ಮೇರೆಗೆ ಧರ್ಮಸ್ಥಳ ಠಾಣೆಯಲ್ಲಿ 189, 191(2), 115(2), 110, 324(3), 352, 351(2) ಜೊತೆಗೆ 199 BNS ರಂತೆ ಪ್ರಕರಣ ದಾಖಲಾಗಿರುತ್ತದೆ. ಈ ಮೂಲಕ ಧರ್ಮಸ್ಥಳದಲ್ಲಿ 4 ಪ್ರಕರಣ, ಅದರಲ್ಲಿ 2 ಸುಮೋಟೋ, ಒಂದು ಹಲ್ಲೆಗೆ ಸಂಬಂಧಿಸಿದಂತೆ, ಒಂದು ಅಲ್ಲಿರ್ತಕ್ಕಂತಹ ಪ್ರಮೋದ್ ಕುಮಾರ್ ಶೆಟ್ಟಿ ಅನ್ನುವಂತಹ ವ್ಯಕ್ತಿ ಕೊಟ್ಟಿರುವಂತ ದೂರು. ಬೆಳ್ತಂಗಡಿಯಲ್ಲಿ 3 ಪ್ರಕರಣ, ಅದರಲ್ಲಿ ಒಂದು ಪ್ರಕರಣ ನಾವು ಈಗಾಗಲೇ ಹೇಳಿದ್ದೇವೆ.
ಸುವರ್ಣ ನ್ಯೂಸ್ನ ವರದಿಗಾರ ಹರೀಶ್ ಕೊಟ್ಟಂತಹ ಒಂದು ದೂರು. ಅದಾದ ನಂತರ ಗಣೇಶ್ ಶೆಟ್ಟಿ ಅವರು ಕೊಟ್ಟಂತ ದೂರು, ಅದನ್ನು ಕೂಡ ನಾವು ಈಗಾಗಲೇ ಹೇಳಿದ್ದೇವೆ. ಅಜಿತ್ ಹನುಮಕ್ಕನವರ ವಿರುದ್ಧ ಕೊಟ್ಟಂತ ದೂರು. ಅದಾದ ನಂತರ ಇನ್ನೊಂದಿರುವಂತದ್ದು 3ನೇ ದೂರು, ಪಾಂಗ್ಲ ಕ್ರಾಸ್ನ ನಡೆದ ಹಲ್ಲೆ ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ದಾಖಲಿಸಿದ ಬೆಳ್ತಂಗಡಿ ಬೆನಕಾಸ್ಪತ್ರೆಯ ಬಳಿ ಸಾರ್ವಜನಿಕರು ಜಮಾವಣೆಗೊಂಡಿರುವ ಬಗ್ಗೆ ಸುಮೋಟೋ ಪ್ರಕರಣ, ನೀವೀಗ ಹೇಳಿದಂತ ಮಾಹಿತಿ. ಈ ಮೂಲಕ 7 ಕೇಸ್ ದಾಖಲಾಗಿದೆ. ನಿನ್ನೆ ಸಂಜೆ ನಡೆದಿರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಒಟ್ಟು 7 ಕೇಸ್ ದಾಖಲಾಗಿದೆ. 7 ಕೇಸ್ಗಳು ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಗುಂಪಿನಲ್ಲಿ ಇದ್ದವ್ರು ಯಾರು, ಯಾರ್ಯಾರ ಮೇಲೆ ಕೇಸು, ಏನು ಎಲ್ಲ ಮಾಹಿತಿಗಳು ಹೊರ ಬರ್ಬೇಕಷ್ಟೇ. ಆದ್ರೆ 7 ಕೇಸ್ ದಾಖಲಾಗಿರುವ ಬಗ್ಗೆ ಈಗಾಗಲೇ ಮೊಟ್ಟ ಮೊದಲ ಬಾರಿಗೆ ಸುದ್ದಿ ನ್ಯೂಸ್ ವರದಿ ಮಾಡ್ತಾ ಇರೋದು. ಎಸ್ ಈಗಾಗಲೇ ಈ ನಿಟ್ಟಿನಲ್ಲಿ ತನಿಖೆಯನ್ನು ಕೂಡ ಕೈಗೆತ್ತಿಕೊಂಡಿದ್ದಾರೆ. ಒಂದಷ್ಟು ತನಿಖೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಪೊಲೀಸರು. ಬಹುಶಃ ನಿನ್ನೆ SP ಅವರು ಕೂಡ ಮಾತನಾಡ್ತಾ ಸಂದರ್ಭದಲ್ಲಿ ಅದೇ ವಿಚಾರವನ್ನ ಉಲ್ಲೇಖ ಮಾಡಿದ್ರು. ಯಾವುದೇ ಒಂದು ದೂರುಗಳಿದ್ರು, ಏನೇ ವಿಚಾರಗಳಿದ್ರು ಕೂಡ ನೇರವಾಗಿ ಲಿಖಿತವಾಗಿ ದೂರನ್ನ ಕೊಟ್ರೆ ಆ ಬಗ್ಗೆ ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ರು. ಬಹುಶಃ ಈಗ ಆ ಎಲ್ಲ ಪ್ರಕ್ರಿಯೆಗಳು ಇಲ್ಲಿ ಚಾಲನೆಯನ್ನ ಪಡೆದುಕೊಂಡಿದೆ ಅನ್ನುವಂಥದ್ದನ್ನ ಗಮನಿಸಬಹುದು ಇಲ್ಲಿ. ಹೌದೌದು, ಈಗ ಎಲ್ಲ ಪ್ರಕ್ರಿಯೆಗಳು ಚಾಲನೆಯನ್ನ ಪಡ್ಕೊಂಡಿದೆ. ಮತ್ತು ನಿನ್ನೆ SP ಅವರು ಹೇಳಿದ್ರು, ಯಾರು ಕೂಡ ಕಾನೂನನ್ನ ಕೈಗೆತ್ತಿಕೊಳ್ಳುವಂತಿಲ್ಲ, ಕಾನೂನನ್ನ ಕೈಗೆತ್ತಿಕೊಳ್ಳುವಂತ ರೈಟ್ಸ್ ಯಾರಿಗೂ ಇಲ್ಲ. ಯಾರೇ ಏನೇ ಮಾಡಿದ್ರು ಕೂಡ, ಯಾರೇ ಆಗಿರ್ಲಿ ನಾವು ಕ್ರಮ ಕೈಗೊಳ್ತೇವೆ, ದೂರನ್ನ ದಾಖಲಿಸಿಕೊಳ್ತೇವೆ, ಸುಮೋಟೋ ಬೇಕಾದ್ರೆ ದಾಖಲಿಸ್ತೇವೆ ಅನ್ನುವಂಥದ್ದನ್ನ ಪರೋಕ್ಷವಾಗಿ ಸೂಚನೆ ನೀಡಿದ್ರು. ಅದರಂತೆ ಈಗಾಗಲೇ ಸುಮೋಟೋ ಕೇಸ್ ದಾಖಲಾಗಿದೆ. ಗೌತಮ್, 2 ಗುಂಪುಗಳ ಮೇಲೆಯೂ ಸುಮೋಟೋ ಕೇಸ್ ದಾಖಲಾಗಿದೆ. ಅದ್ರ ಜೊತೆಗೆ ದೂರು ಪ್ರತಿ ದೂರುಗಳು ಕೂಡ ದಾಖಲಾಗಿರುವಂತದ್ದನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಈ ಮೂಲಕ ನಿನ್ನೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ದೂರು ದಾಖಲಾಗಿದೆ. ಇನ್ನೂ ಕೂಡ ದೂರು ದಾಖಲಾಗುವಂತಹ ಸಾಧ್ಯತೆಗಳು ಇಲ್ಲ ಅಂತಿಲ್ಲ, ದಾಖಲಾದ್ರೂ ಆಗಬಹುದು ಅನ್ನುವಂತಹ ನಿರೀಕ್ಷೆಗಳಿದಾವೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ 7 ದೂರು ದಾಖಲಾಗಿದೆ. ಆ 7 ದೂರಿನ ಮಾಹಿತಿಯನ್ನ ಕೂಡ ಮೊಟ್ಟ ಮೊದಲ ಬಾರಿಗೆ ಸುದ್ದಿ ನ್ಯೂಸ್ ನಿಮಗೆ ಕೊಡ್ತಾ ಇರುವಂತದ್ದು ಗೌತಮ್. ಯಾಕೆಂತಂದ್ರೆ ಈಗಾಗಲೇ 7 ದೂರಿನ ಸಂಪೂರ್ಣ ವಿವರವನ್ನ ಸುದ್ದಿ ನ್ಯೂಸ್ ನೀಡ್ತಾ ಇದೆ ಗೌತಮ್. ಅದರ ಜೊತೆಗೆ ಮುಖ್ಯವಾಗಿ ಸೋಷಿಯಲ್ ಮೀಡಿಯಾದ ಮೇಲೂ ಕೂಡ ಒಂದು ಹದ್ದಿನ ಕಣ್ಣನ್ನ ಇಟ್ಟಿದೆ ಪೊಲೀಸ್ ಇಲಾಖೆ. ಅಂದ್ರೆ ಪೋಸ್ಟ್ಗಳಿರ್ಬೋದು, ಸ್ಟೇಟಸ್ಗಳಿರ್ಬೋದು, ರೀಲ್ಸ್ಗಳಿರ್ಬೋದು, ಎಲ್ಲವನ್ನೂ ಕೂಡ ಮಾನಿಟರ್ ಮಾಡ್ತಾ ಇದ್ದಾರೆ. ಅಂದ್ರೆ ಅದಕ್ಕೆ ಪೂರಕವಾಗಿ ಈ ಹಿಂದೆ ಒಂದಷ್ಟು ಅಂದ್ರೆ ಸಾಮಾಜಿಕ ಒಂದು ಶಾಂತಿಯನ್ನ ಕದಡುವಂತಹ ಒಂದು ಸಾಧ್ಯತೆಗಳುಳ್ಳಂತಹ ಪೋಸ್ಟ್ಗಳ ವಿರುದ್ಧ ಕ್ರಮವನ್ನ ಪ್ರಕರಣವನ್ನ ದಾಖಲು ಮಾಡಿಕೊಂಡಿರುವಂತದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಬಹುಶಃ ಈಗ ಕೂಡ ಅದೇ ರೀತಿಯ ಒಂದು ಪ್ರಕ್ರಿಯೆಗಳು ಇನ್ನೊಂದಷ್ಟು ಹೆಚ್ಚಿನ ನಿಗಾವನ್ನ ಇರಿಸಿದ್ದಾರೆ ಅನ್ನುವಂಥದ್ದನ್ನ ಹೇಳ್ಬೋದು ಇಲ್ಲಿ. ಖಂಡಿತ, ಯಾಕಂದ್ರೆ ಸೋಷಿಯಲ್ ಮೀಡಿಯಾದ ಬಗ್ಗೆ ಈಗಾಗಲೇ ಹಲವು ಬಾರಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಪೊಲೀಸರು. ಯಾವುದೇ ಕಾರಣಕ್ಕೂ ಹದ್ದು ಮೀರಬೇಡಿ, ಆ ನಿಯಮಗಳನ್ನ ಮೀರಬೇಡಿ, ಬಾಯಿಗೆ ಬಂದಂತೆ ಬರಿಬೇಡಿ ಅನ್ನುವಂಥದ್ದನ್ನ ವಿನಂತಿಸಿಕೊಂಡಿದ್ರು. ಸೋಷಿಯಲ್ ಮೀಡಿಯಾದ ಮೇಲೆ ಈಗಾಗಲೇ ಹಲವು ಬೇರೆ ಬೇರೆ ವ್ಯಕ್ತಿಗಳ ಪೇಜ್ಗಳ ಮೇಲೆ ದಕ್ಷಿಣ ಕನ್ನಡದಲ್ಲಿ ಕೇಸ್ಗಳು ದಾಖಲಾಗ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಯಾವುದಾದ್ರೂ ವ್ಯಕ್ತಿಯ ಪರವಾಗಿ ಅಥವಾ ಯಾವುದಾದ್ರೂ ಸ್ಥಳದ ಪರವಾಗಿ ಅಥವಾ ಯಾವುದಾದ್ರೂ ಕೋಮು ಭಾವನೆಯನ್ನ ಪ್ರಚೋದಿಸುವಂತದ್ದಿರ್ಬೋದು ಅಥವಾ ಸಾಮಾಜಿಕ ಸ್ವಾಸ್ಥ್ಯವನ್ನ ಕದಡುವಂತ ಮೆಸೇಜ್ಗಳಿರ್ಬೋದು, ಇತ್ಯಾದಿಗಳನ್ನ ಹರಡುವಂತವರು ಈಗ ಬಹಳಷ್ಟು ಎಚ್ಚರಿಕೆಯಿಂದ ಇರೋದು ಅಗತ್ಯ. ಯಾಕೆ ಅಂತಂದ್ರೆ ಕೇಸು ದಾಖಲಾಗ್ತದೆ, ಕೇವಲ ಕೇಸು ದಾಖಲಾಗಿ ಬಿಡೋದಿಲ್ಲ, ಕರೆಸ್ತಾರೆ, ವಿಚಾರಣೆ ಮಾಡ್ತಾರೆ, ಕ್ರಮ ಕೈಗೊಳ್ಳುತ್ತಾರೆ. ಈಗಿನ ಪೊಲೀಸಿಂಗ್ ವ್ಯವಸ್ಥೆ ಬಹಳ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಆದಷ್ಟು ಎಚ್ಚರಿಕೆಯಿಂದ ಇರೋದು ಅತ್ಯಗತ್ಯ ಅನ್ನುವಂಥದ್ದನ್ನ ಹೇಳ್ತೇವೆ. ಯಾಕಂತಂದ್ರೆ ಸೋಷಿಯಲ್ ಮೀಡಿಯಾದ ಮೇಲೆಯೂ ಕೂಡ ಹದ್ದಿನ ಕಣ್ಣಿಟ್ಟಿದೆ ಪೊಲೀಸ್ ಇಲಾಖೆ. ಅದರ ಜೊತೆಗೆ ಈಗಾಗಲೇ 2 ಸುಮೋಟೋ ಕೇಸ್ಗಳನ್ನ ದಾಖಲಿಸಿಕೊಂಡಾಗ್ಲಿ, ಅಂದ್ರೆ ನಿನ್ನೆ ಅವರು ತಿಳಿಸಿದ್ರು ಅಲ್ಲಿ ಗುಂಪುಗೂಡಿರುವಂತದ್ದು, ಇದ್ರ ಬಗ್ಗೆ ಸುಮೋಟೋ ಕೇಸ್ ಕೂಡ ದಾಖಲಿಸಿಕೊಳ್ತೇವೆ ಅಂತ 100% ದಾಖಲಿಸಿಕೊಂಡಿದ್ದಾರೆ. ಅದರ ಬಗ್ಗೆ ತನಿಖೆ ಆರಂಭ ಆಗ್ತದೆ. ಇನ್ನೊಂದು ನಮ್ಮ ಸೋಷಿಯಲ್ ಮೀಡಿಯಾದ ಸೋಷಿಯಲ್ ಮೀಡಿಯಾದಲ್ಲಿ ಹೇಗಿರ್ತವೆ ಅಂತಂದ್ರೆ ಗೌತಮ್, ಈಗ ಈ ಕೇಸು ದಾಖಲಾಗಿದ್ರ ಬಗ್ಗೆ ಒಂದು ತಂಡ ಒಂದು ರೀತಿಯಲ್ಲಿ ವಿಜೃಂಭಿಸೋದು, ಇನ್ನೊಂದು ತಂಡ ಇನ್ನೊಂದು ರೀತಿಯಲ್ಲಿ ವಿಜೃಂಭಿಸೋದು, ಇದು ಹಲವು ಕೇಸ್ಗಳಿಗೆ ಕಾರಣ ಆಗಬಹುದು. ಆದ್ರಿಂದ ಇಂತಹ ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಬರವಣಿಗೆ ಬರ್ಕೊಂತಿದಾರೋ ಅವರಿಗೆ ಕೂಡ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ಅಲ್ಲ ಅದು, ಬದಲಾಗಿ ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸುವಂತಹ ಮಾತುಗಳು ಇರಬಾರದು ಅನ್ನುವಂತ ನಿಟ್ಟಿನಲ್ಲಿ
ಈಗಾಗಲೇ ಪೊಲೀಸ್ ಇಲಾಖೆ ಬಹಳಷ್ಟು ಎಚ್ಚರಿಕೆಯ ಕ್ರಮಗಳನ್ನ ಕೈಗೊಳ್ತಾ ಇದೆ, ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬೇಕಾಬಿಟ್ಟಿ ಬರೆಯೋರು ಯಾರಾದ್ರೂ ಇದ್ರೆ, ಎಲ್ಲರೂ ಅಲ್ಲ, ಬೇಕಾಬಿಟ್ಟಿ ಬರೆಯೋರು, ಬೇಕಾಬಿಟ್ಟಿ, ನಾವು ಮತ್ತೆ ಮತ್ತೆ ಹೇಳ್ತೀವಿ, ಬೇಕಾಬಿಟ್ಟಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವುದಕ್ಕೆ ಕಾರಣವಾಗುವಂತಹ ಬರಹಗಳು, ಕೋಮು ಪ್ರಚೋದನೆಯನ್ನ ಮೂಡಿಸುವಂತಹ ಪೋಸ್ಟ್ಗಳು ಅಥವಾ ವಿಡಿಯೋಗಳು, ಇಂತಹದ್ದೇನಾದ್ರೂ ಬರೆದ್ರೆ ಅಥವಾ ಇಂತಹದ್ದೇನಾದ್ರೂ ಪೋಸ್ಟ್ ಮಾಡಿದ್ರೆ ಖಂಡಿತ ಕೇಸ್ ಆಗುವಂತ ಸಾಧ್ಯತೆಗಳು ಇದಾವೆ. ಬಹಳ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ತಾರೆ, ಹದ್ದಿನ ಕಣ್ಣಿಟ್ಟಿದ್ದಾರೆ. ಅದಕ್ಕೆ ಸಾಕ್ಷಿ ಈಗಾಗಲೇ 7 ಕೇಸ್ ದಾಖಲಾಗಿದೆ, ಇನ್ನೂ ಕೂಡ ಕೇಸ್ ದಾಖಲಾಗ್ತಾ ಹೋಗಬಹುದು. ಈಗಿರುವಂತಹ ಮಾಹಿತಿಯ ಪ್ರಕಾರ SP ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ಕೊಟ್ಟಿರುವ ಮಾಹಿತಿಯ ಪ್ರಕಾರ 7 ಕೇಸ್ ದಾಖಲಾಗಿದೆ. ಗೌತಮ್, ಎಸ್, ಅದರ ಜೊತೆಗೆ ಈಗ SIT ಇನ್ವೆಸ್ಟಿಗೇಷನ್ಗೆ ಸಂಬಂಧಪಟ್ಟ ಹಾಗೆ ಕೂಡ ಒಂದಷ್ಟು ಸುಳ್ಳು ಸುದ್ದಿಗಳು ಹರಿದಾಡ್ತಾ ಇದೆ ಎನ್ನುವಂತಹ ಒಂದು ಮಾಹಿತಿ, ಆರೋಪಗಳು ಕೂಡ. ಬಹುಶಃ ನಿನ್ನೆ ಕಿರಿಕೀರ್ತಿ ಅವರು ಕೂಡ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ SITಗೆ ದೂರನ್ನ ಕೊಟ್ಟಿದ್ರು. ಈಗ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಇಂತಹ ಒಂದು ವಿಚಾರಗಳನ್ನ ಏನಾದ್ರೂ ಪರಿಗಣಿಸ್ತಾ ಇದ್ದಾರೆ, ಅಥವಾ ಇವುಗಳ ಬಗ್ಗೆ ಏನಾದ್ರೂ ನಿಗಾ ಇಟ್ಟಿದ್ದಾರೆ, ಅಥವಾ ಅದು SITಯ ವ್ಯಾಪ್ತಿಗೆ ಬರುತ್ತಾ? ಸೊ ಈ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಇದೆಯಾ ಅನ್ನುವಂಥದ್ದು ದಾಮೋದರ್? ಒಂದು, ಈಗಾಗಲೇ ಕೆಲವೊಂದು ಸಂದರ್ಭದಲ್ಲಿ ಈಗ UDR ಪ್ರಕರಣ ಧರ್ಮಸ್ಥಳದಲ್ಲಿ ದಾಖಲಾಯ್ತು ಗೌತಮ್, ಇದನ್ನ SITಗೆ ಹಸ್ತಾಂತರಿಸಿದ್ರು ಅಲ್ವಾ? ಅದೇ ರೀತಿಯಾಗಿ ಈಗ ಕಿರಿಕೀರ್ತಿ ನಿನ್ನೆ ಬಂದು ಕೊಟ್ಟಂತದ್ದು, ಸಂಜೆ ಆದ್ರೆ ಸಾಕು ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಸುದ್ದಿ ಬರ್ತಾ ಇರತ್ತೆ, ಇವತ್ತೇನು ಸಿಕ್ಕಿಲ್ಲ ಅನ್ನುವಂಥದ್ದು. ಆದ್ರೆ ಕೆಲವೊಂದು ಮಾಧ್ಯಮಗಳಲ್ಲಿ, ಕೆಲವೊಂದು ಯೂಟ್ಯೂಬ್ಗಳಲ್ಲಿ 8 ಸಿಕ್ಕಿದೆ, 10 ಸಿಕ್ಕಿದೆ ಅನ್ನುವಂಥ ಸುದ್ದಿಗಳನ್ನ ಕೊಡ್ತಾ ಇರ್ತಾರೆ. ಇಲ್ಲಿ ಸುಳ್ಳು ಸುದ್ದಿಯನ್ನ ಪ್ರಸಾರ ಮಾಡ್ಲಾಗ್ತಾ ಇರ್ತದೆ. ಹಾಗಾದ್ರೆ SIT ಮೂಲಗಳು ಅಂತ ಅವರು ಹೇಳ್ತಾರೆ. SIT ಮೂಲಗಳು ಅವರಿಗೆ ಸುದ್ದಿ ಕೊಟ್ಟದ್ದು ಯಾರು? ಆ ರೀತಿಯಾಗಿ ಸುದ್ದಿಯನ್ನ ಕೊಟ್ಟು ಅಪಪ್ರಚಾರ ಮಾಡಿ ಸಮಾಜದ ಸ್ವಾಸ್ಥ್ಯಕ್ಕೆ ತೊಂದರೆ ಆಗ್ತದೆ. ಈ ನಿಟ್ಟಿನಲ್ಲಿ ಕ್ರಮ ಆಗಬೇಕು. ಇಲ್ಲದೆ ಇದ್ದಲ್ಲಿ SIT ಎಲ್ಲರಿಗೂ ಮಾಹಿತಿಯನ್ನು ಒದಗಿಸ್ತಾ ಹೋಗಬೇಕು. ಕೆಲವರಿಗೆ ಮಾತ್ರ SIT ಮಾಹಿತಿಯನ್ನು ಒದಗಿಸ್ತದ ಅನ್ನುವಂತ ಪ್ರಶ್ನೆಗಳನ್ನ ಇಟ್ಟುಕೊಂಡು ಬಂದಂತ ಕಿರಿಕೀರ್ತಿ ಅವರು ನಮ್ ಜೊತೆಗೂ ಕೂಡ, ಮಾಧ್ಯಮಗಳ ಜೊತೆಗೂ ಕೂಡ ನಿನ್ನೆ ಮಾತನಾಡಿದ್ರು. ಅವರು ದೂರನ್ನ ಕೊಟ್ಟಿದ್ದಾರೆ, ಅದಕ್ಕೆ ಇವರು ಸ್ವೀಕೃತಿ ಪತ್ರವನ್ನ ಕೂಡ ಕೊಟ್ಟಿದ್ದಾರೆ ಅವರಿಗೆ. ಆದ್ರೆ ಆ ಬಗ್ಗೆ ಕ್ರಮ ಆಗ್ತದ? ಹೇಗೆ ಕ್ರಮ ಕೈಗೊಳ್ಳುತ್ತಾರೆ? ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆ ಕೈಗೊಳ್ಳುವಂತೆ ಕಟ್ಟುನಿಟ್ಟಿನ ಕ್ರಮ ಆಗುವಂತಹ ಸಾಧ್ಯತೆಗಳು ಇಲ್ಲದಿಲ್ಲ. ತಳ್ಳಿ ಹಾಕೋಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅದು SIT ತನಿಖೆಯ ಮೇಲೆಯೂ ಕೂಡ ಪರಿಣಾಮವನ್ನು ಬೀರಬಹುದು. ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವಂತ ಸಾಧ್ಯತೆಗಳು ಇಲ್ಲದಿಲ್ಲ. ಆದ್ರಿಂದ ಪ್ರತಿ ಒಂದು ಸಂದರ್ಭದಲ್ಲಿಯೂ ಕೂಡ ಬಹಳ ಎಚ್ಚರಿಕೆಯಾಗಿರಬೇಕು. ಅದೇ ಕಾರಣಕ್ಕೆ ಸುದ್ದಿ ನ್ಯೂಸ್ ನ ಈ ಒಂದು ನೇರ ಪ್ರಸಾರ ವೀಕ್ಷಕ ವಿವರಣೆಯ ರೀತಿಯಲ್ಲಿದೆ ಅನ್ನುವಂಥದ್ದನ್ನು ತುಂಬಾ ಜನ ಹೇಳ್ತಾರೆ. 100% ಇದು ವೀಕ್ಷಕ ವಿವರಣೆಯ ರೀತಿಯಲ್ಲೇ ಇದೆ. ಕಾರಣ ಏನು ಅಂತಂದ್ರೆ, ಏನಾಗ್ತಾ ಇದೆ, ಏನ್ ನಮ್ಮ ಕಣ್ಣಿಗೆ ಕಾಣುತ್ತೆ, ಏನು ಒಳಭಾಗಕ್ಕೆ ತೆಗೆದುಕೊಂಡು ಹೋಗ್ತಾರೆ, ಅವ್ರು ಏನು ತರ್ತಾರೆ, ಮತ್ತು ಒಳಭಾಗದಿಂದ ಸಿಕ್ಕಿರುವಂತ ಕೆಲವೊಂದು ಮಾಹಿತಿಗಳನ್ನ ನಾವು ಒದಗಿಸುವಂತ ಪ್ರಯತ್ನವನ್ನ ಮಾಡ್ತೇವೆ ಹೊರತು, ಒಂದು ದೇಹ ಸಿಕ್ಕಿದಾಗ ಅಥವಾ ಒಂದು ಕಳೆಬರ, ಈಗ 2 ಪಾಯಿಂಟ್ ಅಲ್ಲಿ ಕಳೆಬರ ಸಿಕ್ತು, ಒಂದು ಮೇಲ್ಮೈಯಲ್ಲಿ, ಒಂದು 6ನೇ ಪಾಯಿಂಟ್ ಅಲ್ಲಿ ಸುದ್ದಿ ನ್ಯೂಸ್ ಪ್ರಸಾರ ಮಾಡ್ಲಿಲ್ಲ ಅದನ್ನ. ಏನು ಅಂತ, ಇದು ಗಂಡಸಿನ ಶವ, ಇದು ಹೆಂಗಸಿನ ಮೂಳೆ, ಇದು ಗಂಡಸಿನ ಮೂಳೆ ಅನ್ನುವಂತಹದನ್ನ ಪ್ರಸಾರ ಮಾಡ್ಲಿಲ್ಲ. ಯಾಕೆ ಅಂತಂದ್ರೆ ನಮಗೆ ಅಂತಹ ವರದಿಗಳು, ಅಂತಹ ಸುದ್ದಿಗಳು ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ? FSL ನ ಮೂಲಗಳು ಇಲ್ಲ ಅಂತಲ್ಲ, ಆದರೆ FSL ನವರು ಅಧಿಕೃತವಾಗಿ ಪರೀಕ್ಷೆ ನಡೆಸಿ ಕೊಟ್ಟ ನಂತರವೇ ಪ್ರಸಾರ ಮಾಡ್ತೇವೆ ಅನ್ನುವಂತ ಕಾರಣಕ್ಕಾಗಿ ನಾವು ಅಂತ ವರದಿಗಳನ್ನ ಈಗ ಒಂದು ವೇಳೆ ಬೀಳೋದಿಲ್ಲ ಅನ್ನುವಂಥದ್ದು, ಆತುರಕ್ಕೆ ಬೀಳೋದಿಲ್ಲ ಅನ್ನುವಂಥದ್ದು ಒಂದು. ಆತುರಕ್ಕೆ ಬಿದ್ದು ಒಂದು ವೇಳೆ ನಾವು ಕೊಟ್ಟದ್ದು ಸುಳ್ಳಾದ್ರೆ ಅದು ಅದೆಷ್ಟೋ ಜನರ ಸ್ವಾಸ್ಥ್ಯವನ್ನ ಹಾಳುಗೆಡುವುದಕ್ಕೆ ಕಾರಣ ಆಗ್ತದೆ ಅನ್ನುವಂತ ಕಾರಣಕ್ಕಾಗಿ ಇಂತಹದೊಂದು ವರದಿಯನ್ನ ನಾವು ಮಾಡ್ತಾ ಇದ್ದೇವೆ. ನೇರ ನಮಗೇನು ಕಾಣುತ್ತೆ ಅದು ಮುಖ್ಯವಾಗಿ ಗೌತಮ್, ನೀವು ಕೂಡ ಇದರಲ್ಲಿ ಭಾಗಿಯಾಗಿದ್ರಿಂದ, ಸಂಪೂರ್ಣವಾಗಿ ಆ ಒಂದು ನೇರ ಪ್ರಸಾರದಲ್ಲಿ ತಾವು ನಿರೂಪಕರಾಗಿದ್ದರಿಂದ 6ನೇ ಪಾಯಿಂಟ್ ಅನ್ನು ನೆನಪು ಮಾಡ್ಕೊಳ್ಳುವ. 6ನೇ ಪಾಯಿಂಟ್ ನಲ್ಲಿ ಏನಾಗಿತ್ತು ಗೌತಮ್? 6ನೇ ಪಾಯಿಂಟ್ ನಲ್ಲಿ ಏನ್ ಸಿಕ್ಕಿದೆ ಏನ್ ಸಿಕ್ಕಿಲ್ಲ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಸೋಕೋದವರು ಮತ್ತು FSL ನವರು
ಮೇಲ್ಭಾಗಕ್ಕೆ ಸೇತುವೆಯ ಭಾಗಕ್ಕೆ ಬಂದು ಎಲ್ಲ ಅವರ ಬಾಕ್ಸ್ ಗಳನ್ನ ತಗೊಂಡು ಹೋಗಿದ್ರು. ಕಂಟೈನರ್ ಗಳನ್ನೆಲ್ಲ ತೆಗೆದುಕೊಂಡು ಹೋದ್ರು. ಈ ವೇಳೆ ಅನುಮಾನ ಶುರುವಾಯ್ತು, ಈ ವೇಳೆ ಶಂಕೆ ಶುರುವಾಯ್ತು. ಹೌದಲ್ಲೇನೋ ಸಿಕ್ಕಿದೆ ಅನ್ನುವಂಥದ್ದು ಗೊತ್ತಾಯ್ತು. ಅದಾದ ನಂತರ ಉಪ್ಪು ತಗೊಂಡು ಹೋದ್ರು. ಉಪ್ಪು ತಗೊಂಡು ಹೋದ ನಂತರ ಗೊತ್ತಾಯ್ತು ಸಿಕ್ಕಿದೆ ಅನ್ನುವಂಥದ್ದು. ಅದಕ್ಕೆ ಸರಿಯಾಗಿ ಅವರು ವಾಪಸ್ ಬರುವಾಗ ಆ ಎಲ್ಲ ಶೀಲ್ಡ್ ಕಂಟೈನರ್ ಗಳನ್ನ ತಂದು ತೆಗೆದುಕೊಂಡು ಹೋದ್ರು. ಒಂದು ನಮಗೆ ಉದಾಹರಣೆ. ಅದಾದ ನಂತರ ಅಂತಹ ಸೀನ್ಗಳು ಯಾವುದೇ ಉತ್ಖನನದಲ್ಲಿ ಕಂಡು ಬಂದಿಲ್ಲ. ಬದಲಾಗಿ ಮೊನ್ನೆ ಗುರುತು ಮಾಡದ ಸ್ಥಳದಲ್ಲಿ ಗುಡ್ಡದ ಮೇಲ್ಭಾಗಕ್ಕೆ ಹೋದಂತ ಸಂದರ್ಭದಲ್ಲಿ ಮೇಲ್ಮೈಯಲ್ಲಿ ಸಿಕ್ಕಂತ ಶವದ ಕಳೇಬರ. ಯಾಕೆ ಹೇಳ್ತಿದ್ದೀವಿ ಅಂತಂದ್ರೆ SP ಅವರು ನಿನ್ನೆ ಕನ್ಫರ್ಮ್ ಮಾಡಿದ್ದಾರೆ, ತಮ್ಮ ಪತ್ರಿಕಾ ಹೇಳಿಕೆಯಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಮೇಲ್ಮೈಯಲ್ಲಿ ಸಿಕ್ಕ ಶವ ಅವತ್ತು ಕೂಡ ಏನಾಯ್ತು, ಚಲನವಲನ ಸೇಮ್ ಆಯ್ತು. ಏನಾಯ್ತು ಸೇಮ್ ಉಪ್ಪು ಹೋಯ್ತು, ಉಪ್ಪು ಹೋಯ್ತು, ಕಂಟೈನರ್ಗಳ ಮೇಲೆ ಹೋಗಿತ್ತು. ವಾಪಸ್ ಬರುವಾಗ PVC ಪೈಪ್ ನಲ್ಲಿ ಶೀಲ್ಡೆಡ್ PVC ಗಳಲ್ಲಿ ಕೂಡ ಸೀಲ್ ಮಾಡಿ ತರುವಂತ ಕೆಲಸ ಆಗಿತ್ತು ಅಲ್ಲಿ. ಬಕೆಟ್ ಸೀಲ್ ಮಾಡಿದ್ದಂತ ಕೆಲಸ ಆಯ್ತು. ಈ ಸಂದರ್ಭದ ಇದನ್ನೆಲ್ಲ ಗಮನಿಸಿದಾಗ 100ಕ್ಕೆ 100ರಲ್ಲಿ ಸಿಕ್ಕಿದೆ ಅನ್ನುವಂಥದ್ದು ಕನ್ಫರ್ಮ್. ಒಂದು ಶವದ ಕಳೇಬರ ಸಿಕ್ಕಿದೆ ಅನ್ನುವಂಥದ್ದು ಕನ್ಫರ್ಮ್. ಹಾಗಂತ ಹೇಳಿ ಸುದ್ದಿ ಕೊಡುವ ಭಾಗದಲ್ಲಿ ನಾವು ಅದನ್ನ 10-15 ಮಾಡ್ಲಿಲ್ಲ. ಹೀಗಾಗಿದೆ, ಇಷ್ಟಾಗಿದೆ, ಹೀಗೆ ತಗೊಂಡು ಹೋಗಿದ್ದಾರೆ, ಪರೀಕ್ಷೆಯ ನಂತರ ಅಂತಿಮ ವರದಿ ಬರ್ತದೆ, ಇಷ್ಟನ್ನ ಹೇಳಿದ್ದೇವೆ. ಈಗ ಅಂತಹ ಆ ಚಲನವಲನಗಳನ್ನ ನಾವು ಕೊಡ್ತಾ ಇರೋದ್ರಿಂದ ವೀಕ್ಷಕ ವಿವರಣೆಯ ರೀತಿಯಲ್ಲೇ ವರದಿ ಕೊಡ್ತಾ ಇದ್ದೇವೆ, ಅದ್ರಲ್ಲೇನು ಡೌಟೇ ಬೇಡ. ಈಗ ಕೂಡ ನಿಮಗೆ ಕೊಡ್ತಿರುವಂತ ಮಾಹಿತಿ 7 ಪ್ರಕರಣ ಈಗಾಗಲೇ ದಾಖಲಾಗಿದೆ. ಮುಂದೆ ಪ್ರಕರಣಗಳು ದಾಖಲಾಗಬಹುದು, ಬೇರೆ ಪ್ರಕರಣಗಳು ಕೂಡ ದಾಖಲಾಗಬಹುದು, ದಾಖಲಾಗದೆಯೂ ಇರಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಒದಗಿಸ್ತಾ ಹೋಗ್ತೀವಿ. ಪಾಯಿಂಟ್ ನಂಬರ್ 13ರಲ್ಲಿ ಏನೇನ್ ಆಗ್ತಾ ಇದೆ, ಏನಾಗಿದೆ ಅನ್ನುವಂಥದ್ದನ್ನ ಕೂಡ ನಿಮಗೆ ಮತ್ತೆ ಮುಂದೆ ಮಾಹಿತಿ ಕೊಡ್ತೀವಿ. ಇಲ್ಲಿಯ ತನಕ SITಗೆ ಸಾಕ್ಷಿ ದೂರುದಾರ ಬಂದಿಲ್ಲ ಅನ್ನುವಂತ ಮಾಹಿತಿಗಳಿದೆ. ಆಲ್ಮೋಸ್ಟ್ ಈಗ 1 ಗಂಟೆ ಆಯ್ತು. ನಿನ್ನೆ ಆಲ್ಮೋಸ್ಟ್ 12ವರೆಗೆ ಹೊರಟಿದ್ರು. ನಿನ್ನೆ ಮೀಟಿಂಗ್ ಇದ್ರು ಕೂಡ 12ವರೆಗೆ ಇಲ್ಲಿಂದ ಹೊರಟು ಪಾಯಿಂಟ್ ಅಂತ ತಲುಪಿದ್ರು. ಆಲ್ಮೋಸ್ಟ್ 12:15 12:50 ಸುಮಾರಿಗೆ ಮೇಲ್ಭಾಗಕ್ಕೆ ಹೋಗಿದ್ರು ಕಾರ್ಯಾಚರಣೆ ಮಾಡೋದಕ್ಕೆ. ಗೌತಮ್ ನಿನ್ನೆ ಮೀಟಿಂಗ್ ಇತ್ತು, ಆದ್ರೆ ಸಾಕ್ಷಿ ದೂರದಾರ 10:30 ಟೈಮಲ್ಲಿ ಬಂದಿದ್ರಲ್ಲಿ. ಬಂದವರು ಹೊರಗಡೆ ವೇಟ್ ಮಾಡ್ತಾ ಇದ್ರು. ಸಭೆಯನ್ನು ಮುಗಿಸಿ ಸಾಕ್ಷಿ ದೂರದಾರನನ್ನ ಕರ್ಕೊಂಡು ಅಧಿಕಾರಿಗಳು ಈ ಸ್ಪಾಟ್ ನಂತ ಬಂದಿರುವಂತದ್ದು. ಗೌತಮ್, ಆದ್ರೆ ಈಗ ಸಾಕ್ಷಿ ದೂರುದಾರ ಇನ್ನೂ ಕೂಡ ಬಂದಿಲ್ಲ ಅನ್ನುವಂಥ. ಸೊ ಈಗಾಗಲೇ ಮಧ್ಯಾಹ್ನ ಆಗ್ತಾ ಬಂದಿದೆ, 1 ಗಂಟೆ ಆಗ್ತಾ ಬಂದಿದೆ. ಸೊ ಹಾಗಾಗಿ ಇವತ್ತಿನ ಕಾರ್ಯಾಚರಣೆ ಇರಬಹುದಾ ಇಲ್ವಾ ಅನ್ನುವಂಥದ್ದು ಈಗ ಎಲ್ಲರನ್ನ ಕಾಡ್ತಾ ಇರುವಂತ ಡೌಟ್ ಈಗ. ಹೌದೌದು. ಥ್ಯಾಂಕ್ ಯು ದಾಮೋದರ್. ಮುಂದೆ ಏನಾಗುತ್ತೆ, ಏನಾದ್ರೂ ಬೆಳವಣಿಗೆಗಳಿದೆಯಾ ಎಲ್ಲವನ್ನು ಕೂಡ ತಮ್ಮಿಂದ ಪಡೆದುಕೊಳ್ತೀವಿ ಇನ್ ಡೀಟೇಲ್ ಆಗಿ. ಎಲ್ಲ ವಿಚಾರಗಳ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡಿದ್ರು. ಮುಖ್ಯವಾಗಿ ಈಗ ಬೆಳ್ತಂಗಡಿ ಹಾಗೇನೆ ಧರ್ಮಸ್ಥಳ 2 ಠಾಣೆಗಳಲ್ಲಿ ಒಟ್ಟು 7 ಪ್ರಕರಣಗಳು ದಾಖಲಾಗಿದೆ. ಈ ಪೈಕಿ 2 ಸುಮೋಟೋ ಕೇಸ್ಗಳನ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ನಿನ್ನೆ ಸಂಜೆ SIT ಅಫಿಷಿಯಲ್ಸ್ ಒಂದು ಉತ್ಖನನ ಕಾರ್ಯಾಚರಣೆಯನ್ನ ಮುಗಿಸಿ ಇಲ್ಲಿಂದ ತೆರಳಿದಂಥ ಬಳಿಕ ಆಗಿರುವಂತಹ ಒಟ್ಟು ಬೆಳವಣಿಗೆಗಳು. ಸೊ ರಾತ್ರಿಯವರೆಗೂ ಕೂಡ ನಡೆದಿರುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಈಗಾಗಲೇ ತನಿಖೆಯನ್ನ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ಈಗ 7 ಪ್ರಕರಣಗಳು ಕೂಡ 2 ಠಾಣೆಗಳಿಗೆ ಸಂಬಂಧಪಟ್ಟ ಹಾಗೆ ದಾಖಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಅವರು ಈ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಅಧಿಕೃತ ಗ್ರೂಪ್ಗಳಿರ್ಬೋದು, ಅಧಿಕೃತ ಪೇಜ್ ನಲ್ಲಿ ಈ ಬಗ್ಗೆ ಮಾಹಿತಿಯನ್ನ ಅಪ್ಡೇಟ್ ಮಾಡಿರುವಂಥದ್ದು. ಸೊ ಹಾಗಾಗಿ ಒಟ್ಟು 7 ಪ್ರಕರಣಗಳು ದಾಖಲಾಗಿದೆ. ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅನ್ನುವಂಥದ್ದನ್ನು ಈಗಾಗಲೇ ದಾಮೋದರ್ ಅವರು ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು. ಅಂದ್ರೆ SP ಅವರು ಗ್ರೂಪ್ ನಲ್ಲಿ ಹಾಕಿರುವಂತಹ ಒಂದು ಕಾಪಿ ಏನಿದೆ, ಅಂದ್ರೆ FIR ಕಾಪಿ ಏನಿದೆ, ಅದನ್ನ ಯಥಾವತ್ತಾಗಿ ವೀಕ್ಷಕರ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಸೊ ಅದು ಒಂದು ವಿಚಾರ ಆಗಿದ್ರೆ, ಇನ್ನು SIT ಇನ್ವೆಸ್ಟಿಗೇಷನ್ ನ ವಿಚಾರಕ್ಕೆ ಬಂದ್ರೆ ಸಾಕ್ಷಿ ದೂರುದಾರ ಇನ್ನೂ ಕೂಡ ಬಂದಿಲ್ಲ ಬೆಳ್ತಂಗಡಿ SIT ಆಫೀಸ್ಗೆ. ಸಾಮಾನ್ಯವಾಗಿ ಇಷ್ಟು ದಿನಗಳ ಒಂದು ಕಾರ್ಯಾಚರಣೆಯ ದಿನಗಳಲ್ಲೂ ಕೂಡ ಬೆಳಗ್ಗೆ 10:30ಯಿಂದ 11 ಗಂಟೆಯ ಒಳಗೆ ತನ್ನ ವಕೀಲರ ಜೊತೆಗೆ ಅವರ ಕಾರಿನಲ್ಲೇ ಆಗಮಿಸ್ತಾ ಇದ್ದಂತಹ ಸಾಕ್ಷಿ ದೂರುದಾರ ಇವತ್ತು ಆಲ್ಮೋಸ್ಟ್ ಈಗ 1 ಗಂಟೆ ಆಗ್ತಾ ಬಂದಿದೆ ಮಧ್ಯಾಹ್ನದ್ದು, ಇನ್ನೂ ಕೂಡ ಬಂದಿಲ್ಲ.
ಸೊ ಹೀಗಾಗಿ ಒಂದಷ್ಟು ಪ್ರಶ್ನೆಗಳಿದೆ, ಯಾಕಾಗಿ ಬಂದಿಲ್ಲ, ಅದರ ಜೊತೆಗೆ ಬೇರೆ ಏನಾದರೂ ಕಾರಣಗಳಿರಬಹುದಾ? ಅಂದ್ರೆ ಇವತ್ತು ಕಾರ್ಯಾಚರಣೆ ಇಲ್ಲ ಅನ್ನುವಂಥದ್ದಿದ್ರೆ AC ಅವರು ಬರ್ತಾ ಇರಲಿಲ್ಲ ಅನ್ನುವಂತಹ ಲೆಕ್ಕಾಚಾರ. ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್ ಅವರ ಸಮಕ್ಷಮದಲ್ಲಿ ನಡೆಯಬೇಕಾಗಿರುವಂತಹ, ಜೊತೆಗೆ ನಡೀತಾ ಇರುವಂತಹ ಕಾರ್ಯಾಚರಣೆ, ಜೊತೆಗೆ ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಮ್ ಅವರು ಕೂಡ ಈ ಒಂದು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಈ ಒಂದು ಉತ್ಖನನ ನಡೆಯುವಂತಹ ಜಾಗದಲ್ಲಿ ಉಪಸ್ಥಿತರಿರ್ತಾರೆ. ಅವರ ಸಮಕ್ಷಮದಲ್ಲಿ ನಡೆಯುವಂತಹ ಕಾರ್ಯಾಚರಣೆ, ಅದರ ಜೊತೆಗೆ ಈ ಒಂದು ಕಾರ್ಯಕ್ಕೆ ನಿಯೋಜನೆಯಾಗಿರುವಂತಹ ಕಾರ್ಮಿಕರು ಕೂಡ ಈಗ SIT ಕಚೇರಿಯ ಬಳಿಯಲ್ಲೇ ಇದ್ದಾರೆ ಅನ್ನುವಂಥದ್ದು. ಸೊ ಅದರ ಜೊತೆಗೆ ಈ ಒಂದು SIT ಟೀಮ್ನ ಪ್ರಮುಖ ಅಧಿಕಾರಿಯಾಗಿರುವಂತಹ SP ಜಿತೇಂದ್ರ ದಯಾಮ ಅವರು ಕೂಡ ಇದ್ದಾರೆ. ಅಂದ್ರೆ ಅಫಿಷಿಯಲ್ಸ್ ಎಲ್ಲರೂ ಕೂಡ ಸಜ್ಜಾಗಿದ್ದಾರೆ. ಜೊತೆಗೆ ಸೋಕೋ ಇರ್ಬೋದು, FSL ಇರ್ಬೋದು, ಒಂದು ತಜ್ಞರಿರ್ಬೋದು, ಎಲ್ಲರೂ ಕೂಡ ಬಂದಿದ್ದಾರೆ. ಅಂದ್ರೆ ಯಾವಾಗಿನ ಹಾಗೆ ಆಸ್ ಅ ರುಟೀನ್ ಅವರು ಬಂದಿರುವಂತದ್ದು ಬಂದಿದ್ದಾರೆ. ಇವತ್ತು ಕೂಡ ಯಾವಾಗ್ಲೂ ಬರ್ತಾ ಇದ್ರು. ಆದ್ರೆ ಸಾಕ್ಷಿ ದೂರುದಾರ ಇವತ್ತು ಬಂದಿಲ್ಲ. ಆಲ್ಮೋಸ್ಟ್ ಈಗ ಮಧ್ಯಾಹ್ನ 1 ಗಂಟೆ ಆಗ್ತಾ ಬಂದಿದೆ. ಸಾಕ್ಷಿ ದೂರುದಾರ ತನ್ನ ವಕೀಲರ ಜೊತೆಗೆ ಬರ್ತಾ ಇದ್ರು. ಸೊ ಯಾಕಾಗಿ ಬಂದಿಲ್ಲ, ಯಾಕಾಗಿ ಕಾರ್ಯಾಚರಣೆಯನ್ನ ಮಾಡೋದಿಕ್ಕೆ ಬರ್ತಾ ಇಲ್ಲ ಅನ್ನುವಂಥದ್ದು ಇರುವಂತಹ ಕುತೂಹಲ ಎಲ್ಲರನ್ನೂ ಕೂಡ ಪ್ರಶ್ನೆ ಕಾಡ್ತಾ ಇದೆ. ಅದೇ ರೀತಿ ಪಾಯಿಂಟ್ ನಂಬರ್ 13 ಗಮನಿಸಿದ್ರೆ ಯಾವುದೇ ರೀತಿಯಲ್ಲೂ ಕೂಡ ಒಂದು ಅಲ್ಲಿ ಸಿದ್ಧತೆಗಳು ಆಗ್ತಾ ಇರೋದು ಕಂಡು ಬರ್ತಾ ಇಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನ ಇಟ್ಟುಕೊಂಡು ಕೇಳ್ತಾ ಇದ್ದಾರೆ, ಯಾಕೆ ಇವತ್ತಿನ ಕಾರ್ಯಾಚರಣೆ ಇಲ್ಲ, ಏನಾಯ್ತು ಅನ್ನುವಂಥದ್ದು. ಸೊ ಅದಕ್ಕೂ ಕೂಡ ಉತ್ತರಗಳು ಸಿಕ್ಕಂತ ಸಂದರ್ಭದಲ್ಲಿ ವೀಕ್ಷಕರ ಮುಂದೆ ಇಡುವಂತಹ ಕೆಲಸವನ್ನ ಮಾಡ್ತೇವೆ. ಪಾಯಿಂಟ್ ನಂಬರ್ 13 ದೃಶ್ಯವನ್ನ ನಾವು ನೋಡ್ತಾ ಇದ್ದೇವೆ. ಒಂದು ರೀತಿ ಅಂದ್ರೆ ಸಾಕ್ಷಿ ದೂರುದಾರ ಗುರುತಿಸಿರುವಂತಹ ಜಾಗ ಅದು. ಅಲ್ಲಿ ಬದಿಯಲ್ಲಿ ಕಬ್ಬಿಣದ ಪೈಪ್ಗಳನ್ನು ಅಂದ್ರೆ ಶೀಟನ್ನು ಏನಾದರೂ ಅಳವಡಿಕೆ ಮಾಡೋದಿದ್ರೆ ಬೇಕಾದ್ರೆ ಅನ್ನುವಂತಹ ಹಾಗೆ ಅಲ್ಲಿ ತಂದು ಇರಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಅಲ್ಲಿ ಉತ್ಖನನ ನಡೆಯಬೇಕಿದ್ದಂತಹ ಜಾಗ ಏನಿದೆ ಅಲ್ಲಿ 1-2-3 ಎಲೆಕ್ಟ್ರಿಕ್ ಪೋಲ್ಗಳು ಅಂದ್ರೆ ವಿದ್ಯುತ್ ಕಂಬಗಳು ಕೂಡ ಇದೆ. ಸೊ ಅವುಗಳನ್ನ ತೆರವು ಮಾಡಬೇಕು ಎನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ನಿನ್ನೆ DIG ಅನುಚೇತ್ ಅವರು ಅಂದ್ರೆ ಈ SIT ಟೀಮ್ ಏನಿದೆ ಅದು ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಮೇಲ್ಭಾಗಕ್ಕೆ ಹೋಗಿದ್ದಂತ ಸಂದರ್ಭದಲ್ಲಿ DIG ಅನುಚೇತ್ ಅವರು ಈ ಒಂದು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಇಲ್ಲಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡಿಕೊಂಡು ತೆರಳಿದ್ರು ಎನ್ನುವಂತಹ ಒಂದು ಮಾಹಿತಿಗಳು ಕೂಡ ಇರುವಂತದ್ದು. ಸೊ ಆ ಬಳಿಕ ಸಂಜೆ ವೇಳೆಗೆ ಮೆಸ್ಕಾಂ ಹಾಗೂ ನೀರಾವರಿ ಇಲಾಖೆ ಅಧಿಕಾರಿಗಳು, ನೀರಾವರಿ ಇಲಾಖೆ ಯಾಕಂತ ಹೇಳಿದ್ರೆ ಅಲ್ಲಿ ಪಕ್ಕದಲ್ಲೇ ಇರುವಂತದ್ದು ಡ್ಯಾಮ್, ಕಾರ್ಯಾಚರಣೆ ನಡೆಯುವಂತಹ ಸಂದರ್ಭದಲ್ಲಿ ಡ್ಯಾಮ್ಗೆ ಏನಾದ್ರೂ ಹಾನಿ ಆಗಬಹುದಾ ಅಥವಾ ಅಲ್ಲಿನ ಒಂದು ಪರಿಸ್ಥಿತಿಗಳ ವಿಚಾರ ಏನು ಇತ್ಯಾದಿಗಳನ್ನ ತಿಳಿದುಕೊಳ್ಳೋದಿಕ್ಕೆ ಬಹುಶಃ ನೀರಾವರಿ ಇಲಾಖೆ ಜೊತೆಗೆ ಮೆಸ್ಕಾಂ ಇಂಜಿನಿಯರ್ಗಳ ಜೊತೆಗೆ SIT ಅಧಿಕಾರಿಗಳು ಸಭೆಯನ್ನು ಕೂಡ ನಡೆಸಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಸಂಜೆ ವೇಳೆಗೆ ಲಭ್ಯ ಆಗಿತ್ತು. ಆ ಸಭೆಯನ್ನು ಮುಗಿಸಿಕೊಂಡು ಎಲ್ಲರೂ ಕೂಡ ವಾಪಸ್ ಆಗಿದ್ರು. ಅದೇ ರೀತಿ ಇನ್ನು 6 ಮಂದಿ ಸಾಕ್ಷಿದಾರರು ಅಂದ್ರೆ ಈಗಾಗಲೇ ದೂರು ಕೊಟ್ಟಿರುವಂತಹ ಅನಾಮಿಕ ವ್ಯಕ್ತಿ ಮುಸುಕುಧಾರಿಯ ಈ ಒಂದು ದೂರು ಏನಿದೆ ಅದಕ್ಕೆ ಪೂರಕವಾಗಿ ಆತನ ಜೊತೆಗೆ ಸೇರಿಕೊಂಡು ನಾವು ಕೆಲಸವನ್ನ ಮಾಡಿದ್ದೇವೆ ಅಂತ ಹೇಳ್ತಾ ಇರುವಂತಹ ಇನ್ನೂ 6 ಮಂದಿ SIT ಎದುರು ಹಾಜರಾಗ್ತಾರೆ ಎನ್ನುವಂತ ಒಂದು ಮಾಹಿತಿ ಇತ್ತು ಸಂಜೆ ವೇಳೆಗೆ. ಆದ್ರೆ ಅವರು ನಿನ್ನೆ ಹಾಜರಾಗಿಲ್ಲ ಅನ್ನುವಂತಹ ಒಂದು ಮಾಹಿತಿ ಅಪ್ಡೇಟ್ಸ್ ಲಭ್ಯ ಆಗಿರುವಂತದ್ದು. ಸೊ ಹಾಗಾಗಿ ಇವತ್ತು ಒಂದು ಅಂದ್ರೆ ಪೂರಕ ವ್ಯವಸ್ಥೆಗಳನ್ನ ನಿನ್ನೆ ಮಾಡಿಕೊಂಡು ಈಗಾಗಲೇ ಮೆಸ್ಕಾಂ ಇರ್ಬೋದು ನೀರಾವರಿ ಅಧಿಕಾರಿಗಳ ಜೊತೆಗೆ ಏನೋ ಮಾತುಕತೆಯನ್ನ ಮಾಡಿದ್ರು. ಅದರ ಬಳಿಕ ಪೂರಕ ವ್ಯವಸ್ಥೆಗಳನ್ನ ಮಾಡಿಕೊಂಡು ಇವತ್ತು ಪಾಯಿಂಟ್ ನಂಬರ್ 13 ಅಗೆಯುವಂತಹ ಕೆಲಸಗಳಾಗಬಹುದು ಎನ್ನುವಂತಹ ನಿರೀಕ್ಷೆ ಇದ್ದದ್ದು. ಆದ್ರೆ ಪಾಯಿಂಟ್ ನಂಬರ್ 13 ಇನ್ನೂ ಕೂಡ SIT ಅಧಿಕಾರಿಗಳು ಹೊರಟಿಲ್ಲ. ಬೆಳ್ತಂಗಡಿ SIT ಕಚೇರಿಯಿಂದಲೇ ಇನ್ನೂ ಕೂಡ ಯಾರು ಕೂಡ ಹೊರಡುವಂತಹ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಅದರ ಜೊತೆಗೆ ಸಾಕ್ಷಿ ದೂರುದಾರ ಕೂಡ ಬಂದಿಲ್ಲ. ನಾರ್ಮಲ್ ಆಗಿ 10:30ಯಿಂದ 11 ಗಂಟೆಯ ಒಳಗಡೆಗೆ ಬರ್ತಾ ಇದ್ದಂತಹ ತನ್ನ ವಕೀಲರ ಜೊತೆಗೆ ಕಾರ್ನಲ್ಲಿ ಬರ್ತಾ ಇದ್ದಂತಹ ಸಾಕ್ಷಿ ದೂರುದಾರ ಅನಾಮಿಕ ವ್ಯಕ್ತಿ ಮುಸುಕುಧಾರಿ ಈವರೆಗೂ ಕೂಡ ಅಲ್ಲಿಗೆ ಬಂದಿಲ್ಲ. ಬೆಳ್ತಂಗಡಿ SIT ಕಚೇರಿಯನ್ನ ರೀಚ್ ಆಗಿಲ್ಲ. ಸೊ ಇದು ಈಗ ಸದ್ಯಕ್ಕೆ ಇರುವಂತಹ ಅಪ್ಡೇಟ್ಸ್. ಮುಂದಕ್ಕೆ ಇನ್ನೊಂದಷ್ಟು ಮಾಹಿತಿಗಳು ಲಭ್ಯ ಆದಂತಹ ಸಂದರ್ಭದಲ್ಲಿ ಅದನ್ನ ಕೊಡುವಂತಹ ಒಂದು ಪ್ರಯತ್ನವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡುತ್ತೆ. ಸೊ ಬೆಳ್ತಂಗಡಿ SIT ಕಚೇರಿಯ ಬಳಿಯಲ್ಲೂ ಕೂಡ ಒಂದು ತಂಡ ಇದೆ. ಅದೇ ರೀತಿ ಈ ಒಂದು ಪಾಯಿಂಟ್ ನಂಬರ್ 13 ನೇತ್ರಾವತಿ ಸ್ನಾನಘಟ್ಟ ಸಮೀಪದಲ್ಲೇ ಇರುವಂತಹ ಪಾಯಿಂಟ್ ನಂಬರ್ 13 ಬಳಿ ಕೂಡ ನಮ್ಮ ತಂಡ ಇದೆ. ಸೊ 2 ಕಡೆಗಳಲ್ಲಿ ಏನಾಗುತ್ತೆ, ಏನಾದ್ರೂ ಡೆವಲಪ್ಮೆಂಟ್ಸ್, ಏನಾದ್ರೂ ಬೆಳವಣಿಗೆಗಳು ಕಂಡು ಬಂದ್ರೆ ಅದನ್ನು ಕೂಡ ವೀಕ್ಷಕರ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತೇವೆ ಅನ್ನುವಂಥದ್ದು.
ಈಗಾಗಲೇ ನಿನ್ನೆ ಸಂಜೆ ನಡೆದಿರುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ಒಟ್ಟು 7 ಕೇಸ್ಗಳು ಧರ್ಮಸ್ಥಳ ಹಾಗೂ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತದ್ದು. ಸೊ ಈ ಒಂದು ವಿಚಾರದ ಬಗ್ಗೆ ಈಗಾಗಲೇ SP ಅವರು ಒಂದು ಪತ್ರಿಕಾ ಪ್ರಕಟಣೆಯ ಮೂಲಕ ಸೂಕ್ತವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಾಂಗಳ ಕ್ರಾಸ್ ಎಂಬಲ್ಲಿ ದಿನಾಂಕ 6/8/2025 ನಡೆದ ಅಹಿತಕರ ಘಟನೆಗೆ ಸಂಬಂಧಿಸಿದಂತೆ ಧರ್ಮಸ್ಥಳ ಠಾಣೆಯಲ್ಲಿ 4 ಹಾಗೂ ಬೆಳ್ತಂಗಡಿ ಠಾಣೆಯಲ್ಲಿ 3 ಪ್ರಕರಣಗಳು ದಾಖಲಾಗಿದೆ ಎನ್ನುವಂತಹ ಡೀಟೇಲ್ಸ್ ಅನ್ನ ಈಗಾಗಲೇ ಕೊಟ್ಟಿದ್ದಾರೆ. ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವಂತಹ 4 ಪ್ರಕರಣಗಳು ಯಾವುದು ಅನ್ನುವಂಥದ್ದನ್ನ ಗಮನಿಸಿದ್ರೆ, ಪ್ರಕರಣ ನಂಬರ್ 1 ಪ್ರಕರಣದ ಫಿರ್ಯಾದಿದಾರರಾದ ಬಂಟ್ವಾಳ ನಿವಾಸಿ ಅಜಯ್ ಎಂಬವರ ದೂರಿನಂತೆ ಸದ್ರಿಯವರು ಕುಡ್ಲಾ ರ್ಯಾಂಪೇಜ್ ಎಂಬ ಯೂಟ್ಯೂಬ್ ಚಾನೆಲ್ನ ಮಾಲಕರಾಗಿದ್ದು ದಿನಾಂಕ 6/8/2025 ಸಂಜೆ ಧರ್ಮಸ್ಥಳ ಪಾಂಗಳ ಕ್ರಾಸ್ ಎಂಬಲ್ಲಿ ವ್ಯಕ್ತಿಯೋರ್ವರೊಂದಿಗೆ ವಿಡಿಯೋ ಬೈಟ್ ಮಾಡ್ತಾ ಇದ್ದಾಗ ಸದ್ರಿ ಸ್ಥಳಕ್ಕೆ ಸುಮಾರು 15ರಿಂದ 50 ಜನರ ಕಿಡಿಗೇಡಿಗಳ ಗುಂಪು ಬಂದು ಫಿರ್ಯಾದಿದಾರರವರಿಗೆ ಕ್ಯಾಮರಾಮ್ಯಾನ್ ಸುಹಾಸ್, ಸಂಚಾರಿ ಸ್ಟುಡಿಯೋ ಸಂತೋಷ್ ಹಾಗೂ ಯುನೈಟೆಡ್ ಮೀಡಿಯಾ ಅಭಿಷೇಕ್ ಎಂಬವರುಗಳಿಗೆ ಹಲ್ಲೆ ನಡೆಸಿ ಫಿರ್ಯಾದಿದಾರರ ಕ್ಯಾಮರಾವನ್ನ ರಸ್ತೆಗೆ ಎಸೆದು ಹಾನಿಗೊಳಿಸಿ ಅದರಲ್ಲಿದ್ದ ಮೆಮೊರಿ ಕಾರ್ಡ್ ಕಳವು ಮಾಡಿ ಬಳಿಕ ಜೀವ ಬೆದರಿಕೆ ಒಡ್ಡಿರುತ್ತಾರೆ. ಈ ಬಗ್ಗೆ ಅಪರಾಧ ಕ್ರಮಾಂಕ 46/2025 ಕಲಂ 189(2), 191(2), 115(2), 324(5), 352, 307 ಜೊತೆಗೆ 190 BNS 2023ರಂತೆ ಪ್ರಕರಣ ದಾಖಲಾಗಿರುತ್ತದೆ ಎನ್ನುವಂಥದ್ದು ಒಂದು ಮಾಹಿತಿ. ಅದೇ ರೀತಿ ಪ್ರಕರಣ ನಂಬರ್ 2 ದಿನಾಂಕ 6/8/2025 ಸಂಜೆ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಾಂಗಳ ಕ್ರಾಸ್ ಎಂಬಲ್ಲಿ ಸುಮಾರು 25ರಿಂದ 50 ಜನರು 2 ಪ್ರತ್ಯೇಕ ಗುಂಪುಗಳಾಗಿ ಅಪರಾಧಿಕ ಕೃತ್ಯ ನಡೆಸಲು ಅಕ್ರಮಕೂಟ ಸೇರಿದ್ದು, ಈ ವೇಳೆ ಸ್ಥಳಕ್ಕೆ ಬಂದ ಧರ್ಮಸ್ಥಳ ಪೊಲೀಸ್ ಠಾಣಾ ಉಪನಿರೀಕ್ಷಕರು ಹಾಗೂ ಇತರೆ ಪೊಲೀಸ್ ಅಧಿಕಾರಿಗಳು ಯಾವುದೇ ಅಹಿತಕರ ಘಟನೆ ನಡೆಸದೆ ಸ್ಥಳದಿಂದ ತೆರಳುವಂತೆ ಸೂಚಿಸಿದ್ರು. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಸೇರಿದ್ದ ಗುಂಪುಗಳು ಪರಸ್ಪರ ಗಲಾಟೆ ನಡೆಸಿರುವುದಾಗಿದೆ. ಈ ಬಗ್ಗೆ ಧರ್ಮಸ್ಥಳ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ 47/2025 ಕಲಂ 189(2), 191(2), 132, 324(6) ಜೊತೆಗೆ 190 BNS ರಂತೆ ಸುಮೋಟೋ ಪ್ರಕರಣ ದಾಖಲಾಗಿದ್ದು ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಇದು ಅಲ್ಲಿ 2 ಗುಂಪುಗಳು ಸೇರಿ ಒಂದಷ್ಟು ಉದ್ವಿಗ್ನ ಪರಿಸ್ಥಿತಿ ಏರ್ಪಟ್ಟಿದ್ದಂತಹ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಪೊಲೀಸ್ ಅಧಿಕಾರಿಗಳು, ಮುಖ್ಯವಾಗಿ ಧರ್ಮಸ್ಥಳ ಠಾಣೆಯ SI ಮತ್ತಿತರ ಅಧಿಕಾರಿಗಳು ಭೇಟಿ ಕೊಟ್ಟು ಸ್ಥಳದಿಂದ ಜನರನ್ನ ಚದುರಿಸಲು ಪ್ರಯತ್ನ ಪಟ್ಟಂತಹ ಸಂದರ್ಭದಲ್ಲಿ ಜನರು ಕೇಳದೆ ಒಂದಷ್ಟು ನೂಕುನುಗ್ಗಲು ಜೊತೆಗೆ ಒಂದಷ್ಟು ತಳ್ಳಾಟ ಹೊಯ್ದಾಟಗಳು ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಸುಮೋಟೋ ಪ್ರಕರಣವನ್ನ ದಾಖಲು ಮಾಡಿಕೊಂಡಿರುವಂತದ್ದು. 2 ಪ್ರತ್ಯೇಕ ಗುಂಪುಗಳ ಮೇಲೆ ಸುಮೋಟೋ ಕೇಸ್ಗಳನ್ನ ಈಗ ದಾಖಲು ಮಾಡಿಕೊಂಡಿದ್ದಾರೆ. ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅನ್ನುವಂಥದ್ದನ್ನ ಒಂದು ತಮ್ಮ ಹೇಳಿಕೆಯಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಇನ್ನೂ ದಾಖಲಾಗಿರುವಂತಹ ಇನ್ನೊಂದು ಪ್ರಕರಣ ನಂಬರ್ 3 ದಿನಾಂಕ 6/8/2025 ಸಂಜೆ ಧರ್ಮಸ್ಥಳ ಗ್ರಾಮದ ಪಾಂಗಳ ಕ್ರಾಸ್ ಬಳಿ ನಡೆದ ಅಹಿತಕರ ಘಟನೆಗೆ ಸಂಬಂಧಿಸಿದಂತೆ ಸುಮಾರು 50ರಿಂದ 100 ಮಂದಿ ಧರ್ಮಸ್ಥಳ ಠಾಣೆಯ ಆವರಣದ ಮುಂದೆ ಯಾವುದೇ ಪೂರ್ವ ಅನುಮತಿ ಇಲ್ಲದೆ ಕಾನೂನು ಬಾಹಿರವಾಗಿ ಅಕ್ರಮಕೂಟ ಸೇರಿರುತ್ತಾರೆ. ಅವರುಗಳ ವಿರುದ್ಧ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ 48/2025 ಕಲಂ 189(2) ಜೊತೆಗೆ 190 BNS ರಂತೆ ಸುಮೋಟೋ ಪ್ರಕರಣ ದಾಖಲಾಗಿದ್ದು ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎನ್ನುವಂತಹ ಮಾಹಿತಿಯನ್ನ SP ಅವರು ಕೊಟ್ಟಿರುವಂತದ್ದು. ಇದು ಧರ್ಮಸ್ಥಳ ಠಾಣೆಯ ಮುಂದೆ ರಾತ್ರಿ ಜನರು ಸೇರಿದ್ರು, ಜೊತೆಗೆ ಗ್ರಾಮಸ್ಥರು ಸೇರಿದ್ರು, SP ಬರಬೇಕು ಎನ್ನುವಂತಹ ಒಂದು ಪಟ್ಟನ್ನ ಹಿಡಿದ್ರು. ಅದಕ್ಕೆ ಪೂರಕವಾಗಿ ಆ ಒಂದು ಬೆಳವಣಿಗೆಗೆ ಪೂರಕವಾಗಿ ಪೊಲೀಸರು ದಾಖಲಿಸಿಕೊಂಡಿರುವಂತಹ ಪ್ರಕರಣ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಸುಮಾರು 50ರಿಂದ 100 ಮಂದಿಯನ್ನ ಗುರುತಿಸಿಕೊಂಡು ಈಗ ಸುಮೋಟೋ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಸೊ ಆ ಬಗ್ಗೆ ಮುಂದಿನ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಎನ್ನುವಂತಹ ಒಂದು ವಿಚಾರವನ್ನ ಕೂಡ SP ಅವರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ.
ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವಂತಹ ಮುಂದಿನ ಪ್ರಕರಣ ನಂಬರ್ 4 6/8/2025 6/8/2025 ಧರ್ಮಸ್ಥಳ ಪಾಂಗಳ ಕ್ರಾಸ್ ಎಂಬಲ್ಲಿ ಯೂಟ್ಯೂಬರ್ಸ್ ಗಳಿಗೆ ಹಲ್ಲೆ ನಡೆದಿರುವ ವಿಚಾರ ತಿಳಿದು ಸದ್ರಿ ಸ್ಥಳಕ್ಕೆ ಬಂದ ಫಿರ್ಯಾದಿದಾರರಾದ ಬೆಳ್ತಂಗಡಿ ನಿವಾಸಿ ಪ್ರಮೋದ್ ಕುಮಾರ್ ಶೆಟ್ಟಿ ಎಂಬವರಿಗೆ ಅಲ್ಲಿ ಸೇರಿದ್ದ ಸುಮಾರು 30 ರಿಂದ 40 ಜನರ ಗುಂಪು ಅವ್ಯಾಚ್ಯವಾಗಿ ಬೈದು ಹಲ್ಲೆ ನಡೆಸಿರ್ತಾರೆ. ಸ್ಥಳದಲ್ಲಿದ್ದ 2 ವಾಹನಗಳಿಗೆ ಹಾಗೂ ಕ್ಯಾಮೆರಾಕ್ಕೆ ಹಾನಿಗೊಳಿಸಿರ್ತಾರೆ ಎಂಬುದಾಗಿ ನೀಡಿದ ದೂರಿನ ಮೇರೆಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ 49/2025 ಕಲಂ 189(2) 191(2) 115(2) 110 324(3) 352 351(2) ಜೊತೆಗೆ 190 BNS ರಂತೆ ಪ್ರಕರಣ ದಾಖಲಾಗಿರುತ್ತದೆ ಎನ್ನುವಂತಹ ಇನ್ಫಾರ್ಮೇಶನ್ ಅನ್ನ ಈಗಾಗಲೇ SP ಅವರು ಅಪ್ಡೇಟ್ ಮಾಡಿರುವಂತದ್ದು. ಇದು ಇಷ್ಟು ಈ ಒಂದು ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ 4 ಪ್ರಕರಣಗಳು. ಈ ಪೈಕಿ 2 ಸುಮೋಟೋ ಕೇಸ್ಗಳು. ಒಂದು ಧರ್ಮಸ್ಥಳ ಠಾಣೆಯ ಮುಂದೆ ಜನರು ಜಮಾಯಿಸಿದಂತಹ ಸಂದರ್ಭದಲ್ಲಿ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾಗಿರುವಂತಹ ಸುಮೋಟೋ ಪ್ರಕರಣ. ಅದೇ ರೀತಿ ಇನ್ನೊಂದು ಪಾಂಗಳ ಸಮೀಪ 2 ಗುಂಪುಗಳು ಸೇರಿ ಅಲ್ಲಿ ಒಂದಷ್ಟು ಉದ್ವಿಗ್ನ ಪರಿಸ್ಥಿತಿ ಏರ್ಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾದಂತಹ ಇನ್ನೊಂದು ಸುಮೋಟೋ ಪ್ರಕರಣ. ಸೊ ಹೀಗೆ 2 ಸುಮೋಟೋ ಪ್ರಕರಣಗಳನ್ನ ದಾಖಲು ಮಾಡಿಕೊಂಡಿರುವಂತದ್ದನ್ನ ನಾವು ಗಮನಿಸಬಹುದು. ಇದು ಧರ್ಮಸ್ಥಳ ಠಾಣೆಯಲ್ಲಿ. ಇನ್ನು ಬೆಳ್ತಂಗಡಿ ಠಾಣೆಯಲ್ಲಿ ಇನ್ನೂ 3 ಪ್ರಕರಣಗಳು ದಾಖಲಾಗಿದೆ. ಸೊ ಈ ಬಗ್ಗೆ SP ಅವರು ಈಗಾಗಲೇ ಕೊಟ್ಟಿರುವಂತಹ ಮಾಹಿತಿ ಇದು.
ಠಾಣೆಯಲ್ಲಿ ಎಷ್ಟೆಲ್ಲ ಪ್ರಕರಣಗಳು ದಾಖಲಾಗಿದೆ ಅನ್ನುವಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ದೇವೆ. ಅದೇ ರೀತಿ ಈಗ ಪಾಯಿಂಟ್ ನಂಬರ್ 13ರ ಉತ್ಖನನ ಇವತ್ತು ಆಗುತ್ತಾ ಇಲ್ವಾ ಅನ್ನುವಂಥದ್ದು ಡೌಟ್ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಸಾಕ್ಷಿ ದೂರುದಾರ ಬರಲಿಲ್ಲ ಎನ್ನುವಂತಹ ಮಾಹಿತಿಗಳು ಇರುವಂತದ್ದು. ಇನ್ನೂ ಕೂಡ ಅಧಿಕಾರಿಗಳೆಲ್ಲರೂ ಕೂಡ ಇದ್ದಾರೆ, ಸಾಕ್ಷಿ ದೂರುದಾರ ಮಾತ್ರ ಬಂದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇರುವಂತದ್ದು. ಸೊ ಮಧ್ಯಾಹ್ನ ಆಯ್ತು, 1:15 ಆಗ್ತಾ ಬಂತು. ಏನು ಮುಂದಿನ ಹಂತದ ಪ್ರಕ್ರಿಯೆಗಳು ಅನ್ನುವಂಥದ್ದು ಎಲ್ಲರನ್ನು ಕೂಡ ಕಾಡ್ತಾ ಇರುವಂತಹ ಕುತೂಹಲ. ಸೊ ಅದರ ನಡುವೆ ಈಗ ಪಾಯಿಂಟ್ ನಂಬರ್ 13ರಲ್ಲಿ ಏನೇನಾಗ್ತಾ ಇದೆ, ಏನಾದ್ರೂ ವ್ಯವಸ್ಥೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ಅಥವಾ ಅಲ್ಲಿನ ಒಂದು ಸದ್ಯದ ಚಿತ್ರಣ ಹೇಗಿದೆ ಅಥವಾ ಏನು ವಿಚಾರಗಳಿದೆ ಮುಂದಿನ ಅಪ್ಡೇಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಅನ್ನುವಂಥದ್ದನ್ನ ಈಗ ನೇರವಾಗಿ ಅಲ್ಲಿಂದ ಪ್ರತ್ಯಕ್ಷ ವರದಿಯ ಮೂಲಕ ನಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಿದ್ದಾರೆ ದಾಮೋದರ್ ದೊಂಡೋಲೆ. ಎಸ್, ಓವರ್ ಟು ದಾಮೋದರ್ ದೊಂಡೋಲೆ. ಗೌತಮ್, ಈಗ ಇನ್ನೊಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಗೌತಮ್, ಸಾಕ್ಷಿ ದೂರುದಾರ SIT ಕಚೇರಿಗೆ ಆಗಮಿಸಿದ್ದಾನೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ತನ್ನ ವಕೀಲರ ಜೊತೆಗೆ SIT ಕಚೇರಿಗೆ ಆಗಮಿಸಿರುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಓಕೆ ಗೌತಮ್, ಇದೀಗ SIT ಕಚೇರಿಗೆ ಸಾಕ್ಷಿ ದೂರುದಾರ ಆಗಮಿಸಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆ ಮಾಹಿತಿಗಳನ್ನ ಒದಗಿಸಿದ ನಂತರ ನಾವೀಗ ಇರುವಂತಹದ್ದು ನೇತ್ರಾವತಿಯ ಸ್ನಾನಘಟ್ಟದ ಬಳಿಯ 13ನೇ ನಂಬರ್ ಗುರುತಿನ ಬಳಿಯಲ್ಲಿ ನಾವೀಗ ನಿಮಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ಒದಗಿಸ್ತಾ ಹೋಗ್ತೇವೆ. 13ನೇ ನಂಬರ್ನ ಬಳಿ 13ನೇ ಗುರುತು ಏನಿದೆ, ಆ ಗುರುತಿನ ಬಳಿ ಈಗಾಗಲೇ ಒಂದು ಶಾಮಿಯಾದ ಕಂಬಗಳನ್ನ ಹಾಕಿದ್ದು ಬಿಟ್ರೆ, ಹಳೆಯ ಕ್ರೈಮ್ ಲೈನ್ ಅನ್ನ ಎಳೆದಿದ್ದು ಬಿಟ್ರೆ ಬೇರೇನು ಅಲ್ಲ ಆಗ್ಲಿಲ್ಲ. ಇವತ್ತಲ್ಲಿ ಉತ್ಖನನ ಮಾಡೋದಾದ್ರೆ ಅಡ್ಡವಾಗಿ ನಿಲ್ಲುವಂತದ್ದು ಅದೆರಡು ಲೈಟ್ ಕಂಬಗಳು ನಿಮಗೆ ತೋರಿಸ್ತಾ ಇದೀವಿ ನಾವು. ಲೈಟ್ ಕಂಬಗಳನ್ನ ತಾವೀಗ ನೋಡ್ತಾ ಇದ್ದೀರಿ ಅಲ್ವಾ ಗೌತಮ್? ಅದು ಒಂದು ರೀತಿಯಲ್ಲಿ ತೊಂದರೆಗೆ ಕಾರಣ ಆಗ್ತಾ ಇದೆ ಅನ್ನುವಂಥದ್ದು. ಈ ಲೈಟ್ ಕಂಬಗಳು ಅದನ್ನ ತೆಗಿಬೇಡವಾ ಅನ್ನುವಂಥದ್ದು ಕೂಡ ಸಮಾಲೋಚನೆ ನಡೆಸಬೇಕು. ಅದರ ಜೊತೆಗೆ ಇರುವಂತದ್ದು ಸ್ವಲ್ಪ ಮುಂಭಾಗಕ್ಕೆ ಸ್ವಲ್ಪ ಮುಂದೆ ಚಲಿಸಿದಾಗ ನಮಗೆ ಕಾಣ್ತದೆ ನೋಡಿ, ಅಣೆಕಟ್ಟಿನ ಸಮೀಪದಲ್ಲೇ ಇರ್ತಕ್ಕಂಥದ್ದು. ಈ ಒಂದು ನಂಬರ್ 13 ಅನ್ನುವಂಥದ್ದು ಅಣೆಕಟ್ಟಿನ ಸಮೀಪದಲ್ಲಿ ಇರೋದ್ರಿಂದ ಇದರ ಬಗ್ಗೆ ಬಹಳಷ್ಟು ಗೊಂದಲಗಳು ಏರ್ಪಟ್ಟಿದೆ ಗೌತಮ್. ಇದೀಗ ನಾವು 13ನೇ ನಂಬರ್ನಿಂದ ನೇರವಾಗಿ ವಾಪಸ್ಸು ಧರ್ಮಸ್ಥಳದ ಕಡೆಗೆ ತೆರಳುತ್ತೇವೆ. ಯಾಕೆಂತಂದ್ರೆ ನಿನ್ನೆ ಏನೆಲ್ಲ ಘಟನೆ ನಡೀತು, ಧರ್ಮಸ್ಥಳದಲ್ಲಿ ಏನಾಯ್ತು, ಆ ಸ್ಥಳದಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇದೆ ಅನ್ನುವಂಥದ್ದನ್ನ ಅಥವಾ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ತೋರಿಸುವುದಕ್ಕಾಗಿ ನೇರವಾಗಿ ಇದೀಗ ನೇತ್ರಾವತಿಯ ಸ್ನಾನಘಟ್ಟದಿಂದ ಧರ್ಮಸ್ಥಳದತ್ತ ತೆರಳುತ್ತಾ ಇರುವುದನ್ನ ತಾವೀಗ ನೇರವಾಗಿ ನೋಡ್ತಾ ಇದ್ರಿ. ನೇತ್ರಾವತಿಯ ಸ್ನಾನಘಟ್ಟದ ಕಡೆಯಿಂದ ಧರ್ಮಸ್ಥಳದ ಕಡೆಗೆ ತೆರಳುತ್ತಾ ಇರುವಂತದ್ದನ್ನ ತಾವೀಗ ನೋಡ್ತಾ ಇದ್ದೀರಿ. ನೇತ್ರಾವತಿಯ ಸ್ನಾನಘಟ್ಟದಿಂದ ಧರ್ಮಸ್ಥಳದ ಕಡೆಗೆ ತೆರಳುತ್ತಾ ಇರುವಂತದ್ದನ್ನ ನಾವೀಗ ನೋಡ್ತಾ ಇದ್ದೀವಿ. ನೇತ್ರಾವತಿಯ ಸ್ನಾನಘಟ್ಟದ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇರುವಂತದ್ದು. ನೇತ್ರಾವತಿಯ ಸ್ನಾನಘಟ್ಟದಲ್ಲಿ ಇದೀಗ ಸಂಪೂರ್ಣವಾದಂತಹ ಪೊಲೀಸ್ ಫೋರ್ಸ್ ಅನ್ನ ಹಾಕಲಾಗಿದೆ. ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ನೇತ್ರಾವತಿಯ ಸ್ನಾನಘಟ್ಟದಲ್ಲಿ ಒಂದು ತುಂತುರು ಮಳೆ ಆಗ್ತಾ ಇದೆ. ಒಂದು ಜೋರಾದ ಮಳೆ ನಂತರ ಇದೀಗ ತುಂತುರು ಮಳೆ ಆಗ್ತಿದೆ. ನೋಡಿ ಅಲ್ಲಿ ನೇತ್ರಾವತಿಯ ಸ್ನಾನಘಟ್ಟದಲ್ಲಿ ಯಾವ ರೀತಿಯಾಗಿ ಪೊಲೀಸ್ ತುಕಡಿಯನ್ನ ನಿಯೋಜಿಸಲಾಗಿದೆ ಅನ್ನುವಂಥದ್ದನ್ನ ನಿಮಗೆ ತಿಳಿಸ್ತಾ ಇದ್ದೀವಿ. ನೇತ್ರಾವತಿಯ ಸ್ನಾನಘಟ್ಟದಲ್ಲಿ ಪೊಲೀಸ್ ತುಕಡಿಯನ್ನ ಯಾವ ರೀತಿಯಾಗಿ ನಿಯೋಜಿಸಲಾಗಿದೆ ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀವಿ. ಇದು ನೇತ್ರಾವತಿಯ ಸ್ನಾನಘಟ್ಟದಿಂದ ನೇರ ಪ್ರಸಾರದ ಮೂಲಕ ತಮಗೆ ಬರ್ತಾ ಇರುವಂತಹ ಮಾಹಿತಿ ಗೌತಮ್. ಅದರ ಜೊತೆಗೆ ನಾವೀಗ ಧರ್ಮಸ್ಥಳದ ಕಡೆಗೆ ಹೋಗ್ತೀವಿ. ಯಾಕೆಂತಂದ್ರೆ ಇವತ್ತು ಬೆಳಗ್ಗಿನಿಂದ ಅಧಿಕಾರಿಗಳು ಕಾಯ್ತಾ ಇದ್ರು. ಸಾಕ್ಷಿ ದೂರುಗಾರ ಈಗ ಆಗಮಿಸಿರುವಂತ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಸಾಕ್ಷಿ ದೂರುದಾರ ನೇತ್ರಾವತಿಗೆ ಆಗಮಿಸಿ ಇಲ್ಲಿ ಏನಾದ್ರೂ ಉತ್ಖನನ ನಡೆಯುತ್ತಾ ಅನ್ನುವಂತ ಕುತೂಹಲವೂ ಕೂಡ ನಮಗಿದೆ. ಅದರ ಜೊತೆಗೆ ಗುರುತು ಮಾಡದ ಸ್ಥಳಗಳಿಗೆ ಏನಾದ್ರೂ ಹೋಗಿ ಉತ್ಖನನ ಕಾರ್ಯವೋ ಅಥವಾ ಇನ್ನಿತರ ಕಾರ್ಯಾಚರಣೆಗಳನ್ನೇನಾದ್ರೂ ಮಾಡ್ತಾರ ಅನ್ನುವಂತ ಅನುಮಾನಗಳು ಕೂಡ ಇವೆ. ಯಾಕೆಂತಂದ್ರೆ ಈಗಾಗ್ಲೇ ಗುರುತು ಮಾಡಿರುವಂತಹ ಸ್ಥಳದ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಯನ್ನು ಒದಗಿಸಿದ್ವಿ. 13ನೇ ಗುರುತಿನಲ್ಲಿ ಏನೇನು ಸವಾಲುಗಳಿದೆ ಅನ್ನುವಂಥದ್ದನ್ನ ನಾವು ನಿಮಗೆ ತೋರಿಸ್ತಾ ಹೋದ್ವಿ ಗೌತಮ್. ಈಗ ನಾವು ಬರ್ತಾ ಇರುವಂತದ್ದು ನಿನ್ನೆ ಒಂದು ಘಟನೆ ನಡೆದಿರುವಂತ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ನಡೆದಂತಹ ಪ್ರದೇಶಕ್ಕೆ. ಇದೀಗ ಆ ಸ್ಥಳವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಪಾಂಗಾಳ ರಸ್ತೆಯ ಆ ಸ್ಥಳ, ಆ ಸರ್ಕಲ್ ಏನಿದೆ, ಆ ಸರ್ಕಲ್ ನ ಸಮೀಪಕ್ಕೆ ಇದಕ್ಕೆ ಮಣ್ಣ ಸಂಕ ಅಂತ ಕರೀತಾರೆ ಗೌತಮ್, ಈಗ ತಾವು ನೋಡ್ತಾ ಇರೋದಕ್ಕೆ. ಅದರ ಜೊತೆಗೆ ಇಲ್ಲಿ ಈ ಒಂದು ಸ್ಥಳದಲ್ಲಿ ಇದೀಗ ಇಲ್ಲಿ ನಿಂತಿರುವಂತಹ ವಾಹನ ನಿನ್ನೆ ದಾಳಿಗೊಳಗಾದಂತಹ ವ್ಯಕ್ತಿಯ ವಾಹನ ಅಂತ ಅಂದಾಜಿಸಲಾಗ್ತಾ ಇದೆ. ಓಮ್ನಿ ವಾಹನ ದಾಳಿಗೊಳಗಾದಂತಹ ಯುನೈಟೆಡ್ ಮೀಡಿಯಾದವರ ವಾಹನ ಅನ್ನುವಂಥದ್ದನ್ನ ಹೇಳಲಾಗ್ತಿದೆ. ಅದು ಕೂಡ ಸ್ಪಷ್ಟ ಇಲ್ಲ. ಆದ್ರೆ ಈ ಒಂದು ಪ್ರದೇಶದಲ್ಲಿ ನಿನ್ನೆ ಅವರಿಗೆ ಆ 3 ಜನ ಯೂಟ್ಯೂಬರ್ಸ್ ಗಳಿಗೆ ದಾಳಿ ಮಾಡಲಾಯಿತು, ಅವರ ಮೇಲೆ ಹಲ್ಲೆ ಮಾಡಲಾಗಿದೆ. ಕಿಡಿಗೇಡಿಗಳ ತಂಡ
ಯಾಕೆಂತಂದ್ರೆ ಇವತ್ತು ಪತ್ರಿಕಾ ಪ್ರಕಟಣೆಯಲ್ಲಿಯೂ ಕೂಡ ಕಿಡಿಗೇಡಿಗಳ ತಂಡ ಅನ್ನುವಂಥದ್ದನ್ನ SP ಅವರು ನಮೂದಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕಿಡಿಗೇಡಿಗಳ ತಂಡದಿಂದ ಅಲ್ಲಿ ದಾಳಿಯಾಗಿದೆ ಅನ್ನುವಂಥದ್ದು. ಜೊತೆಗೆ ಆ ದಾಳಿಯ ನಂತರ ಇದೇ ಸ್ಥಳದಲ್ಲಿ ಬಹಳಷ್ಟು ಜನರು ಉದ್ರಿಕ್ತರ ಗುಂಪು ಸೇರಿತ್ತು. ಪರಸ್ಪರ ಎರಡೂ ಕಡೆಯಿಂದ 50ರಷ್ಟು ಜನರು ಸೇರಿದ್ರು. ಆ ಉದ್ರಿಕ್ತರನ್ನ ಇಲ್ಲಿಂದ ಚದುರಿಸುವುದು ದೊಡ್ಡ ಮಟ್ಟಿಗೆ ಚಾಲೆಂಜ್ ಆಗಿತ್ತು. ಈಗ ಈ ಸ್ಥಳದಲ್ಲಿ ಶಾಂತವಾದಂತ ವಾತಾವರಣ ಇದೆ. ಅದರ ಜೊತೆಗೆ ಇಲ್ಲಿ ಪೊಲೀಸರನ್ನ ನಿಯೋಜಿಸಲಾಗಿದೆ. ಮಳೆಯ ಕಾರಣದಿಂದ ಅಲ್ಲಿರ್ತಕ್ಕಂತ ಪೊಲೀಸರು ಇಲ್ಲ. ಅಲ್ಲಿ ನೋಡಿ ಎರಡು ವಾಹನಗಳಿದಾವೆ. ಅದರ ಜೊತೆಗೆ ವಾಹನ ಸ್ವಲ್ಪ ಮಟ್ಟಿಗೆ ಜಖಂಗೊಂಡಿರುವಂತದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇಲ್ಲಿ ನಿನ್ನೆ ಕಲ್ಲು ತೂರಾಟ ನಡೆದಿತ್ತು. ಒಂದು ಲಘು ಲಾಠಿ ಪ್ರಹಾರವು ಕೂಡ ನಿನ್ನೆ ನಡೆದಿತ್ತು. ಒಂದು ರೀತಿಯಲ್ಲಿ ನಿನ್ನೆ ಉದ್ವಿಗ್ನ ಸ್ಥಿತಿಗೆ ಕಾರಣವಾದಂತ ಸ್ಥಳ ಇದು ಗೌತಮ್. ಈ ಸ್ಥಳದಲ್ಲಿ ನಿನ್ನೆ ಉದ್ವಿಗ್ನತೆಗೆ ಕಾರಣವಾದಂತ ಸ್ಥಳ. ಇದೀಗ ನಾವು ಇಲ್ಲಿಂದ ಮುಂದಕ್ಕೆ ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ ನ ಪಕ್ಕಕ್ಕೆ ಹೋಗ್ತೀವಿ ಗೌತಮ್. ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ ನ ಪಕ್ಕದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿಗಳಿದಾವೆ ಅನ್ನುವಂಥದ್ದನ್ನ ನಿಮಗೆ ವಿವರಿಸ್ತಾ ಹೋಗ್ತೀವಿ. ಇವತ್ತು ಸಂಪೂರ್ಣವಾಗಿ ಶಾಂತ ವಾತಾವರಣ ಇದೆ. ಯಾಕೆಂತಂದ್ರೆ ನಿನ್ನೆ ಸಂಜೆ ಏಕಾಏಕಿ ನಡೆದಂತಹ ಒಂದು ಬೆಳವಣಿಗೆಗಳು ಬಹಳಷ್ಟು ಒಂದು ರೀತಿಯಲ್ಲಿ ತೊಂದರೆಯನ್ನ ಮಾಡಿತ್ತು. ಬಹಳಷ್ಟು ರೀತಿಯಲ್ಲಿ ಹೊಸ ಬೆಳವಣಿಗೆಗಳಿಗೆ ಕಾರಣವಾಗಿತ್ತು. ಅದರ ಜೊತೆಗೆ 7 ಕೇಸುಗಳು ದಾಖಲಾಗುವಂತೆ ಮಾಡಿದೆ. ಒಟ್ಟು 7 ಕೇಸು ನಿನ್ನೆಯ ರಾತ್ರಿಯ ಬೆಳವಣಿಗೆಗೆ ಸಂಬಂಧಪಟ್ಟಂತೆ SP ಅರುಣ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರುವಂತೆ ಒಟ್ಟು 7 ಕೇಸ್ ದಾಖಲಾಗಿದೆ. ಪ್ರಮುಖವಾಗಿ ಈ ಒಂದು ನೇತ್ರಾವತಿಯ ಸ್ಥಳದಲ್ಲಿ ತಾವೀಗ ನೋಡ್ತಾ ಇರುವಂತ ದೃಶ್ಯ, ಇದೀಗ ನೇತ್ರಾವತಿಯ ಪಾಂಗಳದಿಂದ ಧರ್ಮಸ್ಥಳಕ್ಕೆ ಹೋಗುತ್ತಿರುವಂತ ದೃಶ್ಯವನ್ನ ತಾವೀಗ ಗಮನಿಸ್ತಾ ಇದ್ರಿ. ಅದರ ಜೊತೆಗೆ ಯಾವ ರೀತಿಯಂತ ಕೇಸ್ಗಳು 7 ಕೇಸ್ಗಳು, ಅದರಲ್ಲಿ 2 ಸುಮೋಟೋ ಕೇಸ್ಗಳು ಕೂಡ ದಾಖಲಾಗ್ತಾ ಇದೆ ಅನ್ನುವಂಥದ್ದು. ವಿಡಿಯೋ ನೋಡ್ಕೊಂಡು ವ್ಯಕ್ತಿಗಳನ್ನ ಗುರುತಿಸುವಂತ ಕೆಲಸವನ್ನ ಮಾಡ್ಲಾಗ್ತಿದೆ ಅನ್ನುವಂಥದ್ದು. ಇದೀಗ ನೀವು ನೋಡ್ತಾ ಇರುವಂತದ್ದು ಧರ್ಮಸ್ಥಳ ಠಾಣೆಯ ದೃಶ್ಯ. ಧರ್ಮಸ್ಥಳ ಠಾಣೆಯಲ್ಲಿ ಈಗಾಗಲೇ ಹಲವರು ಇಲ್ಲಿ ಇದ್ದಾರೆ. ಜೊತೆಗೆ ಧರ್ಮಸ್ಥಳ ಠಾಣೆಯ ಹೊರಭಾಗದ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದೀವಿ. ಇದು ಧರ್ಮಸ್ಥಳ ಠಾಣೆಯ ಹೊರಭಾಗದ ದೃಶ್ಯ. ಧರ್ಮಸ್ಥಳ ಠಾಣೆಯಲ್ಲಿ ಮತ್ತು ಬೆಳ್ತಂಗಡಿಯಲ್ಲಿ ವಿಡಿಯೋ ನೋಡ್ಕೊಂಡು ವ್ಯಕ್ತಿಗಳ ಗುರುತು ಪತ್ತೆ ಹಚ್ಚುವ ಕಾರ್ಯ ಆಗ್ತಾ ಇದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದೆ. ಅಲ್ಲಿ ಬಹಳಷ್ಟು ಮುಖ್ಯವಾಗಿ ಸುಮೋಟೋ ಪ್ರಕರಣ ದಾಖಲಾಗಿರೋದ್ರಿಂದ ಅಲ್ಲಿ ಯಾರ್ಯಾರಿದ್ರು, ಯಾರ್ಯಾರ ವರ್ತನೆಗಳು ಹೇಗಿತ್ತು, ಯಾರ್ಯಾರು ಅಡ್ಡಿಪಡಿಸಿದ್ರು, ಕರ್ತವ್ಯಕ್ಕೆ ಅಡ್ಡಿಪಡಿಸಿದವರು ಯಾರು, ಇವರ ಮೇಲೆಲ್ಲ ಕೇಸ್ ದಾಖಲಾಗುವಂತದ್ದು. ಜೊತೆಗೆ ಈಗಾಗಲೇ ದಾಖಲಾಗಿರುವಂತದ್ದು ಆ ಇತರರು ಯಾರಿದ್ದಾರೆ, ಯಾರ ಮೇಲೆಲ್ಲ ಕೇಸ್ ದಾಖಲಾಗಬೇಕು ಅನ್ನುವಂಥದ್ರ ಬಗ್ಗೆ ಇದೀಗ ಧರ್ಮಸ್ಥಳ ಠಾಣೆಯ ಮುಂಭಾಗದ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ವಿ. ಇದರ ಜೊತೆಗೆ ನಾವು ನೇತ್ರಾವತಿಯ ಕಡೆಗೆ ಮತ್ತೆ ಪಯಣವನ್ನ ಮುಂದುವರಿಸ್ತೀವಿ ಗೌತಮ್. ಇದು ಧರ್ಮಸ್ಥಳದ ಪೊಲೀಸ್ ಠಾಣೆಯ ಮುಂಭಾಗಿಲಿನ ದೃಶ್ಯ. ಇಲ್ಲಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಅಧಿಕಾರಿಗಳು ಒಳಭಾಗದಲ್ಲಿದ್ದಾರೆ. ಈ ನಿನ್ನೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಳ್ತಾ ಇದೆ. ತನಿಖೆ ನಿರಂತರವಾಗಿ ಆಗ್ತಾ ಇದೆ. ಜೊತೆಗೆ ವ್ಯಕ್ತಿಗಳನ್ನ ಗುರುತಿಸುವಂತ ಕೆಲಸ ಆಗ್ತಾ ಇದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಈಗಾಗಲೇ ಬಹಳಷ್ಟು ಜನರನ್ನ ಕರೆಸಿ, ಕೆಲವೊಂದು ಸಿಬ್ಬಂದಿಗಳನ್ನ ಕರೆಸಿ ಆ ಒಂದು ಗುರುತನ್ನ ಪತ್ತೆ ಮಾಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಇಡೀ ಠಾಣೆಯಲ್ಲಿ ಈ ಹಿಂದೆ ಕೆಲಸ ಮಾಡಿದಂತಹ ಕೆಲವರನ್ನು ಕರೆಸಲಾಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದೆ. ಇನ್ನು ಕೂಡ ಸ್ಪಷ್ಟತೆ ಇಲ್ಲ. ಅವರ ಮೂಲಕ ಗುರುತನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಅನ್ನುವಂಥದ್ದು. ಇದೀಗ ಮತ್ತೆ ನಾವು ನೇತ್ರಾವತಿಯ ಕಡೆಗೆ ಪಯಣವನ್ನ ಬೆಳೆಸ್ತೇವೆ. ಯಾಕಂತಂದ್ರೆ ನಿಮಗೆ ಈಗಾಗಲೇ ನೇತ್ರಾವತಿಯ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸಿದ್ವಿ. ಅದರ ಜೊತೆಗೆ ಉತ್ಖನನ ನಡೆದಂತ ಸ್ಥಳದಲ್ಲಿ ಯಾವ ರೀತಿಯಂತ ಪರಿಸ್ಥಿತಿಗಳು ಇದಾವೆ ಅನ್ನುವಂಥದ್ದು ಕೂಡ ನಾವು ನಿಮಗೆ ತೋರಿಸ್ಬೇಕಾಗತ್ತೆ. ಇದೀಗ ನಾವು ಧರ್ಮಸ್ಥಳದ ಪೊಲೀಸ್ ಠಾಣೆಯಿಂದ ನೇತ್ರಾವತಿಯ ಕಡೆಗೆ ತೆರಳುತ್ತಾ ಇದ್ದೇವೆ ಗೌತಮ್. ಧರ್ಮಸ್ಥಳದ ಪೊಲೀಸ್ ಠಾಣೆಯಿಂದ ನೇತ್ರಾವತಿಗೆ ಕಡೆಗೆ ತೆರಳುತ್ತಾ ಇರುವಂತ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ರಿ. ಅದರ ಜೊತೆಗೆ ಮತ್ತೊಮ್ಮೆ ನಿಮಗೆ ಪಾಂಗಾಳ ಕ್ರಾಸಿನ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀವಿ. ಒಟ್ನಲ್ಲಿ ನಿರಂತರವಾಗಿ ಈ ಒಂದು ಉತ್ಖನನ ಕಾರ್ಯದ ನೇರ ಪ್ರಸಾರದ ಜೊತೆಗೆ ನಿನ್ನೆ ಸಂಜೆಯ ಘಟನಾವಳಿಗಳ ಬಗ್ಗೆಯೂ ಕೂಡ ಸುದ್ದಿ ನ್ಯೂಸ್ ಬೆಳ್ತಂಗಡಿ ವರದಿ ಮಾಡಿತ್ತು. ಎಕ್ಸ್ಕ್ಲೂಸಿವ್ ಆಗಿ ಇವತ್ತು ಬೆಳಗಿನ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ನಿನ್ನೆಯ ಘಟನಾವಳಿಗಳು, ನಿನ್ನೆ SP ಅವರು ಹೇಳಿರುವಂತಹ ಹೇಳಿಕೆ
ತನಿಖೆಗಳ ಕುರಿತಾಗಿ ಯಾವ ಕೇಸು ದಾಖಲಾಗ್ತದೆ ಅನ್ನುವಂತಹ ಮಾಹಿತಿಗಳನ್ನ ಒಳಗೊಂಡಂತಹ ಒಂದು ಚಿತ್ರಣ ಸುದ್ದಿ ಬಿಡುಗಡೆಯ ಪತ್ರಿಕೆಯಲ್ಲೂ ಕೂಡ ವರದಿಯಾಗಿದೆ. ಯಾಕಂತಂದ್ರೆ ನಿನ್ನೆ ತಡರಾತ್ರಿಯ ತನಕ ಕಾದು ಆ ಒಂದು ವರದಿಯನ್ನು ಕೂಡ ಸ್ಪಷ್ಟವಾಗಿ ನೀಡುವಂತಹ ಪ್ರಯತ್ನವನ್ನ ಸುದ್ದಿ ಬಿಡುಗಡೆ ಮಾಡಿರುವಂತದ್ದು. ಇದೀಗ ನಾವು ನೇತ್ರಾವತಿಯ ಸಮೀಪಕ್ಕೆ ಸಾಕ್ತಾ ಇದ್ದೇವೆ ಗೌತಮ್. ನೇತ್ರಾವತಿಯ ಸಮೀಪಕ್ಕೆ ಸಾಕ್ತಾ ಇರುವಂತ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮಗೆ ನಿನ್ನೆಯ ಹಾಟ್ಸ್ಪಾಟ್, ನಿನ್ನೆ ಜನ ಸೇರಿರುವಂತದ್ದು, ಉದ್ರಿಕ್ತರ ಗುಂಪು ಸೇರಿರುವಂತದ್ದು, ಇಲ್ಲಿ ಲಘು ಲಾಠಿ ಪ್ರಹಾರ ಆದಂತಹ ಸ್ಥಳಕ್ಕೆ ಈಗಾಗಲೇ ಒಮ್ಮೆ ನಿಮಗೆ ಪರಿಚಯವನ್ನ ಮಾಡಿಕೊಟ್ಟಿದ್ವಿ. ಈಗ ಮತ್ತೊಮ್ಮೆ ಆ ಸ್ಥಳದ ಬಗ್ಗೆ ನಿಮಗೆ ಮಾಹಿತಿಯನ್ನು ಒದಗಿಸ್ತಾ ಹೋಗ್ತೀವಿ. ಇದು ನಿನ್ನೆಯ ಪರಿಸ್ಥಿತಿ. ನಿನ್ನೆ ಇಲ್ಲಿ ಏನಾಗಿತ್ತು ಅನ್ನುವಂತ ತೋರಿಸ್ತದೆ. 2 ವಾಹನಗಳು ಕೂಡ ಜಖಂಗೊಂಡಿರುವ 2 ವಾಹನಗಳನ್ನು ಕೂಡ ಇಲ್ಲಿ ನಿಲ್ಲಿಸಲಾಗಿದೆ. ಆ ಒಂದು ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ರಿ. ನಿನ್ನೆ ಇದೇ ಸ್ಥಳದಲ್ಲಿ ಬಹಳಷ್ಟು ಉದ್ರಿಕ್ತರ ಗುಂಪು ಸೇರಿತ್ತು. ಇದೇ ಸ್ಥಳದಲ್ಲಿ ನಿನ್ನೆ 3 ಯೂಟ್ಯೂಬರ್ಗಳ ಮೇಲೆ ದಾಳಿಯನ್ನು ನಡೆಸಲಾಗಿತ್ತು, ಹಲ್ಲೆ ನಡೆಸಲಾಗಿತ್ತು. ಅದಾದ ಬಳಿಕ ಉಜಿರೆಯ ಬೆನಕ ಆಸ್ಪತ್ರೆಯ ಮುಂಭಾಗ ಸುವರ್ಣ ವಾಹಿನಿಯ ವರದಿಗಾರ ಮತ್ತು ಕ್ಯಾಮರಾಮನ್ ಮೇಲೆ ಮತ್ತೊಂದು ತಂಡ ಹಲ್ಲೆಯನ್ನ ನಡೆಸಿತ್ತು. ಅದರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಯನ್ನ ಕೊಡ್ತೇವೆ. ಇದೀಗ ಇಲ್ಲಿಯೂ ಕೂಡ ಪೊಲೀಸರನ್ನ ನಿಯೋಜಿಸಲಾಗಿದೆ. ಅವರೀಗ ಮಳೆಯಿಂದ ರಕ್ಷಣೆ ಪಡೆಯುವುದಕ್ಕೆ ಪಕ್ಕದ ಮರದಡಿಯಲ್ಲಿ ನಿಂತಿದ್ದಾರೆ. ಇದೀಗ ತಾವು ನೋಡ್ತಾ ಇದ್ದೀರಿ, ಅವರಲ್ಲಿ ಕುಳಿತುಕೊಳ್ಳಲು ಉಪಯೋಗಿಸಿರುವಂತಹ 2 ಕುರ್ಚಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಆ ವಾಹನಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದೀಗ ನಾವು ಮುಂದಕ್ಕೆ ಸಾಕ್ತೇವೆ ಗೌತಮ್, ಇದು ನಿಮಗೆ ಮಾಹಿತಿಗಾಗಿ. ಬಹಳ ಮುಖ್ಯವಾಗಿ ಇವತ್ತು ಏನಾದ್ರೂ SITಯ ತನಿಖೆಗಳು ನಡೆಯುತ್ತಾ ಅಥವಾ SIT ಅವರು ಉತ್ಖನನಕ್ಕೆ ಬರ್ತಾರ ಅನ್ನುವಂತಹದ್ದರ ಬಗ್ಗೆ ಕುತೂಹಲ ಕೇಳಿಸ್ತಾ ಇದೆ. ಧರ್ಮಸ್ಥಳದ ಸುತ್ತಮುತ್ತ ಪೊಲೀಸ್ ವಾಹನಗಳ ಓಡಾಟ ಹೆಚ್ಚಾಗ್ತಾ ಇದೆ. ಮೀಸಲು ಪಡೆಗಳ ವಾಹನಗಳು ಓಡ್ತಾ ಇದೆ, ಆ ಕಡೆ ಓಡಾಡ್ತಾ ಇದೆ. ಒಂದು ಕಡೆಯಲ್ಲಿ ಕಟ್ಟುನಿಟ್ಟಿನ ಒಂದು ಕ್ರಮ ಕೈಗೊಳ್ತೇವೆ ಅನ್ನುವಂಥದ್ದು, ಮತ್ತೊಂದು ಕಡೆಯಿಂದ ಹದ್ದಿನ ಕಣ್ಣನ್ನ ಪೊಲೀಸರು ಇಟ್ಟಿದ್ದಾರೆ ಎನ್ನುವಂಥದ್ದು. ಬಹಳ ಮುಖ್ಯವಾಗಿ ಪೊಲೀಸರು ಹದ್ದಿನ ಕಣ್ಣನ್ನು ಇಟ್ಟಿರುವುದಕ್ಕೆ ಸಾಕ್ಷಿಯ ರೂಪದಲ್ಲಿ ಪೊಲೀಸರ ಓಡಾಟಗಳು ಕಂಡು ಬರ್ತಾ ಇರುವಂತದ್ದು. ಇದೀಗ ಮತ್ತೆ ನಾವು ನೇತ್ರಾವತಿಯ ಸ್ನಾನಘಟ್ಟಕ್ಕೆ ತಲುಪಿದ್ದೇವೆ. ನೇತ್ರಾವತಿಯ ಸ್ನಾನಘಟ್ಟದಿಂದ ಉಜಿರೆಯತ್ತ ತಲುಪಲಿಕ್ಕಿದ್ದೇವೆ. ಇವತ್ತು ಮಧ್ಯಾಹ್ನದ ಊಟದ ನಂತರ ಮತ್ತೆ ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲಿ ಯಾವ ರೀತಿ ಅಂತ ಕಟ್ಟೆಚ್ಚರ ವಹಿಸಲಾಗಿದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಈಗಾಗಲೇ ಮತ್ತೊಂದು ತುಕಡಿಯನ್ನು ನಾವೀಗ ನಿಮಗೆ ಪೊಲೀಸ್ ತುಕಡಿಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ನೇತ್ರಾವತಿಯ ಸ್ನಾನಘಟ್ಟದ ದೃಶ್ಯಾವಳಿ. ನೇತ್ರಾವತಿಯ ಸ್ನಾನಘಟ್ಟದ ಸಮೀಪ ಪೊಲೀಸ್ ತುಕಡಿಯನ್ನು ನಿಯೋಜಿಸಲಾಗಿರುವಂತಹ ದೃಶ್ಯಾವಳಿಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಮುಂದಕ್ಕೆ ಸಾಕ್ತಾ ಇದೀವಿ. ನಮ್ಮಲ್ಲಿ ಚಾಲನೆಯಲ್ಲಿ ಆದಿತ್ಯ ಮತ್ತು ಕ್ಯಾಮರಾದಲ್ಲಿ ವನೀಶ್ ಇದ್ದಾರೆ. ಇಬ್ರು ಕೂಡ ನಿರಂತರವಾಗಿ ನೇರ ಪ್ರಸಾರವನ್ನ ಕೊಡುವಂತ ನಿಟ್ಟಿನಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಇದೀಗ ಉತ್ಖನನ ನಡೆದಂತಹ ಸ್ಥಳಗಳನ್ನ ಪರಿಚಯ ಮಾಡ್ಕೊಂಡು ಹೋಗ್ತೀವಿ. ಇದು ಕೆಳಭಾಗದಲ್ಲಿ, ಸ್ನಾನಘಟ್ಟದ ಕೆಳಭಾಗದಲ್ಲಿ 1ನೇ ನಂಬರ್ನ ಉತ್ಖನನವಾದ್ರೆ ಇದೀಗ ತಾವು ನೋಡ್ತಾ ಇರುವಂತಹದ್ದು ಗ್ರೀನ್ ಶೇಡ್ ನೆಟ್ ಹಾಕಿರುವಂತಹ ದೃಶ್ಯಾವಳಿಗಳು. ದೃಶ್ಯಾವಳಿಗಳನ್ನ ತಾವು ನೋಡ್ತಾ ಇದ್ರಿ. 12, 11, 10 ಮತ್ತು 9ನೇ ಪಾಯಿಂಟ್ಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. 10, 9, 12ನೇ ಪಾಯಿಂಟ್ಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ತಾವೀಗ ನೋಡ್ತಾ ಇರುವಂತದ್ದು 10, 12, 11 ಮತ್ತು 9ನೇ ಪಾಯಿಂಟ್ಗಳನ್ನ ಗಮನಿಸ್ತಾ ಇದ್ದೀರಿ. ಇದೇ ಗುಡ್ಡದ ಮೇಲ್ಭಾಗದಲ್ಲಿ ಮತ್ತೊಂದು ಗುರುತು ಮಾಡದ ಸ್ಥಳದಲ್ಲಿ ನಿನ್ನೆ ಉತ್ಖನನ ಮಾಡಲಾಗಿತ್ತು. ಅಲ್ಲಿಯೂ ಯಾವುದೇ ಕಳೆಬರ ಪತ್ತೆ ಆಗಿಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ನಾವು ಬಂಗ್ಲಾಗುಡ್ಡೆಯ ಸಮೀಪದಲ್ಲೇ ಸುತ್ತಾಡ್ತಾ ಇದ್ದೀವಿ. ಇದೇ ಎಡಭಾಗದಲ್ಲಿ ಇರುವಂತದ್ದು ಬಂಗ್ಲಾಗುಡ್ಡೆ. ಈ ಬಂಗ್ಲಾಗುಡ್ಡೆಯ ಸಮೀಪದಲ್ಲಿ ನಾವೀಗ ಓಡಾಡ್ತಾ ಇದ್ದೀವಿ. ಈಗ ನೀವು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೋಡಲಿರುವಂತಹ ದೃಶ್ಯ ಇದು ನೇತ್ರಾವತಿ ಸೇತುವೆಯ ದೃಶ್ಯ. ನೇತ್ರಾವತಿ ಸೇತುವೆಯ ಪಕ್ಕದಲ್ಲಿ 8, 7, 6, 5, 4, 2 ಈ ಎಲ್ಲ ಗುರುತುಗಳು ನೇತ್ರಾವತಿಯ ಸೇತುವೆಯ ಕೆಳಭಾಗದಲ್ಲಿ ಇರುವಂತದ್ದು. ಆ ಎಲ್ಲ ಗುರುತುಗಳನ್ನು ತಾವು ವೀಕ್ಷಣೆ ಮೊನ್ನೆ ಮಾಡಿದ್ದೀರಿ. ಅದರ ನೆನಪುಗಳನ್ನು ಮಾಡುವುದಕ್ಕೋಸ್ಕರವಾಗಿ ಇದೀಗ ಆ ಗುರುತುಗಳಿಂದ ಮತ್ತೆ ಉಜಿರೆಯತ್ತ ಪಯಣವನ್ನ ಬೆಳೆಸ್ತೀವಿ. ಯಾಕೆಂತಂದ್ರೆ ನಿನ್ನೆ ಕೇಸ್ ಉಜಿರೆಯಲ್ಲಿ ದಾಖಲಾಗಿರುವಂತದ್ದು. ಉಜಿರೆಯಲ್ಲಿ ಒಂದಷ್ಟು ಉದ್ರಿಕ್ತರ ಗುಂಪು ಸೇರಿರುವಂತದ್ದು. ಅಲ್ಲಿಯೂ ಪೊಲೀಸರು ಅವರನ್ನ ಚದುರಿಸುವುದಕ್ಕೆ ಹರಸಾಹಸ ಪಟ್ಟಿರುವಂತದ್ದು. ಅದರ ಜೊತೆಗೆ ಹೋರಾಟಗಾರರಾದಂತಹ ಮಹೇಶ್ ಶೆಟ್ಟಿ, ತಿಮರೋಡಿ, ಗಿರೀಶ್ ಮಟ್ಟನ್ ಅವರ ಮೇಲೆ ಹಲ್ಲೆ ಆರೋಪದ ಹಿನ್ನೆಲೆಯಲ್ಲಿ ಸುವರ್ಣ ನ್ಯೂಸ್ನ ವರದಿಗಾರ ಕ್ಯಾಮರಾಮ್ಯಾನ್ ದೂರನ್ನ ನೀಡಿರುವಂತದ್ದು. ಅದರ ಜೊತೆಗೆ ಸುವರ್ಣ ನ್ಯೂಸ್ನ ವರದಿಗಾರ ಕ್ಯಾಮರಾಮ್ಯಾನ್ನ ಮೇಲೆ
ಕ್ಯಾಮರಾಮ್ಯಾನ್ಗಳ ವಿರುದ್ಧ ಮತ್ತು ಅಜಿತ್ ಹನುಮಕ್ಕನವರ ವಿರುದ್ಧ ಮತ್ತೊಂದು ದೂರನ್ನ ಮತ್ತೊಂದು ದೂರನ್ನ ಗಣೇಶ್ ಶೆಟ್ಟಿ ಎಂಬವರು ದಾಖಲು ಮಾಡಿರುವಂತದ್ದನ್ನ ಕೂಡ ತಾವು ಈಗಾಗಲೇ ಮಾಹಿತಿಯನ್ನ ಒದಗಿಸ್ತಾ ಇದ್ವಿ. ಈಗ ಇವತ್ತಿನ ಕಾರ್ಯ ಏನಾಗ್ತದೆ, ಇವತ್ತು ಉತ್ಖನನ ಕಾರ್ಯ ನಡೆಯುತ್ತೋ ಅಥವಾ ಯಾವ ರೀತಿಯಾಗಿ ಇವತ್ತು ಉತ್ಖನನ ಕಾರ್ಯವನ್ನ ಮಾಡ್ತಾರೆ ಅನ್ನುವಂತ ಕುತೂಹಲ ಇದೆ. ಯಾಕಂತಂದ್ರೆ ಈಗಾಗಲೇ ಸಮಯ 1:45 ಸಮೀಪಿಸ್ತಾ ಇದೆ ಗೌತಮ್. 1:45 ಸಮೀಪಿಸ್ತಾ ಇದೆ. ಈ ಮೂಲಕ ಇವತ್ತು 13ನೇ ನಂಬರ್ ಉತ್ಖನನ ಕಾರ್ಯವನ್ನ ಮಾಡ್ತಾರ ಅನ್ನುವಂಥದ್ದು ಬಹಳಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಈಗ ನಾವು ತೆರಳ್ತಾ ಇದ್ದೇವೆ. ನಿಮಗೆ ದೃಶ್ಯಾವಳಿಯಲ್ಲಿ ಏನು ಅಂತ ಮಹತ್ವದ ಒಂದು ದೃಶ್ಯಾವಳಿಗಳು ಕಂಡು ಬರ್ಲಿಕ್ಕಿಲ್ಲ. ಯಾಕಂತಂದ್ರೆ ನಾವು ಕನ್ಯಾಡಿ ಮಾರ್ಗವಾಗಿ ಉಜಿರೆಯ ಕಡೆಗೆ ತೆರಳುತ್ತಾ ಇದ್ದೀವಿ. ನೀವು ಬೇರೆ ದೃಶ್ಯಗಳನ್ನಲ್ಲಿ ಬಳಸಿಕೊಳ್ಳಬಹುದಾದ್ರೆ ಮಾಹಿತಿಗಳನ್ನ ಒದಗಿಸ್ತಾ ಹೋಗ್ತೀವಿ. ಬಹಳ ಮುಖ್ಯವಾಗಿ ಈ ಒಂದು ದಿನ 13ನೇ ನಂಬರ್ನ ಉತ್ಖನನ ಆಗತ್ತೆ. 13ನೇ ನಂಬರ್ನಲ್ಲಿ ಏನ್ ಸಿಗುತ್ತೆ, 13ನೇ ನಂಬರ್ನ ಉತ್ಖನನ ಮಹತ್ವ ಏನು, 13ನೇ ನಂಬರ್ನ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆಗಳಾಗ್ತಾ ಇವೆ. ಬೇರೆ ಬೇರೆ ಕೆಲವು ವಕೀಲರು ಕೂಡ ತಮ್ಮ ಪತ್ರಿಕಾ ಪ್ರಕಟಣೆಯನ್ನ ಕೂಡ ಹೊರಡಿಸಿದ್ರು. ಇದೆಲ್ಲವೂ ರೀತಿಯಲ್ಲಿ ಕುತೂಹಲಕ್ಕೆ ಕಾರಣ ಆಗಿತ್ತು. ಆ ವಕೀಲರು ಹೊರಡಿಸಿರುವಂತ 9, 10, 11, 12ನೇ ಗುರುತಿನಲ್ಲಿ ಯಾವುದೇ ಕಳೆಬರಗಳು ಪತ್ತೆ ಆಗಿರ್ಲಿಲ್ಲ. ಆದರೆ ಬಹಳ ಜನರು ಮಾತನಾಡುವಂತೆ 13ನೇ ಸ್ಪಾಟ್ ಹಾಟ್ ಸ್ಪಾಟ್ ಅನ್ನುವಂತ ರೀತಿಯಲ್ಲಿತ್ತು. ಆದ್ರೆ ಅದು ನಿನ್ನೆ ಉತ್ಖನನ ಮಾಡ್ತಾರೆ ಅನ್ನುವಂತ ನಿರೀಕ್ಷೆಗಳಿತ್ತು ಗೌತಮ್. ಆದ್ರೆ ಇವತ್ತು ಉತ್ಖನನ ಮಾಡ್ತಾರೆ ಅನ್ನುವಂತ ನಿರೀಕ್ಷೆಗಳಿದೆ. ಇದೀಗ ಇವತ್ತು ಮಾಡ್ತಾರೋ ಅಥವಾ ನಿನ್ನೆ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಉತ್ಖನನ ಮಾಡುವ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಹೊರಬಿದ್ದಿಲ್ಲ. ಈಗಾಗಲೇ ಆ ಒಂದು ಸಾಕ್ಷಿ ದೂರುದಾರ ಏನಿದ್ದಾನೆ, ಸಾಕ್ಷಿ ದೂರುದಾರ ಬೆಳ್ತಂಗಡಿಯ SIT ಕಚೇರಿಗೆ ಆಗಮಿಸಿದ್ದಾನೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇರೋದು ಗೌತಮ್. ಬೆಳ್ತಂಗಡಿಯ SIT ಕಚೇರಿಗೆ ಆಗಮಿಸಿರೋದ್ರಿಂದ ಆತನನ್ನ ಇಲ್ಲಿಗೆ ಕರೆದುಕೊಂಡು ಬರುವಂತ ಸಾಧ್ಯತೆಗಳಿವೆ. ಅಂದರೆ ಸ್ನಾನಘಟ್ಟದ ಸಮೀಪದಲ್ಲಿ ಉತ್ಖನನ ಕಾರ್ಯ ನಡೆಸುವುದಕ್ಕೆ ಆತನನ್ನ ಕರೆದುಕೊಂಡು ಬರುವಂತಹ ಸಾಧ್ಯತೆಗಳಿದಾವೆ. 13ನೇ ನಂಬರ್ನಲ್ಲಿ ಉತ್ಖನನ ಮಾಡಿದ್ರೆ ಇವತ್ತು ಬಹಳ ಸಮಯ ಬೇಕಾಗಬಹುದು. ಯಾಕಂತಂದ್ರೆ ಅದು ಬಹಳಷ್ಟು ದೊಡ್ಡ ಒಂದು ಸ್ಕ್ವೇರ್ ಫೀಟ್ ಅನ್ನ ಅವರು ಗುರುತಿಸಿದ್ದಾರೆ. ಬಹುದೊಡ್ಡ ಸ್ಥಳವನ್ನಾಗಿ ಗುರುತಿಸಿರೋದ್ರಿಂದ ಇಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿನ ಕಾರ್ಯಾಚರಣೆಗೆ ಕಾರ್ಮಿಕರು ಜೊತೆಗೆ ಮಿನಿ JCBಯು ಕೂಡ ಬಳಕೆ ಮಾಡುವಂತ ಸಾಧ್ಯತೆಗಳಿದಾವೆ. ಅದರ ಜೊತೆಗೆ ಅದರ ಪಕ್ಕದಲ್ಲೇ ಒಂದು ನೀರು ಸಂಗ್ರಹಿಸುವಂತ ಅಣೆಕಟ್ಟಿದೆ. ಈ ಅಣೆಕಟ್ಟು ಏನಿದಾವಲ್ಲ, ಈ ಅಣೆಕಟ್ಟಿನ ಸಮೀಪವೇ ಈ ಒಂದು ಭೂಮಿ ಇರೋದ್ರಿಂದ ಇಲ್ಲಿ ಆಗಿದ್ರೆ ಏನಾದ್ರೂ ತೊಂದರೆಗಳಾಗ್ತಾವ ಅನ್ನುವಂಥದ್ದನ್ನ ಕೂಡ ಈಗಾಗಲೇ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ, ಪರಾಮರ್ಶಿಸಿದ್ದಾರೆ. ಮತ್ತು ಅವರು ಇತರೆಯ ಅಧಿಕಾರಿಗಳ ಜೊತೆ, ನೀರಾವರಿ ಇರ್ಬೋದು, ಅರಣ್ಯ ಇರ್ಬೋದು, ಕಂದಾಯದವರು ಇರ್ಬೋದು, ಅವರ ಜೊತೆಗೂ ಕೂಡ ಸಮಾಲೋಚನೆಯನ್ನು ನಡೆಸಿದ್ದಾರೆ ಗೌತಮ್. ಈ ಹಿನ್ನೆಲೆಯಲ್ಲಿ 13ನೇ ಗುರುತಿನ ಉತ್ಖನನ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನುವಂತ ಕುತೂಹಲಗಳಿದಾವೆ. ಯಾಕಂತಂದ್ರೆ ಈಗ ಬೇರೆ ಬೇರೆ ಗುರುತಿನ ಉತ್ಖನನವನ್ನ ಕಾರ್ಮಿಕರು ಮಾಡಿದ್ರು, ಬೇರೆ ಬೇರೆ ಗುರುತಿನ ಉತ್ಖನನ ಬೇರೆ JCBಯನ್ನ ಬಳಕೆ ಮಾಡಿದ್ರು. 13ನೇ ಗುರುತಿನಲ್ಲಿ ಉತ್ಖನನ ಮಾಡ್ತಾರೆ ಅಂತಂದ್ರೆ ಎಷ್ಟು ಫೀಟ್ ಮಾಡ್ತಾರೆ? 6 ಅಡಿ ಆಳ ತೆಗಿತಾರೋ ಅಥವಾ 3 ಅಡಿ ಆಳ ತೆಗಿತಾರೋ, ಅಷ್ಟು ಅಗಲವನ್ನ ಎಷ್ಟು ಅಡಿ ಆಳ ತೆಗಿತಾರೆ? ಒಂದು ವೇಳೆ 10-15 ಅಡಿಯಷ್ಟು ಆಳ ಏನಾದ್ರೂ ಹೋದ್ರೆ, 10 ಅಡಿಯಷ್ಟು ಆಳ ಏನಾದ್ರೂ ಹೋದ್ರೆ ಏಕಾಏಕಿ ನದಿಯ ನೀರು ನುಗ್ಗುವಂತ ಭೀತಿಯೂ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಬಹಳಷ್ಟು ಪರಿಶೀಲಿಸಿ ಈ ಒಂದು ಕಾರ್ಯಾಚರಣೆಗೆ ಅಧಿಕಾರಿಗಳು ಮುಂದಾಗ್ತಾ ಇರುವಂತದ್ದು. 13ನೇ ನಂಬರ್ ಚಾಲೆಂಜಿಂಗ್ ನಂಬರ್ ಅನ್ನುವಂತ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. 13ನೇ ನಂಬರ್ನ ಬಗ್ಗೆ ಬಹಳಷ್ಟು ಕುತೂಹಲ ಒಂದು ಕಡೆ ಆದ್ರೆ, ಅದು ಬಹಳಷ್ಟು ಚಾಲೆಂಜಿಂಗ್ ನಂಬರ್ ಅನ್ನುವಂತ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಬಹಳಷ್ಟು ವಿಶೇಷವಾಗಿ ಬಹಳಷ್ಟು ಆ ಒಂದು ಚಾಲೆಂಜಿಂಗ್ ಅಲ್ಲಿಯೂ ಕೂಡ ಕಾಣ್ತಾ ಇದೆ. ಯಾಕಂತಂದ್ರೆ ಒಂದು ಕಡೆ ಅಣೆಕಟ್ಟು, ಮತ್ತೊಂದು ಕಡೆ ವಿದ್ಯುತ್ ಪೋಲ್ ತೆಗೆದರೆ ಅಥವಾ ಅಲ್ಲಿಗಿಂದ್ರು ಮತ್ತೊಂದು ಕಂಬವನ್ನ ಮಾಡಿ ಆ ಕಂಬದ ಮೂಲಕ ವಿದ್ಯುತ್ ಸಂಪರ್ಕವನ್ನ ಕೊಡುವಂತ ಕೆಲಸ ಮಾಡ್ತಾರ. ಇದ್ಯಾವುದು ಕೂಡ ಇನ್ನೂ ಅಲ್ಲಿ ಕೆಲಸ ಆರಂಭ ಆಗ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಏನಾದ್ರೂ ಇಂತಹ ಕಾರ್ಯಚಟುವಟಿಕೆಗಳಾಗತ್ತಾ ಅನ್ನುವಂಥದ್ದು ಬಹಳಷ್ಟು ದೊಡ್ಡ ಒಂದು ಪ್ರಶ್ನಾರ್ಥಕ ಚಿಹ್ನೆ.
ಯಾಕೆಂತಂದ್ರೆ ಅಲ್ಲಿರ್ತಕ್ಕಂತ ವಿದ್ಯುತ್ ಕಂಬವನ್ನ ತೆಗೆಯದೆ ಅದನ್ನ ಆಗಿದ್ರೆ ಅದು ಮಗುಚಿ ಬೀಳಬಹುದು. ಯಾಕಂದ್ರೆ ಅದು ಅಷ್ಟು ದೊಡ್ಡ ಕ್ರೈಮ್ ಲೈನ್ ಅನ್ನ ಹಾಕಿದ್ದಾರೆ, ಒಂದು ಸುತ್ತಲೂ ಬಹಳಷ್ಟು ದೊಡ್ಡ ಮಟ್ಟಿನ ಕ್ರೈಮ್ ಲೈನ್ ಅನ್ನ ಹಾಕಿದ್ದಾರೆ. ಅದರ ಜೊತೆಗೆ ಅದರಲ್ಲಿ ನಿರೀಕ್ಷೆಗಳು ಕೂಡ ಸಾಕ್ಷಿ ದೂರುದಾರ ತಿಳಿಸಿದಂತೆ ಹೆಚ್ಚಿದೆ ಅಲ್ವಾ. ಈ ಹಿನ್ನೆಲೆಯಲ್ಲಿ 13ನೇ ಗುರುತಿನ ಬಗ್ಗೆಯೂ ಕೂಡ ಅಪಾರವಾದಂತಹ ನಿರೀಕ್ಷೆಗಳಿದೆ ಅವರಿಗೆ. ಈ ಹಿನ್ನೆಲೆಯಲ್ಲಿ 13ನೇ ಗುರುತಿನ ಉತ್ಖನನ ಇವತ್ತು ಮಾಡ್ತಾರ ಅಥವಾ ಇವತ್ತು ಪರಾಮರ್ಶಿಸಿ ನಾಳೆ ಬೆಳಗ್ಗಿನಿಂದಲೇ ಈ ಉತ್ಖನನ ಕಾರ್ಯವನ್ನ ಮಾಡ್ತಾರ ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣ. ಎಸ್, ಅದರ ಜೊತೆಗೆ ಬೇರೆ ಏನಾದ್ರೂ ಕಾರ್ಯತಂತ್ರಗಳ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇರಬಹುದಾ? ಯಾಕಂತ ಹೇಳಿದ್ರೆ ಒಂದು ಹಂತದಲ್ಲಿ ನಾವು ಗಮನಿಸಿದ್ರೆ GPR ಅನ್ನ ಬಳಕೆ ಮಾಡಬೇಕು ಎನ್ನುವಂತ ಒಂದು ಆಗ್ರಹಗಳು ಕೇಳಿ ಬರ್ತಾ ಇರುವಂತದ್ದು. ಆದ್ರೆ ಬಹುಶಃ ನಿನ್ನೆಯವರೆಗಿನ ಕಾರ್ಯಾಚರಣೆಗೂ ಕೂಡ ಅದನ್ನ ಯಾವುದನ್ನು ಕೂಡ ಪರಿಗಣನೆ ಮಾಡಿರ್ಲಿಲ್ಲ. ಅಂದ್ರೆ ಯಂತ್ರದ ಮೂಲಕ ಅಥವಾ ಕಾರ್ಮಿಕರನ್ನ ಬಳಸಿ ಅಗೆಯುವಂತಹ ಕೆಲಸವನ್ನ ಮಾಡಿದ್ರು. ಸೊ ಈಗ ಅಂದ್ರೆ ಈ ಒಂದು ಪಾಯಿಂಟ್ ಒಂದಷ್ಟು ಚಾಲೆಂಜಿಂಗ್ ಆಗಿರೋದ್ರಿಂದ, ಒಂದಷ್ಟು ಸವಾಲುಗಳು ಕೂಡ ಇರೋದ್ರಿಂದ, ಸೊ ಈ ಒಂದು ಟೆಕ್ನಾಲಜಿಯನ್ನ ಏನಾದ್ರೂ ಬಳಕೆ ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಥವಾ ಅದಕ್ಕೋಸ್ಕರ ಸಿದ್ಧತೆಗಳೇನಾದ್ರೂ ಆಗ್ತಾ ಇರಬಹುದಾ ಇರುವಂತ ಒಂದು ಪ್ರಶ್ನೆಗಳು ಕೂಡ ಇರುವಂತದ್ದು. ಸೊ ಈ ಬಗ್ಗೆ ಏನಾದ್ರೂ ಮಾಹಿತಿಗಳು ಈಗ ಡೀಟೇಲ್ಸ್ ಏನಾದ್ರೂ ಸಿಗ್ತಾ ಇದೆಯಾ ಅಂತ? ಗೌತಮ್, ಈಗಾಗಲೇ GPR ಬಳಕೆ ಬಗ್ಗೆ ಅಧಿಕಾರಿಗಳು ಪರಾಮರ್ಶೆ ನಡೆಸಿದ್ದಾರೆ, ಸಮಾಲೋಚನೆಯನ್ನ ನಡೆಸಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. GPR ಬಗ್ಗೆ ಏನಾದ್ರೂ ಪರಾಮರ್ಶೆಯನ್ನ ನಡೆಸುವಂತದ್ದು ಇರ್ಬೋದು ಅಥವಾ ಒಂದು GPR ನ ಒದಗಿಸುವ ಬಗ್ಗೆ, ಅಲ್ಲಿ ತರುವ ಬಗ್ಗೆ, ಅದರ ಮೂಲಕ ಒಂದಷ್ಟು ಪರಿಶೀಲನೆಯನ್ನು ನಡೆಸುವ ಬಗ್ಗೆ ಅಧಿಕಾರಿಗಳು ಮುಂದಾಗುವಂತ ಸಾಧ್ಯತೆಗಳು ಇಲ್ಲದಿಲ್ಲ. ಯಾಕಂತಂದ್ರೆ ಈಗಾಗಲೇ ಅಲ್ಲಿ ಒಂದಷ್ಟು ಅಪಾಯಗಳಿದಾವೆ. ಹೌದು. ಈ ಹಿನ್ನೆಲೆಯಲ್ಲಿ ಅಪಾಯಗಳಿರೋದ್ರಿಂದ ಅವುಗಳನ್ನ ಒಂದು ಇಲ್ಲಿ ಬಳಕೆ ಮಾಡುವಾಗ ಅಥವಾ ಉತ್ಖನನ ಬದಲು ಅದನ್ನ ಬಳಕೆ ಮಾಡಿಕೊಂಡು 13ನೇ ನಂಬರ್ ಒಂದನ್ನು ಉತ್ಖನನ ಮಾಡದೆಯೂ ಬಿಡಬಹುದು. GPR ಬಳಕೆಯ ಬಗ್ಗೆ, ಅದರ ಗುಣಮಟ್ಟ ಮತ್ತು ಅದರ ಪಾರದರ್ಶಕತೆಯ ಬಗ್ಗೆ, ಅದರ ರಿಸಲ್ಟಿನ ಬಗ್ಗೆ ನನಗೆ ಅತಿಯಾದಂತ ಮಾಹಿತಿ ಇಲ್ಲ. ಆದ್ರೆ ಅದನ್ನ ಬಳಕೆ ಮಾಡದೆ ಇರ್ಲಿಕ್ಕೆ ಅಥವಾ ಬಳಕೆ ಮಾಡಬಹುದು ಅನ್ನೋದಕ್ಕೆ ಒಂದು ಸಮಾಲೋಚನೆ ನಡೆದಿರಬಹುದು. ಈ ಸಮಾಲೋಚನೆ ಅಂತಿಮ ತೀರ್ಮಾನವನ್ನು ಕೂಡ ಕೈಗೊಂಡಿರಬಹುದು. ಹಾಗಿದ್ರೆ ಅದನ್ನ ಬಳಕೆ ಮಾಡುವಂತ ಸಾಧ್ಯತೆಗಳು ಇದಾವೆ. ಈಗಾಗಲೇ GPR ನ ಬಳಕೆ ಮಾಡುವ ಬಗ್ಗೆ ಅಧಿಕಾರಿಗಳು ಸಮಾಲೋಚನೆ ನಡೆಸಿರುವಂತೆ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಕೆಲವರು ಒತ್ತಾಯವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ದಾರೆ. ಹೌದು. ಅಂದ್ರೆ ಬಹುಶಃ ಸೋಷಿಯಲ್ ಮೀಡಿಯಾದ ಒತ್ತಾಯಗಳನ್ನೆಲ್ಲ ಕೇಳಬೇಕು ಅಂತಿಲ್ಲ. ಯಾಕಂತಂದ್ರೆ SIT ಅನ್ನ ರಚನೆ ಮಾಡಿರುವುದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನಲ್ಲಿ ಇರುವಂತವರು ಅನುಭವಿ ಅಧಿಕಾರಿಗಳು. ಆ ಅನುಭವಿ ಅಧಿಕಾರಿಗಳಿಗೆ ಹಲವಾರು ತನಿಖೆಗಳನ್ನ ನಡೆಸಿದ ಅನುಭವಗಳಿರ್ತವೆ. ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ, ಬೇರೆ ಬೇರೆ ಕಡೆ ತನಿಖೆಗಳನ್ನ ನಡೆಸಿದಂತ ಅನುಭವಗಳಿರ್ತವೆ. ಬೇರೆ ಬೇರೆ ಕೇಸ್ಗಳನ್ನ, ಬೇರೆ ಬೇರೆ ಸವಾಲುಗಳನ್ನ ಫೇಸ್ ಮಾಡಿ ಅವುಗಳನ್ನ ಎದುರಿಸಿದಂತ ಅನುಭವಗಳು ಸಾಲ್ವ್ ಮಾಡಿದಂತ ಅಧಿಕಾರಿಗಳಿರುವಂತದ್ದು ಅದರಲ್ಲಿ ಈಗ. ಹೌದೌದು, ಅಂತ ಅಧಿಕಾರಿಗಳೇ ಇರೋದ್ರಿಂದ ಅವರು ಸೂಕ್ತವಾದಂತಹ ಕ್ರಮವನ್ನ ಕೈಗೊಳ್ಳಬಹುದು ಅಂತ. ಯಾಕೆಂತಂದ್ರೆ ಮೊದಲ ದಿನ ಒಂದು ಮಾತು ಕೇಳಿ ಬಂದಿತ್ತು. ಇಲ್ಲಿ ಮೊದಲ ಒಂದು ಉತ್ಖನನ ಕಾರ್ಯದ ವೇಳೆ ಅಂದ್ರೆ ಕೆಲವು ID ಕಾರ್ಡ್ ಸಿಕ್ಕಿತ್ತು. ಆದ್ರೆ ಆವತ್ತು ಸಾಕ್ಷಿ ದೂರುದಾರ ಕೇಳಿಕೊಂಡ ಹಿನ್ನೆಲೆಯಲ್ಲಿ ತಾವು ಎಷ್ಟು ಹೊಂಡ ಅಥವಾ ಎಷ್ಟು ಅಗಿಬೇಕು ಅಂತ ನಿರ್ಧರಿಸಿದ್ರು ಅದಕ್ಕಿಂತ ಜಾಸ್ತಿ ಅಗೆದು ಆತನಿಗೆ ತೃಪ್ತಿಯಾಗುವ ತನಕವೂ ಕೂಡ ಅಗ್ದಿದ್ದಾರೆ ಅನ್ನುವಂಥದ್ದು. ಅದೇ ರೀತಿಯಾದಂತಹ ನಿರ್ಧಾರವನ್ನ ಈಗ ಆಗಿರುವಂತಹ 12 ಗುರುತುಗಳು ಪ್ಲಸ್ ಗುರುತು ಮಾಡದ ಒಂದು ಭಾಗ, ಒಂದು ಸ್ಥಳ, ಎಲ್ಲ ಕಡೆಯೂ ಕೂಡ ಅದನ್ನೇ ಮಾಡಿದ್ದಾರೆ ಅನ್ನುವಂಥದ್ದು ಈಗ ನಿಮಗೆ ತಿಳಿಸ್ತಾ ಇದೀವಿ. ಆ ಮಾಹಿತಿಯನ್ನ ಒದಗಿಸ್ತಾ ಇದೀವಿ. ಈಗ ನಾವು ಆಲ್ಮೋಸ್ಟ್ ಉಜಿರೆಗೆ ತಲುಪ್ತಾ ಇದೀವಿ ಗೌತಮ್. ಉಜಿರೆಗೆ ತಲುಪಿದ ನಂತರ ನಿಮಗೆ ಬೆನಕ ಹಾಸ್ಪಿಟಲ್ ನ ಮುಂಭಾಗದ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ. ಯಾಕಂತಂದ್ರೆ ಬೆನಕ ಹಾಸ್ಪಿಟಲ್ ನ ಮುಂಭಾಗದಲ್ಲಿಯೂ ಕೂಡ ಪೊಲೀಸರನ್ನು ನಿಯೋಜಿಸಲಾಗಿದೆ. ಯಾಕಂತಂದ್ರೆ 3 ಯೂಟ್ಯೂಬರ್ಸ್ ಕೂಡ ಬೆನಕ ಹಾಸ್ಪಿಟಲ್ ನಲ್ಲಿ ದಾಖಲಾಗಿದ್ದಾರೆ. ಈಗಾಗಲೇ ಸುವರ್ಣ ನ್ಯೂಸ್ ನ ವರದಿಗಾರ ಮತ್ತು ಕ್ಯಾಮರಾಮ್ಯಾನ್ ಬೆನಕ ಹಾಸ್ಪಿಟಲ್ ನಲ್ಲಿ ದಾಖಲಾಗಿದ್ರು. ಅವರು ನಿನ್ನೆ ಬೆನಕ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಮಾಡಿಕೊಂಡು ಅವರು ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟು ಅವರು ತಮ್ಮ ಊರಿಗೆ ಪಯಣಿಸಿದ್ದಾರೆ ಅನ್ನುವಂಥದ್ದು ಈಗ ನಮಗೆ ಬಂದಿರುವಂತ ಪ್ರಾಥಮಿಕ ಮಾಹಿತಿ. ಅವರು ಈ ಒಂದು ವರದಿಗಾಗಿ ಬೆಂಗಳೂರಿನಿಂದ ಆಗಮಿಸಿದಂತಹ
ರಿಪೋರ್ಟರ್ ಮತ್ತೆ ಕ್ಯಾಮರಾಮನ್ ನ್ಯೂಸ್ ನ ಉದ್ಯೋಗಿಗಳು, ವರದಿಗಾರ ಮತ್ತು ಕ್ಯಾಮರಾಮನ್ Yes. ಅವರು ಬೆಂಗಳೂರಿನಿಂದ ಇಲ್ಲಿಗೆ ಆಗಮಿಸಿದ್ರು, ಬೆಂಗಳೂರು ಹರೀಶ್ ಮತ್ತು ಬ್ಯೂರೋದಿಂದ ನಾವೆಲ್ಲ. ಇಲ್ಲಿಗೆ ಆಗಮಿಸಿದ್ರು. ಅವರೀಗ ವಾಪಸ್ಸು ತಮ್ಮ ಊರಿಗೆ ಪಯಣಿಸಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಗೌತಮ್. ಯಾಕಂತಂದ್ರೆ ಈಗಾಗಲೇ ಅವರು ಕೇಸನ್ನ ದಾಖಲಿಸಿದ್ದಾರೆ, ಬೆಳ್ತಂಗಡಿ ಠಾಣೆಯಲ್ಲಿ ದಾಖಲಿಸಿ ಅವರು ವಾಪಸ್ ಆಗಿದ್ದಾರೆ. ಅಲ್ಲಿದ್ದಂತ ಕ್ಯಾಮರಾಮನ್ ಮತ್ತು ವರದಿಗಾರನ ಮೇಲೆ ಪ್ರತಿ ದೂರು ಕೂಡ ಈಗಾಗಲೇ ದಾಖಲಾಗಿದೆ. ಅದ್ರ ಜೊತೆಗೆ ಅಜಿತ್ ಹನುಮಕ್ಕನವ್ರ ಮೇಲೆಯೂ ಕೂಡ ಪ್ರತಿ ದೂರು ದಾಖಲಾಗಿದೆ. ಆ ನಂತರ ಇವತ್ತಿನ ಘಟನೆಗಳನ್ನ ನೆನಪಿಸುವುದಾದ್ರೆ, ಇವತ್ತಿನ ಈಗಾಗಲೇ ನಾವು ಲೈವ್ ಸ್ಟಾರ್ಟ್ ಮಾಡಿಯೇ 2 ಗಂಟೆ ಕಳೀತು ಹೌದು ಈಗಾಗ್ಲೇ. ಆದ್ರೆ ನಮ್ಮ ನಿರೀಕ್ಷೆಗಳೇನಿತ್ತು, ಎಲ್ಲ ವಾಹಿನಿಯವರು ಕೂಡ ಪಾಯಿಂಟ್ ನಂಬರ್ 13 ರಥ ಚಿತ್ತವನ್ನ ನೆಟ್ಟಿದ್ದಾರೆ. ಆ ಪಾಯಿಂಟ್ ನಂಬರ್ 13 ರಥ ಚಿತ್ತವನ್ನ ನೆಟ್ಟಿರುವಂತಹ ಸಂದರ್ಭದಲ್ಲಿ ಈಗಾಗಲೇ ಪಾಯಿಂಟ್ ನಂಬರ್ 13ರಲ್ಲಿ ಯಾವುದೇ ರೀತಿಯಂತ ತಯಾರಿಗಳನ್ನ ಮಾಡ್ಕೊಂಡಿಲ್ಲ. ಯಾವುದೇ ರೀತಿಯಂತ ತಯಾರಿಗಳನ್ನು 13ರಲ್ಲಿ ಮಾಡ್ಕೊಂಡಿಲ್ಲ. ಈ ನಿಟ್ಟಿನಲ್ಲಿ 13 ಪಾಯಿಂಟ್ ನ ಬಗ್ಗೆಯೂ ಕೂಡ ಇವತ್ತು ಉತ್ಖನನ ನಡೆಸ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಅನುಮಾನ, ಇನ್ನು ಕೂಡ ಅನುಮಾನ ಇದೆ. ಸಮಯ 2 ಗಂಟೆ ಆಗ್ತಾ ಬಂದಿದೆ ಈಗಾಗಲೇ. ಹೌದು, ಸಮಯ 2 ಗಂಟೆ ಆಗ್ತಾ ಬಂದಿದೆ. ಇನ್ನೂ ಕೂಡ ಅವರು ಏನಾದ್ರೂ ಉತ್ಖನನ ಮಾಡ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಅಂದ್ರೆ ಎಲ್ಲರೂ ಕೂಡ ಅನ್ಕೊಂಡಿದ್ರು ಪಾಯಿಂಟ್ ನಂಬರ್ 13 ಕ್ಲೈಮ್ಯಾಕ್ಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ಈವರೆಗೆ ಆತ ತೋರಿಸಿದಂತಹ ಜಾಗದ ಪೈಕಿ ಅದೊಂದೇ ಬಾಕಿ ಇತ್ತು. ಸೊ ಅದರಲ್ಲಿ ಒಂದು ರಿಸಲ್ಟ್ ಗೊತ್ತಾಗಬಹುದು ಅನ್ನುವಂಥದ್ದು. ಆದ್ರೆ ಮುಂದಕ್ಕೆ ಸಾಕ್ಷಿ ದೂರುದಾರ ಇನ್ನೊಂದಷ್ಟು ಜಾಗಗಳನ್ನ ಗುರುತು ಮಾಡ್ತಾರ ಅಥವಾ ಆ ಬಗ್ಗೆ ಮಹಜರು ಆಗುತ್ತಾ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಒಂದು ಕುತೂಹಲ ಇತ್ತು. ಆದ್ರೆ 13 ಅನ್ನುವಂಥದ್ದು ಒಂದು ನಿರ್ಣಾಯಕ ಅನ್ನುವಂತಹ ಲೆಕ್ಕಾಚಾರಗಳಿತ್ತು. ಅದರ ಮಧ್ಯೆ ಒಂದಷ್ಟು ನಿನ್ನೆ ಸಂಜೆಯ ವೇಳೆಗೆ ನಡೆದಂತಹ ಬೆಳವಣಿಗೆಗಳು, ಒಂದಷ್ಟು ಪ್ರಕರಣಗಳು, ಅದಾದ ಬಳಿಕ ಇವತ್ತು ಈಗ ಇನ್ನು ಸಾಕ್ಷಿ ದೂರುದಾರ ಮಧ್ಯಾಹ್ನದವರೆಗೂ ಕೂಡ ಬಂದಿರಲಿಲ್ಲ ಎನ್ನುವಂತಹ ಒಂದು ಮಾಹಿತಿ, ಇದೆಲ್ಲವೂ ಕೂಡ ಬಹಳಷ್ಟು ಇನ್ನೊಂದಷ್ಟು ಚರ್ಚೆಗಳಿಗೆ ಕೂಡ ಪೂರಕ ಆಗಿದೆ, ಇನ್ನೊಂದಷ್ಟು ಚರ್ಚೆಗಳಿಗೆ ಕೂಡ ಆಸ್ಪದ ಆಗಿದೆ ಅನ್ನುವಂಥದ್ದು. ಸೊ ಬಹುಶಃ ಇವತ್ತು ಹಾಗಿದ್ರೆ ಪಾಯಿಂಟ್ ನಂಬರ್ 13ರ ಫಲಿತಾಂಶ ಇವತ್ತು ಸಿಗೋದಿಲ್ಲ ಎನ್ನುವಂತಹ ಒಂದು ಮಾತುಕತೆಗಳು ಕೂಡ ಈಗ ಒಂದಷ್ಟು ನಡೀತಾ ಇದೆ. ಸೊ ಈಗ ಅದರ ನಡುವೆ ಪೊಲೀಸರ ಬಂದೋಬಸ್ತಿ ಎಲ್ಲ ಮುಂದುವರೆದಿದೆ. ಈ ಎಲ್ಲ ಸೂಕ್ಷ್ಮವಾದ ಪಾಯಿಂಟ್ಗಳು ಅಂದ್ರೆ ನಿನ್ನೆ ಒಂದಷ್ಟು ಅಹಿತಕರ ಘಟನೆಗಳಿಗೆ, ಬೆಳವಣಿಗೆಗಳಿಗೆ ಕಾರಣ ಆದಂತಹ ಪಾಯಿಂಟ್ಗಳಲ್ಲಿ ಒಂದು ಭದ್ರತೆಯನ್ನು ಕೂಡ ಏರ್ಪಾಡು ಮಾಡಲಾಗಿದೆ. ಅದರ ಜೊತೆಗೆ ಈಗ ಮಧ್ಯಾಹ್ನದ ನಂತರ ಕಾರ್ಯಾಚರಣೆ ನಡೆಯುತ್ತಾ ಇಲ್ವಾ ಅನ್ನುವಂಥದ್ದು. ಈಗಾಗಲೇ ಸಾಕ್ಷಿ ದೂರುದಾರ ಒಂದು SIT ಕಚೇರಿಗೆ ಆಗಮಿಸ್ತಾ ಇರುವಂತಹ ಒಂದು ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಇಂದಿನ ಹಾಗೆ ಬರ್ತಾ ಇದ್ದಂತಹ ವಾಹನ ಏನಿದೆ, ವಕೀಲರ ಜೊತೆಗೆ ಆಗಮಿಸ್ತಾ ಇದ್ದಂತಹ ವಾಹನ, ಆ ಒಂದು ವಾಹನ ಈಗ SIT ಕಚೇರಿಯತ್ತ ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸಿದ್ದೇವೆ. ಹಾಗಿದ್ದಾಗ ಇನ್ನು ಸಮಯವನ್ನ ಗಮನಿಸಿದ್ರೆ ಸಮಯ ಕೂಡ ಈಗ ಮಧ್ಯಾಹ್ನ ಆಗ್ತಾ ಬಂದಿದೆ. ಅದರ ಜೊತೆಗೆ ಅತ್ತ ಕಡೆ ಯಾವುದೇ ರೀತಿಯ ಪೂರ್ವ ಸಿದ್ಧತೆಗಳು ಪಾಯಿಂಟ್ ನಂಬರ್ 13ರಲ್ಲಿ ಆಗಿಲ್ಲ ಅನ್ನುವಂಥದ್ದು. ಸೊ ಎಲ್ಲವೂ ಕೂಡ ಒಂದು ರೀತಿ ಏನು ಎತ್ತ ಅನ್ನುವಂತಹದ್ದು ಇನ್ನೂ ಕೂಡ ಒಂದು ಕುತೂಹಲ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ಈ ಬಗ್ಗೆ. ಎಸ್ ಗೌತಮ್, ಈಗ ನಾವು ಹಲೋ ಗೌತಮ್. ಎಸ್ ದಾಮೋದರ್, ನಾವೀಗ ಉಜಿರೆಯಲ್ಲಿದ್ದೇವೆ. ನಾವು ದೃಶ್ಯಗಳನ್ನ ಗಮನಿಸ್ತಾ ಇದ್ದೇವೆ. ಪ್ರೊಸೀಡ್ ದಾಮೋದರ್. ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಇದ್ರಿ, ಉಜಿರೆಯ ಬೆನಕ ಹಾಸ್ಪಿಟಲ್ ನ ಮುಂಭಾಗಕ್ಕೆ ಸಾಕ್ತಾ ಇದ್ದೇವೆ. ಉಜಿರೆಯ ಬೆನಕ ಹಾಸ್ಪಿಟಲ್ ನ ಮುಂಭಾಗದಲ್ಲಿ ಪೊಲೀಸರನ್ನ ಈಗಾಗಲೇ ಬೆಳಿಗ್ಗೆ ನಿಯೋಜಿಸಲಾಗಿತ್ತು. ಈಗ ಉಜಿರೆಯ ಬೆನಕ ಹಾಸ್ಪಿಟಲ್ ಮುಂಭಾಗದಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿರುವಂತ ದೃಶ್ಯಾವಳಿಗಳನ್ನ ಕೂಡ ನಾವು ಈಗ ನಿಮಗೆ ಕೊಡ್ತೇವೆ. ಯಾಕಂತಂದ್ರೆ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಆದಂತ ಹಿನ್ನೆಲೆಯಲ್ಲಿ, ಬೆನಕ ಹಾಸ್ಪಿಟಲ್ ನಲ್ಲಿ ಅವರು ದಾಖಲಾದಂತ ಹಿನ್ನೆಲೆಯಲ್ಲಿ ಒಂದು ವಿಶೇಷ ತುಕಡಿಯನ್ನ ಉಜಿರೆಯ ಬೆನಕ ಹಾಸ್ಪಿಟಲ್ ನ ಮುಂದೆ ನಿಯೋಜಿಸಲಾಗಿದೆ. ಆ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದೀವಿ. ಉಜಿರೆಯ ಬೆನಕ ಹಾಸ್ಪಿಟಲ್ ನ ಮುಂಭಾಗದಲ್ಲಿ ಆ ದೃಶ್ಯಾವಳಿಗಳನ್ನ ತಾವೀಗ ನಿಮಗೆ ತೋರಿಸ್ತಾ ಇದೀವಿ. ಉಜಿರೆಯ ಬೆನಕ ಹಾಸ್ಪಿಟಲ್ ನ ಮುಂಭಾಗದಲ್ಲಿ ವಿಶೇಷವಾದಂತ ತುಕಡಿಯನ್ನ ನಿಯೋಜನೆ ಮಾಡಿದ್ದಾರೆ. ಪೊಲೀಸ್ ತುಕಡಿಯನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿರುವಂತದನ್ನ ನಾವೀಗ ನಿಮಗೆ ತೋರಿಸ್ತಾ ಇದೀವಿ. ಯಾಕಂತಂದ್ರೆ ಬೆನಕ ಹಾಸ್ಪಿಟಲ್ ನ ಮುಂಭಾಗ ಬಹಳಷ್ಟು ಜನ ಸೇರಿದ್ರು. ಅಲ್ಲಿ ಸೇರಿದವರ ವಿರುದ್ಧವೂ ಕೂಡ ಈಗ ಕೇಸು ದಾಖಲಾಗಿರುವಂತದ್ದು ನಿಮಗೆ ಗೊತ್ತಿದೆ. ಸುವರ್ಣ ನ್ಯೂಸ್ ನವರ ಮೇಲೆ ಹಲ್ಲೆ ಆಗಿದೆ ಅನ್ನುವಂತ ಆರೋಪ ಇರುವುದು ಕೂಡ ಇಲ್ಲಿ ಅವರು ವರದಿಗೆಂದು ಆಗಮಿಸಿದ ವೇಳೆ ಹಲ್ಲೆ ಆಯ್ತು ಅಂತ. ಮತ್ತೊಂದು ಗುಂಪು ಇಲ್ಲ, ಹಲ್ಲೆ ಮಾಡ್ಲಿಲ್ಲ, ಅವರು ಸುಳ್ಳು ಸುದ್ದಿಯನ್ನ ಪ್ರಸಾರ ಮಾಡಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಅದರ ಹಾಟ್ಸ್ಪಾಟ್ ಇದು. ಆ ಹಾಟ್ಸ್ಪಾಟ್ ನ ಅಲ್ಲಿ ನಾವೀಗ ಇದ್ದೇವೆ. ಅಲ್ಲಿ ಎಷ್ಟರ ಮಟ್ಟಿಗೆ ಅಲ್ಲಿ ಒಂದು ಪೊಲೀಸರನ್ನ ನಿಯೋಜಿಸಿದ್ದಾರೆ ಅನ್ನುವಂಥದ್ದು. KSRP ತುಕಡಿಯನ್ನ ನಿಯೋಜಿಸಲಾಗಿದೆ. 23 ಜನರಿರುವಂತಹ KSRP ತುಕಡಿಯಲ್ಲಿ 23 ಜನರಿರುವಂತಹ ತಂಡ ಇಲ್ಲಿದೆ. ಆ ತಂಡವನ್ನ ಇಲ್ಲಿ ನಿಯೋಜಿಸಲಾಗಿದೆ. ಆ ತಂಡ ಇಲ್ಲಿದ್ದು ಇಲ್ಲಿ ಬಹಳಷ್ಟು
ಕೆಲಸ ಕಾರ್ಯಗಳು ಜೊತೆಗೆ ತನಿಖೆಯ ಕಾರ್ಯಗಳು ಕೂಡ ಮುಂದುವರಿತಾ ಇರುವಂತದ್ದನ್ನ ತಾವೀಗ ಗಮನಿಸ್ತಾ ಇದ್ರಿ. ಇದು ಬೆಳ್ತಂಗಡಿ ಬೆನಕ ಸ್ಟೇಷನ್ ನ ಮುಂಭಾಗದಲ್ಲಿ, ಬೆನಕ ಹಾಸ್ಪಿಟಲ್ ನ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು. ಬೆನಕ ಹಾಸ್ಪಿಟಲ್ ನ ಮುಂಭಾಗದ ದೃಶ್ಯಾವಳಿಗಳನ್ನ ನಿಮಗೆ ಕಟ್ಟಿಕೊಡುವಂತ ಕೆಲಸವನ್ನ ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ಬೆನಕ ಹಾಸ್ಪಿಟಲ್ ನ ಮುಂಭಾಗದ ದೃಶ್ಯಾವಳಿಗಳನ್ನ ತಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ತನಿಖೆಯೂ ಕೂಡ ಪ್ರಗತಿಯಲ್ಲಿದೆ. ತನಿಖಾ ಹಂತದಲ್ಲಿ ಅಂದ್ರೆ ಅವರ ಹೇಳಿಕೆಗಳನ್ನ, ಗಾಯಾಳುಗಳನ್ನ ಹೇಳಿಕೆಗಳನ್ನ ತೆಗೆದುಕೊಳ್ಳಿಕ್ಕೆ ಪೊಲೀಸರು ಇಲ್ಲಿಗೆ ಆಗಮಿಸಿದ್ದಾರೆ. ಆ ಒಂದು ಬೆನಕ ಹಾಸ್ಪಿಟಲ್ ನ ಮುಂದೆ ರಕ್ಷಣೆಯನ್ನ ನೀಡುವುದಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಏರ್ಪಡಿಸಲಾಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಏರ್ಪಡಿಸಲಾಗಿದೆ. ಅದನ್ನು ಕೂಡ ತಾವೀಗ ನಿಮಗೆ ತೋರಿಸ್ತಿದ್ದೀವಿ. ಇದ್ರ ಜೊತೆಗೆ ನಾವು ಮುಂದೆ ಹೋಗ್ತಾ ಇರುವಂತದ್ದು ಬೆಳ್ತಂಗಡಿಯ SIT ಕಚೇರಿಗೆ. ಗೌತಮ್, SIT ಕಚೇರಿಗೆ ನೋಡಿ, ನಾವು ನಿಮಗೆ ಹೇಳ್ತಾ ಇದ್ವಿ ಇಲ್ಲಿ ಫುಲ್ ಪೊಲೀಸರ ವಾಹನಗಳ ಓಡಾಟ ಅಂತ. ಈಗ ನೋಡಿ ನಿಮಗೆ ಇನ್ನೊಂದು ವಾಹನ ಕಾಣ ಸಿಗ್ತದೆ. ಪೊಲೀಸರ ವಾಹನಗಳ ಓಡಾಟವೇ ನಡೀತಾ ಇದೆ ಬೆಳ್ತಂಗಡಿ ತಾಲೂಕಿನ ರಸ್ತೆಗಳಲ್ಲಿ. ಬಹಳ ಮುಖ್ಯವಾಗಿ ಬೆಳ್ತಂಗಡಿ ಉಜಿರೆ ಧರ್ಮಸ್ಥಳ ಮಾರ್ಗದಲ್ಲಿ ಪೊಲೀಸರ ಓಡಾಟ ಬಹಳಷ್ಟು ಸಂಖ್ಯೆಯಲ್ಲಿ ಕಂಡು ಬರ್ತಿದೆ. ನಿನ್ನೆಯ ಬೆಳವಣಿಗೆಯ ನಂತರ ಅಲ್ಲಲ್ಲಿ ಪೊಲೀಸರನ್ನ ನಿಯೋಜಿಸಲಾಗಿರುವಂತದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಅದರ ಜೊತೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಜೊತೆಗೆ ಬಹಳಷ್ಟು ಕಟ್ಟು ನಿಟ್ಟಿನ ಕ್ರಮಗಳನ್ನ ಕೈಗೊಳ್ತೇವೆ ಅನ್ನುವಂಥದ್ದು, ಜೊತೆಗೆ ಹದ್ದಿನ ಕಣ್ಣಿಟ್ಟಿರುವಂತದ್ದು, ಅದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈಗ ಮುಂದೆ SIT ಕಚೇರಿಯಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನ ಗಮನಿಸಬೇಕು. ಯಾಕಂತಂದ್ರೆ ಬಹಳಷ್ಟು ಸಮಯ ಆಗಿದೆ ಈಗಾಗಲೇ. ಮಧ್ಯಾಹ್ನ 2 ಗಂಟೆ. ಇಲ್ಲಿ ಏನಾದ್ರೂ ಸಾಕ್ಷಿ ದೂರುದಾರ ಆಗಮಿಸ್ತಾರೋ ಅಥವಾ ಸಾಕ್ಷಿ ದೂರುದಾರ ಏನಾದ್ರೂ ಇಲ್ಲಿಂದ ತೆರಳ್ತಾರ ಅಥವಾ ಸಾಕ್ಷಿ ದೂರುದಾರನ ವಿಚಾರಣೆಯನ್ನ ಅಥವಾ ಸಾಕ್ಷಿ ದೂರುದಾರ ತನ್ನ ಹೇಳಿಕೆಯನ್ನ ಏನಾದ್ರೂ ಕೊಡ್ಲಿಕ್ಕೆ ಬಂದಿದಾನೋ ಅಥವಾ ಸಾಕ್ಷಿ ದೂರುದಾರ ಇಲ್ಲಿ ನಮ್ಮ AC ಅವರಾದಂತಹ ಸ್ಟೆಲ್ಲಾ ವರ್ಗೀಸ್ ಮತ್ತು ಅಧಿಕಾರಿಗಳ ಎದುರು ತನ್ನ ಹೇಳಿಕೆಯನ್ನ ಏನಾದ್ರೂ ದಾಖಲಿಸ್ತಾರೋ ಅಥವಾ ಇವತ್ತು ಉತ್ಖನನ ಮಾಡದೆ ಎಲ್ಲ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟು ನಾಳೆ ಮುಂಜಾನೆಯಿಂದ ಆರಂಭ ಮಾಡ್ತಾರೋ, ಇದೆಲ್ಲವೂ ಕೂಡ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕೆಂತಂದ್ರೆ ಉತ್ಖನನ ಕಾರ್ಯ ಅಂತಂದ ಕೂಡ್ಲೆ ಸುಮಾರು 2-2.5 ಗಂಟೆಗಳ ಕಾಲ ಕೆಲಸ ಇರುತ್ತೆ. ಆದ್ರೆ ನಾವು ಇನ್ನು ಲೇಟ್ ಆಗ್ತದೆ. ಆದ್ರೆ ಒಂದು ವೇಳೆ ಅಲ್ಲಿ ಏನಾದ್ರೂ ಕಳೆಬರ ಸಿಕ್ಕರೆ ಅದರ ವಿಧಿವಿಧಾನಗಳನ್ನು ಮಾಡುವಾಗ ತುಂಬಾ ಲೇಟ್ ಆಗ್ತದೆ, ನಾವು ಗಮನಿಸಿದ್ದೀವಿ. ಅದರ ಜೊತೆಗೆ ಈಗ ಬೇರೆ ನಾವು 12 ಪಾಯಿಂಟ್ ನೋಡಿದೀವಿ, 11, 9 ಮತ್ತು 10 ಈ ಪಾಯಿಂಟ್ ಗಳನ್ನ ನಾವು ಗಮನಿಸಿದ್ದೀವಿ. ಗೌತಮ್, ಈ 4 ಪಾಯಿಂಟ್ ಸೇರಿದ್ರೆ ಎಷ್ಟು ದೊಡ್ಡದಾಗ್ತದೆ ನೋಡಿ. ಈ 4 ಗುರುತು ಸೇರಿದ್ರೆ ಎಷ್ಟು ದೊಡ್ಡದಾಗ್ತದಲ್ಲ, ಅಷ್ಟು ದೊಡ್ಡ ಕ್ರೈಮ್ ಲೈನ್ ಅನ್ನ 13ನೇ ಗುರುತಿನಲ್ಲಿ ಎಳೆದಿದ್ದಾರೆ. ಆ ಹಿನ್ನೆಲೆ ನಮಗೆ ಬಹಳಷ್ಟು ಚರ್ಚೆಗೆ ಕಾರಣ. ಈಗ ಅಂದ್ರೆ ಅಷ್ಟು ದೊಡ್ಡದಾಗಿ ಅಗಿಬೇಕು, ಬಹಳಷ್ಟು ದೊಡ್ಡ ಕೆಲಸ ಅದು. ಈ ಹಿನ್ನೆಲೆಯಲ್ಲಿ ಇವತ್ತೇ ಮಾಡ್ತಾರ ಅನ್ನುವಂಥದ್ದು ಈಗ ಅನುಮಾನ. ಯಾಕಂತಂದ್ರೆ ಆಲ್ಮೋಸ್ಟ್ 2 ಗಂಟೆ 1 ಗಂಟೆ 58 ನಿಮಿಷ 2 ಗಂಟೆ ಸಮೀಪಿಸ್ತಾ ಇದೆ. ಈ ಸಂದರ್ಭದಲ್ಲಿ ಸಾಕ್ಷಿ ದೂರುದಾರನ್ನ ಇಲ್ಲಿಂದ ಅಲ್ಲಿ ಕರೆದುಕೊಂಡು ಹೋಗುವಾಗ ಸುಮಾರು 3ರ ಸುಮಾರಿಗೆ ಅವ್ರು ಆರಂಭಿಸಿದ್ರು ಕೂಡ ಕಷ್ಟ ಸಾಧ್ಯ ಆಗ್ಬೋದು ಅಂತ ಅನ್ಸುತ್ತೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಾಚರಣೆ ಏನು ಅನ್ನುವಂಥದ್ದು ಬಹಳಷ್ಟು ಸಂಶಯಕ್ಕೆ, ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಗೌತಮ್. ಕೆಲವರ ನಿರೀಕ್ಷೆ ಪ್ರಕಾರ 13ನೇ ನಂಬರ್ನ ಗುರುತಿನ ಉತ್ಖನನ ಆದ್ರೆ SITಯ ಮೊದಲ ಹಂತದ ಪ್ರಾಥಮಿಕ ತನಿಖೆಗೆ ಒಂದು ಬ್ರೇಕ್ ಸಿಗಬಹುದು ಅಂತ. ಯಾಕಂತಂದ್ರೆ ಈಗಾಗಲೇ ಒಂದು ಗುರುತು ಮಹಾಜರ್ನಲ್ಲಿ ಗುರುತು ಮಾಡಿರುವಂತೆ 13 ನಂಬರ್ನ ಗುರುತು ಮಾಡಿದ್ದಾರೆ. ಆದ್ರಿಂದ ಏನಾದ್ರು ಬ್ರೇಕ್ ಸಿಗತ್ತಾ ಅನ್ನುವಂಥದ್ದು. ಆದರೆ
13 ನಂಬರ್ ಮಾತ್ರ ಅಲ್ಲ, ನಿನ್ನೆ ಮತ್ತು ಸೋಮವಾರ ಗುರುತು ಮಾಡದ ಸ್ಥಳಗಳಿಗೂ ಕೂಡ ಹೋಗಿದ್ದಾರೆ. ಈ ಹಿನ್ನೆಲೆಯಲ್ಲಿ SITಯ ನಡೆಯನ್ನ ಊಹಿಸೋದಕ್ಕ ಆಗಲ್ಲ. ಆ SITಯ ನಡೆಯನ್ನ ಊಹಿಸ್ಲಿಕ್ಕೆ ಕಷ್ಟ ಸಾಧ್ಯ. ಮೊದಲನೆಯ ಉತ್ಖನನದ ನಂತರ ಕೆಲವು ಪಾಯಿಂಟ್ ಗಳನ್ನ ಬದಲಾಯಿಸ್ತಾರೆ ಅನ್ನುವಂತ ಮಾಹಿತಿಗಳು ಕೇಳಿ ಬಂದಿತ್ತು. 13ರಿಂದ ಆರಂಭಿಸ್ತಾರೆ ಅನ್ನುವಂಥದ್ದು. ಅವರು ಒಂದು ಸಲ ಸ್ನಾನಘಟ್ಟದ ಒಳಭಾಗಕ್ಕೆ ಪ್ರವೇಶ ಮಾಡಿ ಇಮಿಡಿಯೇಟ್ ಆಗಿ ಮುಸುಕುದಾರಿಯನ್ನ ಹೊರಭಾಗಕ್ಕೆ ಕರೆದುಕೊಂಡು ಬರುವಂತ ಒಂದು ಸಾಧ್ಯತೆಗಳು, ಅಂತ ಚಲನವಲನಗಳು ಗಮನಿತ್ತು. ಆ ನಂತರ ದಯಾಮ ಅವರು, ಸ್ಟೆಲ್ಲಾ ವರ್ಗೀಸ್ ಅವರು ಮತ್ತು ಇತರರು ಒಂದು ರೀತಿಯ ವಿಸ್ತೃತವಾದಂತಹ ಸಮಾಲೋಚನೆ ನಡೆಸಿ ತದ ಬಳಿಕ ಒಳಭಾಗಕ್ಕೆ ಕರ್ಕೊಂಡು ಹೋಗಿ 2, 3, 4, 5ರ ಉತ್ಖನನ ಮಾಡಿದಂತಹ ದೃಶ್ಯಗಳಿಗೆ ನಾವು ಸಾಕ್ಷಿಯಾಗಿದ್ದೇವೆ. ಆದ್ರಿಂದ SIT ಅವರ ತನಿಖೆಯ ನಡೆ ಆಗಿರ್ಲಿ, ತನಿಖೆಯ ವಿಧಾನ ಆಗ್ಲಿ, ನಮಗೆ ಅಷ್ಟು ಸುಲಭದಲ್ಲಿ ಅದನ್ನ ತಿಳಿದುಕೊಳ್ಳೋದು ಸಾಧ್ಯ ಇಲ್ಲ. ಆದ್ರಿಂದ SITಯ ನಡೆಯೂ ಕೂಡ ನಿಗೂಢವೇ. ನಾವು ಅಂದುಕೊಂಡಂತೆ, ನಾವು ಹೇಳಿದಂತೆ SIT ತನಿಖೆ ಮಾಡಬೇಕು ಅಂತ ನಿರೀಕ್ಷೆ ಮಾಡುವುದು ಕೂಡ ತಪ್ಪೇ. ಆದ್ರೆ 1ರಿಂದ 12 ಆಗಿದೆ, 13 ಯಾವಾಗ ಅನ್ನುವಂತ ಪ್ರಶ್ನೆ ನಮ್ಮ ಮುಂದಿದೆ. ಆ 13ನೆಯ ಉತ್ಖನನ ಕಾರ್ಯವನ್ನ ಯಾವಾಗ ಮಾಡ್ತಾರೆ, 13ನೇ ಉತ್ಖನನ ಕಾರ್ಯ ಹೇಗಾಗತ್ತೆ, 13ನೇ ಉತ್ಖನನ ಕಾರ್ಯ ಯಾಕೆ ಅಷ್ಟು ಮಹತ್ವ ಅಂತಂದ್ರೆ, ಅದು ಬಹಳ ವಿಸ್ತೃತವಾದಂತ ಪ್ರದೇಶ, ರೋಡ್ ಸೈಡ್ ನಲ್ಲಿ ಇರುವಂತದ್ದು. ಅದೇ ರೋಡ್ ಸೈಡ್ ನಲ್ಲಿ ಇರೋದು, ಎಲ್ಲರಿಗೂ ಕಾಣಿಸುವಂತದ್ದು. ಅದರ ಮೇಲ್ಭಾಗದಲ್ಲಿ ಒಂದು ವಿದ್ಯುತ್ ಕಂಬ ಇದೆ, ಕೆಳಭಾಗದಲ್ಲಿ ಒಂದು ಅಣೆಕಟ್ಟಿದೆ. ಇಷ್ಟೆಲ್ಲ ಇರುವಾಗ ಅಲ್ಲಿ ಹೇಗೆ ಕಾರ್ಯಾಚರಣೆಯನ್ನ ಮಾಡ್ತಾರೆ ಅನ್ನುವಂತ ಕುತೂಹಲ ಒಂದು ಕಡೆ ಆದ್ರೆ, ಆ ಒಂದು ಸ್ಥಳದ ಬಗ್ಗೆಯೂ ಕೂಡ ಕುತೂಹಲ ಕೇಳಿಸಿದೆ. ಯಾಕಂದ್ರೆ ದೊಡ್ಡ ಸವಾಲಿನ ಕೆಲಸ. ಈಗ ಇದಕ್ಕೆ ಪೊಲೀಸ್ ಅಧಿಕಾರಿಗಳು ಮಾತ್ರ ಅಲ್ಲ, ಇದಕ್ಕೆ ಅರಣ್ಯದವರು, ಕಂದಾಯ ಇಲಾಖೆಯವರು, ನೀರಾವರಿಯವರು ಮತ್ತು ಸೋಕೋದವರು, PWD ಅವರು ಎಲ್ಲರೂ SI ಒಂದು ಕಾರ್ಯಾಚರಣೆಯನ್ನು ನಡೀತದೆ, ಅದರಲ್ಲಿ ತೊಡಗಿಕೊಂಡಿದ್ದಾರೆ. ಈಗ ನಾವು ಹೇಳುದಾದ್ರೆ, ಮೊನ್ನೆ PWDಯ ಇಂಜಿನಿಯರ್, ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿರುವಂತಹ ಬಕ್ಕಪ್ಪ ಅವರಿದ್ರು, ತಹಶೀಲ್ದಾರ್ ಪೃಥ್ವಿ ಸಾನಿಕಮ್ ಇರ್ತಾರೆ, ಸೋಕೋದ ಅಧಿಕಾರಿಗಳಿರ್ತಾರೆ, ಧರ್ಮಸ್ಥಳ ಗ್ರಾಮ ಪಂಚಾಯತ್ನ PDO ಸೇರಿದಂತೆ ಕೆಲ ನೌಕರರು ಇರ್ತಾರೆ, ಅದರ ಜೊತೆಗೆ FSL ನವರು ಇರ್ತಾರೆ, ಮಣಿಪಾಲ್ ವೈದ್ಯರಿದ್ದಾರೆ, ಅದ್ರ ಜೊತೆಗೆ SIT ಅಧಿಕಾರಿಗಳು, AC ಅವರು, ಆ ನಂತರ ಕಾರ್ಮಿಕರು, ಹೀಗೆ ವಿವಿಧ ಇಲಾಖೆಯವರು ಅಲ್ಲಿ ಇರ್ತಾರೆ. ಜೊತೆಗೆ JCBಯನ್ನ, ಒಂದು ಚಿಕ್ಕ JCBಯನ್ನು ಕೂಡ ಬಳಕೆ ಮಾಡ್ಕೊಳ್ತಾರೆ. ಇವೆಲ್ಲವನ್ನ ಗಮನಿಸಿದಾಗ ನಮಗೆ ಅಂದ್ರೆ ಆ ಎಲ್ಲ ಯಾವುದೇ ಡೆವಲಪ್ಮೆಂಟ್ಸ್ ಅಲ್ಲಿ ಆಗ್ತಾ ಇಲ್ಲ ಆ ಸ್ಥಳದಲ್ಲಿ. ಮತ್ತೆ ಇಲ್ಲಿ ಮುಸುಕುದಾರಿ ಅಥವಾ ಮಿಸ್ಟರ್ X ಅಥವಾ ಅನಾಮಿಕ ಅಥವಾ ಸಾಕ್ಷಿ ದೂರುದಾರ ಅಂತ ಕರೆಸಿಕೊಳ್ಳುವಂತ ವ್ಯಕ್ತಿ ಬಂದಿದ್ದೀಗ ಮಧ್ಯಾಹ್ನದ ನಂತರ. ನಾವು ಅವರು ಬಂದದ್ದು ತಡ ಅಂತ ವರದಿ ಕೊಡೋದು, ಅಥವಾ ಅವರಿಗೆ ಏನಾದ್ರೂ ಅಧಿಕಾರಿಗಳು ಹಿಂದೆ ಸೂಚನೆ ಕೊಟ್ಟಿದ್ದಾರೋ ಗೊತ್ತಿಲ್ಲಲ್ಲ, ನೀವು ಮಧ್ಯಾಹ್ನ ಅಷ್ಟೊತ್ತಿಗೆ ಬನ್ನಿ ಅಂತ. ಈಗ ನಾವು ಹೇಳ್ತಿರುವಂತದ್ದು ಅಧಿಕಾರಿಗಳು ಕಾಯ್ತಾ ಇದ್ದಾರೆ, ಸಾಕ್ಷಿ ದೂರುದಾರ ಬರ್ಬೇಕಷ್ಟೇ ಅಂತ. ನಾವು ಎಂದಿನಂತೆ ವರದಿ ಮಾಡ್ತಾ ಇರುವಂತದ್ದು. ಯಾವಾಗ್ಲೂ ಅವರು 10ವರೆಗೆ ಬರ್ತಾರೆ, ಇಲ್ಲೆಲ್ಲ ಬಂದ ನಂತರ 10ವರೆಗೆ ಅವರು ಬರ್ತಾರೆ, ಹೊರಡ್ತಾರೆ. ಇದಿಷ್ಟು ನಮ್ಮ ವರದಿ ಮತ್ತು ಅದು ದಿನನಿತ್ಯದ ಕಾಯಕದ ರೀತಿಯಲ್ಲಿ ಅಥವಾ ಆ ಕಾರ್ಯಾಚರಣೆಯ ಭಾಗವೇ ಆಗಿತ್ತು. ಆದ್ರೆ ಇವತ್ತು ಸಾಕ್ಷಿ ದೂರುದಾರ ಬರುವಾಗ ಮಧ್ಯಾಹ್ನ ಆಗಿದೆ, ಈಗ ಒಳಭಾಗಕ್ಕೆ ಹೋಗಿದ್ದಾರೆ, ಇನ್ನು ಹೊರಟಿಲ್ಲ. ಇದೆಲ್ಲವನ್ನ ಗಮನಿಸ್ತಾ ಹೋದ್ರೆ ಇವತ್ತು ಉತ್ಖನನ ಮಾಡೋದ್ರ ಬಗ್ಗೆ ಬಹಳಷ್ಟು ಅನುಮಾನ. ಯಾಕೆಂತಂದ್ರೆ 13ನೇ ನಂಬರ್ನಲ್ಲಿ ಬೇಕಾದ ತಯಾರಿಗಳು ಕೂಡ ಮಾಡ್ಕೊಂಡಿಲ್ಲ, ಆಗ್ಲಿಲ್ಲ. ಹಾಗಂತ ಹೇಳಿ ಅವರಿಗೆ ಆ ಪೂರಕ ವ್ಯವಸ್ಥೆಗಳಿಗೆ ಅರ್ಧ ಗಂಟೆ ಸಾಕು. ಆದ್ರೆ ಏನು ಗೌತಮ್, ಒಂದು ವಿಷಯ, ಆ ಪೂರಕ ವ್ಯವಸ್ಥೆಗಳಂದ್ರೆ ನಾವು ಬೇರೆ ಒಂದು ಗುರುತುಗಳಲ್ಲಿ ಗಮನಿಸಿದ ಹಾಗೆ ಹಸಿರು ಶೇಡ್ ನೆಟ್ ಅನ್ನು ಅಳವಡಿಸಿ ಅಲ್ಲಿ ಉತ್ಖನನ ಕಾರ್ಯಕ್ಕೆ ತೊಡಗಿಕೊಳ್ಳುವಂತದ್ದು. ಹೌದು ಹೌದು ಅಲ್ವಾ? ಆದ್ರೆ ಇಲ್ಲಿ ಹಾಗಾಗೋದಿಲ್ಲ ಅಂತ. ಇಲ್ಲಿ ಹಸಿರು ಶೇಡ್ ನೆಟ್ ಹಾಕಿದ್ರೆ ಸಾಕಾಗೋದಿಲ್ಲ,
ಇನ್ನಷ್ಟು ಜಾಸ್ತಿ ಮಾಡ್ಬೇಕಾಗುತ್ತೆ ಕೆಲವೊಂದು ವ್ಯವಸ್ಥೆಗಳನ್ನು. ಇಲ್ಲಿ ಶೇಡ್ ನೆಟ್ ಅನ್ನು ಅಳವಡಿಸುವುದರ ಜೊತೆಗೆ ಅಲ್ಲಿರ್ತಕ್ಕಂಥ ಲೈಟ್ ಕಂಬ ಏನು ಮಾಡ್ತಾರೆ, ಅದಕ್ಕೆ ಅದು ಈಗ ಇವರ ಉತ್ಖನನ ಮಾಡುವಾಗ ಅದು ಅಲುಗಾಡೋದಿಲ್ವಾ, ಅಥವಾ ಅದನ್ನ ತೆಗೆದು ಸಂಪೂರ್ಣವಾಗಿ ತೆಗೆದು ಅಲ್ಲಿ ಜಾಗ ಖಾಲಿ ಮಾಡಿ ಉತ್ಖನನ ಮಾಡ್ಬೇಕಾ? ಇದೆಲ್ಲವೂ ಒಂದು ಕಾರಣ ಆಗಿದೆ. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಸಾರ್ವಜನಿಕರಲ್ಲಿ ಇರ್ಬೋದು, ನಮ್ಮ ಹತ್ರ ಅಲ್ಲಲ್ಲಿ ಪ್ರಶ್ನೆ ಕೇಳಿಕ್ ಸ್ಟಾರ್ಟ್ ಮಾಡಿದ್ದಾರೆ ಗೌತಮ್. ಏನಂತ? ದಿನಕ್ಕೆ ಎಷ್ಟು ಖರ್ಚು ಅಂತ. ಓಕೆ ಓಕೆ. ಇದು ಇವತ್ತು ಕೂಡ ಒಂದು 4-5 ಜನ ಸಾರ್ವಜನಿಕರು, ಒಂದಿಬ್ರು ಉಜಿರೆಯಲ್ಲಿ ನಾವು ಬೆನಕ ಹಾಸ್ಪಿಟಲ್ ನ ಮುಂಭಾಗ ನಿಲ್ಲಿಸಿದಂತ ಸಂದರ್ಭದಲ್ಲಿ, ಈಗ ಅಲ್ಲ ಬೆಳಿಗ್ಗೆ ನಿಲ್ಲಿಸಿದಂತ ಸಂದರ್ಭ ಮಾತ್ರ ಕೇಳಿದ್ರು. ಉಜಿರೆಯಲ್ಲಿ ಧರ್ಮಸ್ಥಳದಲ್ಲಿ ಕೇಳ್ತಾ ಇದ್ದಾರೆ. ಮತ್ತು ನಾವು ಇವತ್ತು ಒಂದು ಕಡೆಗೆ ಬೆಳಗಿನ ಭೋಜನಕ್ಕೆ ಅಂತ ಬೆಳಗಿನ ಉಪಹಾರಕ್ಕೆ ಅಂತ ಹೋದಂತ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಕೇಳಿದ್ದಾರೆ ದಿನಕ್ಕೆ ಎಷ್ಟು ಖರ್ಚಿರ್ಬೋದು ಅಂತ. ಇದರಲ್ಲಿ ಭಾರಿ ಚರ್ಚೆಗೆ ಇನ್ನು ಮುಂದೆ ಅದು ಕಾರಣ ಆಗ್ತದೆ. ಜನ ಒಂದಷ್ಟು ದಿನಗಳ ಕಾಲ ಈ ಒಂದು SIT ತನಿಖೆಯ ತೀವ್ರತೆ ಮತ್ತು ಇವುಗಳನ್ನ ಗಮನಿಸ್ತಾ ಇದ್ರೆ ಇದೀಗ ಜನಗಳು ಒಂದು ಚರ್ಚೆಗೆ ಕಾರಣ ಮಾಡ್ಕೊಂಡಿರುವಂತದ್ದು ದಿನಕ್ಕೆ ಎಷ್ಟು ಖರ್ಚು ಅಂತ. ಅದು ಯಾರ ಹಣ ಅಂತೆಲ್ಲ ಈಗ ಚರ್ಚೆ ಸ್ಟಾರ್ಟ್ ಆಗಿದೆ ಗೌತಮ್. ಒಂದು ದಿನಕ್ಕೆ ಎಷ್ಟು ಖರ್ಚಾಗ್ತದೆ, ಒಂದು ದಿನಕ್ಕೆ ಅಂದಾಜು 10 ಲಕ್ಷದಷ್ಟು ಖರ್ಚಾಗಬಹುದು ಅನ್ನುವಂತ ಲೆಕ್ಕಾಚಾರಗಳಿದಾವೆ. ಈ ಹಿನ್ನೆಲೆಯಲ್ಲಿ ಅದರ ಬಗ್ಗೆಯೂ ಕೂಡ ಚರ್ಚೆಗೆ ಕಾರಣ ಆಗಿದೆ. ಯಾಕಂದ್ರೆ ಅದು ದೊಡ್ಡ ಚರ್ಚೆಗೆ ಗ್ರಾಸ ಆಗಿರುವಂತ ವಿಷಯ. ಈಗ ಬೆಳ್ತಂಗಡಿ ತಾಲೂಕಿನಲ್ಲಂತೂ ಅದೇ ವಿಷಯದ ಬಗ್ಗೆ ವಿವಿಧ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇವೆ. ನಾವೀಗ ಇರುವಂತದ್ದು ಬೆಳ್ತಂಗಡಿಯ ಬಸ್ ನಿಲ್ದಾಣದಲ್ಲಿ, ಆಯ್ತಾ? ನಾವೀಗ ಬೆಳ್ತಂಗಡಿಯ ಬಸ್ ನಿಲ್ದಾಣದಿಂದ SIT ಕಚೇರಿಗೆ ಹೋಗ್ತಾ ಇದ್ದೇವೆ. ಈಗ ನೀವು ಕೂಡ ಈ ಚರ್ಚೆಯಲ್ಲಿ ಒಳಗಾಗಿಯೇ ಹೋಗ್ತೀರಿ. ಯಾಕಂತಂದ್ರೆ ನಿಮಗೂ ಕೂಡ ಇನ್ನು ಮುಂದೆ ಪ್ರಶ್ನೆ ಮಾಡ್ಲಿಕ್ಕೆ ಇರ್ತಾರೆ, ಎಷ್ಟು ಖರ್ಚು ಅಂತ. ನಾವು ನಮಗೆ ಖರ್ಚಿಯ ಸ್ಪಷ್ಟತೆ ಇರೋದಿಲ್ಲ, ಅಂದಾಜು ಲೆಕ್ಕಾಚಾರ ಹಾಕಬಹುದು. ಯಾಕಂತಂದ್ರೆ ಅಧಿಕಾರಿಗಳು ಅವರು ಒಂದು ವೇಳೆ SIT ಅಲ್ಲದೆ ಇದ್ರೆ ಅವರು ಇತರೆ ಅವರ ಜವಾಬ್ದಾರಿಗಳೇನಿದೆ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಈಗ ಅಲ್ಲಿ ಕಾರ್ಯನಿರ್ವಹಿಸೋ ಬದಲು ಅವರು SIT ಅಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಅವರ ಅಂದಾಜು ವೇತನ, ಅವರ ಊಟ ತಿಂಡಿ ಉಪಹಾರ, ನಂತರ ಅವರದ್ದು ಏನು ವಸತಿ ಸೌಲಭ್ಯ ಇತ್ಯಾದಿಗಳೆಲ್ಲ ಲೆಕ್ಕಾಚಾರವನ್ನ ಹಾಕ್ತಾ ಇದ್ದಾರೆ. ಅಧಿಕಾರಿಗಳದ್ದು, ಪೊಲೀಸ್ನವರದ್ದು ಎಲ್ಲರದ್ದು ಕೂಡ ಲೆಕ್ಕಾಚಾರ ಆಗ್ತಾ ಇದ್ದಾರೆ ಗೌತಮ್. ಇದೀಗ ನಾವು SIT ಕಚೇರಿಯ ಮುಂಭಾಗಕ್ಕೆ ಆಗಮಿಸಿದ್ದೇವೆ. SIT ಕಚೇರಿಯ ಮುಂಭಾಗದಿಂದ ಸಂಪೂರ್ಣವಾಗಿ ನೇರ ಪ್ರಸಾರದ ದೃಶ್ಯಾವಳಿಗಳನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ SIT ಕಚೇರಿಯ ಮುಂಭಾಗಕ್ಕೆ ಆಗಮಿಸಿದ್ದೇವೆ. SIT ಕಚೇರಿಯ ಮುಂಭಾಗದಿಂದ ಸಂಪೂರ್ಣವಾದಂತ ದೃಶ್ಯಾವಳಿಗಳನ್ನ ನಿಮಗೆ ಕೊಡ್ತೀವಿ. ಈಗ ತಾವು ನೋಡ್ತಾ ಇದ್ರಿ SIT ಕಚೇರಿಯ ಮುಂಭಾಗಕ್ಕೆ ಆಗಮಿಸಿದೀವಿ. ಧರ್ಮಸ್ಥಳದಿಂದ ನೇರವಾಗಿ SIT ಕಚೇರಿಯ ಮುಂಭಾಗದ ತನಕ. ಧರ್ಮಸ್ಥಳದ ಪಾಂಗಳ ಸಮೀಪ ನಿನ್ನೆ ನಡೆದಂತಹ ಘಟನಾವಳಿಗಳು ನಡೆದಂತಹ ಸ್ಥಳದ ಮಾಹಿತಿಗಳನ್ನ ಕೊಟ್ವಿ, 13ನೇ ಸಂಖ್ಯೆಯ ಮಾಹಿತಿಗಳನ್ನ ಕೊಟ್ವಿ. ಅದರ ಜೊತೆಗೆ ಉಜಿರೆಯ ಬೆನಕ ಹಾಸ್ಪಿಟಲ್ ನಲ್ಲಿ ನಿಯೋಜಿಸಲಾಗಿರುವಂತಹ KSRP ತುಕಡಿ ಅವರು, ಅದರಲ್ಲಿ ಇರುವಂತಹ 23 ಜನ ಪೊಲೀಸ್ ಸಿಬ್ಬಂದಿಗಳನ್ನ ಕೂಡ ನಾವು ನಿಮಗೆ ತೋರಿಸಿದ್ವಿ. ಇದಾದ ಬಳಿಕ ಇದೀಗ SIT ಕಚೇರಿಗೆ ಇಲ್ಲಿಗೆ ಮುಸುಕುದಾರಿ ಮಿಸ್ಟರ್ X ಅನಾಮಿಕ ಅಂತ ಕರೆಸಿಕೊಳ್ಳುವಂತಹ ವ್ಯಕ್ತಿ ಇವತ್ತು ಮಧ್ಯಾಹ್ನ ಆಗಮಿಸಿದ್ದಾರೆ. ಮಧ್ಯಾಹ್ನ ನಂತರ ಏನ್ ಮಾಡ್ತಾರೆ SIT ಅವರು ಅನ್ನುವಂಥದ್ದು ನಾವೆಲ್ಲರೂ ಕೂಡ ಕಾತುರತೆಯಿಂದ ಕಾಯ್ತಾ ಇದೀವಿ. ಇವತ್ತು ಉತ್ಖನನ ಕಾರ್ಯ ನಡೆಯುತ್ತಾ ಅನ್ನುವಂಥದ್ದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ನಾವೀಗ ಬೆಳ್ತಂಗಡಿ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರ ಕಚೇರಿಯ ಮುಂಭಾಗದಲ್ಲಿ, ಅಂದ್ರೆ SIT ಕಚೇರಿಗೆ ಹೋಗುವಂತಹ ಸ್ಥಳದಲ್ಲಿದ್ದೇವೆ. ಇಲ್ಲಿ ಎಲ್ಲ ಮಾಧ್ಯಮದವರು ಕೂಡ ಇಲ್ಲಿ ಕಾಯ್ತಾ ಇದ್ದಾರೆ. ಇವತ್ತು ಏನಾಗುತ್ತೆ ಅನ್ನುವಂಥದ್ದನ್ನ ನಿರೀಕ್ಷೆಯಲ್ಲಿದ್ದಾರೆ. ಮಧ್ಯಾಹ್ನ ಆಗಿದೆ, ಮಧ್ಯಾಹ್ನದ ನಂತರ ಏನಾದ್ರೂ ಉತ್ಖನನ ಕಾರ್ಯ ನಡೆಯುತ್ತಾ ಅನ್ನುವಂತಹದ್ದು ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಗೌತಮ್. ಇನ್ನು ಮುಂದೆ ಮತ್ತಷ್ಟು ಸುದ್ದಿಗಳನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಈಗ SIT ಯ ಮುಂದಿನ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ ಗೌತಮ್. ಥ್ಯಾಂಕ್ ಯು ದಾಮೋದರ್. ಬಹಳಷ್ಟು ಡೀಟೇಲ್ ಆಗಿ ಇನ್ ಡೆಪ್ತ್ ಅಲ್ಲಿ ಏನೇನಾಯ್ತು ನಿನ್ನೆ ಸಂಜೆ ನಡೆದಂತಹ ಬೆಳವಣಿಗೆಗಳು, ಆ ಬೆಳವಣಿಗೆಗಳು ನಡೆದಂತಹ ಜಾಗ, ಆ ಜಾಗದಲ್ಲಿ ಈಗ ಇರುವಂತಹ ಪರಿಸ್ಥಿತಿ, ಜೊತೆಗೆ ಅಲ್ಲಿ ಏರ್ಪಡಿಸಿರುವಂತಹ ಬಂದೋಬಸ್ತ್, ಒಟ್ಟು ವಿಚಾರಗಳು, ಜೊತೆಗೆ ಸಾರ್ವಜನಿಕ ವಲಯದಲ್ಲಿ ಏನೇನು ಚರ್ಚೆಗಳಾಗ್ತಾ ಇದೆ ಅಥವಾ ತನಿಖೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯವಿದೆ ಎಲ್ಲವನ್ನು ಕೂಡ ಕೊಡುವಂತಹ ಕೆಲಸವನ್ನ ಮಾಡಿದಿರಿ. ಥ್ಯಾಂಕ್ ಯು ಸೋ ಮಚ್. ಈಗ ಊಟವನ್ನು ಮುಗಿಸಿಕೊಂಡು ಮತ್ತೆ ಮುಂದಿನ ಹಂತದ ಮಾಹಿತಿಗಳನ್ನ ಕೊಡಿ ಅನ್ನುವಂಥದ್ದನ್ನ ಹೇಳ್ತಾ ಥ್ಯಾಂಕ್ ಯು ಒನ್ಸ್ ಅಗೇನ್. ಈಗ
ನಾವು ದೃಶ್ಯಗಳಲ್ಲಿ ನೋಡ್ತಾ ಇರುವಂತದ್ದು ಬೆಳ್ತಂಗಡಿ SIT ಕಚೇರಿ ಸಮೀಪದ ದೃಶ್ಯಾವಳಿಗಳನ್ನ. ಅಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ನೆರೆದಿದ್ದಾರೆ. ಬಹುಶಃ ಬೆಳಗ್ಗಿನಿಂದ ಕೂಡ ಎಲ್ಲರೂ ಕೂಡ ಇಲ್ಲೇ ಕಾಯ್ತಾ ಇದ್ದಾರೆ. ಅಂದ್ರೆ ಈ ಒಂದು ದೃಶ್ಯವನ್ನ ನಾವು ಪ್ರತಿ ದಿನವೂ ಕೂಡ ಗಮನಿಸ್ತಾ ಇದ್ದೇವೆ. ಯಾವಾಗಿನಿಂದ ಈ ಒಂದು ಕಾರ್ಯಾಚರಣೆ ಆರಂಭ ಆಗಿದೆಯೋ ಆವತ್ತಿನಿಂದ ಪ್ರತಿದಿನ ಬೆಳಗ್ಗೆ ಕಂಡು ಬರ್ತಾ ಇದ್ದಂತಹ ಬೆಳವಣಿಗೆಗಳಿದು. ಎಸ್, ನಾವು ಇನ್ನೊಂದಷ್ಟು ಉನ್ನತ ಅಧಿಕಾರಿಗಳು ಆಗಮಿಸಿರುವಂತಹದ್ದನ್ನ ನಾವು ನೋಡ್ತಾ ಇದ್ದೇವೆ. ಪೊಲೀಸ್ ವಾಹನ ಆಗಮಿಸ್ತಾ ಇದೆ. SITಯ ಪ್ರಮುಖ ಅಧಿಕಾರಿಗಳು ಆಗಮಿಸಿರುವಂತಹ ಸಾಧ್ಯತೆ, ಅವರ ವಾಹನ ಒಳಭಾಗಕ್ಕೆ ತೆರಳುತ್ತಾ ಇರುವಂತಹದನ್ನ ನಾವು ನೋಡ್ತಾ ಇದ್ದೇವೆ. ಬೆಂಗಾವಲು ವಾಹನದ ಜೊತೆಗೆ ಆ ಒಂದು ವಾಹನ ಈಗ SIT ಕಚೇರಿಯತ್ತ ತೆರಳುತ್ತಾ ಇರುವಂತದ್ದು. ಸೊ ಯಾರು ಬಂದಿದ್ದಾರೆ, ಏನು ವಿಚಾರ ಅನ್ನುವಂಥದ್ದು ಇರುವಂತಹ ಕುತೂಹಲ. ಆ ನಡುವೆ ಈಗ ಸಾಕ್ಷಿ ದೂರುದಾರ ಕೂಡ ಮಧ್ಯಾಹ್ನದ ವೇಳೆಗೆ ಆಗಮಿಸಿರುವಂತದ್ದು. ಎಸ್, ಕ್ಯಾಮೆರಾ ಪರ್ಸನ್ಸ್ ಒಳಭಾಗಕ್ಕೆ ತೆರಳುವಂತಹ ಪ್ರಯತ್ನವನ್ನ ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಆ ಒಂದು ಗೇಟ್ ಏನಿದೆ ಅಲ್ಲಿ ತಡೆದು ನಿಲ್ಲಿಸ್ತಾ ಇರುವಂತದ್ದು. ಬಹುಶಃ ಒಳಭಾಗಕ್ಕೆ ಮಾಧ್ಯಮಗಳಿಗೆ ಅನುಮತಿ ಇಲ್ಲ, ನಾವು ಈ ಹಿಂದೆ ಕೂಡ ಗಮನಿಸಿದ್ದೇವೆ. ಎಸ್, ಈ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಕೊಡೋದಕ್ಕೆ ಮತ್ತೆ ಬಂದಿದ್ದಾರೆ ದಾಮೋದರ್. ಎಸ್, ಯಾರು ಬಂದಿರುವಂತದ್ದು ದಾಮೋದರ್? ಈಗ ಒಂದು ಹಿರಿಯ ಅಧಿಕಾರಿ ಆಗಮಿಸಿರುವಂತದನ್ನ ಗಮನಿಸಿದ್ದೇವೆ. ಯಾರು ಬಂದಿದ್ದಾರೆ, ಏನು ವಿಚಾರ ಅಂತ? ಗೌತಮ್, ಈಗಾಗಲೇ ಬೆಳ್ತಂಗಡಿ SIT ಕಚೇರಿಗೆ SIT ಮುಖ್ಯಸ್ಥ ಆಗಿರುವಂತಹ ಪ್ರಣವ್ ಮೊಹಂತಿ ಅವರು ಆಗಮಿಸಿರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಪ್ರಣವ್ ಮೊಹಂತಿ ಅವರು ಆಗಮಿಸಿದರೆ ಈ ಮೂಲಕ ಇಲ್ಲಿ ಒಂದು ಮಹತ್ವದ ಸಭೆ ನಡೆಯುವಂತಹ ಸಾಧ್ಯತೆಗಳಿದಾವೆ. ಮುಸುಕುದಾರಿಯ ಆಗಮನ ಮಧ್ಯಾಹ್ನ ಆಗಿದೆ. ಇದಾದ ನಂತರ ಇದೀಗ ಪ್ರಣವ್ ಮೊಹಂತಿ ಅವರು ಆಗಮಿಸಿರುವಂತಹ ದೃಶ್ಯಾವಳಿಗಳನ್ನ ತಾವೀಗ ಗಮನಿಸಿದ್ದೀರಿ. SIT ಅಧಿಕಾರಿಗಳು AC ಸ್ಟೆಲ್ಲಾ ವರ್ಗೀಸ್ ಅವರ ಜೊತೆಗೆ ಇಲ್ಲಿ ಇದೀಗ ಮಹತ್ವದ ಸಭೆ ನಡೆಯುವಂತಹ ಸಾಧ್ಯತೆಗಳಿದಾವೆ. ಆ ಸಾಧ್ಯತೆಗಳ ಬಗ್ಗೆಯೂ ಕೂಡ ನಿಮಗೆ ತಿಳಿಯಪಡಿಸ್ತೇವೆ. ಜೊತೆಗೆ SITಯ ಮುಖ್ಯಸ್ಥ ಈಗಾಗಲೇ ಪ್ರಣವ್ ಮೊಹಂತಿ ಅವರು ಆಗಮಿಸಿದ್ದಾರೆ. ಅವರ ಆಗಮನ ಆಗಿದೆ. ಅವರ ಆಗಮನದ ನಂತರ ಇದೀಗ ಅಲ್ಲೊಂದು ಸಭೆ ನಡೆಯುವಂತಹ ಸಾಧ್ಯತೆಗಳು ಇದಾವೆ ಗೌತಮ್. ಓಕೆ, ಅಂದ್ರೆ ಈಗ ಇದು ಕೂಡ ಒಂದು ಬಹಳಷ್ಟು ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಒಂದು ರೀತಿ ಮಧ್ಯಾಹ್ನದವರೆಗೆ ಸಾಕ್ಷಿ ದೂರುದಾರ ಬಂದಿರಲಿಲ್ಲ, ಈಗ ಮಧ್ಯಾಹ್ನ ಬಂದಿರುವಂತದ್ದು. ಅದರ ಬೆನ್ನಲ್ಲೇ ಈಗ SIT ಚೀಫ್ ಕೂಡ ಬಂದಿರುವಂತದ್ದು. ಸೊ ಈಗ ಒಂದಷ್ಟು ಸಮಾಲೋಚನೆಗಳ ಬಳಿಕವೇ ಮುಂದಿನ ತೀರ್ಮಾನ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಇದನ್ನ ಗಮನಿಸಿದ್ರೆ ಇವತ್ತಿನ ಕಾರ್ಯಾಚರಣೆ ನಡೆಯೋದು ಬಹುತೇಕ ಡೌಟ್ ಅಂತ ಹೇಳ್ಬೋದಾ, ಹೇಗೆ ಅಂತ? ಈಗ ಒಂದು ಕಡೆ AC ಅವರು ಮಿನಿ ವಿಧಾನಸೌಧ, ತಾಲೂಕು ಆಡಳಿತ ಸೌಧದ ಒಳಭಾಗದಲ್ಲಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಗೌತಮ್. ಈಗ ನಾವು ನಿಮಗೆ ತೋರಿಸ್ತಾ ಇದೀವಿ. ಇದು ತಾಲೂಕು ಆಡಳಿತ ಸೌಧ. ಇಲ್ಲಿ AC ಅವರು ಒಳಭಾಗದಲ್ಲಿ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. AC ಅವರು ಇಲ್ಲಿಯ ಒಳಭಾಗದಲ್ಲಿ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದು ತಾಲೂಕು ಆಡಳಿತ ಸೌಧದ ದೃಶ್ಯಾವಳಿಯನ್ನ ನಾವೀಗ ನಿಮಗೆ ತೋರಿಸ್ತಾ ಇದೀವಿ. ತಹಶೀಲ್ದಾರ್ ಮತ್ತು AC ಅವರು ಒಳಭಾಗದಲ್ಲಿದ್ದಾರೆ. ಒಳಭಾಗದಲ್ಲಿ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಾಗ್ತಿರುವಂತಹ ಮಾಹಿತಿ. ಇದೀಗ ಅವರು SIT ಕಚೇರಿಯ ಒಳಭಾಗದಲ್ಲಿ ಇಲ್ಲ, ಬದಲಾಗಿ ತಾಲೂಕು ಆಡಳಿತ ಸೌಧದ ಒಳಭಾಗದಲ್ಲಿದ್ದಾರೆ. ಅವರು ಅಲ್ಲಿ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರು ತಮ್ಮ ಇತರೆ ಕೆಲಸ ಕಾರ್ಯಗಳೇನಿದಾವೆ ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ತಹಶೀಲ್ದಾರ್ ಮತ್ತು AC ಉಪ ವಿಭಾಗಾಧಿಕಾರಿ ಪುತ್ತೂರು ಇವರು ಕೂಡ ಇಲ್ಲಿ ಅಂದ್ರೆ ಒಂದು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ರಿ. ತಾಲೂಕು ಆಡಳಿತ ಸೌಧದ ಎದುರು ಭಾಗದಲ್ಲಿ ಕಾರನ್ನ ನಿಲ್ಲಿಸಿ AC ಅವರು ಒಳಭಾಗದಲ್ಲಿದ್ದಾರೆ ಅನ್ನುವಂಥ ಮಾಹಿತಿಗಳು ನಿಮಗೆ ಒದಗಿಸ್ತಾ ಇದ್ದೀವಿ ಗೌತಮ್. ಈಗ AC ಅವರು ಮೊಹಂತಿ ಅವರ ಮೀಟಿಂಗಿಗೆ ತೆರಳುವಂತಹ ಸಾಧ್ಯತೆಗಳು ಇದಾವೆ ಗೌತಮ್. ಈಗ ನಿಮಗೆ ಸಂಪೂರ್ಣ ಮಾಹಿತಿಗಳನ್ನ ಒದಗಿಸ್ತಾ ಹೋಗ್ತೀವಿ. ಇದೀಗ ನಾವು ನಿಮಗೆ SIT ಕಚೇರಿಯ ಮುಂಭಾಗದಿಂದ ನೀಡ್ತಾ ಇರುವಂತಹ ಸಂಪೂರ್ಣ ಒಂದು ವಿವರ ಗೌತಮ್. ಎಸ್, ಥ್ಯಾಂಕ್ ಯು. ಮತ್ತೆ ಇನ್ನೊಂದಷ್ಟು ಅಪ್ಡೇಟ್ಸ್ ಇದ್ರೆ ಮತ್ತೆ ಮಾಹಿತಿಯನ್ನ ಪಡೆದುಕೊಡ್ತೀವಿ. ಥ್ಯಾಂಕ್ ಯು ದಾಮೋದರ್. ಎಸ್, ಈಗಾಗಲೇ ಅಲ್ಲಿನ ದೃಶ್ಯಗಳನ್ನ ನಾವು ಗಮನಿಸಿದ್ರೆ ಈಗಾಗಲೇ ವಿಡಿಯೋ ಕಾನ್ಫರೆನ್ಸ್ನಿಂದ AC ಅವರು ಇನ್ನೇನು SIT ಕಚೇರಿಗೆ ತೆರಳುತ್ತಾರೆ ಎನ್ನುವಂತಹ ಒಂದು ಮಾಹಿತಿ. ಸೊ ಈಗ ಮೊಹಂತಿ ಅವರು ಕೂಡ ಆಗಮಿಸಿರುವಂಥದ್ದು. SIT ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರು ಕೂಡ ಈಗಾಗಲೇ SIT ಕಚೇರಿಯತ್ತ ಆಗಮಿಸಿರುವಂಥದ್ದನ್ನು ನಾವು ನೋಡಿದ್ದೇವೆ. ಸೊ ಎಲ್ಲರಲ್ಲೂ ಕೂಡ ಕುತೂಹಲ ಇದೆ, ಏನಾಗ್ತಾ ಇದೆ ಅನ್ನುವಂಥದ್ದು. ಇನ್ನು ಅವರು ಆಗಮಿಸುವಂತಹ ಕೆಲ ಹೊತ್ತಿನ ಮುನ್ನ, ಅಂದರೆ ಸರಿಸುಮಾರು ಮುಕ್ಕಾಲು ಗಂಟೆಯ ಮುನ್ನ ಸಾಕ್ಷಿ ದೂರುದಾರ ತನ್ನ ವಕೀಲರ ಜೊತೆಗೆ ವಾಹನದಲ್ಲಿ SIT ಕಚೇರಿಯತ್ತ ಆಗಮಿಸಿರುವಂಥದ್ದು. ಯಾವಾಗಲೂ ಬೆಳಗ್ಗಿನ ವೇಳೆ 10:30ಯಿಂದ 11 ಗಂಟೆಯ ಒಳಗೆ ಆಗಮಿಸ್ತಾ ಇದ್ದಂತಹ ಸಾಕ್ಷಿ ದೂರುದಾರ ಇವತ್ತು ಮಧ್ಯಾಹ್ನದ ವೇಳೆಗೆ ಬಂದಿರುವಂಥದ್ದು. ಸೊ ಎಲ್ಲವೂ ಕೂಡ ಕುತೂಹಲ ಇದೆ, ಏನಾಗ್ತಾ ಇದೆ ಅನ್ನುವಂಥದ್ದು ಎಲ್ಲರನ್ನು ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆ. ಬಹುಶಃ ಇವತ್ತಿನ ಕಾರ್ಯಾಚರಣೆಯ
ಒಂದು ಬಗ್ಗೆ ನಡೆಯುತ್ತಾ ಇರುತ್ತೋ ಇಲ್ವೋ ಅನ್ನುವಂಥದ್ದು ಎಲ್ಲರನ್ನೂ ಕೂಡ ಈಗ ಕಾಡ್ತಾ ಇದೆ. ಸೊ ಆ ಒಂದು ಪ್ರಶ್ನೆಗೆ ಉತ್ತರ ಬಹುಶಃ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿಗಬಹುದು ಅನ್ನುವಂತಹ ನಿರೀಕ್ಷೆ. ಸೊ ಈಗ SIT ಕಚೇರಿಗೆ ತೆರಳಿದ್ದಾರೆ SIT ಮುಖ್ಯಸ್ಥರು ಕೂಡ, ಜೊತೆಗೆ AC ಅವರು ಕೂಡ ಈಗ SIT ಕಚೇರಿಯತ್ತ ತನ್ನ ವಿಡಿಯೋ ಕಾನ್ಫರೆನ್ಸ್ ಅನ್ನು ಮುಗಿಸಿಕೊಂಡು ತೆರಳುತ್ತಾ ಇದ್ದಾರೆ ಅನ್ನುವಂತಹ ಡೀಟೇಲ್ಸ್. ಸೊ ಏನಾಗುತ್ತೆ ಅನ್ನುವಂಥದ್ದನ್ನ ಮುಂದಿನ ಹಂತದಲ್ಲಿ ನಿಮಗೆ ಮತ್ತೆ ಅಪ್ಡೇಟ್ ಮಾಡುವಂತಹ ಕೆಲಸವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡುತ್ತೆ.
ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ 100 ಹೆಣಗಳನ್ನ ಹೂತಿಟ್ಟಿದ್ದೇನೆ ಅಂತ ದೂರುದಾರ ಅನಾಮಿಕ ವ್ಯಕ್ತಿ ಕೊಟ್ಟಿರುವಂತಹ ದೂರಿನ ಹಿನ್ನೆಲೆಯಲ್ಲಿ ರಚನೆಗೊಂಡಿರುವಂತಹ SIT ತನಿಖೆ ಬೆಳ್ತಂಗಡಿ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ನಡೀತಾ ಇದೆ. ದಿನ 10ಕ್ಕೆ ಕಾಲಿಟ್ಟಿದೆ. ಆದರೆ ಇವತ್ತು ಕಾರ್ಯಾಚರಣೆ ಏನು ಇತ್ತ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆ ಸಿಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇನ್ನೂ ಕೂಡ SIT ಆಫೀಸ್ನಿಂದ ಯಾರೊಬ್ಬರು ಕೂಡ ಹೊರಟಿಲ್ಲ. ಸೊ ಎಲ್ಲರೂ ಕೂಡ ಈ ಒಂದು ಸ್ಥಳದಲ್ಲಿ ಕಾಯ್ತಾ ಇದ್ದಾರೆ. SIT ಕಚೇರಿಯ ಪಕ್ಕ ಅಧಿಕಾರಿಗಳು ಏನಾದರೂ ಕಾರ್ಯಾಚರಣೆಯತ್ತ ಹೊರಡ್ತಾರಾ ಅನ್ನುವಂಥದ್ದನ್ನ ಕಾಯ್ತಾ ಇದ್ದಾರೆ. ಎಲ್ಲಾ ಮಾಧ್ಯಮ ಪ್ರತಿನಿಧಿಗಳು ಜೊತೆಗೆ ಒಂದಷ್ಟು ಸಾರ್ವಜನಿಕರು ಕೂಡ ಕುತೂಹಲದಿಂದ ಗಮನಿಸ್ತಾ ಇದ್ದಾರೆ ಏನಾಗ್ತಾ ಇದೆ ಅನ್ನುವಂಥದ್ದನ್ನ. ಸಾಕ್ಷಿ ದೂರುದಾರ ಕೂಡ ಎಂದಿನ ಹಾಗೆ ಇವತ್ತು ಬಂದಿರುವಂಥದ್ದಲ್ಲ. ಇವತ್ತು SIT ಕಚೇರಿಗೆ ಬರುವಂಥ ಸಂದರ್ಭದಲ್ಲಿ ಮಧ್ಯಾಹ್ನ ಆಗಿತ್ತು ಅನ್ನುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಸಾಮಾನ್ಯವಾಗಿ ಒಂದು 10:30ಯಿಂದ 11 ಗಂಟೆಯ ಒಳಗೆ ತನ್ನ ವಕೀಲರ ಜೊತೆಗೆ ಆಗಮಿಸ್ತಾ ಇದ್ದಂತಹ ಸಾಕ್ಷಿ ದೂರುದಾರ ಇವತ್ತು ಮಧ್ಯಾಹ್ನ ಸುಮಾರು 1:15 ಗಂಟೆ ಸುಮಾರಿಗೆ SIT ಕಚೇರಿಯತ್ತ ಆಗಮಿಸಿರುವಂಥದ್ದು. ಆತ ಆಗಮಿಸಿದಂತಹ ಕೆಲವೇ ಹೊತ್ತಿನಲ್ಲಿ SITಯ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಾಂತಿ ಅವರು ಕೂಡ ಆ ಒಂದು ಕಚೇರಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಸೊ ಈಗ ಕಚೇರಿಗೆ ತೆರಳಿದ್ದಾರೆ. ಅಲ್ಲೇನಾದರೂ ಸಭೆ ಆಗ್ತಾ ಇದೆಯಾ ಅಥವಾ ಸಾಕ್ಷಿ ದೂರುದಾರನನ್ನ ಏನಾದರೂ ವಿಚಾರಣೆ ನಡೆಸಿ ಆತನಿಂದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರಾ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ. ಸೊ ಅದರ ಜೊತೆಗೆ ಪಾಯಿಂಟ್ ನಂಬರ್ 13 ಮುಂದಕ್ಕೆ ಉತ್ಖನನ ನಡೆಯೋದಕ್ಕೆ ಬಾಕಿ ಇರುವಂತಹ ಪಾಯಿಂಟ್. ಆ ಪಾಯಿಂಟ್ನಲ್ಲಿ ಯಾವುದೇ ರೀತಿಯ ಪೂರ್ವ ಸಿದ್ಧತೆಗಳು ಕೂಡ ಆಗ್ತಾ ಇಲ್ಲ. ಅಲ್ಲಿನ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಒಂದು ಶೇಡ್ ನೆಟ್ ಅನ್ನ ಹಾಕುವಂಥದ್ದಾಗ್ಲಿ ಅಥವಾ ಮಳೆಯಿಂದ ರಕ್ಷಣೆಯನ್ನ ಪಡೆಯೋದಕ್ಕೆ ಶೀಟ್ ಅನ್ನ ಹಾಕುವಂಥದ್ದಾಗ್ಲಿ ಇತ್ಯಾದಿ ಯಾವುದೇ ಅಲ್ಲಿ ಚಟುವಟಿಕೆಗಳು ನಡೀತಾ ಇಲ್ಲ. ಸೊ ಹಾಗಾಗಿ ಇವತ್ತು ಪಾಯಿಂಟ್ ನಂಬರ್ 13ರ ಉತ್ಖನನವನ್ನ ನಡೆಸೋದು ಡೌಟ್ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಆದ್ರೆ ಹೇಳೋದಿಕ್ಕಾಗೋದಿಲ್ಲ. ಖಂಡಿತವಾಗ್ಲೂ ಯಾವಾಗ ಹೇಗೆ ಎಲ್ಲಿ ತನಿಖೆಯನ್ನ ಮಾಡ್ತಾರೆ ಅಥವಾ ಯಾವ ವಿಚಾರವನ್ನ ಪರಿಗಣಿಸಿ SIT ಟೀಮ್ ಕಾರ್ಯೋನ್ಮುಖವಾಗುತ್ತೆ ಅನ್ನುವಂಥದ್ದಕ್ಕೆ ನಾವು ಹೀಗೆಯೇ ಅಂತ ಯಾವುದನ್ನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಬೆಳ್ತಂಗಡಿ SIT ಕಚೇರಿಯತ್ತ ಅಂದ್ರೆ ಕಚೇರಿಯ ಸಮೀಪದಲ್ಲಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ನಾವು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇರುವಂಥದ್ದು ಬೆಳ್ತಂಗಡಿ ಪೊಲೀಸ್ ಠಾಣೆಯ ಪಕ್ಕದಲ್ಲೇ ಇರುವಂತಹ SIT ಕಚೇರಿಯ ಬಳಿ ಇರುವಂಥದ್ದು. ಅಲ್ಲಿನ ದೃಶ್ಯಗಳನ್ನ ನೋಡ್ತಾ ಇದ್ದೇವೆ. ಅದರ ಪ್ರವೇಶ ದ್ವಾರದ ಬಳಿ ನಮ್ಮ ಕ್ಯಾಮರಾ ಇದೆ. ಸೊ ಅಲ್ಲಿಂದ ಏನಾದರೂ ಚಟುವಟಿಕೆಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಅವುಗಳನ್ನ ತಿಳಿಸುವಂತಹ ಒಂದು ಪ್ರಯತ್ನವನ್ನ ಮುಂದಕ್ಕೆ ಮಾಡ್ತೇವೆ ಅನ್ನುವಂಥದ್ದು. ಇನ್ನು ಒಂದು ಪ್ರಕರಣದ ತನಿಖೆಯ ಒಂದು ಆರಂಭಿಕ ದಿನಗಳಿಂದ ಏನೇನಾಯಿತು ಅನ್ನುವಂಥದ್ದನ್ನು ಒಮ್ಮೆ ಸಂಕ್ಷಿಪ್ತವಾಗಿ ಗಮನಿಸಿಕೊಂಡು ಬರೋದಿದ್ರೆ ಜೂನ್ 22ರಿಂದ ಎಲ್ಲ ಪ್ರಕರಣಗಳಿಗೆ ಮೂಲ ಕಾರಣವಾದಂತಹ ಒಂದು ಪತ್ರ, ಇಬ್ಬರು ವಕೀಲರ ಲೆಟರ್ ಹೆಡ್ನಲ್ಲಿ ಅನಾಮಧೇಯ ವ್ಯಕ್ತಿ ಈ ರೀತಿ ಒಂದು ದೂರನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಇಂತಹ ಒಂದು ಪ್ರಕರಣಗಳು ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ 100 ಹೆಣೆಗಳನ್ನ ಹೂತಿಡಲಾಗಿದೆ, ಬೆದರಿಸಿ ಹೂತಿಡಲಾಗಿದೆ. ಇದೀಗ ಆ ವ್ಯಕ್ತಿ ಆ ಬಗ್ಗೆ ದೂರನ್ನ ಕೊಡೋದಕ್ಕೆ ಮಾಹಿತಿಯನ್ನು ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ ಎನ್ನುವಂತಹ ಹೆಸರಿನಲ್ಲಿ ಇಬ್ಬರು ವಕೀಲರ ಲೆಟರ್ ಹೆಡ್ನಲ್ಲಿ ಒಂದು ಪತ್ರ ವೈರಲ್ ಆಗುತ್ತೆ. ಆ ಪತ್ರ ವೈರಲ್ ಆಗ್ತಾ ಇದ್ದಂತೆ ಆ ಬಗ್ಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯಿಂದ ಪೊಲೀಸರು ಆ ಲೆಟರ್ ಹೆಡ್ನಲ್ಲಿದ್ದಂತಹ ವಕೀಲರ ಹೆಸರನ್ನ ಗಮನಿಸಿ ಆ ವಕೀಲರನ್ನ ಸಂಪರ್ಕಿಸಿದಂಥ ಸಂದರ್ಭದಲ್ಲಿ ಅದು ಅಧಿಕೃತವಾದ ಪತ್ರ ಅವರೇ ಬರೆದಿರುವಂಥದ್ದು ಅನ್ನುವಂತಹ ಒಂದು ವಿಚಾರವನ್ನ ಕೂಡ ಅವರು ಹೇಳ್ತಾರೆ. ಸೊ ಆ ಒಂದು ವಿಚಾರದ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದು ಮಾಹಿತಿಯನ್ನು ಕೊಡ್ತಾರೆ. ಆ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ಲಿಖಿತವಾಗಿ ಅಥವಾ ತಮ್ಮನ್ನ ಭೇಟಿಯಾಗಿ ಆ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ಮುಂದಕ್ಕೆ ಏನು ಕ್ರಮವನ್ನು ಕೈಗೊಳ್ಳಬೇಕು ಅದನ್ನು ನಾವು ಕೈಗೊಳ್ತೇವೆ ಎನ್ನುವಂತಹ ಒಂದು ವಿಚಾರವನ್ನು ಆ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾರೆ. ಅದಾದ ಬಳಿಕ SP ಅವರನ್ನ ಭೇಟಿಯಾಗೋದಕ್ಕೆ ವಕೀಲರ ತಂಡ ಬರುತ್ತೆ ಮಂಗಳೂರಿನಲ್ಲಿರುವಂತಹ SP ಕಚೇರಿಗೆ. ಸೊ ಆ ಸಂದರ್ಭದಲ್ಲಿ SP ಅವರು ಕಚೇರಿಯಲ್ಲಿ ಲಭ್ಯರಿಲ್ಲದ ಕಾರಣ ವಾಪಸ್ ಹೋಗ್ತಾರೆ. ಬಳಿಕ ಮತ್ತೆ SP ಅವರನ್ನ ಭೇಟಿಯಾಗೋದಕ್ಕೆ ಬರ್ತಾರೆ. ಆ ಬಳಿಕ ಸಾಕ್ಷಿ ದೂರುದಾರ ನ್ಯಾಯಾಲಯಕ್ಕೆ ಹಾಜರಾಗಿ ಬೆಳ್ತಂಗಡಿ ನ್ಯಾಯಾಧೀಶರ ಮುಂದೆ ತಮ್ಮ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ತಾರೆ. ಅದರ ಜೊತೆಗೆ ಸಾಕ್ಷಿ ದೂರುದಾರ ಒಂದು ಕಳೇಬರವನ್ನ ಸಂಗ್ರಹಿಸುವಂತಹ ಒಂದು ವಿಡಿಯೋ ಚಿತ್ರೀಕರಣ ಆಗಿದ್ದು ಅದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಸೊ ಆ ಸಂದರ್ಭದಲ್ಲಿ
ಆತ ಸಂಗ್ರಹಿಸಿದಂತಹ ಕಳೇಬರವನ್ನು ಆ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಹೇಳಿಕೆ ನೀಡಿದ ಬಳಿಕ ಅದನ್ನು ಪೊಲೀಸ್ ಠಾಣೆಯಲ್ಲಿ FSLಗೆ ಅಂದರೆ ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞರಿಗೆ ಕಳುಹಿಸುವಂತಹ ಅವರಿಗೆ ಹಸ್ತಾಂತರಿಸುವಂತಹ ಒಂದು ಕೆಲಸಗಳು ಕೂಡ ಆಗಿತ್ತು. ಸೊ ಈ ನಡುವೆ ಈ ಪ್ರಕರಣದ ತನಿಖೆಯನ್ನ ಒಂದು ಪ್ರತ್ಯೇಕ ತಂಡದ ಮೂಲಕ ನಡೆಸಬೇಕು ಎನ್ನುವಂತಹ ಒಂದಷ್ಟು ಕೂಗು ವ್ಯಾಪಕವಾಗಿ ಕೇಳಿ ಬಂತು. SITಯನ್ನು ರಚನೆ ಮಾಡಬೇಕು, ಅದೇ ರೀತಿ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಯನ್ನು ನಡೆಸಬೇಕು ಎನ್ನುವಂತಹ ನೆಲೆಯಲ್ಲಿ ಬಹಳಷ್ಟು ಮಂದಿ ನಿವೃತ್ತ ನ್ಯಾಯಾಧೀಶರು ಎಲ್ಲರೂ ಕೂಡ ಒಂದು ಪತ್ರವನ್ನು ಕೂಡ ಬರೆದ್ರು, ಆ ಬಗ್ಗೆ ಹೇಳಿಕೆಗಳನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಆ ನಡುವೆ ಮುಖ್ಯಮಂತ್ರಿಗಳ ಬಳಿ ಈ ಬಗ್ಗೆ ಪ್ರಶ್ನೆಯನ್ನು ನಡೆಸಿದಾಗ, ಇಲ್ಲ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಜಿಲ್ಲಾ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ, ಅವರ ರಿಪೋರ್ಟನ್ನು ನೋಡಿಕೊಂಡು ಮುಂದಕ್ಕೆ ಏನು ಅನ್ನುವಂಥದ್ದನ್ನು ತೀರ್ಮಾನ ಮಾಡ್ತೇವೆ ಅನ್ನುವಂಥದ್ದನ್ನು ಹೇಳಿದರು. ಸೊ ಅದಾದ ಬಳಿಕ 2 ದಿನಗಳ ಬಳಿಕ SIT ಫಾರ್ಮ್ ಆಗಿರುವಂತಹ ಬಗ್ಗೆ ಪತ್ರಿಕಾ ಪ್ರಕಟಣೆಯ ಮೂಲಕ ಒಂದು ಮಾಹಿತಿಯನ್ನು ಕೂಡ ರಾಜ್ಯ ಸರ್ಕಾರ ಕೊಟ್ಟಿತ್ತು. ಈ ನಡುವೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಕೂಡ CM ಅವರಿಗೆ ಪತ್ರವನ್ನು ಬರೆದಿದ್ರು. ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ಒಂದು ತನಿಖಾ ದಳವನ್ನು, ವಿಶೇಷ ತನಿಖಾ ದಳವನ್ನು ಅಂದರೆ SITಯನ್ನು ರಚನೆ ಮಾಡಬೇಕು ಎನ್ನುವಂಥ ನೆಲೆಯಲ್ಲಿ ಅವರು ಪತ್ರವನ್ನು ಬರೆದಿದ್ರು. ಆ ಬಳಿಕ ಸರ್ಕಾರ SIT ರಚನೆಯ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ಒಂದು ಪತ್ರಿಕಾ ಪ್ರಕಟಣೆಯ ಮೂಲಕ ಕೊಟ್ಟಿತ್ತು. ಸೊ ಆ ಬಳಿಕ SIT ಈ ಒಂದು ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡಿರುವಂಥದ್ದು, ಅದಕ್ಕೆ ಬೇಕಾದಂತಹ ಪೂರಕ ಸಿದ್ಧತೆಗಳನ್ನು ಮಾಡಿಕೊಂಡು ಒಂದು ತಂಡಕ್ಕೆ ನಿಯೋಜನೆಯಾಗಿರುವಂತಹ IPS ಅಧಿಕಾರಿಗಳಾದಂತಹ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ಆಗ್ತಾ ಇರುವಂತಹ ಒಂದು ತನಿಖೆ ಇದು. ಆಮೇಲೆ DIG MN ಅನುಚೇತ್, ಅದೇ ರೀತಿ ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದ ವಿಶೇಷ ತನಿಖಾ ತಂಡ ಈ ಒಂದು ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡು ಕಾರ್ಯೋನ್ಮುಖವಾಗಿದ್ದು, ಆ ಬಳಿಕ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವಂತಹ ಪ್ರವಾಸಿ ಬಂಗಲೆಯಲ್ಲಿ, ಪ್ರವಾಸಿ ಮಂದಿರದಲ್ಲಿ ಒಂದು SIT ಕಚೇರಿಯನ್ನು ಕೂಡ ಸ್ಥಾಪನೆ ಮಾಡಿಕೊಂಡು ಈ ಒಂದು ಪ್ರಕರಣದ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಮೊದಲನೆಯದಾಗಿ ಜುಲೈ 26ರಂದು ಈ ಒಂದು ತನಿಖಾ ತಂಡದ ಪ್ರಮುಖ ಅಧಿಕಾರಿಗಳಾಗಿರುವಂತಹ DIG MN ಅನುಚೇತ್ ಹಾಗೆಯೇ SP ಜಿತೇಂದ್ರ ಕುಮಾರ್ ದಯಾಮ ಅವರು ಸಾಕ್ಷಿ ದೂರುದಾರನಿಂದ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾರೆ. ಆತನನ್ನು ಹಲವು ಗಂಟೆಗಳ ಕಾಲ ವಿಚಾರಣೆಗೆ ಒಳಪಡಿಸ್ತಾರೆ. ಆ ಸಂದರ್ಭದಲ್ಲಿ ಆತನಿಂದ ಒಂದಷ್ಟು ಹೇಳಿಕೆಗಳು, ಮಾಹಿತಿಗಳನ್ನು ಕಲೆ ಹಾಕಿಕೊಂಡು ಮುಂದಿನ ತನಿಖೆಯ ಬಗ್ಗೆ ಅವರು ಒಂದು ರೂಪುರೇಷೆಗಳನ್ನು ಸಿದ್ಧಪಡಿಸ್ತಾರೆ. ಅದಕ್ಕೂ ಮೊದಲು ಜುಲೈ 25ರಂದು ಮುಸ್ಸಂಜೆ ವೇಳೆಗೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟಂತಹ ದಯಾಮ್ ಅವರು, ಜಿತೇಂದ್ರ ಕುಮಾರ್ ದಯಾಮ್ ಅವರು ಈ ಹಿಂದೆ ಈ ಒಂದು ಪ್ರಕರಣದ ತನಿಖೆಗಾಗಿ ನಿಯೋಜನೆಗೊಂಡಿದ್ದಂತಹ ಅಧಿಕಾರಿ. ಅಂದರೆ ಈ ಒಂದು ಪ್ರಕರಣದ ತನಿಖೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರ ನೇತೃತ್ವದಲ್ಲಿ ಇಲ್ಲಿನ ಧರ್ಮಸ್ಥಳ ಪೊಲೀಸ್ ಠಾಣೆಯ ಉಪನಿರೀಕ್ಷಕರು ಮಾಡ್ತಾ ಇದ್ರು. ಸೊ ಆ ಠಾಣೆಯ SI ಅವರಿಂದ, ಅಂದರೆ ತನಿಖಾಧಿಕಾರಿಯಾಗಿದ್ದಂತಹ SI ಅವರಿಂದ ಈ ಕೇಸ್ಗೆ ಸಂಬಂಧಪಟ್ಟ ಫೈಲ್ಸನ್ನು ಕಲೆಕ್ಟ್ ಮಾಡಿಕೊಂಡು ತೆರಳಿದ್ರು ದಯಾಮ್ ಅವರು. ಆ ಬಳಿಕ ಮರುದಿನ ಸಾಕ್ಷಿ ದೂರುದಾರನನ್ನು ಕರೆದುಕೊಂಡು ಬಂದು ಅಲ್ಲಿ ಆತನಿಂದ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಆಯಿತು. ಆ ಬಳಿಕ ಜುಲೈ 27 ಭಾನುವಾರದಂದು ಕೂಡ SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರ ಸಮ್ಮುಖದಲ್ಲೇ ಈ ಸಾಕ್ಷಿ ದೂರುದಾರನನ್ನು ವಿಚಾರಣೆಗೆ ಒಳಪಡಿಸಲಾಗಿತ್ತು. ಆತನಿಂದ ಹೇಳಿಕೆಗಳನ್ನು ಪಡೆಯುವಂತಹ ಕೆಲಸವನ್ನು ಮಾಡಿದರು. ಸರಿಸುಮಾರು 2 ದಿನಗಳಲ್ಲಿ 15.5 ಗಂಟೆಗಳ ಕಾಲ ಸಾಕ್ಷಿ ದೂರುದಾರನಿಂದ ಮಾಹಿತಿಯನ್ನು, ಹೇಳಿಕೆಯನ್ನು ಪಡೆಯುವಂತಹ ಕೆಲಸಗಳಾಗಿದೆ. ಆತನನ್ನು ಒಂದು ವಿಚಾರಣೆಗೆ ಒಳಪಡಿಸುವಂತಹ ಕೆಲಸವನ್ನು ಕೂಡ SIT ಆಫೀಷಿಯಲ್ಸ್ ಮಾಡಿದ್ದಾರೆ. ಸೊ ಆ ಬಳಿಕ ಕಾರ್ಯಾಚರಣೆಯನ್ನು ನಡೆಸೋದಕ್ಕೆ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಜುಲೈ 28 ಸೋಮವಾರ ಸಾಕ್ಷಿ ದೂರುದಾರನನ್ನು ಕರೆದುಕೊಂಡು ಬಂದಂತಹ ಅಧಿಕಾರಿಗಳ ತಂಡ ಆತ ದೂರಿನಲ್ಲಿ ಉಲ್ಲೇಖಿಸಿದ ಹಾಗೆ ತಾನು ಹೂತಿಟ್ಟಿದ್ದೇನೆ ಅಂತ ಹೇಳಿರುವಂತಹ ಜಾಗಗಳನ್ನು ಮಹಜರು ಮಾಡಿದ್ದಾರೆ. ನೇತ್ರಾವತಿ ಸ್ನಾನಘಟ್ಟದ ಆಸುಪಾಸಿನಲ್ಲಿ, ಜೊತೆಗೆ ಪಕ್ಕದಲ್ಲಿರುವಂತಹ ಅರಣ್ಯ ಭಾಗದಲ್ಲಿ, ಬಂಗ್ಲೆಗುಡ್ಡೆ ಅರಣ್ಯ ಭಾಗದಲ್ಲಿ ಒಂದಷ್ಟು ಜಾಗಗಳನ್ನು ಗುರುತಿಸಿರುವಂಥದ್ದು. ಆತ ಆ ದಿನ ನಡೆಸಿದಂತಹ ಮಹಜರು ಪ್ರಕ್ರಿಯೆಯಲ್ಲಿ ಬೆಳಗ್ಗಿನಿಂದ ಸಂಜೆಯವರೆಗೂ ಕೂಡ ನಡೆದಂತಹ ಒಂದು ಕಾರ್ಯಾಚರಣೆಯಲ್ಲಿ ಒಟ್ಟು 13 ಪಾಯಿಂಟ್ಗಳನ್ನು ಐಡೆಂಟಿಫೈ ಮಾಡಿರುವಂಥದ್ದು. ಅದನ್ನು ಗುರುತು ಮಾಡಿ ಕ್ರೈಮ್ ಟೇಪನ್ನು ಅಳವಡಿಕೆ ಮಾಡಿ ಕ್ರೈಮ್ ಲೈನನ್ನು ಎಳೆದು ಆ ಪ್ರದೇಶದಲ್ಲಿ ರಾತ್ರಿ ಭದ್ರತಾ ಸಿಬ್ಬಂದಿಗಳನ್ನು, ಶಸ್ತ್ರ ಸಹಿತವಾದ ಭದ್ರತಾ ಸಿಬ್ಬಂದಿಗಳನ್ನು, ಅಂದರೆ ANF ಸಿಬ್ಬಂದಿಗಳನ್ನು ಬಳಕೆ ಮಾಡಿಕೊಂಡಿರುವಂಥದ್ದು. ಸೊ ಎಲ್ಲ ಪಾಯಿಂಟ್ಗಳಲ್ಲೂ ಕೂಡ ತಲಾ 2 ಹಾಗೆ ಭದ್ರತಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ಇಲ್ಲಿಂದ
ತೆರಳಿದ್ರು. ಸೊ ಆ ಬಳಿಕ ಇನ್ನೊಂದಷ್ಟು ಜಾಗಗಳನ್ನು ಗುರುತಿಸುವಂತಹ ಕೆಲಸಗಳಾಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳಿತ್ತು. ಯಾಕಂತ ಹೇಳಿದ್ರೆ ಹಲವಾರು ಜಾಗಗಳಲ್ಲಿ ನಾನು ಹೂತಿಟ್ಟಿದ್ದೇನೆ ಅನ್ನುವಂಥ ಮಾಹಿತಿಯನ್ನು ಸಾಕ್ಷಿ ದೂರುದಾರ ಕೊಟ್ಟಿದ್ದ ಇತ್ಯಾದಿ ಮಾಹಿತಿಗಳೆಲ್ಲವೂ ಕೂಡ ಹರಿದಾಡ್ತಾ ಇತ್ತು. ಆದರೆ ಅಧಿಕಾರಿಗಳು ಈಗ ಮೊದಲ ದಿನ ಗುರುತು ಮಾಡಿದಂತಹ 13 ಪಾಯಿಂಟ್ಗಳಲ್ಲಿ ಅವುಗಳನ್ನು ಉತ್ಖನನ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಜುಲೈ 29ರಿಂದ ಉತ್ಖನನ ಕಾರ್ಯಾಚರಣೆ ಆರಂಭಗೊಂಡಿದೆ. ಜುಲೈ 29ರಂದು ನೇತ್ರಾವತಿ ಸ್ನಾನಘಟ್ಟ ಸಮೀಪದ ತೆಂಗಿನ ಮರಗಳ ಸಮೀಪ ಇದ್ದಂತಹ ಫಸ್ಟ್ ಪಾಯಿಂಟ್ನ ಉತ್ಖನನಕ್ಕೆ ಮುಂದಾದಂತಹ ಅಧಿಕಾರಿಗಳು ಅಲ್ಲಿ ಕಾರ್ಯಾಚರಣೆಯನ್ನು ಮಾಡಿದ್ರು. ಮೊದಲ ದಿನ ಒಂದೇ ಪಾಯಿಂಟ್ನಲ್ಲಿ ನಡೆದಿರುವಂತಹ ಕಾರ್ಯಾಚರಣೆ. ಆ ಸಂದರ್ಭದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಜನರು ಕುತೂಹಲದಿಂದ ನೆರೆದಿದ್ರು, ಸಾರ್ವಜನಿಕರು ಕೂಡ ನೆರೆದಿದ್ರು. ಅದೇ ರೀತಿ ಮಾಧ್ಯಮಗಳು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಬಂದು ಅಲ್ಲಿ ನೆರೆದಿರುವಂಥದ್ದನ್ನು ಕೂಡ ನಾವು ಇಲ್ಲಿ ನೆನಪಿಸಿಕೊಳ್ಳಬಹುದು. ಯಾಕಂತ ಹೇಳಿದರೆ ಇದು ಉತ್ಖನನ ಪ್ರಕ್ರಿಯೆ ಬಹುಶಃ ಈ ಭಾಗದಲ್ಲಿ ಅಂತಲ್ಲ, ಬಹುಶಃ ರಾಜ್ಯದಲ್ಲೇ ಒಂದು ಮೊದಲ ಪ್ರಕರಣ ಅನ್ನುವಂಥ ಒಂದು ಮಾಹಿತಿಗಳು. ಸೊ ಎಲ್ಲರಲ್ಲೂ ಕೂಡ ಕುತೂಹಲ ಇತ್ತು, ಈ ಉತ್ಖನನ ಅನ್ನುವಂಥದ್ದು ಹೇಗಾಗುತ್ತೆ, ಇದರ ಕಾರ್ಯಾಚರಣೆ ಹೇಗಿರುತ್ತೆ, ಏನಾದರೂ ಸಿಗುತ್ತಾ ಇಲ್ವಾ ಇತ್ಯಾದಿ ಹಲವಾರು ಪ್ರಶ್ನೆಗಳ ಜೊತೆಗೆ ಸಾರ್ವಜನಿಕರು ಬಂದು ಜಮಾಯಿಸಿರುವಂಥದ್ದನ್ನು ನಾವು ಗಮನಿಸಿದ್ವಿ. ಒಂದು ಜನರ ದಟ್ಟಣೆಯನ್ನು ನಿಯಂತ್ರಣ ಮಾಡೋದಕ್ಕೆ ಕೂಡ ಪೊಲೀಸರು ಬಂದೋಬಸ್ತನ್ನು ಏರ್ಪಾಡು ಮಾಡಿದರು. ಸೊ ಆ ಸಂದರ್ಭದಲ್ಲಿ ಪಾಯಿಂಟ್ ನಂಬರ್ 1ರಲ್ಲಿ ಬೆಳಗ್ಗೆ ಕಾರ್ಮಿಕರನ್ನು ಬಳಕೆ ಮಾಡಿಕೊಂಡು ಅಗೆಯುವಂತಹ ಕೆಲಸವನ್ನು ಮಾಡಿದ್ರು. ಈ ಎಲ್ಲ ಪ್ರಕ್ರಿಯೆಗಳು ಗೌಪ್ಯವಾಗಿ ನಡೆಯುವಂಥ ಹಿನ್ನೆಲೆಯಲ್ಲಿ, ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವಂತಹ ಹಿನ್ನೆಲೆಯಲ್ಲಿ ಮಾಧ್ಯಮಗಳಿಗಾಗಲಿ ಸಾರ್ವಜನಿಕರಿಗಾಗಲಿ ಈ ಒಂದು ಕಾರ್ಯಾಚರಣೆ ನಡೆಸುವಂತಹ ಅಥವಾ ಉತ್ಖನನ ನಡೆಸುವಂತಹ ಅಗೆಯುವಂತಹ ಕೆಲಸವನ್ನು ಮಾಡುವಂತಹ ಪ್ರದೇಶಕ್ಕೆ ಅವಕಾಶಗಳಿಲ್ಲ ತೆರಳೋದಕ್ಕೆ. ಸೊ ಕ್ಯಾಮ್ರಾಗಳಿಗೂ ಕೂಡ ಅಲ್ಲಿ ಅವಕಾಶಗಳಿಲ್ಲ. ದೂರದಲ್ಲಿ ನಿಂತುಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ಆ ಒಂದು ಅಲ್ಲಿನ ಒಂದು ಪ್ರಕ್ರಿಯೆಗಳನ್ನು ಸಾಧ್ಯ ಆದಷ್ಟು ಮಟ್ಟಿಗೆ ಸೆರೆ ಹಿಡಿದು ವೀಕ್ಷಕರ ಮುಂದೆ ಇಡುವಂತಹ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿರುವಂಥದ್ದು ಸುದ್ದಿ ನ್ಯೂಸ್ ಬೆಳ್ತಂಗಡಿ. ಸೊ ಅದೇ ರೀತಿ ಆವತ್ತು ಜುಲೈ 29ರ ವಿಚಾರಕ್ಕೆ ಬಂದರೆ ಬೆಳಗ್ಗೆ ಕಾರ್ಮಿಕರನ್ನು ಬಳಕೆ ಮಾಡಿಕೊಂಡು ಅಗೆಯುವಂತಹ ಕೆಲಸವನ್ನು ಮಾಡಿದ್ರು. ಮಧ್ಯಾಹ್ನದವರೆಗೂ ಅಗೆದ್ರೂ ಕೂಡ ಏನೂ ಅಲ್ಲಿ ಕಳೆ ಬರದ ಒಂದು ಅಂಶಗಳು ಕಂಡು ಬಂದಿಲ್ಲ, ಕಳೆ ಬರದ ಅವಶೇಷಗಳು ಕೂಡ ಸಿಗಲಿಲ್ಲ. ಸೊ ಹೀಗಾಗಿ ಈ ನಡುವೆ ಈ ಒಂದು SITಯ ಪ್ರಮುಖ ಅಧಿಕಾರಿಯಾಗಿರುವಂತಹ MN ಅನುಚೇತ್ ಅವರು ಅಲ್ಲಿಗೆ ಬಂದರು. ಆ ಸಂದರ್ಭದಲ್ಲಿ ಒಂದಷ್ಟು ಮತ್ತೆ ಚರ್ಚೆಗಳು ಆರಂಭ ಆಯಿತು, ಏನಾದರೂ ಸಿಕ್ಕಿರಬಹುದಾ ಅನ್ನುವಂಥದ್ದು. ಅದರ ಜೊತೆಗೆ ಶ್ವಾನದಳ ಕೂಡ ಆಗಮಿಸಿತು. ಅದು ಅಲ್ಲಿ ಏನಾದರೂ ಸಿಕ್ಕಿರಬಹುದು ಅನ್ನುವಂತಹ ಒಂದು ಊಹೆ ಏನಿತ್ತು, ಅದಕ್ಕೆ ಇನ್ನೊಂದಷ್ಟು ಪುಷ್ಟಿಯನ್ನು ಒದಗಿಸಿತು. ಆದರೆ ಆ ಬಳಿಕ ಯಂತ್ರದ ಮೂಲಕ ಮಿನಿ ಅರ್ತ್ ಮೂವರನ್ನು ಬಳಕೆ ಮಾಡಿಕೊಂಡು, ಮಿನಿ ಎಕ್ಸ್ಕವೇಟರನ್ನು ಬಳಕೆ ಮಾಡಿಕೊಂಡು ಅಲ್ಲಿ ಅಗೆಯುವಂತಹ ಕೆಲಸವನ್ನು ಮಾಡಿದರು. ಸುಮಾರು 15 ಅಡಿ ಅಗಲ 8 ಅಡಿ ಆಳದವರೆಗೂ ಕೂಡ ಅಗೆಯುವಂತಹ ಕೆಲಸವನ್ನು ಮಾಡಿದರು. ಆದರೆ ಯಾವುದೇ ರೀತಿಯ ಕಳೇಬರ ಪತ್ತೆಯಾಗಲಿಲ್ಲ. ಸೊ ಸಂಜೆಯವರೆಗೂ ಕೂಡ ಈ ಒಂದು ಕಾರ್ಯಾಚರಣೆ ನಡೆಯಿತು. ಆ ಬಳಿಕ ಕತ್ತಲಾಗ್ತಾ ಇದ್ದ ಹಾಗೆ ಆವತ್ತಿನ ಕಾರ್ಯಾಚರಣೆಯನ್ನು ಮುಗಿಸಿ ಅಧಿಕಾರಿಗಳು ವಾಪಸ್ಸಾದರು. ಇದು ಜುಲೈ 29ರಂದು ಮೊದಲ ದಿನದ ಉತ್ಖನನದ ಬಗ್ಗೆ ನಾನು ಕೊಟ್ಟಿರುವಂತಹ ಮಾಹಿತಿ. ಅದಾದ ಬಳಿಕ ಜುಲೈ 30ರಂದು 2ನೇ ದಿನದ ಉತ್ಖನನದ ಕಾರ್ಯಕ್ಕೆ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಜುಲೈ 30ರಂದು ಕೂಡ ಬೆಳಗ್ಗೆ ಸಾಕ್ಷಿ ದೂರುದಾರ SIT ಕಚೇರಿಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ಆತನನ್ನು ಕರೆದುಕೊಂಡು ಆಗಮಿಸಿದಂತಹ ಅಧಿಕಾರಿಗಳು ಆತನನ್ನು ಕರೆದುಕೊಂಡು ಬಂದರು. ಪಾಯಿಂಟ್ ನಂಬರ್ 2ರತ್ತ ತೆರಳಿದ್ರು. ಈ ಸಂದರ್ಭದಲ್ಲಿ ಒಂದಷ್ಟು ಕುತೂಹಲಕ್ಕೆ ಕೂಡ ಕಾರಣ ಆಯಿತು SIT ಅಧಿಕಾರಿಗಳ ಒಂದಷ್ಟು ಓಡಾಟ. ಯಾಕಂತ ಹೇಳಿದರೆ ಮೊದಲಿಗೆ ಸಾಕ್ಷಿ ದೂರುದಾರನನ್ನು ಕರೆದುಕೊಂಡು ಬಂದು ನೇತ್ರಾವತಿ ಸ್ನಾನಘಟ್ಟ ಸಮೀಪದ ಜಾಗಕ್ಕೆ ಅಂದರೆ ಫಸ್ಟ್ ಪಾಯಿಂಟ್ನ ಮೂಲಕವೇ ಸೆಕೆಂಡ್ ಪಾಯಿಂಟ್ನಂತ ತೆರಳೋದಕ್ಕೆ ಮುಂದಾದಂಥ ಅಧಿಕಾರಿಗಳು ಒಳಗೆ ಹೋಗಿದ್ದವರು ಇಮಿಡಿಯೇಟ್ ಆಗಿ ಹೊರಗಡೆಗೆ ಬಂದರು. ಅಂದರೆ ಗೇಟಿಂದ ಹೊರಗೆ ಬರಲಿಲ್ಲ, ಗೇಟ್ನ ಸಮೀಪಕ್ಕೆ ಬಂದರು. ಜೊತೆಗೆ ಸಾಕ್ಷಿ ದೂರುದಾರನನ್ನು ಕೂಡ ಕರೆದುಕೊಂಡು ಬಂದರು. ಆ ಸಂದರ್ಭದಲ್ಲಿ ಒಂದು ಮಾತು ಹರಿದಾಡಿತ್ತು, ಇಲ್ಲ ಇವರು ಈ ಪಾಯಿಂಟನ್ನು ಬಿಟ್ಟು ಇನ್ನೊಂದು ರ್ಯಾಂಡಮ್ ಪಾಯಿಂಟಿಗೆ ಹೋಗ್ತಾರೆ, ಅಲ್ಲಿ ಉತ್ಖನನವನ್ನು ಮಾಡ್ತಾರೆ ಅನ್ನುವಂಥದ್ದು. ಸೊ ಆದರೆ ಅದು ಆಗಲಿಲ್ಲ. ಮತ್ತೆ ವಾಪಸ್ ಅಧಿಕಾರಿಗಳು AC ಅವರು ಇರ್ಬೋದು, ಜೊತೆಗೆ ತಹಶೀಲ್ದಾರ್, ಇನ್ನು ಕಂದಾಯ ಇಲಾಖೆ ಅಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು, FSL, ಸೋಕೋ, ಜೊತೆಗೆ ಕಾರ್ಮಿಕರು ಎಲ್ಲರೂ ಕೂಡ ಮತ್ತೆ ವಾಪಸ್ ಮುಂದಿನ ಪಾಯಿಂಟ್ನ ಕಾರ್ಯಾಚರಣೆಯತ್ತ ತೆರಳಿದ್ರು. ಸೊ ಅಲ್ಲಿ ಕಾರ್ಯಾಚರಣೆಯನ್ನು ನಡೆಸುವಂತಹ ದೃಶ್ಯಗಳು ಹೊರಗೆ ಏನೂ ಕೂಡ ಕಾಣಿಸ್ತಾ ಇರಲಿಲ್ಲ. ಒಂದಷ್ಟು ಚಲನವಲನಗಳು ಮಾತ್ರ ಕಾಣ್ತಾ ಇತ್ತು.
ಅದರ ನಡುವೆ ಬೇರೆ ಒಂದು ಜಾಗದ ಮೂಲಕ ಅಲ್ಲಿನ ಒಂದಷ್ಟು ದೃಶ್ಯಾವಳಿಗಳನ್ನು ತೋರಿಸುವಂತಹ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಬೆಳ್ತಂಗಡಿ ಕೂಡ ಮಾಡಿದೆ. ಅದೆಲ್ಲವನ್ನು ಕೂಡ ನೀವು ನಮ್ಮ ನೇರ ಪ್ರಸಾರದಲ್ಲಿ ಗಮನಿಸಬಹುದು. ಸುದ್ದಿ ನ್ಯೂಸ್ ಬೆಳ್ತಂಗಡಿ ಯೂಟ್ಯೂಬ್ ಚಾನಲ್ನಲ್ಲಿ ಅಷ್ಟೂ ದಿನಗಳ ಒಂದು ಕಾರ್ಯಾಚರಣೆಯ ಸಮಗ್ರ ನೇರ ಪ್ರಸಾರ ಲಭ್ಯವಿದೆ. ಸೊ ಮೊದಲ ದಿನದಿಂದ ಹಿಡಿದು ನಿನ್ನೆಯವರೆಗೆ ನಡೆದಂತಹ ಕಾರ್ಯಾಚರಣೆ ಹೇಗಾಯಿತು, ದಿನವಿಡೀ ಏನೇನು ಡೆವಲಪ್ಮೆಂಟ್ಸ್ ಆಯಿತು ಎಲ್ಲವೂ ಕೂಡ ಸುದ್ದಿಯ ನೇರ ಪ್ರಸಾರದಲ್ಲಿ ಲಭ್ಯವಿದೆ. ಆ ಲೈವ್ ವಿಡಿಯೋಗಳಲ್ಲಿ ಲಭ್ಯವಿದೆ, ಅದನ್ನು ವೀಕ್ಷಣೆ ಮಾಡಬಹುದು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡ್ತಾ ಇದ್ದೇವೆ. ಸೊ ಆವತ್ತು ಪಾಯಿಂಟ್ ನಂಬರ್ 2ಗೆ ತೆರಳಿದಂಥ ಬಳಿಕ ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಪಾಯಿಂಟ್ ನಂಬರ್ 2 ಉತ್ಖನನಕ್ಕೆ ತೆರಳಿದಂಥವರು ಮತ್ತೆ ಅಲ್ಲೇ ಇದ್ದಂತಹ ಪಾಯಿಂಟ್ಗಳಂದರೆ 3 ಆಗಿರ್ಬೋದು, ಪಾಯಿಂಟ್ ನಂಬರ್ 4 ಇರ್ಬೋದು, ಪಾಯಿಂಟ್ ನಂಬರ್ 5 ಇರ್ಬೋದು, ಮುಂದಿನ ಪಾಯಿಂಟ್ಗಳೆಲ್ಲವೂ ಕೂಡ ಅಕ್ಕಪಕ್ಕದಲ್ಲೇ ಇದ್ದು, ಅಂದರೆ ಒಂದು ಅರಣ್ಯ ಭಾಗದಲ್ಲಿ. ಸೊ ಅಲ್ಲಿಗೆ ಹೋಗಿ ತೆರಳಿದ್ರು. ಆ ನಡುವೆ ಮಧ್ಯಾಹ್ನ ಒಂದು ಊಟದ ವಿರಾಮಕ್ಕೋಸ್ಕರ ಬಂದಿದ್ರು. ನೇತ್ರಾವತಿ ಸ್ನಾನಘಟ್ಟದ ಸಮೀಪವರೆಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆ ಒಂದು ಊಟವನ್ನು ಸ್ವೀಕಾರ ಮಾಡಿ ಮತ್ತೆ ವಾಪಸ್, ಅಂದರೆ ಈ ಸಂದರ್ಭದಲ್ಲಿ ಅವರು ಕಾರ್ಯಾಚರಣೆಯನ್ನು ಮುಗಿಸಿ ಹೊರಗಡೆ ಬಂದಂತಹ ದಾರಿ ಏನಿದೆ ಅದು ವಿಭಿನ್ನ ಆಗಿತ್ತು. ಅಂದರೆ ನೇತ್ರಾವತಿ ಸೇತುವೆಯ ಸಮೀಪದಿಂದ ಮೇಲ್ಭಾಗಕ್ಕೆ ಬಂದಿದ್ರು. ತೆರಳುವಾಗ ನೇತ್ರಾವತಿ ಸ್ನಾನಘಟ್ಟದ ಮೂಲಕ ತೆರಳಿ ಪಾಯಿಂಟ್ ನಂಬರ್ 1ರ ಮೂಲಕ ಪಾಯಿಂಟ್ ನಂಬರ್ 2ರತ್ತ ಸಾಗಿದ್ದಂತಹ ಅಧಿಕಾರಿಗಳ ತಂಡ ಆವತ್ತು ಮಧ್ಯಾಹ್ನ ಊಟಕ್ಕೆ ಬರುವಂಥ ಸಂದರ್ಭದಲ್ಲಿ ನೇತ್ರಾವತಿ ಸೇತುವೆ ಸಮೀಪದಿಂದ ಬಂದಿದ್ರು. ಸೊ ಇದು ಕೂಡ ಒಂದಷ್ಟು ಕುತೂಹಲಕ್ಕೆ ಕಾರಣ ಆಯಿತು, ಬೇರೆ ಯಾವುದಾದ್ರೂ ಪಾಯಿಂಟಿಗೆ ಹೋಗ್ತಾರಾ ಅನ್ನುವಂಥದ್ದು. ಸೊ ಅಲ್ಲಿಂದ ವಾಹನದ ಮೂಲಕ ಅಧಿಕಾರಿಗಳನ್ನು ಸ್ನಾನಘಟ್ಟದ ಸಮೀಪ ಊಟ ಏನು ಅರೇಂಜ್ ಮಾಡಿದ್ರು, ಊಟದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು. ಅಲ್ಲಿಗೆ ಕರೆತಂದು ಊಟದ ವಿರಾಮವನ್ನು ಮುಗಿಸಿದಂಥ ಬಳಿಕ ವಾಪಸ್ ನೇತ್ರಾವತಿ ಸೇತುವೆಯ ಸಮೀಪಕ್ಕೆ ಕರೆತಂದು ಅಲ್ಲಿಂದ ಕೆಳಭಾಗಕ್ಕೆ ಸೇತುವೆಯ ಬಳಿಯಿಂದ ಕೆಳಗಕ್ಕೆ ಸುದಗಂಡಿ ಎಂಬಲ್ಲಿಂದ ಕೆಳಗೆ ಇಳಿದು ನದಿಯ ಪಕ್ಕದ ಒಂದು ಜಾಗದ ಮೂಲಕ ಸಾಗಿ ಮತ್ತೆ ಆ ಒಂದು ಮುಂದಿನ ಪಾಯಿಂಟ್ಗಳತ್ತ ಹೋಗಿದ್ರು. ಸೊ ಆವತ್ತು ಏನಾಗ್ತಾ ಇದೆ ಅನ್ನುವಂಥದ್ದು ಹೊರಗಡೆ ಗೊತ್ತಾಗ್ತಿರ್ಲಿಲ್ಲ. ಆದರೆ ಆವತ್ತು ಒಟ್ಟು 4 ಪಾಯಿಂಟ್ಗಳ ಉತ್ಖನನ ಕಾರ್ಯವನ್ನು ಮುಗಿಸಿತ್ತು ತಂಡ. ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3, ಪಾಯಿಂಟ್ ನಂಬರ್ 4 ಹಾಗೇನೆ ಪಾಯಿಂಟ್ ನಂಬರ್ 5. ಈ 4 ಪಾಯಿಂಟ್ಗಳ ಉತ್ಖನನ ಕಾರ್ಯವನ್ನು ಜುಲೈ 30ರಂದು ನಡೆಸಲಾಗಿತ್ತು. ಇನ್ನು ಅದೇ ವೇಳೆ ಸಂಜೆ ಕಾರ್ಯಾಚರಣೆ ಆಲ್ಮೋಸ್ಟ್ ಮುಕ್ತಾಯಗೊಳ್ತಾ ಇದ್ದಂತಹ ಸಮಯಕ್ಕೆ ಸರಿಸುಮಾರು 5 ಗಂಟೆಯ ಸುಮಾರಿಗೆ SITಯ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಭೇಟಿ ಕೊಟ್ಟರು. ಒಂದಷ್ಟು ಮಳೆ ಕೂಡ ಸುರಿತಾ ಇತ್ತು. ಆ ಸಂದರ್ಭದಲ್ಲಿ ಅಲ್ಲಿ ಇಳಿದುಕೊಂಡು ನೇತ್ರಾವತಿ ಸೇತುವೆಯ ಸಮೀಪವೇ ಇಳಿದುಕೊಂಡು ರೈನ್ಕೋಟನ್ನು ಹಾಕಿಕೊಂಡು ಕಾರ್ಯಾಚರಣೆ ನಡೆಯುವಂತಹ ಜಾಗಕ್ಕೆ ಹೋಗಿದ್ರು. ಸೊ ಅಲ್ಲಿನ ಏನಾಗ್ತಾ ಇದೆ ಅನ್ನುವಂಥದ್ದು ಒಂದಷ್ಟು ಮಾಹಿತಿಯನ್ನು ಪಡೆದುಕೊಂಡ್ರು. ಒಂದಷ್ಟು ಮಾರ್ಗದರ್ಶನವನ್ನು ಕೂಡ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ. ಆ ಬಳಿಕ ಅವರು ಜೊತೆಗೆ ಅನುಚೇತ್ ಅವರು ಕೂಡ ಆಗಮಿಸಿದ್ರು. DIG ಇಬ್ಬರು ಕೂಡ ಅಲ್ಲಿಂದ ಮೇಲ್ಭಾಗಕ್ಕೆ ಬಂದರು. ಅದರ ಜೊತೆಗೆ ಅಲ್ಲಿ ಕಾರ್ಯಾಚರಣೆಗೆ ತೆರಳಿದ್ದವರು ಕೂಡ ವಾಪಸ್ ಬಂದರು. ಸೊ ಆ ಮೂಲಕ ಆವತ್ತಿನ ಕಾರ್ಯಾಚರಣೆಯನ್ನ ಅಲ್ಲಿಗೆ ಸ್ಥಗಿತ ಮಾಡಿದ್ರು. ಆ 4 ಪಾಯಿಂಟ್ಗಳಲ್ಲಿ ಕೂಡ ಯಾವುದೇ ರೀತಿಯ ಕಳೆ ಬರಗಳು ಅವಶೇಷಗಳು ಪತ್ತೆಯಾಗಿರಲಿಲ್ಲ.
ಕೂಡ ನಿಗೂಢವಾಗಿ ಉಳಿದುಕೊಂಡಿದೆ. ಇವತ್ತಿನ SIT ಕಾರ್ಯಾಚರಣೆಯ ಬಗೆಗಿನ ಮಾಹಿತಿ ಇವತ್ತು ನಡೆಯಬೇಕಿತ್ತು. ಸಾಕ್ಷಿ ದೂರುದಾರ ತೋರಿಸಿದ ಆತ ಗುರುತಿಸಿದ ಪಾಯಿಂಟ್ ನಂಬರ್ 13ರ ಶೋಧ ಕಾರ್ಯಾಚರಣೆ. ಹೀಗಾಗಿ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ರು. ಒಂದಷ್ಟು ಮಂದಿ ಪಾಯಿಂಟ್ ನಂಬರ್ 13 ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲೇ ಇರುವಂತಹ ಪಾಯಿಂಟ್ ನಂಬರ್ 13ರ ಬಳಿ ಕಾಯ್ತಾ ಇದ್ರು. ಆದ್ರೆ ಇನ್ನೂ ಕೂಡ ಅಲ್ಲಿಗೆ ತೆರಳಿಲ್ಲ SIT. ಇನ್ನೂ ಕೂಡ ಕಚೇರಿಯಿಂದ ಹೊರಟಿಲ್ಲ SIT ತಂಡ. 3 ಗಂಟೆ ದಾಟಿದೆ. 3 ಗಂಟೆ 15 ನಿಮಿಷಗಳು ಕಳೆದಿದ್ರು ಕೂಡ ಇನ್ನೂ ಕೂಡ ಈ ಒಂದು ಕಚೇರಿಯಿಂದ ಯಾರೊಬ್ಬರು ಕೂಡ ಹೊರಗಡೆ ಬಂದಿಲ್ಲ. ಹೀಗಾಗಿ ಇವತ್ತು ಪಾಯಿಂಟ್ ನಂಬರ್ 13ರಲ್ಲಿ ಶೋಧ ಕಾರ್ಯಾಚರಣೆ ನಡೆಯುತ್ತಾ ಇಲ್ವಾ ಅನ್ನುವಂಥದ್ದು ಎಲ್ಲರನ್ನು ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆ. ನೇತ್ರಾವತಿ ಕಿಂಡಿ ಅಣೆಕಟ್ಟು ಬಳಿ ಇದೆ ಪಾಯಿಂಟ್ ನಂಬರ್ 13. ಈ ನಡುವೆ AC ಅವರು ಬೆಳಗ್ಗೆ ಬಂದಿದ್ರು. AC ಸ್ಟೆಲ್ಲಾ ವರ್ಗೀಸ್ ಕಚೇರಿಗೆ ಬಂದಿದ್ರು. ಆದ್ರೆ ಕಾರ್ಯಾಚರಣೆಗೆ ಅಧಿಕಾರಿಗಳು ಮುಂದಾಗದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲೇ ಇನ್ನೂ ಕೂಡ ಕಾಯ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಯಾವಾಗ ಅಧಿಕಾರಿಗಳು ಅಂದ್ರೆ SIT ಆಫೀಷಿಯಲ್ಸ್ ಯಾವಾಗ ಈ ಒಂದು ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಕರೀತಾರೆ, ಸ್ಥಳಕ್ಕೆ ತೆರಳುವಂತಹ ಮಾಹಿತಿಯನ್ನ ಕೊಡ್ತಾರೆ ಎನ್ನುವಂತಹ ನೆಲೆಯಲ್ಲಿ AC ಅವರು ಕಾಯ್ತಾ ಇದ್ದಾರೆ ತಹಶೀಲ್ದಾರ್ ಆಫೀಸ್ ನಲ್ಲಿ ಎನ್ನುವಂಥದ್ದು ಈಗ ಲಭಿಸ್ತಾ ಇರುವಂತಹ ಮಾಹಿತಿ. ಅದೇ ರೀತಿ ಕಾರ್ಯಾಚರಣೆಯ ಡೀಟೇಲ್ಸ್ ಏನು ಇವತ್ತಿದ್ದು ಏನು ಎತ್ತ ಅನ್ನುವಂತಹ ಒಂದು ಮಾಹಿತಿಯನ್ನ ದೂರುದಾರನ ಪರ ವಕೀಲರಿಗೂ ಕೂಡ ಕೊಟ್ಟಿಲ್ಲ SIT ಇವರೆಗೆ. ಸೊ ಬಹಳಷ್ಟು ನಿಗೂಢತೆ ಇದೆ ಇವತ್ತಿನ ಈ ಒಂದು ಕಾರ್ಯಾಚರಣೆಯ ಬಗ್ಗೆ. ಕಾರ್ಯಾಚರಣೆ ಆಗುತ್ತೋ ಇಲ್ವೋ ಅನ್ನುವಂಥದ್ದು ಒಂದು ಪ್ರಶ್ನೆಯಾಗಿದ್ರೆ ಯಾಕೆ ವಿಳಂಬ ಆಗ್ತಾ ಇದೆ, ಬೇರೆ ಏನಾದ್ರೂ ವಿಚಾರಗಳಿದೆಯಾ ಅನ್ನುವಂಥದ್ದು ಮತ್ತೊಂದು ಮಗ್ಗುಲಲ್ಲಿ ಕುತೂಹಲವನ್ನ ಕೆರಳಿಸ್ತಾ ಇರುವಂತಹ ವಿಚಾರ. ಸೊ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ ಅನ್ನುವಂತಹ ವಿಚಾರವನ್ನ ದೂರುದಾರನ ಪರ ವಕೀಲರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಪಾಯಿಂಟ್ ನಂಬರ್ 13ರ ಕಾರ್ಯಾಚರಣೆ ಏನು ಎತ್ತ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ ಈ ಒಂದು ಪ್ರಶ್ನೆ. ಸೊ ಎಲ್ಲರೂ ಕೂಡ SIT ಅಧಿಕಾರಿಗಳ ನಡೆಯತ್ತ ತಮ್ಮ ಗಮನವನ್ನ ಹರಿಸ್ತಾ ಇದ್ದಾರೆ, ಗಮನವನ್ನ ಕೇಂದ್ರೀಕರಿಸಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಗಂಟೆ 3 ಕಳೆದಿದ್ರು ಕೂಡ 3:15 ಆಗ್ತಾ ಬಂದಿದ್ರು ಕೂಡ ಇನ್ನೂ SIT ಅಧಿಕಾರಿಗಳು ಅಲ್ಲಿಂದ ಹೊರಟಿಲ್ಲ. ಸಾಕ್ಷಿ ದೂರುದಾರ ಈಗಾಗಲೇ ಮಧ್ಯಾಹ್ನ ತಲುಪಿರುವಂತದ್ದು ಕಚೇರಿಯನ್ನ. ಅದಾದ ಸ್ವಲ್ಪ ಹೊತ್ತಿನಲ್ಲೇ SIT ಚೀಫ್ ಪ್ರಣವ್ ಮೊಹಂತಿ ಅವರು ಕೂಡ ಕಚೇರಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ, ಒಳಗೆ ತೆರಳಿದ್ದಾರೆ. ಏನಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಈ ನಡುವೆ ಇವತ್ತಿನ ನಡೆ ಏನು ಅನ್ನುವಂತಹ ಬಗ್ಗೆ ಅಥವಾ ಇವತ್ತಿನ ಕಾರ್ಯಾಚರಣೆಯ ಬಗ್ಗೆ ದೂರುದಾರನ ಪರ ವಕೀಲರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿಲ್ವಂತೆ SIT. ಸೊ ಈ ಒಂದು ವಿಚಾರವನ್ನ ಕೂಡ ದೂರುದಾರ ಪರ ವಕೀಲರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತಿನ ಕಾರ್ಯಾಚರಣೆ ಆಲ್ಮೋಸ್ಟ್ ಡೌಟ್ ಅನ್ನುವಂಥದ್ದು ಈಗ ಕೇಳಿ ಬರ್ತಾ ಇರುವಂತಹ ಮಾಹಿತಿ. ಸೊ ಈ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ಕೂಡ ನಾವು ಪಡೆದುಕೊಳ್ತೇವೆ. ನೋಡೋಣ ಸರ್, ಗೊತ್ತಾಗುತ್ತೆ ಸ್ವಲ್ಪ ಹೊತ್ತರ ನಿಮ್ಗೆ. ಹೌದಾ? ಓಕೆ. 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 ಸಾಕ್ಷಿ ದೂರುದಾರನ ಪರ ವಕೀಲರು ಅಲ್ಲಿ ಹೇಳಿರುವಂತಹ ಒಂದಷ್ಟು ಮಾತು ಏನಾಯಿತು, ಎಷ್ಟೋ ಹೊತ್ತಿಗೆ ಕಾರ್ಯಾಚರಣೆ ಅನ್ನುವಂತಹ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ಪ್ರಶ್ನೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ನೋಡೋಣ ಸರ್ ಗೊತ್ತಾಗುತ್ತೆ ಸ್ವಲ್ಪ ಹೊತ್ತಲ್ಲಿ ಎನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ. ಸೊ ಇದನ್ನ ಗಮನಿಸಿದ್ರೆ ಇವರಿಗೂ ಕೂಡ ಸ್ಪಷ್ಟವಾದ ಮಾಹಿತಿಯನ್ನ SIT ಅಫಿಷಿಯಲ್ಸ್ ಕೊಟ್ಟಿಲ್ಲ. ಇವತ್ತಿನ ಕಾರ್ಯಾಚರಣೆ ನಡೆಯುತ್ತಾ ಇಲ್ವಾ, ಎಲ್ಲಿ ನಡೆಯುತ್ತೆ, ಬೇರೆ ಯಾವ್ದಾದ್ರು ಪಾಯಿಂಟ್ಗೆ ಹೋಗ್ತಾರಾ ಇತ್ಯಾದಿ ಎಲ್ಲವೂ ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆ.
ಸೊ ಆ ಒಂದು ಪ್ರಶ್ನೆಗೆ ಇವರ ಬಳಿ ಕೂಡ ಉತ್ತರ ಇಲ್ಲ ಅನ್ನುವಂಥದ್ದನ್ನ ಅವರ ಮಾತನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಅಥವಾ ಮಾಹಿತಿ ಗೊತ್ತಿದ್ದು ಈ ಒಂದು ಗೌಪ್ಯತೆಯನ್ನ ಕಾಪಾಡಿಕೊಳ್ತಾ ಇದ್ದಾರಾ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಕಾಡ್ತಾ ಇರುವಂತದ್ದು. ಮಾಧ್ಯಮ ಪ್ರತಿನಿಧಿಗಳು ಏನು, ಯಾವಾಗ, ಕಾರ್ಯಾಚರಣೆ ಎಲ್ಲಿ ಅನ್ನುವಂತ ಪ್ರಶ್ನೆಯನ್ನ ಕೇಳಿದಂತ ಸಂದರ್ಭದಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಂತಹ ವೇಳೆ ಅವರು ಉತ್ತರವನ್ನ ಕೊಟ್ಟಿರುವಂತದ್ದು. ನೋಡೋಣ ಸರ್, ಗೊತ್ತಾಗುತ್ತೆ ಸ್ವಲ್ಪ ಹೊತ್ತಲ್ಲಿ ಅನ್ನುವಂಥದ್ದು. ಸೊ ಇದು ಸದ್ಯಕ್ಕೆ ಇರುವಂತಹ ಅಪ್ಡೇಟ್ಸ್. ಇನ್ನೂ ಕೂಡ SIT ಅಫಿಷಿಯಲ್ಸ್ ಅಲ್ಲಿಂದ ಹೊರಟಿಲ್ಲ. ಸಾಕ್ಷಿ ದೂರುದಾರ ಕೂಡ SIT ಕಚೇರಿಗೆ ಈಗಾಗಲೇ ಆಗಮಿಸಿದ್ದಾರೆ. ಈ ನಡುವೆ 3:30 ಆಗ್ತಾ ಬಂದ್ರು ಕೂಡ ಯಾರೊಬ್ಬರು ಕೂಡ ಕಚೇರಿಯಿಂದ ಹೊರಗಡೆ ಬರುವಂತಹ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಈ ನಡುವೆ SIT ಚೀಫ್ ಪ್ರಣವ್ ಮೊಹಂತಿ ಅವರು ಕೂಡ ಈಗಾಗಲೇ ಭೇಟಿಯನ್ನ ಕೊಟ್ಟಿದ್ದಾರೆ, ಕಚೇರಿಗೆ ತೆರಳಿದ್ದಾರೆ. ಸಭೆ ನಡೆಸ್ತಾ ಇದ್ದಾರೆ ಅಥವಾ ದೂರುದಾರನ ಜೊತೆಗೆ ಮಾತುಕತೆಯನ್ನ, ವಿಚಾರಣೆಯನ್ನ ಮಾಡ್ತಾ ಇದ್ದಾರಾ, ಇದೆಲ್ಲವೂ ಕೂಡ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಬಹುಶಃ ಉತ್ತರ ಸಿಕ್ಕಂತ ಸಂದರ್ಭದಲ್ಲಿ ಅದನ್ನ ಆ ಮಾಹಿತಿಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೇವೆ. ಈ ನಡುವೆ AC ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ SIT ಅಫಿಷಿಯಲ್ಸ್ ಇಂದ ಬರುವಂತಹ ಇನ್ಫಾರ್ಮೇಶನ್ಗೋಸ್ಕರ. ಸೊ ಕಾರ್ಯಾಚರಣೆ ಇದೆಯೋ, ಕಾರ್ಯಾಚರಣೆಯ ಜಾಗಕ್ಕೆ ತೆರಳೋದಕ್ಕೆ ಇದೆಯೋ, ಇತ್ಯಾದಿ ಇನ್ಫಾರ್ಮೇಶನ್ ಏನು ಬರುತ್ತೆ ಅನ್ನುವಂಥದ್ದಕ್ಕೆ ಕಾಯ್ತಾ ಇದ್ದಾರೆ.
ಇನ್ನು ಕೂಡ ನಿಗೂಢವಾಗಿ ಉಳಿದುಕೊಂಡಿದೆ SITಯ ನಡೆ. ಇವತ್ತು ಏನಾಗುತ್ತೆ? ಪಾಯಿಂಟ್ ನಂಬರ್ 13ರ ಶೋಧ ಕಾರ್ಯಾಚರಣೆ ಮುಂದುವರಿಯುತ್ತಾ, ನಡೆಸ್ತಾರ ಅಥವಾ ಬೇರೇನಾದ್ರೂ ಕಾರ್ಯಯೋಜನೆಗಳನ್ನ SIT ಹಾಕಿಕೊಂಡಿದ್ಯಾ ಅನ್ನುವಂಥದ್ದು ಬಹಳಷ್ಟು ಇನ್ನೂ ಕೂಡ ಇರುವಂತಹ ಡೌಟ್. ಬಹಳಷ್ಟು ಮಂದಿ ಬೆಳಗ್ಗಿನಿಂದಲೂ ಕೂಡ ಕಾಯ್ತಾ ಇದ್ದಾರೆ, ಏನಾಗ್ತಾ ಇದೆ, ಏನಾಗಬಹುದು ಇವತ್ತು ಅನ್ನುವಂಥದ್ದು. ಪಾಯಿಂಟ್ ನಂಬರ್ 13ರ ಉತ್ಖನನ ಆಗುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಎಲ್ಲರೂ ಕೂಡ ಕೇಳ್ತಾ ಇದ್ರು. ಇವತ್ತು ಅಧಿಕಾರಿಗಳು ಯಾರು ಕೂಡ SIT ಆಫೀಸ್ನಿಂದ ಹೊರಟಿರ್ಲಿಲ್ಲ. ಹೊರಡ್ತಾರ, ಇವತ್ತು ಕಾರ್ಯಾಚರಣೆ ಇದೆಯಾ, ನಡೆಯುತ್ತಾ ಎನ್ನುವಂಥದ್ದು ಇದ್ದಂತಹ ಪ್ರಶ್ನೆ. ಇನ್ನೂ ಕೂಡ ಆ ಪ್ರಶ್ನೆಗೆ ಉತ್ತರ ದೊರೆತಿಲ್ಲ. ಈ ನಡುವೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇಂದು ನಡೆಯಬೇಕಿದ್ದ ಪಾಯಿಂಟ್ ನಂಬರ್ 13ರ ಉತ್ಖನನ ಕಾರ್ಯ ರದ್ದಾಗಿದೆ. ಇವತ್ತು ಯಾವುದೇ ರೀತಿಯಲ್ಲೂ ಉತ್ಖನನ ಪ್ರಕ್ರಿಯೆಯನ್ನ ನಡೆಸೋದಿಲ್ಲ ಎನ್ನುವಂತಹ ಮಾಹಿತಿ. ಅದರ ನಡುವೆ ಈಗಾಗಲೇ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಳ್ಳೋದಿಕ್ಕೆ ಬಂದಿದ್ದಂತಹ ಅಧಿಕಾರಿಗಳು ವಾಪಸ್ ಆಗ್ತಾ ಇದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಕಂದಾಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಅಥವಾ ಕಾರ್ಮಿಕರಾಗಿರ್ಬೋದು, ಎಲ್ಲರೂ ಕೂಡ ಈಗ ವಾಪಸ್ ಹೋಗ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಬರ್ತಾ ಇರುವಂತದ್ದು. ಇವತ್ತು ನಡೀಬೇಕಿತ್ತು ಪಾಯಿಂಟ್ ನಂಬರ್ 13ರ ಉತ್ಖನನ ಕಾರ್ಯ. ಸಾಕ್ಷಿ ದೂರುದಾರ ತೋರಿಸಿರುವಂತಹ ಪಾಯಿಂಟ್ ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲಿ ಇರುವಂತಹ ಒಂದು ಪಾಯಿಂಟ್ ಇದು. ಸೊ ಆ ಒಂದು ಪಾಯಿಂಟ್ಗೆ ತೆರಳ್ತಾರ ಅನ್ನುವಂತ ಒಂದು ಪ್ರಶ್ನೆ ಇತ್ತು. ಸಂಜೆ ಆಗ್ತಾ ಬಂತು, ಏನಾಗ್ತಾ ಇದೆ, ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಏನು ಸಭೆ ನಡೀತಾ ಇದೆಯಾ ಅಥವಾ ವಿಚಾರಣೆ ನಡೀತಾ ಇದೆಯಾ ಇತ್ಯಾದಿ ಎಲ್ಲವೂ ಕೂಡ ಪ್ರಶ್ನೆಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಬರ್ತಾ ಇದೆ. ಪಾಯಿಂಟ್ ನಂಬರ್ 13ರಲ್ಲಿ ನಡೆಯಬೇಕಿದ್ದ ಉತ್ಖನನ ಕಾರ್ಯವನ್ನ ಇವತ್ತಿನ ಮಟ್ಟಿಗೆ ರದ್ದುಪಡಿಸಲಾಗಿದೆ. ಇವತ್ತು ಪಾಯಿಂಟ್ ನಂಬರ್ 13ರಲ್ಲಿ ಉತ್ಖನನ ಆಗೋದಿಲ್ಲ. ನಾಳೆ ಮಾಡ್ತಾರಾ, ನಾಡಿದ್ದು ಮಾಡ್ತಾರಾ ಅನ್ನುವಂಥದ್ದು ಕೂಡ ಇರುವಂತಹ ಪ್ರಶ್ನೆ. ಸೊ ಇವತ್ತು ನಡೆಯಬೇಕಿದ್ದಂತಹ ಉತ್ಖನನವನ್ನ ಇಲ್ಲಿ ಅಂದ್ರೆ ಇವತ್ತಿನ ಮಟ್ಟಿಗೆ ಮುಂದೂಡಿಕೆ ಮಾಡಿದ್ದಾರೆ. ಇವತ್ತು ಪಾಯಿಂಟ್ ನಂಬರ್ 13ರಲ್ಲಿ ಉತ್ಖನನ ಆಗೋದಿಲ್ಲ. ಇವತ್ತು ನಡೆಯಬೇಕಿದ್ದಂತಹ ಸಾಕ್ಷಿ ದೂರುದಾರ ಗುರುತಿಸಿದ್ದಂತಹ ಪಾಯಿಂಟ್ 13ನೇ ಸ್ಪಾಟ್ ಏನಿದೆ, ಪಾಯಿಂಟ್ ನಂಬರ್ 13ರ ಉತ್ಖನನ ಕಾರ್ಯವನ್ನ ಇವತ್ತಿಗೆ ರದ್ದು ಮಾಡಿದ್ದಾರೆ. ಇವತ್ತು ಯಾವುದೇ ರೀತಿಯಲ್ಲೂ ಕೂಡ ಎಕ್ಸ್ಹ್ಯೂಮೇಷನ್ ಇರೋದಿಲ್ಲ. ಪಾಯಿಂಟ್ ನಂಬರ್ 13ರ ಬಳಿ ಯಾವುದೇ ರೀತಿಯ ಕಾರ್ಯಾಚರಣೆಗಳು ಇರೋದಿಲ್ಲ ಎನ್ನುವಂತ ಒಂದು ಮಾಹಿತಿ ಬರ್ತಾ ಇರುವಂತದ್ದು. ಸೊ ಯಾಕಾಗಿ ಈ ರೀತಿಯ ನಿರ್ಧಾರವನ್ನ ಮಾಡಿದ್ದಾರೆ, ಬೇರೆ ಏನಾದ್ರೂ ಪ್ಲಾನ್ ನಲ್ಲಿ ಏನಾದ್ರೂ ಚೇಂಜಸ್ ಇದೆಯಾ, ಎಲ್ಲವನ್ನು ಕೂಡ ನಾವು ಕೇಳಬೇಕು. ಸೊ ಆ ಬಗ್ಗೆ ಮಾಹಿತಿಯನ್ನ ಕೂಡ ಕಲೆ ಹಾಕುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಸ್ವಲ್ಪ ಹೊತ್ತಿನಲ್ಲೇ ಆ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತೇವೆ. ಎಲ್ಲರೂ ಕೂಡ ಬೆಳಗ್ಗೆ ಪಾಯಿಂಟ್ ನಂಬರ್ 13ರ ಬಳಿ ಕಾಯ್ತಾ ಇದ್ದಂತಹ ದೃಶ್ಯಗಳನ್ನ ನಾವು ಗಮನಿಸಿದ್ದೇವೆ. ದಾಮೋದರ ದಂಡೋಲೆ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನ ಕೂಡ ಕೊಟ್ಟಿದ್ರು. ಬಹಳಷ್ಟು ಸಂಖ್ಯೆಯಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಅಲ್ಲಿ ವೇಟ್ ಮಾಡ್ತಾ ಇದ್ದದ್ದನ್ನ ಕೂಡ ನಾವು ಗಮನಿಸಿದ್ದೇವೆ. ಅದೇ ರೀತಿ ಬೆಳ್ತಂಗಡಿ SIT ಆಫೀಸ್ ನಲ್ಲೂ ಕೂಡ ಒಂದು ಮಾಧ್ಯಮಗಳ ತಂಡ ಕಾಯ್ತಾ ಇತ್ತು. ಇವರ ಅಧಿಕಾರಿಗಳು ಇಲ್ಲಿಂದ ಹೊರಡ್ತಾರೆ, ಎಷ್ಟೊತ್ತಿಗೆ ಹೊರಡ್ತಾರೆ ಅನ್ನುವಂಥದ್ದನ್ನ ವೇಟ್ ಮಾಡ್ತಾ ಇದ್ರು. ಸೊ ಅದರ ನಡುವೆ ಇವತ್ತು ಸಾಕ್ಷಿ ದೂರುದಾರ ಕೂಡ SIT ಕಚೇರಿಗೆ ಆಗಮಿಸೋದು ತಡ ಆಗಿತ್ತು, ಮಧ್ಯಾಹ್ನದ ಹೊತ್ತಿಗೆ ಬಂದಿರುವಂತದ್ದು. ಸೊ ಅಂದ್ರೆ ಇವತ್ತು ಕಾರ್ಯಾಚರಣೆ ಇಲ್ಲ ಅನ್ನುವಂತಹ ಮಾಹಿತಿಯನ್ನ ಮೊದಲೇ ಕೊಟ್ಟಿದ್ರ ಅನ್ನುವಂಥದ್ದು ಕೂಡ ಇರುವಂತಹ ಪ್ರಶ್ನೆ. ಈ ನಡುವೆ ಅವರ ವಕೀಲರಿಗೂ ಕೂಡ ಇವತ್ತಿನ ಕಾರ್ಯಾಚರಣೆ ಏನು ಎತ್ತ ಎನ್ನುವಂಥದ್ರ ಬಗ್ಗೆ ಮಾಹಿತಿಗಳು ಇರಲಿಲ್ಲ ಅನ್ನುವಂಥದ್ದು ಅವರ ಒಂದು ವಕೀಲರು ಹೇಳಿರುವಂತದ್ದು. ನೋಡೋಣ ಸರ್, ಗೊತ್ತಾಗುತ್ತೆ ಸ್ವಲ್ಪ ಹೊತ್ತಲ್ಲಿ ಅನ್ನುವಂತಹ ಒಂದು ಮಾತನ್ನು ಅವರು ಉಲ್ಲೇಖಿಸಿದ್ದನ್ನ ನಾವು ಗಮನಿಸಿದ್ವಿ. ಸೊ ಆ ನಡುವೆ ಈಗ ಪಾಯಿಂಟ್ 13ರ ಒಂದು ಕಾರ್ಯಾಚರಣೆಯನ್ನ ಇವತ್ತಿನ ಮಟ್ಟಿಗೆ ರದ್ದುಪಡಿಸಲಾಗಿದೆ ಎನ್ನುವಂತಹ ಡೀಟೇಲ್ಸ್. ಎಸ್ ದಾಮೋದರ್, ಏನಿದೆ ಹೆಚ್ಚಿನ ಮಾಹಿತಿ ಈ ಬಗ್ಗೆ? ಇವತ್ತು ಬೆಳಗಿನಿಂದ ಪಾಯಿಂಟ್ ನಂಬರ್ 13ರ ಉತ್ಖನನ ಕಾರ್ಯ ಆಗತ್ತೆ ಅನ್ನುವಂತ ನಿರೀಕ್ಷೆಗಳಿತ್ತು. ಅದರ ಜೊತೆಗೆ ನಾವು ಒಂದು ಮಾತನ್ನ ನಾವು ಕೂಡ ಊಹೆ ಮಾಡಿದ್ವಿ. ಇನ್ನೂ ಕೂಡ ಪಾಯಿಂಟ್ ನಂಬರ್ 13ರಲ್ಲಿ ಯಾವುದೇ ರೀತಿಯಂತಹ ತಯಾರಿಗಳು ನಡೆದಿಲ್ಲ, ಅಲ್ಲಿ ಯಾವುದೇ ರೀತಿಯ ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡಿಲ್ಲ ಅಥವಾ ಅಲ್ಲಿ ಯಾವುದೇ ರೀತಿಯಂತಹ ಕಾರ್ಯಚಟುವಟಿಕೆಗಳಾಗ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಡೌಟ್ ಅನ್ನುವಂಥದ್ದನ್ನ ಏನು ಹೇಳಿದ್ವಿ ಅದು ನಿಜ ಆಗಿದೆ. ಈಗಾಗಲೇ SIT ಕಚೇರಿಯಿಂದ ಸೋಕೋ ಟೀಮ್ ನ ಅಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು ವಾಪಸ್ಸು ತೆರಳಿದ್ದಾರೆ. ಅದರ ಜೊತೆಗೆ
ಜೊತೆಗೆ ಸರ್ವೆ ಇಲಾಖೆಯ, ಕಂದಾಯ ಇಲಾಖೆಯ ಕೆಲವು ಅಧಿಕಾರಿಗಳು ಕೂಡ ಅಲ್ಲಿಂದ ವಾಪಸ್ ತೆರಳಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ಉತ್ಖನನ ಕಾರ್ಯ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ನಾಳೆ 13ನೇ ಗುರುತಿನ ಉತ್ಖನನ ಕಾರ್ಯ ನಡೆಯುವಂತಹ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ ಈಗ SIT ಕಚೇರಿಯಲ್ಲಿ SITಯ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರ ಜೊತೆಗೆ ನಿರಂತರವಾದಂತಹ ಒಂದು ಮೀಟಿಂಗ್ ನಡೀತಾ ಇದೆ ಅನ್ನುವಂಥದ್ದು. ಅದರ ಜೊತೆಗೆ ಈಗಾಗಲೇ ಮುಸುಕುದಾರಿಯ ವಕೀಲರೊಬ್ಬರನ್ನ ನಾವು ಪ್ರಶ್ನಿಸಿದಾಗ ಅವರು ಹೇಳಿದ್ದು ನಮ್ಗೇನು ಗೊತ್ತಿಲ್ಲ, ನೋಡ್ಬೇಕಷ್ಟೇ ಅನ್ನುವಂಥದ್ದನ್ನ ಹೇಳುವಂತಹ ವಿಡಿಯೋ ಕೂಡ ನಾವು ಕಳಿಸಿದ್ದೇವೆ ಆಲ್ರೆಡಿ, ಆ ಒಂದು ಮಾಹಿತಿ ಕೂಡ. ಅದರ ಜೊತೆಗೆ ಇವತ್ತಿನ ಉತ್ಖನನ ಕಾರ್ಯ ಪಾಯಿಂಟ್ ನಂಬರ್ 13ರಲ್ಲಿ ನಡೀತದೆ ಅನ್ನುವಂಥ ನಿರೀಕ್ಷೆಗಳೇನಿತ್ತು, ಆ ನಿರೀಕ್ಷೆಗಳು ನಿರೀಕ್ಷೆಯಾಗಿ ಉಳಿದಿದ್ದು ನಾಳೆ ನಡೆಯುವಂತಹ ಸಾಧ್ಯತೆ ಇದೆ. ಈಗಾಗಲೇ ಆ ಒಂದು ಉತ್ಖನನ ಕಾರ್ಯದ ಬಗ್ಗೆ ಡೌಟ್ ಇತ್ತು, ಅಂದ್ರೆ ಇವತ್ತು ಆಗುದಿಲ್ವ ಅಂತ. ಆತ ಮಧ್ಯಾಹ್ನ ಆಗಮಿಸಿದ್ದಾನೆ ಅನ್ನುವಾಗ್ಲೇ ಬಹಳಷ್ಟು ಡೌಟ್ಗಳಿತ್ತು. ಈಗ ಆತನನ್ನ ಏನಾದ್ರೂ ಪ್ರಶ್ನಿಸ್ತಾ ಇದ್ದಾರಾ ಅನ್ನುವಂತ ಅನುಮಾನ ಹೇಗಿದೆ. ಯಾಕೆಂತಂದ್ರೆ ಆತನನ್ನ ಪ್ರಶ್ನಿಸುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಆತನಿಂದ ಮಹತ್ವದ ಮಾಹಿತಿಗಳನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆಗಳಿದಾವೆ. ಈ 12 ಸ್ಥಳಗಳಲ್ಲಿ ಮತ್ತು ಒಂದು ಗುರುತು ಮಾಡದ ಸ್ಥಳದಲ್ಲಿ ಉತ್ಖನನ ಮಾಡಿದ ಕಾರ್ಯದ ಬಗ್ಗೆ, ಅಲ್ಲಿರ್ತಕ್ಕಂತಹ ವಿಡಿಯೋ ಆಗಿರೋದ್ರ ಬಗ್ಗೆ SIT ಚೀಫ್ ಅದನ್ನು ವೀಕ್ಷಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದಾವೆ ಗೌತಮ್. ಅದರ ಜೊತೆಗೆ ಈಗಾಗಲೇ AC ಸ್ಟೆಲ್ಲಾ ವರ್ಗೀಸ್ ಅವರು ಮತ್ತು ತಹಶೀಲ್ದಾರ್ ಪೃಥ್ವಿ ಸಾನಿಕಮ್ ಅವರು ತಾಲೂಕು ಆಡಳಿತ ಸೌಧದ ಒಳಭಾಗದಲ್ಲಿ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಮತ್ತು ಕಡತ ವಿಲೇವಾರಿಯಲ್ಲಿ ಭಾಗಿಯಾಗಿದ್ದಾರೆ. ಬಹಳ ಮುಖ್ಯವಾದಂತ ಕೆಲಸ. ಯಾಕೆಂತಂದ್ರೆ ಅವರು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಮತ್ತು ಕಡತ ವಿಲೇವಾರಿ ಯಾಕೆ ಭಾಗಿಯಾಗಿದ್ದಾರೆ ಅಂತಂದ್ರೆ, ಆ ವಿಡಿಯೋ ಕಾನ್ಫರೆನ್ಸ್ ಮತ್ತು ಕಡತ ವಿಲೇವಾರಿಯ ಬಹಳಷ್ಟು ದಿನಗಳಿಂದ ಬಾಕಿಯಾಗಿತ್ತು. ಯಾಕೆಂತಂದ್ರೆ ನಿರಂತರವಾಗಿ AC ಸ್ಟೆಲ್ಲಾ ವರ್ಗೀಸ್ ಮತ್ತು ನಮ್ಮ ತಹಶೀಲ್ದಾರ್ ಅವರು ಈ ಒಂದು ಕಾರ್ಯದಲ್ಲಿ ನಿರತರಾಗಿದ್ದು, ಜೊತೆಗೆ ಈ ಕಾರ್ಯಾಚರಣೆಯಲ್ಲಿ ನಿರಂತರವಾಗಿ ಬೆಳಗಿನಿಂದ ಸಂಜೆ ತನಕ ಭಾಗಿಯಾಗ್ತಾ ಇದ್ರು. ಇವತ್ತು ಬೆಳ್ತಂಗಡಿಯ ತಾಲೂಕು ಆಡಳಿತ ಸೌಧದ ಒಳಭಾಗ ಅಥವಾ ಮಿನಿ ವಿಧಾನಸೌಧ ಅಂತ ಏನ್ ಕರಿತೀವಿ ನಾವು, ಅದರ ಒಳಭಾಗದಲ್ಲಿ ಈಗಾಗಲೇ AC ಸ್ಟೆಲ್ಲಾ ವರ್ಗೀಸ್ ಬೆಳಗಿನಿಂದಲೇ ಅಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ. ಅವರ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಮೊನ್ನೆಯಿಂದಲೂ ಕೂಡ ಅವರ ಕೆಲಸ ಕಾರ್ಯಗಳು ಬಾಕಿಯಾಗಿದ್ದಂತೂ, ಕಡತ ವಿಲೇವಾರಿಗಳು ಬಾಕಿಯಾಗಿದ್ದಂಥದ್ದು. ಅದರ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಕೂಡ ಅವರು ಭಾಗಿಯಾಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅವರು SIT ಕಚೇರಿಗೆ ತೆರಳಿ ತದಬಳಿಕ ತಾಲೂಕು ಆಡಳಿತ ಸೌಧಕ್ಕೆ ತೆರಳಿದ್ರು. ಅಲ್ಲಿ ತಮ್ಮ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ವಾಪಸ್ಸು SIT ಕಚೇರಿಗೂ ಕೂಡ ಹೋಗ್ಲಿಲ್ಲ. ಯಾಕಂತಂದ್ರೆ ಅವರಿಗೆ SIT ಅಧಿಕಾರಿಗಳಿಂದ ಕರೆ ಬಂದರಷ್ಟೇ ಅವರು ಹೋಗ್ತಾರೆ. ಆದ್ರಿಂದ ಅವರಿಗೂ ಕರೆ ಬಂದಿಲ್ಲ ಅಂತ ಅನ್ಸುತ್ತೆ, ಅವರು ಹೋಗ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಈಗಾಗಲೇ SIT ಆಫೀಸ್ ನಲ್ಲಿ ಏನಾದ್ರೂ ಮುಸುಕುದಾರಿಯ ವಿಚಾರಣೆ ನಡೆಯುತ್ತಿರುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಅದರ ಜೊತೆಗೆ SITಯ ಚೀಫ್ ಮೊಹಂತಿ ಅವರು ಆಗಮಿಸಿರುವಂತ ಅವರ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ನಡೆಸಲಿಕ್ಕಿದ್ದಾರೆ, ಅಧಿಕಾರಿಗಳ ಜೊತೆಗೆ ಮಾತುಕತೆಯನ್ನು ನಡೆಸಲಿಕ್ಕಿದ್ದಾರೆ. ಜೊತೆಗೆ ಮೊನ್ನೆಯಿಂದ ನಡೆದಂತಹ ಉತ್ಖನನ ಕಾರ್ಯದ ವಿಡಿಯೋಗಳನ್ನು ಕೂಡ ವೀಕ್ಷಣೆ ಮಾಡುವಂತದ್ದು ಮತ್ತು ಮುಂದಿನ ಕಾರ್ಯಯೋಜನೆ ಏನು ಎತ್ತ ಅನ್ನೋದರ ಬಗ್ಗೆಯೂ ಕೂಡ ಮಾತನಾಡುವಂತಹ ಸಾಧ್ಯತೆಗಳು ಇದಾವೆ ಗೌತಮ್. ಓಕೆ, ಅದರ ಜೊತೆಗೆ ಈಗ ಪಾಯಿಂಟ್ ನಂಬರ್ 13ಕ್ಕೆ ಬೇಕಾದಂತಹ ಪೂರಕ ವ್ಯವಸ್ಥೆಗಳು ಅಥವಾ ಅಲ್ಲಿ ಮಾಡಿಕೊಳ್ಬೇಕಾದಂತಹ ವ್ಯವಸ್ಥೆಗಳೇನಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಡೆವಲಪ್ಮೆಂಟ್ಸ್ ಇದೆಯಾ? ಅಂದ್ರೆ ಬೇರೆ ಬೇರೆ ಇಲಾಖೆಗಳ ಜೊತೆಗೆ ಸಭೆಯನ್ನ ನಡೆಸಿರುವಂತದ್ದು, ಅವರು ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿರುವಂತಹ ಬಗ್ಗೆ ಏನಾದ್ರೂ ಮಾಹಿತಿಗಳಿದೆಯಾ? ಅಂದ್ರೆ ಯಾಕಂತಂದ್ರೆ 13ನೇ ಪಾಯಿಂಟ್ ನಲ್ಲಿ ಬಹಳಷ್ಟು ಸವಾಲುಗಳಿವೆ. 13ನೇ ಪಾಯಿಂಟ್ ನಲ್ಲಿ ಸವಾಲುಗಳಿರುವಂತದ್ದು ಯಾಕೆ ಅಂತಂದ್ರೆ, ಆ ಸವಾಲಿನ ಕೆಲಸ 13ನೇ ಪಾಯಿಂಟ್ ನ ಉತ್ಖನನ ಅನ್ನುವಂಥದ್ದು. ಅಲ್ಲಿ ವಿದ್ಯುತ್ ಕಂಬಗಳಿದಾವೆ, ಅವುಗಳನ್ನ ತೆರವುಗೊಳಿಸಬೇಕು. ಅದರ ಜೊತೆಗೆ ಪಕ್ಕದಲ್ಲಿ ಅಣೆಕಟ್ಟಿದೆ, ಅದಕ್ಕೂ ತೊಂದರೆ ಆಗದಂತಹ ರೀತಿಯಲ್ಲಿ ಉತ್ಖನನ ಕಾರ್ಯವನ್ನು ಮಾಡಬೇಕು. 6 ಅಡಿ 3 ಅಡಿ ಗುರುತಲ್ಲ ಅದು, ಬದಲಾಗಿ 6 ಅಡಿ 3 ಅಡಿ, ಒಂದು 4-5 6 ಅಡಿ 3 ಅಡಿ ಇರುವಂತೆ ಕಾಣಿಸ್ತಾ ಇದೆ. ಅಷ್ಟು ಅಗಲದ ಗುರುತನ್ನ ಅಗಿಬೇಕು. ಈ ಹಿನ್ನೆಲೆಯಲ್ಲಿ ಅದು ಅಣೆಕಟ್ಟಿಗೂ ಏಟಾಗುವಂತಹ ಸಾಧ್ಯತೆ ಇದೆ. ಅದನ್ನೆಲ್ಲ ಎಚ್ಚರಿಕೆಯಿಂದ ನೋಡಿಕೊಂಡು ಅಗಿಯುವಂತಹ ಸಾಧ್ಯತೆಗಳಿರೋದ್ರಿಂದ ಆ ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆ ನಡೆಸಿ 13ನೇ ನಂಬರ್ನ ಉತ್ಖನನದ ಬಗ್ಗೆ ಸೂಕ್ತವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಇದಾವೆ. ಆ ನಿಟ್ಟಿನಲ್ಲೂ ಕೂಡ ಸಭೆ ನಡೆಯುತ್ತಾ ಇರುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗಿನಿಂದ SIT ಕಚೇರಿಯಲ್ಲಿ ಕಾಯ್ತಾ ಇದ್ದಂಥದ್ದು ಮತ್ತು ನೇತ್ರಾವತಿಯಲ್ಲಿ ಕಾಯ್ತಾ ಇರುವಂತಹದ್ದಕ್ಕೆ ಬ್ರೇಕ್ ಬಿದ್ದಿರುವಂತದ್ದು. ಯಾಕೆಂತಂದ್ರೆ ಇಲ್ಲೀಗ ಉತ್ಖನನ ಕಾರ್ಯ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಈ ಮೂಲಕ ಇವತ್ತಿನ ಉತ್ಖನನ ಕಾರ್ಯವನ್ನ ಸ್ಥಗಿತಗೊಳಿಸಿ ಮುಂದಿನ ಅಂದ್ರೆ ನಾಳೆ 13ನೇ ನಂಬರ್ನ ಉತ್ಖನನ ಮಾಡುವಂತಹ ಸಾಧ್ಯತೆಗಳಿದಾವೆ. ಈ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂತಹ ಮಾಹಿತಿಗಳು ಬಂದಿಲ್ಲ. ಈಗಾಗಲೇ ನಾವು ಬೆಳ್ತಂಗಡಿ ಠಾಣೆಯ ಅಥವಾ SIT ಕಚೇರಿಯ ಮುಂಭಾಗದಲ್ಲಿ ಇರುವಂತದ್ದು, ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ನಿಮಗೆ ನೇರವಾದಂತಹ ದೃಶ್ಯಾವಳಿಗಳಲ್ಲಿ ಬರ್ತಾ ಇದೆ. ಇಲ್ಲಿಯ ತನಕ SIT ಕಚೇರಿಯಲ್ಲಿ ಇವತ್ತಿನ ಉತ್ಖನನ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಯಾಕಂದ್ರೆ ಅರಣ್ಯ ಇಲಾಖೆಯವರು ಈಗಾಗಲೇ ತೆರಳಿದ್ದಾರೆ, ಅದರ ಜೊತೆಗೆ ಕಂದಾಯ ಇಲಾಖೆಯ ಕೆಲವರು ಈಗಾಗಲೇ ತೆರಳಿದ್ದಾರೆ. ಜೊತೆಗೆ ಇಲ್ಲಿರ್ತಕ್ಕಂತಹ ಒಂದು
ಆ, ಬೇರೆ ಅಧಿಕಾರಿಗಳು ಸೋಕೋ ಟೀಮ್ನ ಅಧಿಕಾರಿಗಳು ಕೂಡ ಸ್ಥಳದಿಂದ ತೆರಳಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಉತ್ಖನನ ಕಾರ್ಯ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ ಗೌತಮ್. ಓಕೆ, ಸೊ ಅಂದ್ರೆ ಬಹುಶಃ ನಾಳೆ ಕೂಡ ನಡೆಯುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಆಗ್ಬೇಕಾದಂತಹ ಕೆಲಸಗಳು ಆಗದೆ ಅದನ್ನ ಮಾಡೋದು ಚಾನ್ಸಸ್ ಡೌಟ್ ಅನ್ನುವಂಥದ್ದು. ಅದರ ಜೊತೆಗೆ ಬೇರೆ ಪರ್ಯಾಯ ಮಾರ್ಗಗಳ ಮೂಲಕ ಏನಾದ್ರೂ ಅಥವಾ ಆಲ್ಟರ್ನೇಟ್ ಟೆಕ್ನಾಲಜಿಗಳನ್ನ ಏನಾದ್ರೂ ಬಳಕೆ ಮಾಡಿಕೊಂಡು ಮಾಡುವಂತಹ ಚಾನ್ಸಸ್ ಇದೆಯಾ? ಆ ಬಗ್ಗೆ ಏನಾದ್ರೂ ಸಭೆಗಳಾಗ್ತಾ ಇರಬಹುದಾ ಹೇಗೆ ಅಂತ? ಇವತ್ತು ಕಂಟಿನ್ಯೂಸ್ ಆಗಿ ಸಭೆ ನಡೀತಾ ಇದೆ. ಈಗ ಮೊಹಂತಿ ಅವರು ಬಂದ ನಂತರ ಸಭೆ ನಡೀತಿದೆ. ಮಹತ್ವದ ಮಾತುಕತೆಗಳಾಗುವಂತಹ ಸಾಧ್ಯತೆಗಳಿವೆ. ನೋಡಬೇಕು, ಅವ್ರು ಏನಾದ್ರೂ ಬಂದು ರಿಯಾಕ್ಷನ್ ಕೊಡ್ತಾರ ಅಂತ. ರಿಯಾಕ್ಷನ್ ಕೊಟ್ರೆ ಆಗ ನಿಮಗೆ ಸ್ಪಷ್ಟವಾದಂತಹ ಮಾಹಿತಿಗಳನ್ನು ಒದಗಿಸಬಹುದು. ಇನ್ನಷ್ಟು ಅಪ್ಡೇಟ್ ಗಳನ್ನು ಒದಗಿಸೋಗ್ತೀವಿ. ಇಲ್ಲಿ ಏನಾದ್ರೂ ಆಗತ್ತಾ ಅಂತ ಹೇಳಿ, ಅಥವಾ ಯಾರಾದ್ರೂ ಬಂದು ಏನಾದ್ರು ರಿಯಾಕ್ಷನ್ ಕೊಡ್ತಾರ ಅನ್ನುವಂಥ ನೇರ ಪ್ರಸಾರದ ಮೂಲಕ ತಾವು ನೋಡ್ತಾ ಇದ್ದೀರಿ. ಸ್ವಲ್ಪ ಹೊತ್ತು ಕಾದಾಗ ಒಂದಷ್ಟು ಮಾಹಿತಿಗಳು ಹೊರಬೀಳುವಂತ ಸಾಧ್ಯತೆ ಇದೆ ಗೌತಮ್. ಎಸ್, ಥ್ಯಾಂಕ್ ಯು. ಮತ್ತೆ ತಮ್ಮನ್ನ ಸಂಪರ್ಕ ಮಾಡ್ತೀವಿ ದಾಮೋದರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಈ ಕ್ಷಣದ ಮಾಹಿತಿ. ಇವತ್ತು ನಡೆಯಬೇಕಿದ್ದಂತಹ ಪಾಯಿಂಟ್ ನಂಬರ್ 13ರ ಉತ್ಖನನವನ್ನ ಇವತ್ತಿಗೆ ರದ್ದುಪಡಿಸಲಾಗಿದೆ. ಮುಂದಿನ ಹಂತದಲ್ಲಿ ಆ ಒಂದು ಪಾಯಿಂಟ್ ನ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಅಧಿಕಾರಿಗಳು ನಿರ್ಧಾರವನ್ನ ಮಾಡಿದ್ದಾರೆ. ಅದಕ್ಕೆ ಪೂರಕ ವಿಚಾರ ಏನು ಅಂತ ಹೇಳಿದ್ರೆ, ಈಗಾಗಲೇ ಅಲ್ಲಿದ್ದಂತಹ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಾಗಿರ್ಬೋದು, ಕಂದಾಯ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಸ್ಪಾಟ್ ನಿಂದ ಹೋಗಿದ್ದಾರೆ. ಅದೇ ರೀತಿ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ತಹಶೀಲ್ದಾರ್ ಕಚೇರಿಯಲ್ಲಿದ್ರು, ಬೆಳ್ತಂಗಡಿ ತಾಲೂಕು ಆಡಳಿತ ಸೌಧದಲ್ಲಿ ಇದ್ದಂತಹ ಕಚೇರಿಯಲ್ಲಿದ್ರು, ಅಲ್ಲೇ ಇದ್ದಾರೆ ಇನ್ನೂ ಕೂಡ. ಅವರಿಗೂ ಯಾವುದೇ ರೀತಿಯ ಕರೆ ಬಂದಿಲ್ಲ SIT ಕಚೇರಿಯಿಂದ. ಸೊ ಹೀಗಾಗಿ ಅವರು ಕೂಡ ತೆರಳಿಲ್ಲ ಅನ್ನುವಂಥದ್ದು. ಸೊ ಹೀಗಾಗಿ ಇವತ್ತಿನ ಕಾರ್ಯಾಚರಣೆಯನ್ನ ಇಲ್ಲಿಗೆ ಅಂದ್ರೆ ಇವತ್ತು ಯಾವುದೇ ರೀತಿಯ ಕಾರ್ಯಾಚರಣೆ ಇರೋದಿಲ್ಲ. ಬಹುಶಃ ಮುಂದೆ ನಾಳೆ ಅಥವಾ ನಾಡಿದ್ದು ಯಾವಾಗ ಅವರು ನಿರ್ಧಾರ ಮಾಡ್ತಾರೋ ಆವತ್ತು ಪಾಯಿಂಟ್ ನಂಬರ್ 13ರ ಉತ್ಖನನ ನಡೆಯಬಹುದು ಎನ್ನುವಂತ ನಿರೀಕ್ಷೆ. ಸೊ ಹೀಗಾಗಿ ಈಗ ಈ ಬಗ್ಗೆ ಏನಾದ್ರೂ ಅಧಿಕೃತವಾಗಿ ಹೇಳಿಕೆಗಳು ಸಿಗಬಹುದಾ? ಈಗಾಗಲೇ SIT ಚೀಫ್ ಅವರು ಆಗಮಿಸಿದ್ದಾರೆ SIT ಕಚೇರಿಗೆ. ಸೊ ಇಲ್ಲೇನಾದ್ರೂ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಕೊಡ್ತಾರಾ? ಕಾದು ನೋಡಬೇಕು. ಸೊ ಈಗಾಗಲೇ ನಮ್ಮ ಸುದ್ದಿಯ ತಂಡ ಬೆಳ್ತಂಗಡಿ SIT ಕಚೇರಿಯ ಬಳಿ ಇದೆ, ಅಲ್ಲೇ ಬೀಡು ಬಿಟ್ಟಿದೆ. ಅಲ್ಲಿ ಏನಾದ್ರೂ ಬೆಳವಣಿಗೆಗಳು ಡೆವಲಪ್ಮೆಂಟ್ಸ್ ಗಳಾದಾಗ ಅದನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಸೊ ಏನಾದ್ರೂ ಡೆವಲಪ್ಮೆಂಟ್ಸ್ ಇದ್ರೆ ಮತ್ತೆ ಅದನ್ನ ವೀಕ್ಷಕರ ಮುಂದೆ ಇಡುವಂತಹ ಪ್ರಯತ್ನವನ್ನ ಖಂಡಿತವಾಗ್ಲೂ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡುತ್ತೆ.
ಸಾಕ್ಷಿ ದೂರುದಾರ ಮುಸುಕುದಾರಿ ವ್ಯಕ್ತಿ SIT ಕಚೇರಿಯಿಂದ ನಿರ್ಗಮಿಸಿದ್ದಾರೆ ಎನ್ನುವಂತ ಮಾಹಿತಿ ಬರ್ತಾ ಇದೆ. ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಬಂದಿದ್ದಂತಹ ವಾಹನ ವಕೀಲರ ಜೊತೆಗೆ ಆಗಮಿಸಿದ್ದಂತಹ ಸಾಕ್ಷಿ ದೂರುದಾರ ಈಗ ತನ್ನ ವಕೀಲರ ಜೊತೆಗೆ ತಾನು ಬಂದಂತಹ ವಾಹನದಲ್ಲಿ SIT ಕಚೇರಿಯಿಂದ ವಾಪಸ್ ತೆರಳುತ್ತಾ ಇದ್ದಾರೆ ಎನ್ನುವಂತಹ ಒಂದು ಡೀಟೇಲ್ಸ್ ಈಗ ಲಭ್ಯ ಆಗ್ತಾ ಇದೆ. ಎಲ್ಲರೂ ಕೂಡ ಕಾಯ್ತಾ ಇದ್ರು ಬಹಳಷ್ಟು ಕುತೂಹಲದಿಂದ. ಇವತ್ತು ಕಾರ್ಯಾಚರಣೆಗೆ ತೆರಳಬಹುದಾ, ಕಾರ್ಯಾಚರಣೆ ಆಗಬಹುದಾ ಎನ್ನುವಂತಹ ನೆಲೆಯಲ್ಲಿ ಬಹಳಷ್ಟು ಚರ್ಚೆಗಳು ಆಗ್ತಾ ಇತ್ತು. ಆದರೆ ಇವತ್ತು ಯಾವುದೇ ರೀತಿಯ ಕಾರ್ಯಾಚರಣೆ ಇಲ್ಲ ಅನ್ನುವಂತಹ ಮಾಹಿತಿ ಈಗ ಬಂದಿರುವಂತದ್ದು. ಜೊತೆಗೆ ಕಾರ್ಯಾಚರಣೆಯ ಹಿನ್ನೆಲೆಯಲ್ಲಿ ಆಗಮಿಸಿದ್ದಂತಹ ಇನ್ನೊಂದಷ್ಟು ಅಧಿಕಾರಿಗಳು ಕೂಡ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಜೊತೆಗೆ ಸೋಕೋ ಟೀಮ್ ಎಲ್ಲರೂ ಕೂಡ ಈಗ ಸ್ಥಳದಿಂದ ವಾಪಸ್ ಆಗಿದ್ದಾರೆ. ಅಂದ್ರೆ SIT ಕಚೇರಿಯಿಂದ ವಾಪಸ್ ಆಗಿದ್ದಾರೆ. ಅದೇ ರೀತಿ ಈಗ ಸಾಕ್ಷಿ ದೂರುದಾರ ಕೂಡ ಅಲ್ಲಿಂದ ವಾಪಸ್ ಆಗಿರುವಂತದ್ದು. ಸೊ ಹೀಗಾಗಿ ಇವತ್ತಿನ ಕಾರ್ಯಾಚರಣೆ ರದ್ದಾಗಿದೆ. ಮುಂದಿನ ಕಾರ್ಯಾಚರಣೆ ಯಾವಾಗ, ಏನು, ಎತ್ತ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಆ ಪ್ರಶ್ನೆಗೂ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉತ್ತರ ಸಿಗಬಹುದು ಎನ್ನುವಂತಹ ಒಂದು ನಿರೀಕ್ಷೆಗಳಿದೆ. ಸೊ ಆ ಒಂದು ನಿರೀಕ್ಷೆಯ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಸೊ ನಿನ್ನೆ ಸಂಜೆ ಒಂದಷ್ಟು ಬೆಳವಣಿಗೆಗಳು ನಡೆದಿದ್ವು. ಈಗ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ, ಗರುಡ ಪಡೆ ಕೂಡ ತೆರಳಿರುವಂತದ್ದು. ಅಲ್ಲಿ ಭದ್ರತೆಗೆ ನಿಯೋಜನೆಯಾಗಿದ್ದಂತಹ ಗರುಡ ಪಡೆ ಜೊತೆಗೆ ANF ನ ಸಿಬ್ಬಂದಿಗಳು ಕೂಡ ತೆರಳುತ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಸೊ ನಿನ್ನೆ ಒಂದಷ್ಟು ಅಹಿತಕರ ಘಟನೆಗಳು ನಡೆದಂತಹ ಬಳಿಕ, ಹಲ್ಲೆ ಪ್ರಕರಣಗಳು ನಡೆದಂತಹ ಬಳಿಕ ಪೊಲೀಸ್ ಇಲಾಖೆ ಹೆಚ್ಚುವರಿ ಪೊಲೀಸರನ್ನ, ಅಂದ್ರೆ ಮೀಸಲು ಪಡೆಯ ಪೊಲೀಸರನ್ನ ಸ್ಥಳಕ್ಕೆ ಕರೆಸಿಕೊಂಡು ಬಿಗಿ ಭದ್ರತೆಯನ್ನ, ಬಂದೋಬಸ್ತನ್ನ ಏರ್ಪಡಿಸಿತ್ತು. ಆ ನಡುವೆ ಅವರ ಮೇಲೆ ಪ್ರಕರಣಗಳು ಕೂಡ ಈಗ ಧರ್ಮಸ್ಥಳ ಠಾಣೆಯಲ್ಲಿ 4, ಬೆಳ್ತಂಗಡಿ ಠಾಣೆಯಲ್ಲಿ 3, ಒಟ್ಟು 7 ಪ್ರಕರಣಗಳು ನಿನ್ನೆ ಸಂಜೆ ನಡೆದಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ದಾಖಲಾಗಿರುವಂತದ್ದು. ಆ ಬಗ್ಗೆ SP ಅವರು ಅಫಿಷಿಯಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಈ ನಡುವೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಘನತೆಗೆ ಧಕ್ಕೆ ತರುವ ಉದ್ದೇಶದಿಂದ ವಿದೇಶಿ ಹಣವನ್ನ ಬಳಸಿಕೊಂಡು ವ್ಯವಸ್ಥಿತ ಷಡ್ಯಂತ್ರ ನಡೆಸಲಾಗ್ತಾ ಇದೆ ಎನ್ನುವಂತಹ ಆರೋಪವನ್ನ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯ ವಸಂತ ಗಿಳಿಯರವರು ಮಾಡಿದ್ದಾರೆ. ಮಂಗಳೂರು ಪ್ರೆಸ್ ಕ್ಲಬ್ ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತಹ ಅವರು ಈ ಒಂದು ಪ್ರಕರಣದ ಸಮಗ್ರ ತನಿಖೆಯನ್ನ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದ್ರೆ NIA ವಹಿಸಬೇಕು ಎನ್ನುವಂತಹ ಒಂದು ಒತ್ತಾಯವನ್ನ, ಆಗ್ರಹವನ್ನ ಮಾಡಿದ್ದಾರೆ. ಸೊ ಅವರು ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ವಿಚಾರಗಳನ್ನ ಮಾತನಾಡಿದ್ದಾರೆ ಅನ್ನುವಂಥದ್ದನ್ನ ಈಗ ನೋಡ್ಕೊಂಡು ಬರೋಣ. ಗಿಳಿಯರ್ ಅಂತ, ನಾನು ಈ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯ ಸಂಚಾಲಕ ಇದ್ದೆ. ಇದು ಕೊತ್ತಾಡಿ ಶರತ್ ಕುಮಾರ್ ಶೆಟ್ಟಿ ಅಂತ, ಇವರು ನಿಖಿಲ್ ನಾಯಕ್ ತೆಕ್ಕಟ್ಟೆ ಅಂತ, ಇನ್ನಷ್ಟು ಸದಸ್ಯರು ಬರ್ತಾರೆ, ನಮ್ಮ ಪ್ರಮುಖರು ಬರ್ತಾ ಇದ್ದಾರೆ. ಶರತ್ ಶೆಟ್ಟಿ ಕೊತ್ತಾಡಿ ಅಂತ. ಈಗ ಮುಖ್ಯವಾಗಿ ನಾವು ಇವತ್ತು ಈ ಮಾಧ್ಯಮಗೋಷ್ಠಿಯನ್ನು ಕರೀಲಿಕ್ಕೆ ಕಾರಣ ಏನಂದರೆ, ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಅಂತ ಹೇಳಿದರೆ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ನಾನಾ ಭಾಗಗಳಲ್ಲಿ ಇಡೀ ರಾಜ್ಯಾದ್ಯಂತ ನಡೀತಾ ಇರುವಂಥ ಷಡ್ಯಂತ್ರಗಳನ್ನು ಖಂಡಿಸಲಿಕ್ಕೆ ನಾವು ಇದನ್ನು ಫಾರ್ಮ್ ಮಾಡಿಕೊಂಡಿರುವಂಥದ್ದು. ಪ್ರಸ್ತುತ ಧರ್ಮಸ್ಥಳದಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳು ತಮಗೆಲ್ಲರಿಗೂ ಗೊತ್ತಿದೆ. ಈಗ ಸರ್ಕಾರ SITಯನ್ನು ರಚನೆ ಮಾಡಿದೆ. ಅದನ್ನು ನಾವು
ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯವರು ಅದನ್ನು ಖಂಡಿತವಾಗಿಯೂ ಸ್ವಾಗತಿಸ್ತೇವೆ. ಮತ್ತು SIT ಒಂದು ಸರಿಯಾದ ಕ್ರಮದಲ್ಲಿ ಅವರು ಕರ್ತವ್ಯ ಪಾಲನೆಯನ್ನು ಮಾಡಿ ವರದಿಯನ್ನು ಸಲ್ಲಿಸಬೇಕು ಎನ್ನುವ ಆಗ್ರಹವನ್ನು ಮಾಡ್ತೇವೆ. ಇಲ್ಲಿ ನಮಗೆ ಒಂದಿಷ್ಟು ಮೂಲಭೂತವಾದಂಥ ಪ್ರಶ್ನೆಗಳು ಕಾಡ್ತಾ ಇವೆ. ಏನಂತ ಹೇಳಿದರೆ, ಮಾಧ್ಯಮದ ವಕ್ತಾರರಿಗೆ ಮತ್ತು ಮಾಧ್ಯಮದ ವರದಿಗಾರರಿಗೆ SITಯಿಂದ ಎಲ್ಲಿಯ ತನಕ ಅಧಿಕೃತವಾಗಿ ಯಾವುದೇ ವರದಿಯನ್ನು ಅವರು ಕೊಡಲಿಲ್ಲ. ಆದಾಗ್ಯೂ ಕೆಲವು ಸುದ್ದಿವಾಹಿನಿಗಳು, ಅಂದರೆ ಕೆಲವು ಯೂಟ್ಯೂಬರ್ಸ್, ಅನಧಿಕೃತ ಮಾಧ್ಯಮದವರು ಮತ್ತು ಕೆಲವು ಸುದ್ದಿವಾಹಿನಿಯವರು ಕೂಡ ಒಂದು ಚಾನಲಲ್ಲಿ ನಾನು ಗಮನಿಸಿದೆ, ಅವರು 12 ಅಸ್ಥಿಪಂಜರ ಸಿಕ್ತು, 15 ಸಿಕ್ತು, 50 ಸಿಕ್ತು ಅಂತಲೂ ವರದಿ ಮಾಡಿದಂಥ ಯೂಟ್ಯೂಬರ್ಸ್ ಇದ್ದಾರೆ. ರಾಶಿ ಮೂಳೆ ಸಿಕ್ಕಿದೆ ಅಂತಲೂ ಹೇಳಿದ್ದಾರೆ. ಹಾಗಿದ್ರೆ ಇಲ್ಲಿ ಹೇಳುವ ಮೂಲಭೂತವಾದ ಪ್ರಶ್ನೆ, SIT ಅವರು ಯಾರಿಗೂ ಅಧಿಕೃತವಾಗಿ ವರದಿಯನ್ನು ಕೊಡದೆ ಆ ಕೆಲವರಿಗೆ ಮಾತ್ರ ಹೇಗೆ ಈ ಸೋರ್ಸನ್ನು ಕೊಡ್ತಾ ಇದ್ದಾರೆ ಅನ್ನೋದು ನಮ್ಮದೊಂದು ಪ್ರಶ್ನೆ. ಆಮೇಲೆ ಧರ್ಮಸ್ಥಳ ಎನ್ನುವುದು ಅಲ್ಲಿ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ. ನಾವು ತಿರುಪತಿ ಅಂತ ಹೇಳಿದರೆ ನಮಗೆ ತಿರುಪತಿಯ ವೆಂಕಟರಮಣನೇ ನಮಗೆ ಕಣ್ಣ ಮುಂದೆ ಬರೋದು, ತಿರುಪತಿಯ ಟೆಂಪಲ್ ಅಂತಲೇ ಬರೋದು. ಧರ್ಮಸ್ಥಳ ಅಂತ ಹೇಳಿದರೂ ಕೂಡ ಧರ್ಮಸ್ಥಳದ ಮಂಜುನಾಥೇಶ್ವರ ಸ್ವಾಮಿಯೇ ಆಗೋದು. ಇವರು ಪ್ರತಿ ಸಂದರ್ಭದಲ್ಲೂ ಇದಕ್ಕೆ ಸಂಬಂಧಪಟ್ಟಂಥ ಪೋಸ್ಟ್ಗಳನ್ನು, ವರದಿಗಳನ್ನು ಮಾಡುವಾಗ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರ ಫೋಟೋವನ್ನು ಬಳಸುವಂಥದ್ದು ಮತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಫೋಟೋವನ್ನು ಬಳಸುವಂಥದ್ದು, ಇದನ್ನು ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯವರು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಯಾಕಂದರೆ ಯಾರ ಮೇಲೆ ಆರೋಪವನ್ನು ಮಾಡಿದ್ದಾನೆ ಎನ್ನುವುದು ಇವತ್ತಿನ ತನಕ ಬಯಲಾಗಿಲ್ಲ. ಯಾಕಂದರೆ ಅದು 164 ಸ್ಟೇಟ್ಮೆಂಟ್ ಮತ್ತು 182 BNS ಅಲ್ಲಿ ಬಹುಶಃ ದಾಖಲಾಗಿರುವಂಥ ಆರೋಪ, ಅಂದರೆ ಹೇಳಿಕೆ. ಬಹಿರಂಗವಾಗಿ ಮುಸುಗುದಾರಿ ವ್ಯಕ್ತಿ ಯಾರ ಮುಂದೂ ಕೂಡ ಹೇಳಿಲ್ಲ. ಆದಾಗ್ಯೂ ಕೂಡ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬವನ್ನು ಮತ್ತು ಧರ್ಮಸ್ಥಳ ದೇವಸ್ಥಾನವನ್ನೇ ಟಾರ್ಗೆಟ್ ಮಾಡಿ ಇವರು ಯಾಕೆ ಆರೋಪವನ್ನು ಮಾಡ್ತಾ ಇದ್ದಾರೆ, ಇದರ ಬಗ್ಗೆಯೂ ಕೂಡ ನಾವು ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಇನ್ನು SITಯ ಬಗ್ಗೆ ನಮ್ಮದು ಕೆಲವು ಪ್ರಶ್ನೆಗಳು ಏನಂತ ಹೇಳಿದರೆ, 13 ಗುಂಡಿಗಳನ್ನು ಅಗಿಬೇಕು ಅಂತೇಳಿ 13 ಪಾಯಿಂಟ್ಗಳನ್ನು ಇವರು ಈಗಾಗಲೇ ಮಾಡಿದ್ದಾರೆ. ಅದರಲ್ಲಿ 12 ಪಾಯಿಂಟ್ಗೆ ತನಕ ಆಗಿ 1 ಪಾಯಿಂಟ್ ಮಾತ್ರ ಬಾಕಿ ಇದೆ. ಇಲ್ಲಿಯ ತನಕ ಇವರು ಹೇಳಿದಂತಹ ಮಟ್ಟದಲ್ಲಿ ಯಾರು ನಮಗೆ ಪತ್ರಕರ್ತರ ಮೂಲಕ ತಿಳಿದಿರುವಂಥದ್ದು, ಅಲ್ಲೇ ಇರುವಂಥ ಪತ್ರಕರ್ತರ ಮೂಲಕ ತಿಳಿದಿರುವಂಥದ್ದು, ಆ ಥರದ್ದೇನು ಕಳೆಬರಗಳು ಯಾವುದು ಪತ್ತೆ ಆಗಿಲ್ಲ. ಪಾಯಿಂಟ್ ನಂಬರ್ 6 ಅಲ್ಲಿ ಸ್ವಲ್ಪ ಅಸ್ಥಿ ಪಂಜರಗಳು, ಅಸ್ಥಿ ಅಳಿದುಳಿದ ಭಾಗಗಳು ಸಿಕ್ಕಿವೆ ಅಂತ ಹೇಳಿ, ಆದರೆ ಮೆಡಿಕಲ್ ವರದಿಗಳು ಕೂಡ ಅದು ಪುರುಷನದ್ದು ಅಂತೇಳಿ ಹೇಳಿದೆ ಅಂತೇಳಿ ಮೀಡಿಯಾದಿಂದಲೇ ಗೊತ್ತಾಗಿತ್ತು. ಹಾಗಾಗಿ ಇವರು 13ನೇ ಪಾಯಿಂಟನ್ನು ತೆಗೆಯದೆ ಆತ ಮುಸುಕುದಾರಿ ತೋರಿಸಿದಂಥ ಭಾಗದಲ್ಲೆಲ್ಲ, ಕಾಡಿನ ಭಾಗದಲ್ಲೆಲ್ಲ ಸಂಚಾರ ಮಾಡುವಂಥದ್ದು ನಮಗೆ ಸ್ವಲ್ಪ ಅಸಮಾಧಾನ ಇದೆ ಇದ್ರ ಬಗ್ಗೆ. ಯಾಕಂದರೆ ಪರ್ಟಿಕ್ಯುಲರ್ ಆಗಿ ಈ ಪಾಯಿಂಟ್ಗಳನ್ನು ಯಾಕೆ ಮಾಡಿದರೆ ಒಂದು ಆಮೇಲೆ ಒಂದು ಶವದ ತಲೆಬುರುಡೆಯನ್ನು ಆತ ನೇರವಾಗಿ ಪೊಲೀಸ್ ಠಾಣೆಗೆ ತಂದು ತಲುಪಿಸ್ತಾನೆ. ಅವನ ಮೇಲೆ ಸೆಕ್ಷನ್ ಮೂಲಕ ಅವನ ಮೇಲೆ ಏನು ಪ್ರಕರಣವನ್ನು ದಾಖಲಿಸಿ ಆತನನ್ನು SIT ಕಸ್ಟಡಿಗೆ ಪಡೆಯದೆ ಅವನ ಮೇಲೆ ಇದರಲ್ಲಿ ಏನು ಆ ಸಮಾಧಿಯನ್ನು ಅನಧಿಕೃತವಾಗಿ ಅಗೆದಿರುವಂಥ ಒಂದು ಪ್ರಕರಣ ದಾಖಲಾಗಬೇಕು ಇದರಲ್ಲಿ. ಮತ್ತೆ ಆ ಏನು ತಲೆಬುರುಡೆ ಮಾತ್ರ ಬಂದಿದೆ, ಯಾರು ಕೂಡ ತಲೆಬುರುಡೆಯನ್ನು ಹೂತಿಡ್ಲಿಕ್ಕೆ ಸಾಧ್ಯ ಇರಲಿಕ್ಕಿಲ್ಲ. ಅದ್ರ ಜೊತೆ ಒಂದು ಅದು ಸ್ಕೆಲೆಟನ್ ಇರ್ತದೆ. ಆ ಪಾಯಿಂಟ್ ಯಾವುದು, ಆ ಭಾಗವನ್ನು ಯಾಕೆ ಇವರು ಇನ್ನೂ ಮಹಜರು ಮಾಡಲಿಲ್ಲ, ವೆರಿಫಿಕೇಶನ್ ಮಾಡಲಿಲ್ಲ SIT ಅವರು, ಅದಕ್ಕೆ ಒಂದು ಭದ್ರತೆಯನ್ನು ಒದಗಿಸಿಲ್ಲ. ಅವರು ಹೇಳ್ತಾ ಇದ್ದಾರೆ, ಅವರು ಆಗದು ಬೇರೆ ಕಡೆ ಸಾಗಿಸ್ತಾರಂತಲೂ ಕೆಲವರು ಆರೋಪ ಮಾಡ್ತಾ ಇದ್ದಾರಲ್ವಾ. ಅದಕ್ಕೆ ಯಾಕೆ ಒಂದು ಪಾಯಿಂಟ್ ಮಾಡಿಲ್ಲ, ರೌಂಡ್ ಅಪ್ ಮಾಡಲಿಲ್ಲ. ಅವನು ತಲೆಬುರುಡೆ ತಂದ ಭಾಗದಿಂದಲೇ ಇವರ ಏನು ಅಗೆತವನ್ನು ಪ್ರಾರಂಭ ಮಾಡಬೇಕಿತ್ತು. ಯಾಕೆ ಅದನ್ನು ಮಾಡಲಿಲ್ಲ? ಒಂದು, ಮುಸುಕುದಾರಿ ಅನಾಮಿಕ ವ್ಯಕ್ತಿಯನ್ನ ಪೊಲೀಸ್ ಸುಪರ್ದಿಯಲ್ಲಿ SIT ಸುಪರ್ದಿಯಲ್ಲಿ ಸರ್ಕಾರಿ ಸುಪರ್ದಿಯಲ್ಲಿ ಇರಿಸಿಕೊಳ್ಳದೆ ಆತನಿಗೆ ಸೂಕ್ತ ಭದ್ರತೆಯನ್ನು ಒದಗಿಸಿ ಯಾವುದಾದ್ರೂ IBಯಲ್ಲೂ ಕೂಡ, ಯಾಕಂದರೆ ನಿಮಗೆ ಇಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಆಗ್ಬೋದು. ಪೊಲೀಸ್ ಕಸ್ಟಡಿ ತಗೊಂಡು ಇಷ್ಟು ದಿನ ಮಾತ್ರ, ಆಮೇಲೆ ಕೋರ್ಟಿಗೆ ಹಾಜರುಪಡಿಸಿ ಆತನನ್ನು ನ್ಯಾಯಾಂಗ ಬಂಧನ ಕೊಡಬೇಕು ಅನ್ನೋ ಟೆಕ್ನಿಕಲ್ ಇಶ್ಯೂಸ್ ಬರ್ಬೋದು. ಹಾಗಾಗಿ ಸರ್ಕಾರಿ ಸುಪರ್ದಿಯಲ್ಲಿ, ಯಾಕಂದರೆ ಇದನ್ನ ಕೋಟಿಗಟ್ಟಲೆ 4 IPS ಅಧಿಕಾರಿಗಳು, ತುಂಬ ಪೊಲೀಸ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು, ಸಿಬ್ಬಂದಿಗಳು, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು, AC ಇವರೆಲ್ಲ ಸೇರಿ ಇದನ್ನು ಮಾಡ್ತಿರುವಾಗ ಕೋಟ್ಯಾಂತರ ರೂಪಾಯಿ ಸರ್ಕಾರದ ಮೊತ್ತ ವಿನಿಯೋಗ ಆಗುವಾಗ ಒಬ್ಬ ಮುಸುಕುದಾರಿಗೆ ವಸತಿಯನ್ನು ಕಲ್ಪಿಸಿಕೊಳ್ಳಿಕ್ಕೆ ಇವರಿಗೆ ಆಗಲಿಲ್ವಾ? ಯಾಕೆ ಆ ಮುಸುಕುದಾರಿ ಯಾರು ಈ ಪ್ರೊಪಗಂಡ ಮಾಡ್ತಾ ಇದ್ದಾರೆ,
ಯಾರು ಮಾಧ್ಯಮಗಳ ಮುಂದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದು ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ವಿರುದ್ಧ ಪ್ರೊಪಗಂಡ ಮಾಡ್ತಾ ಇದ್ದಾರೆ, ಅವರ ಸುಪರ್ದಿಯಲ್ಲಿ ಇರುವಂಥ ವ್ಯವಸ್ಥೆಯನ್ನು ಇವರು ಯಾಕೆ ಮಾಡಿದ್ದಾರೆ? ಇದು ನಮ್ಮ ಪ್ರಶ್ನೆ. ಮತ್ತೆ ಇದೆಲ್ಲವನ್ನ ಖಂಡಿಸಿ ನಾವು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಆಗ್ತಿರುವಂಥ ದಾಳಿಯನ್ನು ಖಂಡಿಸಿ ನಾವು ಇದೇ ತಿಂಗಳ ಇನ್ನು ದಿನಾಂಕವನ್ನು ಈ ಒಂದೆರಡು ದಿನದಲ್ಲಿ ಬಹುಶಃ ಗೊತ್ತುಪಡಿಸ್ತೇವೆ. ನಾವು ಧರ್ಮಸ್ಥಳದವರಿಗೂ ನಾಳೆ ನಾವು ನಮ್ಮೊಂದು ಸ್ಥಳಾವಕಾಶವನ್ನು ಕೊಡಿ ಅಂತೇಳಿ ಅವರಿಗೆ ಒಂದು ವಿನಂತಿಯನ್ನು ಮಾಡ್ತೇವೆ. ಯಾಕಂದ್ರೆ ಅದೊಂದು ಪ್ರೈವೇಟ್ ಪ್ರಾಪರ್ಟಿ ಆಗಿರೋ ಕಾರಣಕ್ಕೆ ದೇವಸ್ಥಾನದವರಲ್ಲಿ ಅಲ್ಲಿನ ಜಾಗದಲ್ಲೇ ನಿಂತು ನಾವೊಂದು ಧರ್ಮ ಜಾಗರಣ ಸಮಾವೇಶವನ್ನು ನಾವು ನಡೆಸ್ತಾ ಇದ್ದೇವೆ. ಧರ್ಮ ಜಾಗರಣ ಅಂತ ಹೇಳಿದರೆ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿರುವಂತಹ ಮಂಜುನಾಥೇಶ್ವರ ಸ್ವಾಮಿಯ ಭಕ್ತರು ಅಲ್ಲಿಗೆ ಬರಬೇಕು. ಮತ್ತೆ ನಾವು ಧರ್ಮ ಜಾಗರಣ ಸಮಾವೇಶದಲ್ಲಿ ಇದನ್ನೆಲ್ಲ ಮೂಲಭೂತ ಪ್ರಶ್ನೆಗಳನ್ನು ಎತ್ತಿ ಧರ್ಮಸ್ಥಳದ ಮೇಲೆ ಆಗ್ತಾ ಇರುವಂಥ ಏನು ಷಡ್ಯಂತ್ರಗಳನ್ನು ಖಂಡಿಸಿ ಒಂದು ಸಮಾವೇಶನ ಮಾಡ್ತೇವೆ. ಯಾಕಂದರೆ ಇತ್ತೀಚೆಗಷ್ಟೇ ನಿಮಗೆ ನಿನ್ನೆ ಅಷ್ಟೇ ಕುಕ್ಕರ್ ಬಾಂಬ್ನ ಅದು ರಿಲೇಟ್ ಮಾಡುವಂಥದ್ದು ಧರ್ಮಸ್ಥಳದಲ್ಲಿ ಸ್ಫೋಟ ಮಾಡಬೇಕು ಎನ್ನುವಂಥ ಒಂದು ವರದಿಯನ್ನು ನಾವು ನೋಡಿದ್ದೇವೆ. ಹಿಂದೆ ನಕ್ಸಲೈಟ್ಸ್ ಹಿಟ್ ಲಿಸ್ಟಲ್ಲಿ ಧರ್ಮಸ್ಥಳ ಇತ್ತು. ಈಗ ಮೊಹಮ್ಮದ್ ಸಮೀರ್ ಎನ್ನುವಂಥ ವ್ಯಕ್ತಿ AI ವಿಡಿಯೋ ಮಾಡಿ 1,000 ಶವಗಳಲ್ಲಿ ಹೂತಾಕಿದ್ದಾರೆ ಎನ್ನುವಂಥದ್ದನ್ನ ಯಕ್ಷಿಮಠವ್ರು ಬನ್ನಿ 1,000 ಶವಗಳನ್ನು ಅಲ್ಲಿ ಹೂತಾಕಿದ್ದಾರೆ ಅಂತೇಳಿ ನಿರಾಧಾರವಾದ ಆರೋಪವನ್ನು ಮಾಡ್ತಾರೆ. ಬನ್ನಿ 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 ಕೂತು ಬನ್ನಿ ಕೂತು. ಹಾಗಾಗಿ ಇದು ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥದ್ದು. ನಾವು ಖಂಡಿತವಾಗಿಯೂ ಹೇಳ್ತೇವೆ, ಯಾವುದು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯವರು ಹೇಳ್ತೇವೆ, ಇದರಲ್ಲಿ SIT ಸರಿಯಾಗಿ ತನಿಖೆಯನ್ನು ನಡೆಸಲಿ. ಯಾರು ಆರೋಪಿಗಳಿದ್ದಾರೆ, ತಪ್ಪಿತಸ್ಥರು ಯಾರಿದ್ದಾರೆ, ಅವರ ಬಗ್ಗೆ ಸರಿಯಾದ ಕ್ರಮ, ಕಾನೂನುಬದ್ಧವಾದಂಥ ಕ್ರಮವನ್ನು ಇವರು ಕೈಗೊಳ್ಳಿ. ಆದರೆ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನು ಇವರು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಇದನ್ನು ನೋಡುವಾಗ ನಮಗೆ ಇದು ಕೇಂದ್ರೀಯ ತನಿಖಾ ದಳದಿಂದ ತನಿಖೆಗೆ ಒಳಪಡಬೇಕು. ಯಾಕಂದರೆ ಭಯೋತ್ಪಾದಕರು ಕುಕ್ಕರ್ ದಾಳಿಯನ್ನು ಧರ್ಮಸ್ಥಳದಲ್ಲಿ ಮಾಡಬೇಕು ಅಂತೇಳಿ ಯೋಚನೆಯನ್ನು ಮಾಡಿದ್ದಾರೆ. ನಕ್ಸಲೈಟ್ಸ್ ಕೂಡ ಅವರ ಹಿಟ್ ಲಿಸ್ಟಲ್ಲಿ ಕೂಡ ಇದಿದೆ. ಕೆಲವು ನಿಷೇಧಿತ ಸಂಘಟನೆಗಳ ನಾಯಕರುಗಳು, ಸದಸ್ಯರುಗಳು ಈ ವಿಚಾರವಾಗಿ ಹೋರಾಟ ಆಗಬೇಕು ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇದರಲ್ಲಿ ವಿದೇಶಿ ಹಣಗಳ ವಿನಿಯೋಗ ಆಗಿದೆ ಅಂತ ನಮ್ಗೆ ಅನುಮಾನ ಇದೆ. ಯಾಕಂದ್ರೆ ನಾವು ಗಮನಿಸಿದಾಗೆ ವಿದೇಶದ ಕೆಲವು ಈ ಕರ್ನಾಟಕಕ್ಕೆ ಸಂಬಂಧವೇ ಇಲ್ಲದ ಫೇಸ್ಬುಕ್ ಐಡಿಗಳು ಕೂಡ ಇದರ ವಿರುದ್ಧ ಮಾಸ್ ಬರಿಯಲ್ ಇನ್ ಧರ್ಮಸ್ಥಳ ಅಂತ ಹೇಳಿ ಒಂದು ಪ್ರೊಪಗಂಡವನ್ನ ಕ್ರಿಯೇಟ್ ಮಾಡ್ತಾ ಇದೆ. ಆಲ್ ಜಜೀರಾದಂಥ ಮೀಡಿಯಾಗಳು, ಇಂಟರ್ನ್ಯಾಷನಲ್ ಪ್ರೊಪಗಂಡ ಮಾಡ್ತಾ ಇರುವಂಥ ಮೀಡಿಯಾಗಳು ಇದನ್ನು ವರದಿ ಮಾಡಿವೆ. ಹಾಗಾಗಿ ಇದು ಕೇಂದ್ರೀಯ ತನಿಖಾ ದಳದಿಂದ ತನಿಖೆಗೆ ಒಳಪಡಬೇಕು, NIA ಇಂದ ತನಿಖೆಗೆ ಒಳಪಡಬೇಕು. ಯಾಕಂದ್ರೆ ಭಯೋತ್ಪಾದಕ ಚಟುವಟಿಕೆಗೂ ಇಲ್ಲಿ ಆಗ್ತಾ ಇರುವಂಥ ಪ್ರೊಪಗಂಡಕ್ಕೂ ಒಂದು ಲಿಂಕ್ ಇದೆ ಅಂತ ನನಗೆ ಬಹಳ ಗಟ್ಟಿಯಾಗಿ ಅನಿಸ್ತಾ ಇದೆ. ಥ್ಯಾಂಕ್ ಯು. ಏನಾದರೂ ಪ್ರಶ್ನೆ ಇದ್ರೆ ನೀವು ಕೇಳ್ಬೋದು ಸರ್. ಪ್ರೆಸ್ ನೋಟಲ್ಲಿ ಬಂದಿರೋ ಸಬ್ಜೆಕ್ಟ್ ಬಂದಿದೆಯಲ್ಲ ಸರ್. ಮಾಸ್ ಬರಿಯಲ್ ಬಗ್ಗೆ ನಮ್ದೇನು ಆಕ್ಷೇಪ ಇಲ್ಲ, ಅದು ಒಂದು ದೂರಷ್ಟೇ. ಮಾಸ್ ಬರಿಯಲ್ ಎನ್ನುವಂತಹ ದೂರಿನ ಹಿನ್ನೆಲೆಯಲ್ಲಿ ಒಂದು ಷಡ್ಯಂತ್ರವನ್ನ ಇವರು ಮಾಡಿದ್ದಾರೆ ಅಂತೇಳಿ. ಉದಾಹರಣೆಗೆ 2005ರಲ್ಲಿ ಗುಜರಾತಲ್ಲಿ ತೀಸ್ತಾ ಸೆತಲ್ವಾಡ್ ಒಂದು ಸಮಾಧಿಯನ್ನ ಅಗೆದು ಅಲ್ಲಿ ನರೇಂದ್ರ ಮೋದಿಯವರು ಸಾಮೂಹಿಕವಾಗಿ ಹತ್ಯೆ ಮಾಡಿ ಶವಗಳನ್ನು ಹೂಳಿದ್ದಾರೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡ್ತಾರೆ. ಇಂಟರ್ನ್ಯಾಷನಲ್ ಪ್ರೊಪಗಂಡ ಆಗ್ತದೆ ಅದು. ಆಮೇಲೆ ಸರ್ಕಾರಿ ಅಧಿಕಾರಿಗಳೇ ಅದನ್ನ ಶವ ಹೂಳಿರುವಂಥದ್ದು, 15 ಶವಗಳನ್ನು ಹೂಳಿರುವಂಥದ್ದು, 5 ಶವವನ್ನು ವಾರಸುದಾರರಿಗೆ ಹಸ್ತಾಂತರ ಮಾಡಿರುವಂಥದ್ದು ದಾಖಲೆಗಳು ಸಾಬೀತು ಮಾಡ್ತದೆ. ಅಷ್ಟರ ಒಳಗಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನರೇಂದ್ರ ಮೋದಿಯನ್ನ ಸಾವಿನ ವ್ಯಾಪಾರಿ ಅಂತೇಳಿ ಕರೀತಾರೆ. ಈಗ ಧರ್ಮಸ್ಥಳದಲ್ಲಿ ಆಗ್ತಿರೋದು ಸೇಮ್ ಅದೇ ಮೆಥಡಲ್ಲಿ. ಇವರು ಹೇಳಿದ ಹಾಗೆ ಯಾವ ಪಾಯಿಂಟ್ಗಳಲ್ಲೂ ಕೂಡ ಇವರು ಹೇಳಿದಷ್ಟು ಕಳೆಬರಗಳು ಸಿಕ್ಕಿಲ್ಲ. ಧರ್ಮಸ್ಥಳದ ಅಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯತ್ನ ದಾಖಲೆಯಲ್ಲಿ ಇರುವ ಹಾಗೆ 1988ರಿಂದ 2025 ತನಕದ 1988 ಟು 2025 ತನಕದ 264 UDR ಪ್ರಕರಣದ ಶವವನ್ನ ಆಯಾಯ ಭಾಗದಲ್ಲಿ ದಫನ್ ಮಾಡಿದ್ದೇವೆ ಎನ್ನುವಂತೆ ಇವರೇನು ಪಾಯಿಂಟ್ ಮಾಡಿದರೆ ಅದೇ ಭಾಗದಲ್ಲಿ ದಫನ್ ಮಾಡಿರುವ ದಾಖಲೆಗಳು ಕೂಡ ನಮ್ಮಲ್ಲಿವೆ ಅಂತ ಹೇಳುವಾಗ
SIT ಅಧಿಕಾರಿಗಳು ಪಂಚಾಯತ್ನ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಒಂದು ವರದಿಯನ್ನು ಕೊಡಬೇಕಿತ್ತು, ಅಥವಾ ಅವನನ್ನು ಮೊದಲು ತನಿಖೆಗೆ ಒಳಪಡಿಸಿ ಆತ ಸತ್ಯವಾ ಸುಳ್ಳ ಅಂತೇಳಿ ಯಾರೋ ಬಂದು ಹೇಳಿದ ತಕ್ಷಣ ನಾಳೆ ನಾವು ಯಾವುದೋ ಒಂದು ದೇವಸ್ಥಾನದಲ್ಲಿಯೋ ಇನ್ನೊಂದು ಯಾವುದೋ ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲೂ ಇದೆ ಅಂತ ಹೇಳಿದ ತಕ್ಷಣ ಅಗೆದು ಬಿಡ್ತಾರಾ ಅಥವಾ ಅದನ್ನು ಮೊದಲು ಮುಂಚಿತವಾಗಿ ತನಿಖೆ ಮಾಡ್ತಾರಾ? ಖಂಡಿತವಾಗಿಯೂ ಹಾಗೆ ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ನಾವು ಹೇಳ್ತೇವೆ. ಯಾಕಂತ ಹೇಳಿದ್ರೆ ಅಲ್ಲಿ ನಿಮಗೆ ಟೋಟಲ್ ಅಲ್ಲಿ ಏನು ಒಂದು ಪೊಲೀಸ್ ಠಾಣೆಯಲ್ಲಿ ಆಗಿರುವಂಥ UDR ಪ್ರಕರಣವನ್ನು ಇರಿಸಿಕೊಂಡು ಅದೆಲ್ಲವೂ ಮಹಿಳೆಯರ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಈ ಎಡಪಂಥೀಯ ಚಿಂತನೆಗಳನ್ನು ಪ್ರಸಾರ ಮಾಡುವವರು ಕೂಡ ಇದರಲ್ಲಿ ಬಹಳ ವಿಶೇಷ ಆಸಕ್ತಿಯನ್ನು ವಹಿಸಿಕೊಂಡು ಇದನ್ನು ಪ್ರೊಪಗಂಡ ಮಾಡ್ತಾ ಇದ್ದಾರೆ ಅಂತ ನಮ್ಮ ಆರೋಪ ಸರ್. ನನಗೆ ಅನ್ಸಲ್ಲ. 1988ರಿಂದ 2025 ತನಕ ಸರ್ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೇ ಪೊಲೀಸ್ ಠಾಣೆಯ UDR ಅನ್ನು ತೆಗೆದರೆ ವರ್ಷಕ್ಕೆ ಸರಾಸರಿ 40-40 UDRಗಳನ್ನು ನೀವು ಗಮನಿಸಬಹುದು. ಕಾಶಿಯಲ್ಲಿ ವರ್ಷಕ್ಕೆ 2200 ಸಾವಿನ ಪ್ರಕರಣಗಳು UDR ದಾಖಲಾಗ್ತದೆ. ಧರ್ಮಸ್ಥಳ ಎನ್ನುವಂಥದ್ದು ದಕ್ಷಿಣ ಕಾಶಿ ಎನ್ನುವ ರೀತಿಯಲ್ಲಿ ಉಲ್ಲೇಖ ಆಗಿರುವಂಥದ್ದು. ಇಲ್ಲಿ ನದಿಯಲ್ಲಿ ಸ್ನಾನಕ್ಕೆ ಹೋದವರು ಕಾಲು ಜಾರಿ ಬಿದ್ದು ಸಾಯ್ತಾರೆ, ಅಥವಾ ಧರ್ಮಸ್ಥಳದಲ್ಲಿ ಪುಣ್ಯಕ್ಷೇತ್ರದಲ್ಲಿ ಸತ್ತರೆ ಸ್ವರ್ಗ ಸಿಗ್ತದೆ ಎನ್ನುವ ಒಂದು ನಂಬಿಕೆ ಇದೆ. ಹಾಗಾಗಿ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಕೂಡ ಸಾಯುವಂಥ ಪ್ರಕರಣಗಳನ್ನು ನೋಡ್ಬೋದು. ಈ UDR ಪ್ರಕರಣ ಒಂದು ಠಾಣೆಯ ವ್ಯಾಪ್ತಿಗೆ ಸಂಬಂಧಪಟ್ಟಿರುವಂಥದ್ದಾಗಿರುತ್ತದೆಯೇ ಹೊರತು ಕೇವಲ ಧರ್ಮಸ್ಥಳ ಎನ್ನುವಂಥ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿರುವುದಿಲ್ಲ. ಠಾಣೆ ಎನ್ನುವಂಥದ್ದು 88 ಗ್ರಾಮಗಳ ಒಕ್ಕೂಟ ವ್ಯವಸ್ಥೆ ಒಂದು ಠಾಣೆ ಇರುವಂಥದ್ದಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆ. ಧರ್ಮಸ್ಥಳ ಪೊಲೀಸ್ ಠಾಣೆ ಆಗಿರುವಂಥದ್ದು ಬಹಳ ಇತ್ತೀಚೆಗೆ. ಹಾಗಾಗಿ ಇದು ಎಲ್ಲೋ ಯಾವುದೋ ಒಂದು ಊರಿನಲ್ಲಿ ಹಾವು ಕಚ್ಚಿ ಯಾರಾದರೂ ಸತ್ತೋದ್ರೆ ಅದು ಅಸಹಜ ಸಾವು ಅಂತಾನೆ ದಾಖಲಾಗುವಂಥದ್ದು. ಇದನ್ನ ಇವರು ಯಾವ ರೀತಿ ಪ್ರೊಪಗಂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಧರ್ಮಸ್ಥಳದಲ್ಲೇ ಆಗಿರುವಂಥ ಏನು ಅಸಹಜ ಸಾವುಗಳು ಎನ್ನುವ ರೀತಿಯಲ್ಲಿ ಇವರು ಬಿಂಬಿಸ್ತಾ ಇದ್ದಾರೆ ಸರ್. ಧರ್ಮಸ್ಥಳದವರು ಈಗಾಗಲೇ ಕಾನೂನು ಪ್ರಕಾರವಾದಂಥ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ. ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಿಂದ ಹಿರಿಯ ನ್ಯಾಯವಾದಿಗಳನ್ನು ಸಂಪರ್ಕ ಮಾಡಿದ್ದೇವೆ. ನಾವು 20 ವಕೀಲರನ್ನ, ನಮ್ಮ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ 20 ವಕೀಲರನ್ನ ನಾವು ಅವರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. ನಮಗೆ ಕಾನೂನು ಹೋರಾಟ ಮಾಡಲಿಕ್ಕೆ ಅವರ ಸಮಯವನ್ನು ನೀಡ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಅನಧಿಕೃತ ಮಾಧ್ಯಮದವರ ಮೇಲೆ, ಸುಳ್ಳು ಸುದ್ದಿ ಪ್ರಸಾರ ಮಾಡುವವರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು ನಮ್ಮದು ಮೂಲಭೂತ ಮುಖ್ಯವಾದ ನಮ್ಮ ಆಗ್ರಹ ಏನಂತ ಹೇಳಿದರೆ SIT ತನಿಖೆಯನ್ನ ಹೈಕೋರ್ಟ್ ಮಾನಿಟರಿಂಗ್ ಮಾಡಬೇಕು, ಮೀಡಿಯಾ ಟ್ರಯಲ್ ಅನ್ನ ಇದು ಸ್ಟಾಪ್ ಮಾಡಿಸಬೇಕು ಅನ್ನೋದು ನಮ್ಮ ಆಗ್ರಹ. ಹೈಕೋರ್ಟ್ ಮೂಲಕ SIT ತನಿಖೆಯನ್ನು ಮಾನಿಟರಿಂಗ್ ಮಾಡೋದು, ಜುಡಿಷಿಯಲಿ ಇದನ್ನು ತಗೊಂಡು ಹೋಗಿ ಆಗ ಒಬ್ಬೊಬ್ಬ ಯೂಟ್ಯೂಬರ್ ಒಂದೊಂದು ಹೇಳಿಕೆ ಕೊಡುವಂಥದ್ದು. ಈಗ ಯೂಟ್ಯೂಬರ್ ಮೇಲೆ ನಾವು ಕಾನೂನು ಪ್ರಕಾರವಾಗಿ ಯಾವುದೇ ಒಂದು ದೂರನ್ನು ದಾಖಲಿಸಿದಾಗ ಒಬ್ಬ ವ್ಯಕ್ತಿಯ ಫಂಡಮೆಂಟಲ್ ರೈಟ್ಸ್ ಅಂತ ಬರುತ್ತೆ, ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಾನು ಹೇಳಿದ್ದೀನಿ ಅಂತ ಹೇಳ್ತಾರೆ. ಹಾಗಾಗಿ ಅದು ಸಂಪೂರ್ಣ ಒಂದು ಜಟಾಪಟಿ ಆಗ್ತದೆ. ನಿನ್ನೆ ಅಷ್ಟೇ ಧರ್ಮಸ್ಥಳದಲ್ಲಿ ಸ್ಥಳೀಯರು ಯೂಟ್ಯೂಬರ್ಗಳ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಅಧಿಕೃತವಾಗಿ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರ ಮೇಲೆ ಮಹೇಶ್ ಶೆಟ್ಟಿ ತಿಮುರೋಡಿ ಮತ್ತು ತಂಡದವರು ದಾಳಿ ಮಾಡಿರುವಂಥದ್ದು FIR ಆಗಿದೆ ಇವತ್ತು. ಈ ಎಲ್ಲ ಚಟುವಟಿಕೆಗಳಿಗೆ, ಈ ಎಲ್ಲ ಬೆಳವಣಿಗೆಗಳಿಗೆ ಕಾರಣ ಅನಧಿಕೃತವಾಗಿ ಯೂಟ್ಯೂಬ್ನಲ್ಲಿ ಇವರು ತಮಗೆ ತೋಚಿದ ಸುದ್ದಿ ಪ್ರಸಾರ ಮಾಡೋದು. ಹಾಗಾಗಿ ನಾವು ಇದನ್ನ ನಮ್ಮ ವಕೀಲರ ಮೂಲಕ, ಹೈಕೋರ್ಟ್ ಮೂಲಕ ಇದನ್ನ ಮಾನಿಟರ್ ಮಾಡಲಿಕ್ಕೆ, ಮೀಡಿಯಾ ಟ್ರಯಲ್ನ ಸ್ಟಾಪ್ ಮಾಡಿಸ್ಲಿಕ್ಕೆ ಆಗ್ರಹ ಮಾಡ್ತೇವೆ. ಥ್ಯಾಂಕ್ ಯು. ಇದು ರಾಜ್ಯಾದ್ಯಂತ ಇನ್ನಷ್ಟು ಬಿಲ್ಡ್ ಆಗಬೇಕಾಗಿರುವಂತಂದ್ರೆ ಸಮಿತಿ ಇದೊಂದು ಫುಲ್ ಫ್ಲೆಡ್ಜ್ ಆಗಿ ಫಾರ್ಮ್ ಆಗಿಲ್ಲ. ಈಗ ಅಧಿಕೃತವಾಗಿ ಒಂದು ಕೋರ್ ಟೀಮ್ ನಾವು ಮಾಡ್ಕೊಂಡಿದ್ದೇವೆ. ಎಲ್ಲ ಇದ್ದಾರೆ ಲೋಕಲ್ಸ್ ಅವರು ಒಂದು 50 ಜನ ಮಿನಿಮಮ್, ಈಗ 50 ಜನ ಲೋಕಲ್ಸ್ ಬೆಳ್ತಂಗಡಿ ಧರ್ಮಸ್ಥಳ ಭಾಗದವರೇ ಇದ್ದಾರೆ ಇದರಲ್ಲಿ. ಮೀಡಿಯಾಗಳಲ್ಲಿ ವರದಿಯಾಗಿತ್ತು. NIA ತನಿಖೆ ಏನು ರಿಪೋರ್ಟ್ ಧರ್ಮಸ್ಥಳದಲ್ಲಿ ಬ್ಲಾಸ್ಟ್ ಮಾಡಬೇಕು ಅಂತೇಳಿ ಆ ಭಯೋತ್ಪಾದಕ ಯೋಚನೆ ಮಾಡಿದ್ದ ಎನ್ನುವಂಥದ್ದು. ಹಾಗಾಗಿ
ಇದು NIA ತನಿಖೆಗೆ ಸೂಕ್ತವಾದಂಥ ಪ್ರಕರಣ ಅಂತ ನಮ್ಗೆ ಅನ್ಸುತ್ತೆ. ಯಾಕಂದ್ರೆ ಇದು 100% ಇದರ ಹಿಂದೆ ದೊಡ್ಡ ಪ್ರೊಪಗೆಂಡ ಆಗಿದೆ. ನೋಡಿ, ಒಂದು ದೂರುದಾರ, ಒಬ್ಬ ಮುಸುಗುದಾರಿ ವ್ಯಕ್ತಿ ಅನಾಮಿಕ ಬಂದು ಕಂಪ್ಲೇಂಟ್ ಕೊಡ್ತಾನೆ, ಅದ್ರ ಜೊತೆ ಇವರೆಲ್ಲ ಮೀಡಿಯಾದಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಈ 12 ವರ್ಷಗಳ ಕಾಲ ಇವರ ಜೊತೆಯೇ ಹೋರಾಟದಲ್ಲಿದ್ದಂಥ ವ್ಯಕ್ತಿ ನಾನು ನೋಡಿದ್ದೇನೆ ಅಂತ ಹೇಳಿ ಇನ್ನೊಂದು ಕಂಪ್ಲೇಂಟ್ ಕೊಡ್ತಾನೆ SITಗೆ. ಆಮೇಲೆ ನಿನ್ನೆ ಅಷ್ಟೇ 2-3 ಜನ ಸಾಕ್ಷಿದಾರರು, ಅವನು ಕನ್ಫೆಷನ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿರೋ ನಾನು ಒಬ್ಬರೇ ತಗೊಂಡೋಗಿ ಹೆಣ ಹೂತ್ ಹಾಕಿದ್ದೀನಿ ಅಂತೇಳಿ, ಇಲ್ಲ ಅವನು ಹೂತ್ ಹಾಕೋದು ನಾವು ನೋಡಿದೀವಿ ಅಂತೇಳಿ ಸಾಕ್ಷಿದಾರರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದಕ್ಕಾಗಿ ಇದರ ಹಿಂದೆ ಇರುವಂತ ಎಲ್ಲ ತಂಡವನ್ನ ಕೂಡ ಏನು ಈಗ ಮೀಡಿಯಾದಲ್ಲಿ ಹೇಳ್ತಾ ಇರುವ ಗಿರೀಶ್ ಮಟ್ಟಣ್ಣನವರು ಮತ್ತೆ ಮಹೇಶ್ ಶೆಟ್ಟಿ ತಿಮರೋಡಿ, MD ಮೊಹಮ್ಮದ್ ಸಮೀರ್, ಇವರೆಲ್ಲರನ್ನೂ ಕೂಡ ಇದರಲ್ಲಿ ತನಿಖೆಗೆ ಒಳಪಡಿಸಬೇಕು, ನಮ್ದು ಆಗ್ರಹ ಇರೋದು ಹಾಗೆ. ನೀವು ಪ್ರತಿಭಟನೆ ಮಾಡಿದ್ರಲ್ಲ, SP ಅವರು ಮಾತುಕತೆ ನಡೀತು ಅಂತ ಹೇಳಿದ್ರೆ ಆಮೇಲೆ ನಾವು ನಿಲ್ಲಿಸಿದ್ದೇವೆ. ಯಾವ ಮಾತುಕತೆ ಆಗಿದೆ? ಸರ್, ಭರವಸೆ ಕೊಟ್ಟಿದ್ದೀವಿ. ಪ್ರತಿಭಟನೆಯಲ್ಲಿ ನಾವು ಇರಲಿಲ್ಲ. ನಿನ್ನೆ ಪ್ರತಿಭಟನೆ ಸ್ಥಳೀಯರು, ಧರ್ಮಸ್ಥಳದ ಗ್ರಾಮಸ್ಥರು ಮಾಡಿರುವಂಥದ್ದು. ಅದಕ್ಕೆ ಪ್ರತಿಯಾಗಿ ಹೋರಾಟ. ನಿನ್ನೆ SP ಅವರು ಬಂದು ಅವರೇನು ಯೂಟ್ಯೂಬರ್ ಮೇಲೆ ಗ್ರಾಮಸ್ಥರು ಯೂಟ್ಯೂಬರ್ ನಡುವೆ ಹೊಯ್ಕೈ ಆಗಿದೆ, ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರು, ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ ಅನ್ನೋ ರೀತಿಯಲ್ಲಿ ಆರೋಪಗಳನ್ನು ಅವ್ರು ಹೇಳಿದರು. ಹಾಗಾಗಿ ಖುದ್ದು ಪೊಲೀಸ್ ವರಿಷ್ಠಾಧಿಕಾರಿಗಳ ಸ್ಥಳಕ್ಕೆ ಬಂದು ವೈದ್ಯಾಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದು ಮೀಡಿಯಾದವರಿಗೆ ಅನೌನ್ಸ್ ಮಾಡಿದ್ದಾರೆ, ಆ ಥರದ್ದು ಏನೂ ಆಗಲಿಲ್ಲ, ಆ ಥರ ಏನು ಗಾಯಗಳೇನೂ ಆಗಲಿಲ್ಲ, ಸಾಮಾನ್ಯ ಅದು ಅಂತೇಳಿ ಹೇಳಿದ್ದಾರೆ. ಅದು ಧರ್ಮಸ್ಥಳದ ಗ್ರಾಮಸ್ಥರು ನಿನ್ನೆ ಪೊಲೀಸ್ ಠಾಣೆಯ ಮುಂದೆ ಸತ್ಯಾಗ್ರಹವನ್ನು ಮಾಡಿರುವಂಥದ್ದು. ಯಾಕಂದರೆ ನೀವು ಗಮನಿಸಿರ್ಬೋದು, ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹ ಆದವರ ಜೊತೆಗೆ ಮೊದಲ ರಾತ್ರಿಯಿಂದ ಧರ್ಮಸ್ಥಳದ ಆಡಳಿತಕ್ಕೆ ಸಂಬಂಧಪಟ್ಟವರು ಕಳೀತಾರೆ ಎನ್ನುವಂಥ ಆರೋಪವನ್ನು ಗಿರೀಶ್ ಮಟ್ಟಣ್ಣನವರು ಮಾಡಿದ್ದಾರೆ. ಗಿರೀಶ್ ಮಟ್ಟಣ್ಣನವರು ಕೂಡ ಸಾಮೂಹಿಕ ವಿವಾಹದಲ್ಲಿ ಅಲ್ಲಿ ಮದುವೆ ಆದವರು. ಇವರ ಅನುಭವವನ್ನೇ ಇವರು ಹೇಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ಅವ್ರು ಹೇಳಬೇಕು. ಈ ರೀತಿ ಒಂದು ಧಾರ್ಮಿಕ ಮನೋಭಾವನೆಗೆ ನೋವುಂಟು ಮಾಡುವಂಥದ್ದು. ಇವತ್ತು ಹಿಂದಿನ ದಿನಗಳಲ್ಲಿ ಒಂದು ತಾಳಿಯನ್ನು ಖರೀದಿ ಮಾಡಲಿಕ್ಕೂ ಕಷ್ಟ ಇರುವಂಥ ಕಾಲ, ಅಥವಾ ಒಂದು ಮದುಮಗನಿಗೆ ಒಂದು ಮದುವೆಯನ್ನು ಆಗಲಿಕ್ಕೂ ಒಂದು ಜಾಗ ಇಲ್ಲ, ಒಂದು ಗೌರವದಲ್ಲಿ ಮದುವೆ ಆಗಲಿಕ್ಕಿಲ್ಲ. ಆ ಸಂದರ್ಭದಲ್ಲಿ ಸಾಮೂಹಿಕ ವಿವಾಹಗಳನ್ನು ಏರ್ಪಡಿಸಿ ಒಂದು ಸಮಾಜಕ್ಕೆ ವರದಕ್ಷಿಣೆ ರಹಿತವಾದಂಥ ವಿವಾಹದ ಬಗ್ಗೆ ಮಾದರಿಯ ನಡಾವಳಿಯನ್ನು ಹಾಕಿಕೊಟ್ಟವರು ಪೂಜ್ಯ ಧರ್ಮಸ್ಥಳದ ಧರ್ಮಾಧಿಕಾರಿಗಳು. ಅಂತಹ ಸಾಮೂಹಿಕ ವಿವಾಹದ ಬಗ್ಗೆ ಇವರು ಗುರುತರವಾದಂಥ ಆರೋಪವನ್ನು ಮಾಡ್ತಾರೆ, ಅಪವಾದವನ್ನು ಮಾಡ್ತಾರೆ ಅಂತ ಹೇಳಿದರೆ ಇದು ಕೂಡ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವುದು ವಿಚಾರ ಅಲ್ವಾ. ನಮ್ಮ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ನೇರವಾಗಿ ಆರೋಪ ಮಾಡ್ತದೆ, ಸೌಜನ್ಯ ಎನ್ನುವಂಥ ಹೆಣ್ಣು ಮಗುವಿಗೆ ನ್ಯಾಯ ಸಿಗದ ಹಾಗೆ ಇವರು ಮಾಡಿ ನಮ್ಮ ಧರ್ಮಸ್ಥಳವನ್ನ ಟಾರ್ಗೆಟ್ ಧರ್ಮಸ್ಥಳವನ್ನಾಗಿ ಇವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸರ್. ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಅದು ಒಂದು ಕೆಲವೇ ದಿನಗಳ ಹಿಂದೆ ನಮ್ಮ ಇಡೀ ನಾಡಿನಾದ್ಯಂತ ಆಗ್ತಿರುವಂಥ ದೇವಸ್ಥಾನಗಳ ಮೇಲೆ, ಶ್ರದ್ಧಾ ಕೇಂದ್ರಗಳ ಮೇಲೆ ಆಗುವ ದಾಳಿಗಳನ್ನು ಖಂಡಿಸಲಿಕ್ಕೆ ನಾವು ಈಗ ಇಲ್ಲಿ ಕುಳಿತವರೆಲ್ಲರೂ ಕೂಡ ಬೇರೆ ಬೇರೆ ಹಿಂದೂ ಸಂಘಟನೆಗಳಲ್ಲಿ ಬಹಳ ಸಕ್ರಿಯವಾಗಿ ಕೆಲಸ ಮಾಡಿದವರು, ಬೇರೆ ಬೇರೆ ಹಿಂದೂ ಸಂಘಟನೆಗಳಲ್ಲಿ ಅವರಿಗೆ ಜವಾಬ್ದಾರಿಗಳು ಕೂಡ ಇವೆ. ಹಾಗಾಗಿ ನಾವು ಯಾವುದೋ ಒಂದು ಸಂಘ ಪರಿವಾರದ ಅಡಿಯಲ್ಲಿ ಹೋಗೋದ ಇನ್ನೊಂದು ಅನ್ನೋದಕ್ಕಿಂತ ಇದಕ್ಕೊಂದು ಹೊಸ ವಿಂಗ್ ಅನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಮುಂದೆ ಇಡೀ ರಾಜ್ಯಾದ್ಯಂತ ಈ ಶ್ರದ್ಧಾ ಕೇಂದ್ರಗಳ ಮೇಲೆ ಆಗುವ ದಾಳಿಯ ವಿರುದ್ಧವೇ ಕೆಲಸ ಮಾಡ್ತದೆ. ನಾವು ಹಿಂದೆ SIT ಎಲ್ಲ ಫಾರ್ಮ್ ಆಗೋದು, SITಗೂ ಫಾರ್ಮ್ ಆಗೋದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಾವು ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿರುವಂಥ ಹಿಂದೂ ಧಾರ್ಮಿಕ ಮನೋಭಾವನೆಗೆ ಧಕ್ಕೆಯಾದಾಗಲೆಲ್ಲ ಧ್ವನಿ ಎತ್ತಿದಂಥ ಮನಸ್ಸುಗಳೇ ಸಂಘಟಿತವಾಗಿ, ಇನ್ನು ನಾವು ಸಂಘಟಿತ ರೂಪದಲ್ಲಿ ಉತ್ತರ ಕೊಡದೇ ಇದ್ದರೆ ನಮ್ಮ ಕ್ಷೇತ್ರದ ಮೇಲೆ ಘನಘೋರವಾಗಿ ದಾಳಿಯನ್ನು ಮಾಡ್ತಾರೆ ಎನ್ನುವುದನ್ನು ಮನಗಂಡು ನಾವು ಇದನ್ನ ಕಟ್ಕೊಂಡಿದ್ದೇವೆ. ಉದಾಹರಣೆಗೆ ಯಾವುದೋ ಒಂದು ಚರ್ಚ್, ಯಾವುದೋ ಒಂದು ಬೌದ್ಧ ಆಲಯ, ಈ ಸನಾತನ ಧರ್ಮ ಪರಂಪರೆಗಳ ಮೇಲೆ ಎಲ್ಲೆಲ್ಲಿ ದಾಳಿ ಆಗ್ತದೆ ಅಲ್ಲಲ್ಲಿ ನಾವು ಧ್ವನಿ ಏರಿಸ್ತೇವೆ. ನೀವು ಪುಣ್ಯಕ್ಷೇತ್ರ ಅಂತೇಳಿ ಯಾವುದನ್ನೆಲ್ಲ ಪರಿಗಣಿಸ್ತೀರಿ ಅದೆಲ್ಲದರ ಮೇಲೆ ದಾಳಿ ಆದಾಗ ನಾವು ಅದರ ವಿರುದ್ಧ ನಿಲ್ತೇವೆ ಅಂತ. ಇದು ಸನಾತನ ಧರ್ಮದ ಯಾವುದು ಸನಾತನ ಧರ್ಮದ ಅಡಿಯಲ್ಲಿ ಬರ್ತದೆ ಅದೆಲ್ಲದರ ಪರವಾಗಿ ನಾವು ನಿಲ್ತೇವೆ ಅಂತ.
ಇರುವಂತದ್ದು. ಅದರ ಜೊತೆಗೆ ಆಗ್ರಹವನ್ನ ಕೂಡ ಮಾಡಿದ್ದಾರೆ. ಸೊ ಈ ಷಡ್ಯಂತ್ರದ ಹಿಂದಿರುವಂತಹ ಕಾರಣದ ಕೈಗಳು ಯಾವುದು ಅನ್ನೋದನ್ನ ತಿಳಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತೇವೆ. ಜೊತೆಗೆ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಇದೇ ತಿಂಗಳು ಧರ್ಮ ಜಾಗರಣ ಸಮಾವೇಶವನ್ನ ಕೂಡ ಹಮ್ಮಿಕೊಳ್ಳಲಾಗುತ್ತೆ ಎನ್ನುವಂತಹ ಒಂದು ಘೋಷಣೆಯನ್ನು ಕೂಡ ಇದೇ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾಡಿರುವಂತದ್ದನ್ನ ನಾವು ಗಮನಿಸಿದ್ದೇವೆ. ಬೇಕಾದಂತಹ ಸ್ಪಾಟ್ ನಂಬರ್ 13ರ ಶೋಧ ಕಾರ್ಯಾಚರಣೆಯನ್ನ ಇವತ್ತು ನಡೆಸ್ತಾ ಇಲ್ಲ. ಇವತ್ತು ನಡೆಯಬೇಕಿದ್ದಂತಹ ಉತ್ಖನನ ಕಾರ್ಯ ರದ್ದಾಗಿದೆ. ಸೊ ಮುಂದೆ ಯಾವಾಗ ಮಾಡ್ತಾರೆ ಎನ್ನುವಂತಹ ಕುತೂಹಲ ಇದೆ. ಅದಕ್ಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉತ್ತರ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಗಳು. ಸೊ ಈಗಾಗಲೇ SIT ಕಚೇರಿಗೆ ಯಾರೆಲ್ಲ ಅಧಿಕಾರಿಗಳು ಈ ಒಂದು ಕಾರ್ಯಾಚರಣೆಯ ಹಿನ್ನೆಲೆಯಲ್ಲಿ ಆಗಮಿಸಿದ್ರು, ಅರಣ್ಯ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಸೋಕೋ ಇರ್ಬೋದು, FSL ಇರ್ಬೋದು, ಅಂದ್ರೆ SIT ಅಫಿಷಿಯಲ್ಸ್ ಅನ್ನ ಹೊರತುಪಡಿಸಿ ಯಾರೆಲ್ಲ ಬರ್ಬೇಕಿತ್ತೋ ಅವರೆಲ್ಲರೂ ಕೂಡ ಬಂದು ತೆರಳಿದ್ದಾರೆ. ಅದರ ಜೊತೆಗೆ ಸಾಕ್ಷಿ ದೂರುದಾರ ಕೂಡ ಮಧ್ಯಾಹ್ನದ ವೇಳೆಗೆ ಬಂದಂತಹ ಸಾಕ್ಷಿ ದೂರುದಾರ ತನ್ನ ವಕೀಲರ ಜೊತೆಗೆ ವಾಪಸ್ ಆಗಿರುವಂತದ್ದು, ಆ ದೃಶ್ಯಗಳನ್ನ ಕೂಡ ನಾವು ಗಮನಿಸಿದ್ವಿ. ವಕೀಲರ ಜೊತೆಗೆ ವಾಹನದಲ್ಲಿ SIT ಕಚೇರಿಯಿಂದ ವಾಪಸ್ ಆಗಿರುವಂತದ್ದನ್ನ ಕೂಡ ನಾವು ಗಮನಿಸಿದ್ವಿ. ಸೊ ಇದೆಲ್ಲವೂ ಕೂಡ ಇವತ್ತು ಯಾವುದೇ ಉತ್ಖನನ ಇಲ್ಲ, ಪಾಯಿಂಟ್ ನಂಬರ್ 13 ಇವತ್ತು ಅಗಿಯೋದಿಲ್ಲ ಅನ್ನುವಂಥದ್ದಕ್ಕೆ ಪೂರಕವಾಗಿ ಸಿಕ್ಕಿರುವಂತಹ ಒಂದು ವಿಚಾರಗಳು. ಸೊ ಯಾವಾಗ ಪಾಯಿಂಟ್ ನಂಬರ್ 13ರ ಕಾರ್ಯಾಚರಣೆ ಆಗತ್ತೆ ಅನ್ನುವಂತಹ ಪ್ರಶ್ನೆ. ಸೊ ಈಗಾಗಲೇ ನಾನು ಆಗ ಮಾಹಿತಿಯನ್ನ ಕೊಡ್ತಾ ಇದ್ದೆ. ಸೊ ಯಾವಾಗ ಎಲ್ಲ ಈ ಒಂದು ಉತ್ಖನನ ಕಾರ್ಯವನ್ನ ಮಾಡಿದ್ರು ಮತ್ತೆ ಅದರ ಫಲಿತಾಂಶ ಏನು ಅನ್ನುವಂಥದ್ದನ್ನ ಎಕ್ಸ್ಪ್ಲೇನ್ ಮಾಡುವಂತ ಒಂದು ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೆ. ಸೊ ಜುಲೈ 30ರ ಒಂದು ಕಾರ್ಯಾಚರಣೆಯ ಬಗ್ಗೆ ನಾನು ಆಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ದೆ. ಅವತ್ತು ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3, ಪಾಯಿಂಟ್ ನಂಬರ್ 4 ಹಾಗೇನೆ ಪಾಯಿಂಟ್ ನಂಬರ್ 5 ಹೀಗೆ 4 ಪಾಯಿಂಟ್ಗಳ ಕಾರ್ಯಾಚರಣೆಯನ್ನ ಶೋಧ ಕಾರ್ಯವನ್ನ ಮಾಡಿದ್ರು, ಪರಿವೀಕ್ಷಣೆಯನ್ನ ಮಾಡಿದ್ರು. ಅಲ್ಲಿ ಯಾವುದೇ ರೀತಿಯ ಕಳೆ ಬರದ ಅಂಶಗಳು ಪತ್ತೆಯಾಗಿರ್ಲಿಲ್ಲ, ಯಾವುದೇ ಕುರುಹುಗಳು ಕೂಡ ಸಿಕ್ಕಿರ್ಲಿಲ್ಲ. ಅದೇ ಸಂದರ್ಭದಲ್ಲಿ ಅದೇ ದಿನ ಸಂಜೆ SIT ಮುಖ್ಯಸ್ಥ ಪ್ರಣವ್ ಮೊಹಂತಿ, ಅದೇ ರೀತಿ DIG MN ಅನುಚೇತ್ ಅವರು ಕೂಡ ಆ ಒಂದು ಸ್ಥಳಕ್ಕೆ ತೆರಳಿದ್ರು. ಕಾರ್ಯಾಚರಣೆಯ ಒಂದು ಪ್ರಗತಿಯನ್ನ ಪರಿಶೀಲನೆ ಮಾಡಿದ್ರು, ಸಮಾಲೋಚನೆಯನ್ನ ಕೂಡ ನಡೆಸಿದ್ರು ಒಂದಷ್ಟು ಹೊತ್ತು ಅಧಿಕಾರಿಗಳ ಜೊತೆಗೆ. ಆ ಬಳಿಕ ಅಲ್ಲಿಂದ ವಾಪಸ್ ಆಗಿದ್ರು. ಅದೇ ರೀತಿ ಕಾರ್ಯಾಚರಣೆಗೆ ತೆರಳಿದ್ದಂತಹ ತಂಡ ಕೂಡ ವಾಪಸ್ ಆಗಿತ್ತು. ಆ ಮೂಲಕ ಜುಲೈ 30ರಂದು ನಡೆದ 2ನೇ ದಿನದ ಉತ್ಖನನ ಕಾರ್ಯ ಮುಕ್ತಾಯಗೊಂಡಿತ್ತು. ಆ ಬಳಿಕ ಜುಲೈ 31ರಂದು ಕಾರ್ಯಾಚರಣೆ ಆರಂಭ ಆಯಿತು. ಎಂದಿನ ಹಾಗೆ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಹೋದಂತಹ ತಂಡ ಅದೇ ನೇತ್ರಾವತಿ ಸ್ನಾನಘಟ್ಟ ಮತ್ತು ನೇತ್ರಾವತಿ ಸೇತುವೆಯ ಸಮೀಪ ಇದ್ದಂತಹ ಪಾಯಿಂಟ್, ನೇತ್ರಾವತಿ ಸೇತುವೆಯ ಸಮೀಪ ಇಳಿದುಕೊಂಡು ಕೆಳಭಾಗಕ್ಕೆ ತೆರಳಿತ್ತು. ಪಾಯಿಂಟ್ ನಂಬರ್ 6ರಲ್ಲಿ ಆವತ್ತಿನ ಕಾರ್ಯಾಚರಣೆ ಆರಂಭಗೊಂಡಿತ್ತು. ಕಾರ್ಯಾಚರಣೆ ಆರಂಭಗೊಂಡ ಕೆಲವೇ ಹೊತ್ತಿನಲ್ಲಿ ಸರಿಸುಮಾರು 1 ಗಂಟೆಯ ಬಳಿಕ ಮೇಲ್ಭಾಗದಿಂದ ಉಪ್ಪಿನ ಮೂಟೆಗಳನ್ನ ತರಿಸಿಕೊಂಡಿದ್ರು ಅಧಿಕಾರಿಗಳು. ಸೊ ಇದು ಒಂದಷ್ಟು ಕುತೂಹಲಕ್ಕೆ ಕಾರಣ ಆಯಿತು. ಸಂಜೆಯವರೆಗೂ ಕೂಡ ಅಲ್ಲಿ ಕಾರ್ಯಾಚರಣೆಯನ್ನ ನಡೆಸಿದ್ರು. ಸೊ ಆ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಕಳೆ ಬರದ ಅವಶೇಷಗಳು ಪತ್ತೆಯಾಯಿತು, ಒಂದಷ್ಟು ಮೂಳೆಯ ತುಂಡುಗಳು ಸಿಕ್ಕಿತು ಎನ್ನುವಂತಹ ಮಾಹಿತಿ ಇತ್ತು. ಸಂಜೆ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಮುಗಿಸಿ ಮೇಲ್ಭಾಗಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರ ಕೈಯಲ್ಲಿ ಒಂದಷ್ಟು ಕಂಟೈನರ್ಗಳು, ಅದರ ಜೊತೆಗೆ ಮಧ್ಯಾಹ್ನದ ವೇಳೆಗೆ ಮೇಲ್ಭಾಗದಿಂದ ಕಂಟೈನರ್ಗಳನ್ನ ತೆಗೆದುಕೊಂಡು ಹೋಗುವಂಥದ್ದು ನಾವು ಗಮನಿಸಿದ್ವಿ. ಸಂಜೆ ವಾಪಸ್ ಬರುವಾಗ ಸೀಲ್ ಮಾಡಿ ಆ ಕಂಟೈನರ್ಗಳನ್ನ ತೆಗೆದುಕೊಂಡು ಬಂದಿರುವಂಥದ್ದನ್ನ ಕೂಡ ನಾವು ನೋಡಿದ್ವಿ. ಸೊ ಅದೆಲ್ಲವೂ ಕೂಡ ಆವತ್ತು ಒಂದಷ್ಟು ಕಳೆ ಬರದ ಅಸ್ಥಿಪಂಜರದ
ಭಾಗಗಳು ಪತ್ತೆಯಾಗಿದೆ ಅನ್ನುವಂಥದ್ದಕ್ಕೆ ಪುಷ್ಟಿಯನ್ನ ಒದಗಿಸಿದ್ವು. ಸೊ ಆ ಮೂಲಕ ಜುಲೈ 31ರಂದು ನಡೆದಂತಹ ಕಾರ್ಯಾಚರಣೆ ಒಂದೇ ಪಾಯಿಂಟ್ಗೆ ಸೀಮಿತ ಆಗಿತ್ತು. ಅಲ್ಲಿ ಸಿಕ್ಕಂತಹ ಅವಶೇಷಗಳನ್ನ ಕಲೆಕ್ಟ್ ಮಾಡಿಕೊಂಡು ಅಧಿಕಾರಿಗಳು ವಾಪಸ್ ಆಗಿದ್ರು ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು. ಆ ಬಳಿಕ ಆಗಸ್ಟ್ 1ರ ಕಾರ್ಯಾಚರಣೆ, ಮುಂದಿನ ಹಂತದ ಕಾರ್ಯಾಚರಣೆಯನ್ನ ಆಗಸ್ಟ್ 1ರಂದು ಮಾಡಿರುವಂಥದ್ದು. ಆವತ್ತು ಪಾಯಿಂಟ್ ನಂಬರ್ 7ರಲ್ಲಿ ಶೋಧ ಕಾರ್ಯವನ್ನ ಆರಂಭ ಮಾಡಿದ್ರು. ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೆ ಪಾಯಿಂಟ್ ನಂಬರ್ 7ನಲ್ಲಿ ಕಾರ್ಯಾಚರಣೆಯನ್ನ ಮಾಡಿ ಸಾಕ್ಷಿ ದೂರುದಾರ ಬಯಸಿದಷ್ಟು ಆಳಕ್ಕೆ ಅಗೆದು ಅಲ್ಲಿ ಅವಶೇಷಗಳಿಗಾಗಿ ಉತ್ಖನನವನ್ನ ನಡೆಸಲಾಯಿತು, ಶೋಧನೆಯನ್ನ ನಡೆಸಲಾಯಿತು. ಯಾವುದೇ ರೀತಿಯ ಫಲಿತಾಂಶಗಳು ಸಿಗಲಿಲ್ಲ. ಮಧ್ಯಾಹ್ನದ ಬಳಿಕ, ಊಟದ ವಿರಾಮದ ಬಳಿಕ ಪಾಯಿಂಟ್ ನಂಬರ್ 8ರಲ್ಲಿ ಉತ್ಖನನವನ್ನ ಆರಂಭ ಮಾಡಿದ್ರು, ಅಗೆಯುವಂತಹ ಕೆಲಸವನ್ನ ಮಾಡಿಕೊಂಡ್ರು. ಸೊ ಅಲ್ಲೂ ಕೂಡ ಯಾವುದೇ ಅವಶೇಷಗಳು ಪತ್ತೆಯಾಗಲಿಲ್ಲ ಅನ್ನುವಂಥದ್ದು. ಸೊ ಆವತ್ತಿನ ಕಾರ್ಯಾಚರಣೆಯನ್ನು ಮುಗಿಸಿ ಅಧಿಕಾರಿಗಳು ವಾಪಸ್ಸಾದ್ರು. ಸೊ ಆ ಬಳಿಕ ಆಗಸ್ಟ್ 2 ಶನಿವಾರದಂದು ನಡೆದಂತಹ ಕಾರ್ಯಾಚರಣೆ. ಆಗಸ್ಟ್ 2 ಶನಿವಾರ 9ನೇ ಪಾಯಿಂಟ್ನಲ್ಲಿ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ರು. ಬೆಳಗ್ಗೆ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಹೋಗಿ ಅಲ್ಲಿ ಕಾರ್ಯಾಚರಣೆಯನ್ನ ಆರಂಭ ಮಾಡಿದ್ರು. ಮಧ್ಯಾಹ್ನದ ವೇಳೆಗೆ ಪಾಯಿಂಟ್ ನಂಬರ್ 9ರ ಕಾರ್ಯಾಚರಣೆ ಮುಗಿತ್ತು. ಅಲ್ಲಿ ಯಾವುದೇ ರೀತಿಯ ಕಳೆಬರಗಳು ಪತ್ತೆಯಾಗಲಿಲ್ಲ, ಏನೂ ಕೂಡ ಸಿಗ್ಲಿಲ್ಲ. ಊಟದ ವಿರಾಮವನ್ನ ತೆಗೆದುಕೊಂಡ್ರು. ಮಧ್ಯಾಹ್ನದ ಬಳಿಕ ಪಾಯಿಂಟ್ ನಂಬರ್ 10ರ ಉತ್ಖನನದತ್ತ ಮುಂದಾದ್ರು. ಪಾಯಿಂಟ್ ನಂಬರ್ 10ರ ಉತ್ಖನನವನ್ನ ಆರಂಭ ಮಾಡಿ ಸಂಜೆಯ ವೇಳೆಗೆ ಬಿರು ಮಳೆಯ ನಡುವೆಯೂ ಕೂಡ ಪಾಯಿಂಟ್ ನಂಬರ್ 10ರ ಕಾರ್ಯಾಚರಣೆ ಮುಂದುವರಿಯಿತು. ಸೊ ಯಾವುದೇ ಅವಶೇಷಗಳು ಅಲ್ಲೂ ಕೂಡ ಸಿಗ್ಲಿಲ್ಲ. ಸೊ ಹಾಗಾಗಿ ಯಾವತ್ತಿನ ಕಾರ್ಯಾಚರಣೆಯನ್ನ ಮುಗಿಸಿ ಅಧಿಕಾರಿಗಳು ವಾಪಸ್ಸಾದ್ರು. ಆಗಸ್ಟ್ 3 ಭಾನುವಾರ ಅಧಿಕಾರಿಗಳು ರಜೆಯ ಹಿನ್ನೆಲೆಯಲ್ಲಿ ಯಾವುದೇ ಕಾರ್ಯಾಚರಣೆಯನ್ನ ನಡೆಸಿಲ್ಲ. ಯಾವುದೇ ರೀತಿಯ ಶೋಧ ಕಾರ್ಯಾಚರಣೆ ಆಗಸ್ಟ್ 3ರ ಭಾನುವಾರದಂದು ನಡೆದಿಲ್ಲ ಅನ್ನುವಂಥದ್ದು. ಆ ಬಳಿಕ ಆಗಸ್ಟ್ 4ರಂದು ಸೋಮವಾರ ಎಲ್ಲರೂ ಕೂಡ ಅಂದುಕೊಂಡಿದ್ದು ಪಾಯಿಂಟ್ ನಂಬರ್ 11ಕ್ಕೆ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಇಷ್ಟರವರೆಗೆ ಆರ್ಡರ್ ವೈಸ್ ಈ ಎಲ್ಲ ಜಾಗಗಳನ್ನ ಉತ್ಖನನ ಮಾಡುವಂತಹ ಕೆಲಸಗಳನ್ನ ಮಾಡಿದ್ರು ಅಧಿಕಾರಿಗಳು. ಪಾಯಿಂಟ್ ನಂಬರ್ 1ರಿಂದ ಪಾಯಿಂಟ್ ನಂಬರ್ 10ರವರೆಗೆ ಸರಣಿ ಪ್ರಕಾರವೇ, ಅಂದ್ರೆ ಸೀರಿಯಲ್ ನಂಬರ್ ವೈಸ್ ಈ ಒಂದು ಉತ್ಖನನದ ಕೆಲಸಗಳು ನಡೆದಿತ್ತು. ಆದ್ರೆ ಆಗಸ್ಟ್ 4ರಂದು ಒಂದಷ್ಟು ಬದಲಾವಣೆ ಆಯಿತು. ಯಾಕಂತ ಹೇಳಿದ್ರೆ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಬಂದು ಪಾಯಿಂಟ್ ನಂಬರ್ 11ರ ಬಳಿ ಇಳಿದಂತಹ ಅಧಿಕಾರಿಗಳು ಪಾಯಿಂಟ್ ನಂಬರ್ 11ರ ಬಳಿಗೆ ತೆರಳದೆ ನೇರವಾಗಿ ಮೇಲ್ಭಾಗಕ್ಕೆ ತೆರಳಿದ್ರು. ಬಂಗ್ಲೆಗುಡ್ಡೆ ಭಾಗದಲ್ಲಿ, ಅಂದ್ರೆ ಪಾಯಿಂಟ್ ನಂಬರ್ 9, 10 ಎಲ್ಲ ಇದ್ದದ್ದು ರಸ್ತೆ ಬದಿಯಲ್ಲಿ, ಅಂದ್ರೆ ನೇತ್ರಾವತಿ ಸ್ನಾನಘಟ್ಟ ಮತ್ತು ನೇತ್ರಾವತಿ ಸೇತುವೆ ಏನಿದೆ ಅದರ ನಡುವಿನ ಒಂದು ಪ್ರದೇಶ ಏನಿದೆ, ಆ ಬಂಗ್ಲೆಗುಡ್ಡೆ ಪ್ರದೇಶ, ಅದರಲ್ಲಿ ಆ ವ್ಯಾಪ್ತಿಯಲ್ಲಿ ರಸ್ತೆ ಬದಿಯಲ್ಲೇ ಇದ್ದಂತಹ ಪಾಯಿಂಟ್ ಅಲ್ಲಿ ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡಿಕೊಂಡು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ರು. ಸೊ ಪಾಯಿಂಟ್ ನಂಬರ್ 11ರ ಬಳಿಗೆ ತೆರಳಿದಂತಹ ಅಧಿಕಾರಿಗಳು ಅಲ್ಲಿಂದ ನೇರವಾಗಿ ಮೇಲ್ಭಾಗಕ್ಕೆ ಹೋಗಿದ್ರು. ಸೊ ಅಲ್ಲಿ ಮೇಲ್ಭಾಗದಲ್ಲಿ ಕಾರ್ಯಾಚರಣೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಹುಡುಕಾಟ ನಡೆಸಿದಂತಹ ಸಂದರ್ಭದಲ್ಲಿ ಭೂಮಿಯ ಮೇಲ್ಮೈನಲ್ಲೇ ಕಳೆ ಬರದ, ಅಂದ್ರೆ ಅಸ್ಥಿಪಂಜರದ ಅವಶೇಷಗಳು ಪತ್ತೆಯಾಯಿತು. ಸೊ ಈ ಒಂದು ಪಾಯಿಂಟ್ ಏನಿದೆ ಇದು ಹೊಸ ಪಾಯಿಂಟ್ ಆಗಿತ್ತು. ಅಲ್ಲಿ ಯಾವುದೇ ರೀತಿಯ ಉತ್ಖನನವನ್ನ ಮಾಡಿರಲಿಲ್ಲ, ಮೇಲ್ಮೈನಲ್ಲೇ ಸಿಕ್ಕಿತ್ತು. ಜೊತೆಗೆ ಒಂದು ಹಗ್ಗ ಕೂಡ ದೊರೆತಿತ್ತು ಅನ್ನುವಂತಹ ಮಾಹಿತಿ. ಸೊ ಕಾರ್ಯಾಚರಣೆಗೆ ತೆರಳಿದಂತಹ ಸ್ವಲ್ಪವೇ ಹೊತ್ತಿನಲ್ಲಿ ಇಲ್ಲೂ ಕೂಡ 2 ಮೂಟೆ ಉಪ್ಪನ್ನ ತರಿಸಿಕೊಂಡಿದ್ರು ಮೇಲ್ಭಾಗಕ್ಕೆ ಕಾರ್ಮಿಕರ ಮೂಲಕ. ಕಾರ್ಮಿಕರು ಉಪ್ಪನ್ನ ಹೊತ್ತುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಎಕ್ಸ್ಕ್ಲೂಸಿವ್ ಆಗಿ ಗಮನಿಸಿದ್ವಿ ಸುದ್ದಿಯ ನೇರ ಪ್ರಸಾರದಲ್ಲಿ. ಸೊ ಆ ಮೂಲಕ ಅಲ್ಲಿ ಒಂದಷ್ಟು ಕಳೆಬರ ಸಿಕ್ಕಿದೆ ಎನ್ನುವಂತಹ ಮಾತಿಗೆ ಪುಷ್ಟಿ ಸಿಕ್ಕಿತ್ತು. ಸೊ ಅಲ್ಲಿ ನಿರಂತರವಾಗಿ ಬೆಳಗ್ಗಿನಿಂದ ಸಂಜೆಯವರೆಗೂ ಕೂಡ ಕಾರ್ಯಾಚರಣೆ ನಡೆದಿತ್ತು. ಮಧ್ಯಾಹ್ನದ ಊಟದ ವಿರಾಮವನ್ನು ಕೂಡ ಯಾವೊಬ್ಬ ಅಧಿಕಾರಿ ಸಿಬ್ಬಂದಿಗಳು ಕೂಡ ಪಡೆದುಕೊಂಡಿರಲಿಲ್ಲ. ಕೇವಲ ಕುಡಿಯುವ ನೀರನ್ನೇ ಇವರು ಹೋಗುವಾಗ ತೆಗೆದುಕೊಂಡು ಹೋಗಿದ್ರು ಅನ್ನೋದನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಊಟದ ವಿರಾಮಗಳಿರಲಿಲ್ಲ, ವಿಶ್ರಾಂತಿಗೆ ಅವಕಾಶಗಳಿರಲಿಲ್ಲ. ಸೊ ಎಲ್ಲರೂ ಅಲ್ಲಿ ಕಾರ್ಯಾಚರಣೆಗೆ ತೆರಳಿದಂಥವರು ಇಳಿದು ಬರುವಾಗ ಸಂಜೆ ಆಗಿತ್ತು. ಸಂಜೆ 6:30ಯ ಸುಮಾರಿಗೆ ಎಲ್ಲರೂ ಕೂಡ ಮೇಲ್ಭಾಗದಿಂದ ಕಾರ್ಯಾಚರಣೆಯನ್ನು ಮುಗಿಸಿಕೊಂಡು ಬಂದರು. ಆ ಸಂದರ್ಭದಲ್ಲಿ ಸುಮಾರು 3 ಬಕೆಟ್ಗಳು, 2 ದೊಡ್ಡ PVC ಪೈಪ್ಗಳಲ್ಲಿ ಅಲ್ಲಿ ಸಿಕ್ಕಂತಹ ಕಳೆಬರವನ್ನ ಸಂಗ್ರಹ ಮಾಡಿಕೊಂಡು ಸೀಲ್ ಮಾಡಿಕೊಂಡು ತಂದು ಅದನ್ನ ಪ್ರಯೋಗಾಲಯಕ್ಕೆ ಕಳುಹಿಸುವಂತಹ ಕೆಲಸವನ್ನ ಮಾಡಿದ್ರು.
ಸೊ ಆವತ್ತು ಕಾರ್ಯಾಚರಣೆ ನಡೆದಂತಹ ಜಾಗ ಏನಿದೆ ಅದನ್ನ ಪಾಯಿಂಟ್ ನಂಬರ್ 14 ಎನ್ನುವ ಹಾಗೆ ಗುರುತು ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ. ಯಾಕಂತ ಹೇಳಿದ್ರೆ ಅಲ್ಲಿಗೆ ಹೋಗೋದಿಕ್ಕೆ ಯಾವೊಬ್ಬ ಮಾಧ್ಯಮದವರಿಗೂ ಕೂಡ ಅವಕಾಶಗಳಿಲ್ಲ. ಆದ್ರೆ ಈ ಉಳಿದ ಪಾಯಿಂಟ್ಗಳನ್ನ ಏನು ಗುರುತು ಮಾಡಿದ್ದಾರೆ ಅಲ್ಲಿ ಅವರು ಸಂಖ್ಯಾ ಫಲಕವನ್ನ ಅಳವಡಿಕೆ ಮಾಡಿರುವಂತದ್ದು ನಮಗೆ ಕಾಣಿಸ್ತಾ ಇತ್ತು. ಆ ಒಂದು ನಂಬರ್ ಅನ್ನ ಬರೆದಂತಹ ಬೋರ್ಡ್ ಏನಲ್ಲಿ ಇಟ್ಟಿದ್ರು ಅದೆಲ್ಲವನ್ನು ಕೂಡ ನಾವು ಗಮನಿಸಿದ್ವಿ, ದೃಶ್ಯದಲ್ಲಿ ಕೂಡ ನೋಡಿದ್ವಿ. ಪಾಯಿಂಟ್ ನಂಬರ್ 13 ಕೂಡ ಪಾಯಿಂಟ್ ನಂಬರ್ 13ರ ಫಲಕವನ್ನ ನಾವು ಗಮನಿಸಿದ್ವಿ. ಆದ್ರೆ ಈ ಒಂದು ಪಾಯಿಂಟ್ ನಲ್ಲಿ ಪಾಯಿಂಟ್ ನಂಬರ್ 14 ಎನ್ನುವ ಹಾಗೆ ಗುರುತು ಮಾಡಿದ್ರು ಎನ್ನುವಂತ ಒಂದು ಮಾಹಿತಿ ಬಂದಿದೆ, ಬಿಟ್ರೆ ಅದು ಖಚಿತ ಅಲ್ಲ. ಆದ್ರೆ ಅಲ್ಲಿ ಒಂದಷ್ಟು ಅವಶೇಷಗಳು ಸಿಕ್ಕಿತ್ತು ಅನ್ನುವಂಥದ್ದು. ಆದ್ರೆ ಅಲ್ಲಿ ಉತ್ಖನನ ನಡೆದಿಲ್ಲ, ಭೂಮಿಯ ಮೇಲ್ಮೈನಲ್ಲೇ ಸಿಕ್ಕಿರುವಂಥದ್ದು. ಕಲ್ಲುಗಳ ನಡುವೆ ಇದ್ದಂತಹ ಅವಶೇಷ ಕುರುಹು ಅನ್ನುವಂಥದ್ದು ಈಗಾಗಲೇ ಲಭ್ಯ ಆಗಿರುವಂತಹ ಮಾಹಿತಿ. ಬಳಿಕ ಆಗಸ್ಟ್ 5 ಅಂದ್ರೆ ಮಂಗಳವಾರ ಪಾಯಿಂಟ್ ನಂಬರ್ 11ರ ಉತ್ಖನನವನ್ನ ಮಾಡಿದ್ರು. ಸೊ ನಿನ್ನೆ ಕೂಡ ಮತ್ತೆ ವಾಪಸ್ ಮೇಲೆ ಹೋಗ್ತಾರೆ ಅನ್ನುವಂತಹ ನಿರೀಕ್ಷೆಗಳಿತ್ತು. ಅಂದ್ರೆ ಯಾವಾಗ ಪಾಯಿಂಟ್ ನಂಬರ್ 11ರ ಬದಲಿಗೆ ಮೇಲೆ ಹೋಗಿದ್ರು, ಮಂಗಳವಾರದ ಕಾರ್ಯಾಚರಣೆಯಲ್ಲಿ ಮತ್ತೆ ಮೇಲ್ಭಾಗಕ್ಕೆ ಹೋಗಿ ಅಲ್ಲಿ ಇನ್ನೊಂದಷ್ಟು ಶೋಧ ನಡೆಯಬಹುದು ಎನ್ನುವಂತ ನಿರೀಕ್ಷೆಗಳಿತ್ತು. ಆದ್ರೆ ಅವತ್ತು ಪಾಯಿಂಟ್ ನಂಬರ್ 11 ಅಂದ್ರೆ ರಸ್ತೆಯ ಪಕ್ಕದಲ್ಲೇ ಇದ್ದಂತಹ ಒಂದು ಪಾಯಿಂಟ್ ನಲ್ಲಿ ಎಕ್ಸ್ಹ್ಯೂಮೇಷನ್ ಆರಂಭ ಮಾಡಿದ್ರು. ಮಧ್ಯಾಹ್ನದವರೆಗೆ ಆಗಿದ್ರು ಕೂಡ ಅಲ್ಲಿ ಯಾವುದೇ ರೀತಿಯ ಕಳೇಬರ ಸಿಗ್ಲಿಲ್ಲ. ಸೊ ಮಧ್ಯಾಹ್ನ ಊಟದ ವಿರಾಮವನ್ನ ಪಡೆದುಕೊಂಡ್ರು. ಊಟದ ವಿರಾಮ ಮುಗಿಸಿ ಮತ್ತೆ 12ನೇ ಪಾಯಿಂಟ್ನ ಉತ್ಖನನಕ್ಕೆ ಮುಂದಾದ್ರು. ಆ ಒಂದು ಪಾಯಿಂಟ್ನ ಕಾರ್ಯಾಚರಣೆಯನ್ನು ಕೂಡ ಸಂಜೆಯವರೆಗೂ ಕೂಡ ಮಾಡಿ ಅಲ್ಲೂ ಕೂಡ ಏನು ಸಿಗ್ಲಿಲ್ಲ ಎನ್ನುವಂತ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನ ಮುಗಿಸಿದ್ರು. ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ವಾಪಸ್ ತೆರಳಿದ್ರು. ಸೊ ಆ ಮೂಲಕ ಆವತ್ತಿಗೆ ಮಂಗಳವಾರದವರೆಗೆ ಆಗಸ್ಟ್ 5ರವರೆಗೆ ಒಟ್ಟು 12 ಪಾಯಿಂಟ್ಗಳ ಕಾರ್ಯಾಚರಣೆಯನ್ನ ಮುಗಿಸಿದ್ರು. ಸೊ ಆ ಸಂದರ್ಭದಲ್ಲಿ ಪಾಯಿಂಟ್ ನಂಬರ್ 6ರಲ್ಲಿ ಸಾಕ್ಷಿ ದೂರುದಾರ ತೋರಿಸಿದಂತಹ ಮಾರ್ಕ್ ಮಾಡಿದಂತಹ ಜಾಗದಲ್ಲಿ ಒಂದಷ್ಟು ಅವಶೇಷಗಳು ಪತ್ತೆಯಾದರೆ ಆಗಸ್ಟ್ 4ರ ಕಾರ್ಯಾಚರಣೆಯಲ್ಲಿ ಭೂಮಿಯ ಮೇಲ್ಮೈನಲ್ಲೇ ಒಂದಷ್ಟು ಕಳೇಬರಗಳು ಪತ್ತೆಯಾಗಿದ್ದಂಥದ್ದು. ಆ ಬಳಿಕ ಬುಧವಾರ ಅಂದ್ರೆ ಆಗಸ್ಟ್ 6ರಂದು ಮತ್ತೆ ಹೊಸ ಜಾಗಕ್ಕೆ ಹೋಗಿದ್ರು. ಸಾಕ್ಷಿ ದೂರುದಾರ ಈ ಮೊದಲು ಸೋಮವಾರ ಯಾವ ಜಾಗಕ್ಕೆ ಕರೆದುಕೊಂಡು ಹೋಗಿದ್ರು ಅದೇ ಪ್ರದೇಶದತ್ತ ತೆರಳಿದ್ರು. ಸೊ ನಿನ್ನೆ 13ರ ಕಾರ್ಯಾಚರಣೆ ನಡೆಯಬಹುದಂತ ನಿರೀಕ್ಷೆಗಳಿತ್ತು, ನಿನ್ನೆ ಕೂಡ ಆಗ್ಲಿಲ್ಲ. ಮೇಲ್ಭಾಗಕ್ಕೆ ಹೋಗಿ ಅಲ್ಲಿ ಒಂದಷ್ಟು ಉತ್ಖನನವನ್ನ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಜೊತೆಗೆ ಆ ಪಾಯಿಂಟ್ ಅನ್ನ 14 ಎನ್ನುವ ಹಾಗೆ ಗುರುತಿಸಿದ್ರು. ಅಲ್ಲಿ ಅಗೆಯುವಂತ ಕೆಲಸ ಮಾಡಿದ್ರು, ಅಲ್ಲಿ ಏನು ಕೂಡ ಸಿಗ್ಲಿಲ್ಲ ಎನ್ನುವಂತ ಹಿನ್ನೆಲೆಯಲ್ಲಿ ಅಂದ್ರೆ ನಿನ್ನೆ ಅಧಿಕಾರಿಗಳು ತೆರಳೋದೇ ತಡ ಆಗಿತ್ತು. ಆಲ್ಮೋಸ್ಟ್ ಇಲ್ಲಿಂದ ಹೊರಡುವಾಗಲೇ 12ವರೆ ಆಗಿತ್ತು. ಯಾಕಂತ ಹೇಳಿದ್ರೆ 11 ಗಂಟೆ ಸುಮಾರಿಗೆ ಮೊಹಂತಿ ಅವರು ಬಂದಿದ್ರು, SIT ಚೀಫ್ ಅವರು ಬಂದು ಅಧಿಕಾರಿಗಳ ಜೊತೆಗೆ ಸಭೆಯನ್ನ ನಡೆಸಿ ಮೀಟಿಂಗ್ ಆದ ಬಳಿಕ ಎಲ್ಲರೂ ಕೂಡ ಇಲ್ಲಿಂದ ತೆರಳೋದು 12ವರೆ ಆಗಿತ್ತು. ಸೊ ನೇರವಾಗಿ ಮೇಲ್ಭಾಗಕ್ಕೆ ತೆರಳಿದಂಥವರು ಅಲ್ಲೇ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡ್ರು. ಊಟದ ಸಮಯ ಆಗ್ತಾ ಇದ್ದ ಹಾಗೆ ಕೆಳಭಾಗದಿಂದ ಕಾರ್ಮಿಕರ ಮೂಲಕ ಊಟವನ್ನ ಅಲ್ಲಿಗೆ ಕಳಿಸಿಕೊಡುವಂತಹ ಕೆಲಸಗಳಾಯ್ತು. ಅಲ್ಲಿ ಊಟವನ್ನ ಕೂಡ ಮುಗಿಸಿಕೊಂಡು ಕಾರ್ಯಾಚರಣೆಯನ್ನು ಮುಂದುವರಿಸಿದಂತಹ ಅಧಿಕಾರಿಗಳು ಸಂಜೆ 4:30 ಸುಮಾರಿಗೆ ಮೇಲ್ಭಾಗದಿಂದ ಕಾರ್ಯಾಚರಣೆಯನ್ನು ಮುಗಿಸಿಕೊಂಡು ಬಂದ್ರು. ಸೊ ನಿನ್ನೆ ಒಂದು ಆಗಿದಂತಹ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ಕಳೇಬರಗಳು ಸಿಗ್ಲಿಲ್ಲ ಎನ್ನುವಂತಹ ಮಾಹಿತಿ ಲಭಿಸಿತು ಅನ್ನುವಂಥದ್ದು. ಸೊ ಆ ಬಳಿಕ ಇವತ್ತು ಆಗಸ್ಟ್ 7ರ ಕಾರ್ಯಾಚರಣೆಯತ್ತ ಎಲ್ಲರ ಚಿತ್ತ ನೆಟ್ಟಿತ್ತು. ಇವತ್ತು ಪಾಯಿಂಟ್ 13 ಉತ್ಖನನ ಆಗುತ್ತೆ ಅನ್ನೋದೇ ಎಲ್ಲರ ಲೆಕ್ಕಾಚಾರ ಆಗಿತ್ತು. ಆದ್ರೆ ಇವತ್ತು ಕೂಡ ಪಾಯಿಂಟ್ ನಂಬರ್ 13ರ ಉತ್ಖನನ ಆಗ್ಲಿಲ್ಲ. ಮಧ್ಯಾಹ್ನದವರೆಗೂ ಕೂಡ ಸಾಕ್ಷಿ ದೂರುದಾರ ಕೂಡ SIT ಕಚೇರಿಗೆ ಬಂದಿರಲಿಲ್ಲ. ಅದರ ಜೊತೆಗೆ ಆ ನಡುವೆ ಮಧ್ಯಾಹ್ನದ ವೇಳೆಗೆ ಸಾಕ್ಷಿ ದೂರುದಾರ ಆಗಮಿಸಿರುವಂಥದ್ದು. ಅದಾದ ಬಳಿಕ ಸ್ವಲ್ಪ ಹೊತ್ತಿನಲ್ಲೇ SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಮತ್ತೆ ಮಂಗಳೂರಿನಿಂದ ಆಗಮಿಸಿರುವಂಥದ್ದು. ಇದೆಲ್ಲ ಬೆಳವಣಿಗೆಗಳ ಬಳಿಕ ಈಗ ಸಂಜೆ 3:30 ಸುಮಾರಿಗೆ ಅಲ್ಲಿ ಕಾರ್ಯಾಚರಣೆಗೆ ಆಗಮಿಸಿದ್ದಂತಹ ಇತರ ಇಲಾಖೆ ಅಧಿಕಾರಿಗಳು ತೆರಳಿದ್ದಾರೆ. ಅದೇ ರೀತಿ ಸಾಕ್ಷಿ ದೂರುದಾರ ಕೂಡ ಈಗ ಸ್ಥಳದಿಂದ ನಿರ್ಗಮಿಸಿರುವಂಥದ್ದು SIT ಕಚೇರಿಯಿಂದ. ಸೊ ಇವತ್ತು ಕಾರ್ಯಾಚರಣೆ ಇಲ್ಲ. ಪಾಯಿಂಟ್ ನಂಬರ್ 13ರ ಎಕ್ಸ್ಹ್ಯೂಮೇಷನ್ ಯಾವಾಗ ಆಗುತ್ತೆ, ಅಲ್ಲಿ ಯಾವಾಗ ಕಾರ್ಯಾಚರಣೆ ನಡೆಯುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಬಹುಶಃ ನಾಳೆ ಮಾಡ್ತಾರಾ, ನಾಡಿದ್ದು ಮಾಡ್ತಾರಾ, ಉತ್ತರ ಸಿಗಬೇಕಾಗಿದೆ.
ಪಾಯಿಂಟ್ ನಂಬರ್ 13ರ ಉತ್ಖನನ ಇವತ್ತು ನಡೀತಾ ಇಲ್ಲ. ಸೊ ಇವತ್ತಿನ ಕಾರ್ಯಾಚರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಯಾವಾಗ ಏನು ಅನ್ನುವಂಥದ್ದಕ್ಕೆ ಉತ್ತರಗಳು ಸಿಗಬೇಕಷ್ಟೇ. ಎಲ್ಲರೂ ಕೂಡ ಬಹಳಷ್ಟು ಕುತೂಹಲದಿಂದ ಗಮನಿಸ್ತಾ ಇದ್ದಾರೆ ಯಾವಾಗ ಇರಬಹುದು ಏನು ಅನ್ನುವಂಥದ್ದು. ಸೊ ಈ ನಡುವೆ ನಿನ್ನೆ ಸಂಜೆ ನಡೆದಿರುವಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಒಟ್ಟು 7 ಪ್ರಕರಣಗಳನ್ನು ಬೆಳ್ತಂಗಡಿ ಹಾಗೂ ಧರ್ಮಸ್ಥಳ ಪೊಲೀಸ್ ಠಾಣೆಗಳಲ್ಲಿ ದಾಖಲಿಸಿಕೊಂಡಿರುವಂಥದ್ದು. ಈ ಬಗ್ಗೆ SP ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿಯನ್ನು ಪತ್ರಿಕಾ ಪ್ರಕಟಣೆಯ ಮೂಲಕ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದನ್ನು ನಾವು ಗಮನಿಸಬಹುದು. ಬೆಳಗ್ಗೆ ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದೇವೆ. ಒಟ್ಟು 7 ಕೇಸ್ಗಳನ್ನು ದಾಖಲು ಮಾಡಿಕೊಂಡಿರುವಂಥದ್ದು. ಈ ಪೈಕಿ ಧರ್ಮಸ್ಥಳ ಠಾಣೆಯಲ್ಲಿ 2 ಸುಮೋಟೋ ಕೇಸ್ಗಳನ್ನು ದಾಖಲು ಮಾಡಿಕೊಡಲಾಗಿದೆ. ಅದೇ ರೀತಿ ಬೆಳ್ತಂಗಡಿ ಠಾಣೆಯಲ್ಲೂ ಕೂಡ ಒಟ್ಟು 3 ಪ್ರಕರಣಗಳನ್ನು ದಾಖಲು ಮಾಡಿಕೊಡಲಾಗಿದೆ. ಬೆಳ್ತಂಗಡಿ ಠಾಣೆಯಲ್ಲಿ ದಾಖಲಾಗಿರುವಂತಹ 3 ಪ್ರಕರಣಗಳ ಬಗ್ಗೆ ಮಾಹಿತಿಯನ್ನು ಕೊಡೋದಿದ್ರೆ, ಬೆಳಗ್ಗೆ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವಂತಹ 4 ಪ್ರಕರಣಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದೇವೆ. ಸೊ ಈಗ ಬೆಳ್ತಂಗಡಿ ಠಾಣೆಯಲ್ಲಿ ದಾಖಲಾಗಿರುವಂತಹ 3 ಪ್ರಕರಣಗಳ ಮಾಹಿತಿಯನ್ನು ಗಮನಿಸೋದಿದ್ರೆ, ಬೆಳ್ತಂಗಡಿ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣಗಳು 3. ಈ ಪೈಕಿ ಮೊದಲ ಪ್ರಕರಣ ಅಂದರೆ ಪ್ರಕರಣದ ಫಿರ್ಯಾದಿದಾರರಾದ ಬೆಂಗಳೂರು ನಿವಾಸಿ ಹರೀಶ್ ಆರ್ ಎಂಬವರ ದೂರಿನಂತೆ ಸದ್ರಿಯವರು ಏಷ್ಯಾನೆಟ್ ಸುವರ್ಣ ಎಂಬ ಖಾಸಗಿ ಚಾನೆಲ್ನ ಕ್ರೈಮ್ ರಿಪೋರ್ಟರ್ ಕೆಲಸ ಮಾಡಿಕೊಂಡಿದ್ದು, ದಿನಾಂಕ 6/8/2025ರಂದು ಧರ್ಮಸ್ಥಳ ಪಾಂಗಾಳ ಕ್ರಾಸ್ನಲ್ಲಿ ನಡೆದ ಹಲ್ಲೆಯ ಗಾಯಾಳುಗಳ ಬಗ್ಗೆ ವರದಿ ಮಾಡಲು ಉಜಿರೆ ಬೆನಕ ಆಸ್ಪತ್ರೆಯ ಬಳಿ ತೆರಳಿರುತ್ತಾರೆ. ಈ ವೇಳೆ ಸದರಿ ಸ್ಥಳದಲ್ಲಿದ್ದ ಗಿರೀಶ್ ಮಟ್ಟಣ್ಣನವರ್ ಎಂಬವರೊಂದಿಗೆ ವಿಡಿಯೋ ಬೈಟ್ ಕೊಡುವಂತೆ ಕೇಳಿದಾಗ ಆರೋಪಿತರು ಏಕಾಏಕಿ ಬೈದಿರುತ್ತಾರೆ. ಸ್ಥಳದಲ್ಲಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರೊಂದಿಗಿದ್ದ ಇತರರು ಹಲ್ಲೆ ನಡೆಸಿ ಅವಾಚ್ಯವಾಗಿ ಬೈದಿರುತ್ತಾರೆ. ಆ ವೇಳೆ ಸ್ಥಳಕ್ಕೆ ಬಂದ ಮತ್ತೋರ್ವ ಆರೋಪಿ ಸಮೀರ್ ಯೂಟ್ಯೂಬರ್ಸ್ ಎಂಬಾತನು ಫಿರ್ಯಾದಿದಾರರನ್ನು ಉದ್ದೇಶಿಸಿ ಜೀವ ಬೆದರಿಕೆ ಹಾಕಿರುತ್ತಾನೆ. ಈ ಬಗ್ಗೆ ಬೆಳ್ತಂಗಡಿ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ 75/2025 ಕಲಂ 189 (2) 191 (1) 2 115 (2) 351 (2) 352 ಜೊತೆಗೆ 190 BNS 2023ರಂತೆ ಪ್ರಕರಣ ದಾಖಲಾಗಿರುತ್ತದೆ ಎನ್ನುವಂತಹ ಮಾಹಿತಿಯನ್ನು SP ಅವರು ಹಂಚಿಕೊಂಡಿರುವಂಥದ್ದು. ಅದೇ ರೀತಿ 2ನೇ ಪ್ರಕರಣದ ಫಿರ್ಯಾದಿದಾರರಾದ ಬೆಳ್ತಂಗಡಿ ನಿವಾಸಿ ಗಣೇಶ್ ಶೆಟ್ಟಿ ಎಂಬವರ ದೂರಿನಂತೆ ಸದ್ರಿಯವರು ದಿನಾಂಕ 6/8/2025ರಂದು ಧರ್ಮಸ್ಥಳದ ಪಾಂಗಳ ಎಂಬಲ್ಲಿ ಹಲ್ಲೆಗೆ ಒಳಗಾದವರನ್ನ ಚಿಕಿತ್ಸೆಗಾಗಿ ಉಜಿರೆ ಬೆನಕ ಆಸ್ಪತ್ರೆಗೆ ವಾಹನವೊಂದರಲ್ಲಿ ಕರೆತಂದಿದ್ದು, ಗಾಯಾಳುಗಳನ್ನ ನೋಡಲು ಬಂದ ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಗಿರೀಶ್ ಮಟ್ಟಣ್ಣನವರನ್ನ ಬೈಟ್ ಕೊಡುವಂತೆ ಆರೋಪಿತ ಸುವರ್ಣ ನ್ಯೂಸ್ನ ವರದಿಗಾರ ಹಾಗೂ ಕ್ಯಾಮರಾಮ್ಯಾನ್ ತಡೆದು ನಿಲ್ಲಿಸಿರುತ್ತಾರೆ. ಸದ್ರಿಯವರು ಬೈಟ್ ಕೊಡಲು ನಿರಾಕರಿಸಿದಾಗ ಆರೋಪಿಗಳು ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾ ತಳ್ಳಾಟ ನಡೆಸಿರುತ್ತಾರೆ. ಈ ಘಟನೆ ನಡೆದು ಕೆಲ ಹೊತ್ತಿನಲ್ಲಿ ಸುವರ್ಣ ಸುದ್ದಿ ವಾಹಿನಿಯಲ್ಲಿ ಅಜಿತ್ ಹನುಮಕ್ಕನವರ್ ಎನ್ನುವ ನ್ಯೂಸ್ ಆಂಕರ್ ಸುವರ್ಣ ನ್ಯೂಸ್ ವರದಿಗಾರರ ಮೇಲೆ ಮಹೇಶ್ ಶೆಟ್ಟಿ ತಿಮರೋಡಿಯಿಂದ ಹಲ್ಲೆ ಎಂದು ಸುಳ್ಳು ಸುದ್ದಿ ಪ್ರಸಾರ ಮಾಡಿರುವುದಾಗಿದೆ. ಈ ಬಗ್ಗೆ ಬೆಳ್ತಂಗಡಿ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ 76/2025 ಕಲಂ 126 (2) 296 351 ಜೊತೆಗೆ 3 (5) BNS 2023ರಂತೆ ಪ್ರಕರಣ ದಾಖಲಾಗಿರುತ್ತದೆ ಎನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ದಾಖಲಾಗಿರುವಂತಹ 3ನೇ ಪ್ರಕರಣ ದಿನಾಂಕ 6/8/2025ರಂದು ಸಂಜೆ ಧರ್ಮಸ್ಥಳ ಪಾಂಗಾಳ ಕ್ರಾಸ್ನಲ್ಲಿ ನಡೆದ ಹಲ್ಲೆಯ ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ದಾಖಲಿಸಿದ್ದ ಬೆಳ್ತಂಗಡಿ ಉಜಿರೆ ಬೆನಕ ಆಸ್ಪತ್ರೆಯ ಬಳಿ ಸಾರ್ವಜನಿಕರು ಜಮಾವಣೆಗೊಂಡಿರುವ ಬಗ್ಗೆ ಮಾಹಿತಿ ಬಂದ ಮೇರೆಗೆ ಬೆಳ್ತಂಗಡಿ ಪೊಲೀಸ್ ಠಾಣಾ ಪೊಲೀಸ್ ಉಪನಿರೀಕ್ಷಕರು ಸಿಬ್ಬಂದಿಗಳೊಂದಿಗೆ ಸ್ಥಳಕ್ಕೆ ತೆರಳಿದಾಗ ಸ್ಥಳದಲ್ಲಿ ಸುಮಾರು 50ರಿಂದ 100 ಜನರು ಕಾನೂನುಬಾಹಿರವಾಗಿ ಅಕ್ರಮ ಕೂಟ ಸೇರಿ ಘೋಷಣೆಗಳನ್ನು ಕೂಗ್ತಾ ಇದ್ದು, ಯಾವುದೇ ಅಹಿತಕರ ಘಟನೆ ನಡೆಸದಂತೆ ಹಾಗೂ ಸ್ಥಳದಿಂದ ತೆರಳುವಂತೆ ಸೂಚಿಸಿದರೂ ಪೂರ್ವಾನುಮತಿ ಪಡೆಯದೆ ಅಕ್ರಮ ಕೂಟ ಸೇರಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುತ್ತಾರೆ. ಈ ಬಗ್ಗೆ ಬೆಳ್ತಂಗಡಿ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ 77/2025 ಕಲಂ 189 (2) 190 BNS 2023ರಂತೆ ಸುಮೋಟೋ ಪ್ರಕರಣ ದಾಖಲಾಗಿದ್ದು ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಪತ್ರಿಕಾ ಪ್ರಕಟಣೆಯಲ್ಲಿ SP ಡಾಕ್ಟರ್ ಅರುಣ್ ಕುಮಾರ್ ಅವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸೊ ಇದು ನಿನ್ನೆ ಸಂಜೆ
ಪಾಂಗಾಳದಲ್ಲಿ ನಡೆದಿರುವಂತಹ ಘಟನೆಗಳು, ಆ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಯ ಮುಂದೆ ಜನರು ಜಮಾಯಿಸಿರುವಂಥದ್ದು, ಜೊತೆಗೆ ಉಜಿರೆಯ ಬೆನಕ ಆಸ್ಪತ್ರೆಯ ಮುಂಭಾಗದಲ್ಲಿ ಜಮಾಯಿಸಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾಗಿರುವಂತಹ ಪ್ರಕರಣಗಳ ಬಗ್ಗೆ SP ಅವರು ಕೊಟ್ಟಿರುವಂತಹ ಮಾಹಿತಿ. ಸೊ ರಾತ್ರಿ ವೇಳೆ SP ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ರು. ಸೊ ಬಹಳಷ್ಟು ಬೆಳವಣಿಗೆಗಳು ಕೂಡ ನಡೆದಿತ್ತು ಇದೇ ಒಂದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ. ಈ ನಡುವೆ ಕಿರಿಕೀರ್ತಿಯವರು ನಿನ್ನೆ ಮಧ್ಯಾಹ್ನ SIT ಕಚೇರಿಗೆ ಹಾಜರಾಗಿ ಪತ್ರಕರ್ತ ಜೊತೆಗೆ ಯೂಟ್ಯೂಬರ್ ಆಗಿರುವಂತಹ ಕಿರಿಕೀರ್ತಿಯವರು SIT ಕಚೇರಿಗೆ ಹಾಜರಾಗಿ ದೂರನ್ನು ಕೊಟ್ಟಿದ್ದಾರೆ. SIT ಮೂಲಗಳ ಮಾಹಿತಿ ಎನ್ನುವಂಥದ್ದನ್ನು ಹೇಳಿಕೊಂಡು ಯೂಟ್ಯೂಬ್ಗಳಲ್ಲಿ ಒಂದಷ್ಟು ವಿಡಿಯೋಗಳನ್ನು ಹಾಕ್ತಾ ಇದ್ದಾರೆ. ಈ ಒಂದು ಉತ್ಖನನದ ಬಗ್ಗೆ, ಅಲ್ಲಿ ಸಿಕ್ಕಿರುವಂತಹ ಅವಶೇಷಗಳ ಬಗ್ಗೆ ಮಾಹಿತಿಯನ್ನು ಕೊಡೋದಿದ್ರೆ ನಮಗೂ ಕೂಡ ಕೊಡಬೇಕು ಎನ್ನುವಂತಹ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ದೂರನ್ನು ಕೊಟ್ಟಿದ್ರು. ಇನ್ ಕೇಸ್ ನೀವು ಮಾಹಿತಿಯನ್ನ ಕೊಡೋದಿದ್ರೆ ನಮಗೂ ಕೂಡ ಕೊಡಬೇಕು, ಕೊಡ್ತಾ ಇಲ್ಲ ಅಂತಾದ್ರೆ ಆ ಸುಳ್ಳು ಸುದ್ದಿಗಳನ್ನ ಹರಡ್ತಾ ಇರುವಂತವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎನ್ನುವಂತಹ ದೂರನ್ನ ಕೊಟ್ಟಿದ್ರು. ಆ ದೂರನ್ನ ಸ್ವೀಕಾರ ಕೂಡ ಮಾಡ್ಕೊಂಡಿದ್ರು. SIT ಅಧಿಕಾರಿಗಳು ಹಿಂಬರಹವನ್ನ ಕೂಡ ಕೊಟ್ಟಿದ್ರು. ಅದರ ಜೊತೆಗೆ ಇನ್ನೊಂದು ದೂರು ಕೂಡ SITಗೆ ಈಗ ಕೊಟ್ಟಿರುವಂಥದ್ದು. ಮುಖ್ಯವಾಗಿ ಉಜಿರೆಯ ಖಾಸಗಿ ವ್ಯಕ್ತಿ ಮನೆಯಲ್ಲಿ ದೂರುದಾರ ಇದ್ದಾನೆ ಅನ್ನುವಂತಹ ಹಿನ್ನೆಲೆಯಲ್ಲಿ SITಗೆ ಶ್ಯಾಮಸುಂದರ ಎನ್ನುವಂಥವರು ದೂರನ್ನ ಸಲ್ಲಿಕೆ ಮಾಡಿರುವಂಥದ್ದು. ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಮೃತದೇಹಗಳನ್ನು ಹೂತು ಹಾಕಲಾಗಿದೆ ಎಂದು ಆರೋಪಿಸಿದ ಪ್ರಕರಣದಲ್ಲಿ ಅನಾಮಿಕ ದೂರುದಾರ ಪೊಲೀಸರ ವಶದಲ್ಲೇ ಇರಬೇಕು. ನೇತ್ರಾವತಿಯಲ್ಲಿ ತನಿಖಾ ಕಾರ್ಯಾಚರಣೆ ಬಳಿಕ ಆತ ವಕೀಲರೊಂದಿಗೆ ಹೋಗಿ ಬರುತ್ತಾ ಇರೋದಕ್ಕೆ ನಡ ಗ್ರಾಮದ ಶ್ಯಾಮಸುಂದರ ಎನ್ನುವಂಥವರು ಆಕ್ಷೇಪವನ್ನು ವ್ಯಕ್ತಪಡಿಸಿ SITಗೆ ದೂರನ್ನು ಕೊಟ್ಟಿರುವಂಥದ್ದು. ಕೆಲ ದಿನಗಳ ಹಿಂದೆ ಅನಾಮಿಕ ದೂರುದಾರ ವ್ಯಕ್ತಿ ಉಜಿರೆಯ ಖಾಸಗಿ ವ್ಯಕ್ತಿಯ ನಿವಾಸದಲ್ಲಿ ಉಳಿದುಕೊಂಡಿದ್ದರ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಯಾಗಿದ್ದರ ಬಗ್ಗೆ ಶ್ಯಾಮಸುಂದರ್ ಅವರು ತಮ್ಮ ಪತ್ರದಲ್ಲಿ ಅಥವಾ ತಮ್ಮ ದೂರಿನಲ್ಲಿ ಒಂದು ಉಲ್ಲೇಖವನ್ನು ಮಾಡಿರುವಂಥದ್ದು. ಸೊ ತನಿಖೆಯ ಪಾರದರ್ಶಕತೆಯನ್ನು ಉಳಿಸಿಕೊಳ್ಳುವ ಉದ್ದೇಶದಿಂದ ದೂರುದಾರ ವ್ಯಕ್ತಿಯನ್ನ ತನಿಖಾ ತಂಡ ತಮ್ಮ ಸುಪರ್ದಿಯಲ್ಲೇ ಇರಿಸಿಕೊಳ್ಳಬೇಕು, ದೂರುದಾರ ತನಿಖಾ ತಂಡದ ಸುಪರ್ದಿಯಲ್ಲಿ ಇರಬೇಕು ಎನ್ನುವಂತಹ ಒಂದು ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಅನ್ನುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಏನೇನಾಗಿದೆ ಅನ್ನುವಂಥದ್ದನ್ನ ಸುದ್ದಿ ನ್ಯೂಸ್ ನಿರಂತರವಾಗಿ ನೇರ ಪ್ರಸಾರದಲ್ಲಿ ಒಂದು ಮಾಹಿತಿ ಕೊಡುವಂತಹ ಕೆಲಸವನ್ನ ಮಾಡಿದೆ. ಅದರ ಜೊತೆಗೆ ಇವತ್ತಿನ ಸುದ್ದಿ ಬಿಡುಗಡೆ ಬೆಳ್ತಂಗಡಿ ಪತ್ರಿಕೆಯಲ್ಲೂ ಕೂಡ ಈವರೆಗೆ ನಡೆದಿರುವಂತಹ ಒಂದು ಶೋಧ ಕಾರ್ಯಾಚರಣೆ ಅಥವಾ ಉತ್ಖನನದ ಪ್ರಕ್ರಿಯೆಗಳು ಏನೆಲ್ಲ ನಡೆದಿದ್ದಾವೋ ಎಲ್ಲ ಸಂದರ್ಭದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಅನ್ನುವಂಥದ್ದನ್ನ ಇನ್ ಡೀಟೇಲ್ ಆಗಿ ಸಮಗ್ರವಾಗಿ ವರದಿ ಮಾಡಲಾಗಿದೆ. ಸೊ ವೀಕ್ಷಕರು, ಸುದ್ದಿ ಬಿಡುಗಡೆ ಬೆಳ್ತಂಗಡಿ ಪತ್ರಿಕೆಯಲ್ಲೂ ಕೂಡ, ವಾರ ಪತ್ರಿಕೆಯಲ್ಲೂ ಕೂಡ ಈ ಎಲ್ಲ ವಿಚಾರಗಳನ್ನು ಒಂದು ತಿಳಿದುಕೊಳ್ಳಬಹುದು. ಸೊ ವಿಸ್ತೃತವಾದ ಮಾಹಿತಿಯನ್ನು ಒಳಗೊಂಡಿರುವಂತಹ ಈ ವಾರದ ಸಂಚಿಕೆ ಈಗಾಗಲೇ ಬಿಡುಗಡೆಯಾಗಿದೆ. ತಮ್ಮ ಏಜೆಂಟರಲ್ಲಿ ಅಥವಾ ತಮ್ಮ ಒಂದು ಪ್ರತಿಗಳನ್ನು ಪಡೆದುಕೊಂಡು ಪತ್ರಿಕೆಯನ್ನು ಪಡೆದು ಓದಬಹುದು. ಡೀಟೇಲ್ ಆಗಿ ಏನೆಲ್ಲ ಆಯಿತು, ಇನ್ಸೈಡ್ ಒಂದಷ್ಟು ಮಾಹಿತಿಗಳು ಕೂಡ ಪತ್ರಿಕೆಯಲ್ಲಿ ಇದೆ ಅನ್ನುವಂಥದ್ದನ್ನ ನಾವು ಇಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡಿ ಹೇಳ್ತಾ ಇದ್ದೇವೆ. ಮುಖ್ಯವಾಗಿ ಪತ್ರಿಕೆಯಲ್ಲಿ ಏನೇನೆಲ್ಲ ಇದೆ ಅನ್ನುವಂಥದ್ದನ್ನ ಪ್ರಮುಖ ಒಂದಷ್ಟು ಇನ್ಸೈಡ್ ಮಾಹಿತಿಗಳು ಏನೆಲ್ಲ ಇದೆ ಅನ್ನುವಂಥದ್ದನ್ನ ಕೂಡ ಮುಂದಿನ ಹಂತದಲ್ಲಿ ತಮಗೆ ತಿಳಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಸೊ ಈಗ ಇನ್ನೊಂದಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಚಾನಲ್ ಮುಖ್ಯಸ್ಥ ದಾಮೋದರ್ ದೊಂಡೋಲೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ದಾಮೋದರ್, ಇವತ್ತಿನ ಕಾರ್ಯಾಚರಣೆ ರದ್ದಾಗಿರುವಂಥದ್ದು, ಸೊ ಮುಂದೆ ಯಾವಾಗ ನಡೆಯುತ್ತೆ, ಹೇಗೆ ನಡೆಯುತ್ತೆ, ಏನಾದ್ರೂ ಡೀಟೇಲ್ಸ್ ಇದೆಯಾ ಅಥವಾ ಏನಾದ್ರೂ ಬೇರೆ ಡೆವಲಪ್ಮೆಂಟ್ಸ್ಗಳು ಕಂಡು ಬರ್ತಾ ಇದೆಯಾ ಅಂತ?
ಗೌತಮ್ ನಾಳೆ 13ನೇ ಪಾಯಿಂಟ್ ಉತ್ಖನನ ನಡೆಸುವಂತಹ ಸಾಧ್ಯತೆ ಇದೆ. ಮತ್ತೊಂದು ಮೂಲಗಳ ಪ್ರಕಾರ GPR ಅನ್ನ ಬಳಸಿಕೊಂಡು 13ನೇ ಪಾಯಿಂಟಿನ ಉತ್ಖನನ ಕಾರ್ಯದ ಮುಂಚೆ GPR ಅನ್ನ ಬಳಸ್ತಾರೆ ಅನ್ನುವಂತಹದ್ದು ಅದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಅದರ ಜೊತೆಗೆ ಈಗಾಗಲೇ ಈ ಒಂದು SITಯ SITಗೆ ಬಂದಿರುವಂತಹ ಮುಸುಕುದಾರಿಯ ವಿಚಾರದಲ್ಲಿ ಆತನ ಬಲ್ಲವರನ್ನಿರ್ಬೋದು, ಆತನ ಸಹಚರರಿರ್ಬೋದು, ಇವರನ್ನೆಲ್ಲ ಒಂದು ವಿಚಾರಣೆ ಮಾಡಲಾಗ್ತಿದೆ ಅನ್ನುವಂಥದ್ದು. ಒಟ್ಟು 10 ಜನರಷ್ಟು ವ್ಯಕ್ತಿಗಳನ್ನ ಈಗಾಗಲೇ ವಿಚಾರಣೆ ನಡೆಸಲಾಗಿದೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬಹಳಷ್ಟು ಜನ ಒಳಭಾಗಕ್ಕೆ ಹೋಗಿರುವಂತದ್ದು ಕೂಡ ನಮ್ಮ ಗಮನಕ್ಕೆ ಬರ್ತಾ ಇರುವಂತದ್ದು. ಅವರಿಂದ ಹೇಳಿಕೆಗಳನ್ನ ಪಡೆಯಲಾಗ್ತಾ ಇದೆ. ವಿಚಾರಣೆ ಅಂದ್ರೆ ಅವರ ಹೇಳಿಕೆಗಳನ್ನ ಪಡೆದು ಆ ಹೇಳಿಕೆಗಳನ್ನ ದಾಖಲೀಕರಣ ಮಾಡ್ಕೊಳ್ಳುವಂತದ್ದನ್ನ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ಗೌತಮ್. ಜೊತೆಗೆ ಇವತ್ತಿನ ಈಗಾಗಲೇ SIT ಮುಖ್ಯಸ್ಥ ಮೊಹಾಂತಿ ಅವರು ಒಳಭಾಗದಲ್ಲಿರೋದ್ರಿಂದ ಅದಾದ ನಂತರ ಹೊರಭಾಗಕ್ಕೆ ತೆರಳಲಿಕ್ಕಿದ್ದಾರೆ. ಅಂದ್ರೆ ಅಲ್ಲಿಯ ತನಕವೂ ಕೂಡ ಅವರು ನಿರಂತರವಾಗಿ ಹಲವರನ್ನ ವಿಚಾರಣೆಯನ್ನ ನಡೆಸಿದ್ದಾರೆ. ಅವರು ಮಾತ್ರ ಅಲ್ಲ, ಅವರ ನೇತೃತ್ವದಲ್ಲಿ ಕೆಲವರನ್ನ ಮಾತನಾಡಿಸಿರುವಂತದ್ದು, ಹೇಳಿಕೆಗಳನ್ನ ದಾಖಲಿಸಿರುವಂತದ್ದು ಆಗಿದೆ ಇವತ್ತು ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನಿನ್ನೆಯೂ ಕೂಡ ಅಂತಹ ಕೆಲಸ ಕಾರ್ಯಗಳು ಆಗಿತ್ತು, ಇವತ್ತಿಗೂ ಕೂಡ ಅಂತಹದನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಓಕೆ, ಸೊ ಅಂದ್ರೆ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ತನಿಖೆಗಳು ನಡೀತಾ ಇದೆ, ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದ್ದಾರೆ ಇಲ್ಲಿ. ಹೌದು, ಬೇರೆ ಬೇರೆ ಆಯಾಮಗಳಲ್ಲಿ ಈಗಾಗಲೇ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನಾಳೆ 13ನೇ ಪಾಯಿಂಟ್ ಉತ್ಖನನ ಆಗುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಅದಕ್ಕೆ ಬೇಕಾದಂತಹ ತಯಾರಿಗಳನ್ನ ಮಾಡ್ಕೊಳ್ಳಿ ಅನ್ನುವಂತ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಮತ್ತೊಂದು ಕಡೆಯಿಂದ GPR ಬಳಕೆಯ ಬಗ್ಗೆಯೂ ಕೂಡ ಸಮಾಲೋಚನೆ ನಡೀತಾ ಇದೆ. ಅದರಿಂದ ನಾಳೆ ಆದ್ರೂ ಉತ್ಖನನ ಮಾಡ್ತಾರ ಅನ್ನುವಂತಹದ್ದು ಕಾದು ನೋಡ್ಬೇಕು. ಒಂದು ವೇಳೆ ನಾಳೆ ಆಗದೇ ಇದ್ರೆ ಮುಂದಿನ ಕ್ರಮ ಮುಂದೆ ಹೇಗೆ ಮಾಡ್ತಾರೆ ಅನ್ನುವಂಥದ್ದು ಕಾದು ನೋಡ್ಬೇಕು ಗೌತಮ್. ಓಕೆ, ಸೊ ಅಂದ್ರೆ ಇವತ್ತು ಈಗ ಇನ್ನು ಬೇರೆ ಯಾವುದೇ ರೀತಿಯ ಬೆಳವಣಿಗೆಗಳು ಕಂಡು ಬರುವಂತಹ ಸಾಧ್ಯತೆಗಳಿಲ್ಲ, ಮುಖ್ಯವಾಗಿ ಈ ಒಂದು ಉತ್ಖನನಕ್ಕೆ ಸಂಬಂಧಪಟ್ಟ ಹಾಗೆ. ಮುಖ್ಯವಾಗಿ ಇವತ್ತಿನ ಈ ಒಂದು ಇದರಲ್ಲಿ ಉತ್ಖನನಕ್ಕೆ ಸಂಬಂಧಪಟ್ಟ ಯಾವುದೇ ಬೆಳವಣಿಗೆಗಳು ಕಂಡು ಬರುವಂತ ಸಾಧ್ಯತೆ ಇಲ್ಲ. ಈಗ ಅಂದ್ರೆ SIT ಅಧಿಕಾರಿಗಳು ವಾಪಸ್ ಹೋಗುವಾಗ ಏನಾದ್ರು ಮಾತಾಡ್ತಾರ ಅನ್ನುವಂಥದ್ದು ಹೊರತುಪಡಿಸಿದ್ರೆ ಬೇರೆ ಯಾವುದೇ ಮೇಜರ್ ಡೆವಲಪ್ಮೆಂಟ್ ಆಗುವಂತ ಸಾಧ್ಯತೆ ಇಲ್ಲ. ಯಾಕಂದ್ರೆ ಮುಸುಕುದಾರಿಯು ಕೂಡ ಈಗಾಗಲೇ ಸ್ಥಳದಿಂದ ತೆರಳಿದ್ದಾರೆ ಗೌತಮ್. ಎಸ್, ಸೊ ಈಗ ಎಲ್ಲರ ಒಂದು ಕುತೂಹಲ ನಾಳೆ ಏನಾಗುತ್ತೆ ಅನ್ನುವಂಥದ್ರ ಬಗ್ಗೆ. ಹೌದು, ನಾಳೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲರ ಕುತೂಹಲ ಇದೆ. ಎಸ್, ಥ್ಯಾಂಕ್ ಯು ದಾಮೋದರ್ ಈ ಕ್ಷಣದ ಮಾಹಿತಿಗಾಗಿ. ಓಕೆ. ಒಂದಷ್ಟು ಬೆಳವಣಿಗೆಗಳು ಅಂತ ಹೇಳಿದ್ರೆ ಬೆಳಗ್ಗಿನಿಂದ ಏನೇನಾಯ್ತು ಅನ್ನುವಂಥದ್ದು. ಸೊ ಎಲ್ಲರೂ ಕೂಡ ಪಾಯಿಂಟ್ ನಂಬರ್ 13ರತ್ತ ಗಮನವನ್ನ ಕೇಂದ್ರೀಕರಿಸಿದ್ರು. ಸೊ ಇವತ್ತು ಪಾಯಿಂಟ್ ನಂಬರ್ 13ರಲ್ಲಿ ಉತ್ಖನನ ಆಗುತ್ತೆ ಅನ್ನುವಂಥದ್ದು. ಆದರೆ ಬೆಳಗ್ಗೆ ಅಲ್ಲಿನ ಒಂದು ಪರಿಸ್ಥಿತಿಯನ್ನ ಅವಲೋಕನ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯ ಒಂದು ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂಥದ್ದು ಕಂಡು ಬಂದಿರಲಿಲ್ಲ. ಬಹುಶಃ ಈಗ ಯಾವ ದೃಶ್ಯಗಳನ್ನ ಕಾಣ್ತಾ ಇದ್ದೀರೋ ಇದು ಬೆಳಗಿನ ದೃಶ್ಯಗಳು. ಬೆಳಗ್ಗೆ ಹೇಗಿತ್ತು ಈಗಲೂ ಕೂಡ ಹಾಗೆ ಇದೆ. ಅಲ್ಲಿ ಯಾವುದೇ ಶೇಡ್ ನೆಟ್ನ ವ್ಯವಸ್ಥೆಗಳಾಗ್ಲಿ ಅಥವಾ ಮಳೆಯಿಂದ ರಕ್ಷಣೆಗಾಗಿ ಶೀಟ್ಗಳನ್ನು ಅಳವಡಿಕೆ ಮಾಡುವಂಥದ್ದಾಗ್ಲಿ ಅಥವಾ ಈ ಹಿಂದೆ ಹೇಳಿದಂತಹ ವಿಚಾರದ ಪ್ರಕಾರವಾಗಿ ಅಲ್ಲಿದ್ದಂತಹ ಎಲೆಕ್ಟ್ರಿಕ್ ಪೋಲ್ಗಳು ಅಂದ್ರೆ ವಿದ್ಯುತ್ ಕಂಬಗಳನ್ನ ತೆರವು ಮಾಡುವಂತಹ ಕೆಲಸಗಳು, ಅದನ್ನು ಸ್ಥಳಾಂತರ ಮಾಡುವಂತಹ ಕೆಲಸಗಳು ಯಾವುದು ಕೂಡ ಆಗಿರಲಿಲ್ಲ. ಸೊ ಹಾಗಾಗಿ ಬೆಳಗ್ಗೆ ಒಂದು ಹಂತದಲ್ಲಿ ಡೌಟ್ ಇತ್ತು ಇವತ್ತು ಪಾಯಿಂಟ್ ನಂಬರ್ 13ರಲ್ಲಿ ಕಾರ್ಯಾಚರಣೆ ನಡೆಯಬಹುದಾ ಅನ್ನುವಂಥದ್ರ ಬಗ್ಗೆ. ಸೊ ಅದರ ಜೊತೆಗೆ ಸಾಕ್ಷಿ ದೂರುದಾರ ಕೂಡ SIT ಕಚೇರಿಗೆ ಬಂದಿರಲಿಲ್ಲ. ಬೆಳಗಿನ ಅವಧಿಯಲ್ಲಿ ಮಧ್ಯಾಹ್ನ ಆಗಿತ್ತು. SIT ಕಚೇರಿಗೆ ಸಾಕ್ಷಿ ದೂರುದಾರ ತನ್ನ ವಕೀಲರ ಜೊತೆಗೆ ಬಂದಂತಹ ಸಂದರ್ಭದಲ್ಲಿ ಸಾಕ್ಷಿ ದೂರುದಾರ ಬಂದಂತಹ ಕೆಲವೇ ಹೊತ್ತಲ್ಲಿ SIT ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರು ಕೂಡ ಆಗಮಿಸಿದ್ದಾರೆ.
ಸೊ ಅವರು ಒಂದಷ್ಟು ಸಭೆಗಳನ್ನು ಕೂಡ ನಡೆಸಿದ್ರು. ಈ ನಡುವೆ ಈ ಒಂದು ಕಾರ್ಯಾಚರಣೆಯ ಹಿನ್ನೆಲೆಯಲ್ಲಿ ಆಗಮಿಸಿದಂತಹ AC ಸ್ಟೆಲ್ಲಾ ವರ್ಗೀಸ್ ಅವರು ತಹಶೀಲ್ದಾರ್ ಕಚೇರಿಯಲ್ಲಿ ಅಂದ್ರೆ ತಾಲೂಕು ಆಡಳಿತ ಸೌಧದಲ್ಲಿದ್ರು. ಅಲ್ಲಿ ಒಂದಷ್ಟು ಒಂದು ಕಡತಗಳನ್ನ ವಿಲೇವಾರಿ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಕೂಡ ಪಾಲ್ಗೊಂಡಿದ್ರು ಎನ್ನುವಂತಹ ಮಾಹಿತಿ. ಅದೇ ರೀತಿ ಬಳಿಕ ಈಗ ಒಂದಷ್ಟು ಪ್ರಕರಣದ ತನಿಖೆಯನ್ನ ಮುಂದುವರಿಸಿರುವಂತಹ SIT ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಹಿತಿಗಳನ್ನು ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಈ ನಡುವೆ ಒಂದಷ್ಟು ಮಂದಿಯನ್ನ ಕರೆಸಿ ಅವರಿಂದ ಮಾಹಿತಿಯನ್ನ ಕಲೆ ಹಾಕುವ ಪ್ರಯತ್ನವನ್ನ ಮಾಡಿದೆ. ಮುಖ್ಯವಾಗಿ ದೂರುದಾರನನ್ನ ಬಲ್ಲವರು ಅಥವಾ ಅವನ ಆಪ್ತರು ಅಂತ ಹೇಳಲಾಗ್ತಾ ಇರುವಂತಹ ಒಂದಷ್ಟು ಮಂದಿಯನ್ನ ಕರೆಸಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಎನ್ನುವಂತಹ ಒಂದು ಡೀಟೇಲ್ಸ್ ಅನ್ನ ಕೂಡ ಈಗಾಗಲೇ ದಾಮೋದರ ದುಂಡಳ್ಳಿ ಅವರು ಕೊಟ್ಟಿರುವಂತದ್ದು. ಸೊ ಇವತ್ತು ಎಕ್ಸ್ಹ್ಯೂಮೇಷನ್ ಅನ್ನುವಂಥದ್ದು ನಡೆದಿಲ್ಲ. ಸೊ ಮಧ್ಯಾಹ್ನದ ವೇಳೆಗೆ ಆಲ್ಮೋಸ್ಟ್ ಅಪರಾಹ್ನ 3:30-4 ಗಂಟೆ ಸುಮಾರಿಗೆ ಈ ಒಂದು ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಆಗಮಿಸಿದಂತಹ ಅರಣ್ಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಅಥವಾ ಸರ್ವೇಂದ್ರ ಕಂದಾಯ ಇಲಾಖೆ ಅಧಿಕಾರಿಗಳಿರ್ಬೋದು, ಸೋಕೋ ಅಫಿಷಿಯಲ್ಸ್ ಇರ್ಬೋದು, ಎಲ್ಲರೂ ಕೂಡ ಇಲ್ಲಿಂದ ತೆರಳಿದ್ರು. ಜೊತೆಗೆ ಕಾರ್ಮಿಕರು ಕೂಡ ವಾಪಸ್ ಆಗಿದ್ರು. ಸೊ ಆ ಮೂಲಕ ಇವತ್ತು ಕಾರ್ಯಾಚರಣೆ ಇಲ್ಲ ಅನ್ನುವಂಥದ್ದು ಫಿಕ್ಸ್ ಆಗಿತ್ತು. ಅದಾದ ಸ್ವಲ್ಪ ಹೊತ್ತಿನಲ್ಲೇ ಸಾಕ್ಷಿ ದೂರುದಾರ ಕೂಡ ತೆರಳಿರುವಂಥದ್ದು. ಸೊ ಇವತ್ತು ಕೂಡ ಸಾಕ್ಷಿ ದೂರುದಾರನನ್ನ ಒಂದಷ್ಟು ವಿಚಾರಣೆ ಮಾಡಿದ್ದಾರೆ, ಆತನಿಂದ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಎನ್ನುವಂತಹ ಡೀಟೇಲ್ಸ್ ಕೂಡ ಇದೆ. ಸೊ ಹಾಗಾಗಿ ಈಗ ನಾಳೆ ಮತ್ತೆ ಟೆಕ್ನಾಲಜಿಯನ್ನು ಅಂದ್ರೆ ಬಹುಶಃ GPR ಅನ್ನ ತೆಗೆದುಕೊಂಡು ಬಂದು GPR ಮೂಲಕ ಇಲ್ಲಿ ಒಂದಷ್ಟು ಉತ್ಖನನ ಆಗುವಂತಹ ಸಾಧ್ಯತೆಗಳಿದೆ. ಅಂದ್ರೆ ಪಾಯಿಂಟ್ ನಂಬರ್ 13ರ ಉತ್ಖನನವನ್ನ ಆ ಒಂದು ವಿಧಾನದಲ್ಲಿ GPR ಬಳಕೆ ಮಾಡಿಕೊಂಡು ಮಾಡಬಹುದು ಎನ್ನುವಂತಹ ಒಂದು ನಿರೀಕ್ಷೆಗಳು ಕೂಡ ಇರುವಂತದ್ದು. ಸೊ ನಾಳೆ ಏನಾಗುತ್ತೆ ಅನ್ನುವಂಥದ್ದು ಈಗ ಎಲ್ಲರಲ್ಲೂ ಇರುವಂತಹ ಒಂದು ಕುತೂಹಲ. ಸೊ ಬಹುಶಃ ಅದಕ್ಕೆ ಉತ್ತರಗಳು ನಾಳೆ ಸಿಗಬಹುದು ಅನ್ನುವಂಥದ್ದನ್ನ ಹೇಳ್ತಾ ಇವತ್ತಿನ ನೇರ ಪ್ರಸಾರವನ್ನು ಅಂದ್ರೆ ಈವರೆಗೆ ನಿರಂತರವಾಗಿ ಮಾಹಿತಿಯನ್ನ ಕೊಡುವಂತಹ ಕೆಲಸ, ಕ್ಷಣದ ಅಪ್ಡೇಟ್ಸ್ಗಳನ್ನ ವೀಕ್ಷಕರ ಮುಂದೆ ಇಡುವಂತಹ ಪ್ರಯತ್ನವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡಿದೆ. ಸೊ ಮುಂದಿನ ಹಂತದಲ್ಲೂ ಕೂಡ ಎಲ್ಲ ಮಾಹಿತಿಗಳನ್ನ ಸಮಗ್ರವಾಗಿ ನಿಖರವಾದ ಸ್ಪಷ್ಟವಾದ ಮಾಹಿತಿಯನ್ನ ಒದಗಿಸುವಂತಹ ಕೆಲಸ ಸುದ್ದಿ ನ್ಯೂಸ್ ಬೆಳ್ತಂಗಡಿಯ ತಂಡದ ಮೂಲಕ ಆಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇವತ್ತಿನ ನೇರ ಪ್ರಸಾರವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿರಂತರವಾದ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ. ನಮಸ್ಕಾರ.